आँखों से लीजिए आज की रात मजा हुस्न का, आँखों से लीजिए। जान की कुर्बानी ले ले दिल भर जानी, तबाही पक्की है आज तू मेहरबानी। जान की कुर्बानी ले ले दिल भर जानी, तबाही पक्की है आज तू मेहरबानी। मेरे महबूब समझिए जरा मौके की नजाकत, मेरे महबूब समझिए जरा मौके की नजाकत, के खरीदी नहीं जा सकती हसीनों की इजाजत। नाज इतना मेरी जान, नाज इतना भी नहीं खोखले, वादों पे कीजिए। आज की रात मजा हुस्न का, आँखों से लीजिए। आज की रात मजा हुस्न का, आँखों से लीजिए। हेल check. ದಿವಾಕರ್ ಅವರು ದಯವಿಟ್ಟು ಮೈಕ್ ಪಾಯಿಂಟ್ ಹತ್ರ ಬನ್ನಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ದಿವಾಕರ್ ಉಪ್ಪಲ, ದಿವಾಕರ್ ಉಪ್ಪಲ. ಆಜಾದ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಕಿನ್ಯಾ ಇದರ 10ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಉಳ್ಳಾಲ ತಾಲೂಕು ಮಟ್ಟದ ಮುಕ್ತ ಕಬಡ್ಡಿ ಪಂದ್ಯಾಟಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಾಲನೆ ನೀಡಲಿದೆ. ಈ ಒಂದು ಕಾರ್ಯಕ್ರಮದ ಪ್ರಥಮ ಹಂತ ಒಂದು ಸಭಾ ಕಾರ್ಯಕ್ರಮ ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಈ ಒಂದು ಬಂಧುಗಳ 10 ವರ್ಷಗಳ ಪಯಣ ಈ ಪರಿಸರದಲ್ಲಿ ಕೀನ್ಯಾ ಎಂಬ ಪುಟ್ಟ ಗ್ರಾಮವನ್ನ ಜಿಲ್ಲೆ ರಾಜ್ಯದಾದ್ಯಂತ ಪಸರಿಸಿದಂತಹ ಒಂದು ಸಂಸ್ಥೆ, ಅದು ನಿಮ್ಮೆಲ್ಲರ ಹೆಮ್ಮೆಯ ನೆಚ್ಚಿನ ಸಂಸ್ಥೆ ಆಜಾದ್ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಕೀನ್ಯಾ. ದಶಮಾನೋತ್ಸವದ ಕಾರ್ಯಕ್ರಮ ಕಳೆದ ಶುಕ್ರವಾರ ಪ್ರಾರಂಭಗೊಂಡು ಇವತ್ತು 2 ದಿನಗಳ ಪರ್ಯಂತ ಕ್ರಿಕೆಟ್, ಆ ಬಳಿಕ ಇವತ್ತು ಉಳ್ಳಾಳ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟವನ್ನ ಆಯೋಜನೆ ಮಾಡುವ ಮೂಲಕ ಈ ಕಾರ್ಯಕ್ರಮ ವೈಭವ ಪೂರ್ವಕವಾಗಿ आरंभಗೊಳ್ಳಲಿದೆ. और मंच पर उपस्थित सभी मेहमान गणों को हम तहदिल से स्वागत करेंगे. मंचावर महाराष्ट्रातून इथे आलेले आहेत मान्य सीताराम रामजी गंगावणे साहेब, त्यांना आपण व्यक्तिपूर्वक स्वागत करीत आहोत हा मंचावर. ಭಾಷೆಗಳ, ಕಲೆಗಳ, ಜಾತಿ ಮತಗಳ ಸಂಗಮ ಬೀಡು ನಮ್ಮ ಕರಾವಳಿ. ಕೀನ್ಯಾ ಪರಿಸರದಲ್ಲಿ ಸರಿಸುಮಾರು 170ಕ್ಕಿಂತಲೂ ಅಧಿಕ ಕಾರ್ಯಕರ್ತರು ನಮ್ಮ ಈ ಸಂಸ್ಥೆಯಲ್ಲಿ ಬೇರೆ ಬೇರೆ ಪ್ರಾಯಗಳಲ್ಲಿರುವಂತಹ ಕಾರ್ಯಕರ್ತರು ಇದ್ದಾರೆ. ಅನೇಕ ರಾಜಕೀಯ ಪಕ್ಷಗಳ ಸಕ್ರಿಯ ಕಾರ್ಯಕರ್ತರು ಕೂಡ ನಮ್ಮ ಸಂಸ್ಥೆಯಲ್ಲಿದ್ದಾರೆ. ನಮ್ಮ ಈ 10 ವರ್ಷಗಳ ಪಯಣದಲ್ಲಿ ಅತ್ಯಂತ ಪ್ರಮುಖ ವಿಚಾರ ಏನು ಅಂತ ಕೇಳಿದ್ರೆ, ಅನೇಕ ರಾಜಕೀಯ ಪಕ್ಷದ ಕಾರ್ಯಕರ್ತರು ಇದ್ದರೂ ಕೂಡ
ಪರಸ್ಪರ ಯಾವುದೇ ಒಂದು ಚರ್ಚೆಗೆ ರಾಜಕೀಯ ರಹಿತವಾಗಿ ಧರ್ಮರಹಿತವಾಗಿ ಒಂದು ಸಂಸ್ಥೆ ಇದ್ರೆ ಅದು ಆಜಾದ್ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಎಂಬುದಾಗಿ ನಾವು ಬಹಳಷ್ಟು ಹೆಮ್ಮೆಯಿಂದ ಹೇಳ್ತಾ ಇದ್ದೇವೆ. ಸಮಯ ಬಹಳಷ್ಟು ವಿಳಂಬವಾಗಿದೆ, ಆದ್ದರಿಂದ ಸಭಾ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. फिर से हम स्वागत करेंगे. अब इस मेहमानगण मंच पर उपस्थित इस समय पर ज्यादा समय नहीं लेंगे और इस कार्यक्रम की शुरुआत हम आपके समक्ष में शुरुआत करेंगे. आजाद आर्ट्स एंड स्पोर्ट्स क्लब की 10वां साल गिराने के इस शुभ अवसर पर सभी को हम मेहमानगण और सभी को हम आदरपूर्वक स्वागत करेंगे. ವೇದಿಕೆಯಲ್ಲಿರುವಂತಹ ನಮ್ಮ ಸಕ್ರಿಯ ಕಾರ್ಯಕರ್ತ PA ಕಾಲೇಜಿನ ಪ್ರೊಫೆಸರ್ ಗೌರವಾನ್ವಿತ ಅಶಾಮ್. ಈ ಸುಂದರ ಪ್ರಾರಂಭದಲ್ಲಿ ನಮಗೆಲ್ಲರಿಗೂ ಒಡೆಯನ ಆಶೀರ್ವಾದ ಕೂಡಿ ಬರಲಿ ಎಂದು ಪ್ರಾರ್ಥಿಸುತ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ನೆರೆದಿರುವ ಎಲ್ಲ ಹೃತ್ಪೂರ್ವಕ ಸ್ವಾಗತ ತಿಳಿಸಲು ನನಗೆ ಅನಂತ ಸಂತೋಷವಾಗುತ್ತಿದೆ. ನಮ್ಮ ಕ್ಲಬ್ಬಿನ ವಿಚಾರ ಮಾತನಾಡಬೇಕಂದಲ್ಲಿ ಪ್ರಥಮವಾಗಿ ಆಜಾದ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಕಳೆದ ಕೆಲವಾರು ವರ್ಷಗಳಿಂದ ಆಜಾದ್ ಎಂಬ ರೂಪುಗೊಂಡಂತಹ ತಂಡವಾಗಿತ್ತು. ಆಜಾದ್ ಕಳೆದ 10 ವರ್ಷಗಳಿಂದ ಮರುನಾಮಕರಣವಾಗಿ ಆಜಾದ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಎಂದೇ ನೋಂದಾಯಿಸಲ್ಪಟ್ಟಿತ್ತು. ನಮ್ಮ ಕ್ಲಬ್ಬಿನ ಯೋಜನೆಗಳು ಮತ್ತು ಚಟುವಟಿಕೆಗಳಿಗೆ ಮಾನವೀಯತೆ ಮೌಲ್ಯಗಳು ಮೆಟ್ಟಿಸು ಹಾಕಲು ಪ್ರಯತ್ನವಾಗಿದ್ದು, ಇದರಲ್ಲಿ ನಿಮ್ಮ ಹಾಜರಾತು ನಮಗೆ ಸ್ಫೂರ್ತಿಯಾಗಿದೆ. ನಮ್ಮ ಕಾರ್ಯಕ್ರಮಕ್ಕೆ ಪ್ರಮುಖ ಅಂಶಗಳಾಗಿ ಆಗಮಿಸಿರುವಂತಹ ಮುಖ್ಯ ಅತಿಥಿಗಳಾಗಿರುವಂತಹ ಸೀತಾರಾಮ್ ರಾಮ್ಜಿ ಗಂಗಾವತ್, ಪ್ರೆಸಿಡೆಂಟ್ ಬಿ ಮಾಮಿ, ಇವರನ್ನು ಕೂಡ ನಾನು ಈ ಕಾರ್ಯಕ್ರಮದ ಅಂಗವಾಗಿ ಸ್ವಾಗತಿಸ್ತಾ ಇದ್ದೇನೆ. Warm welcome the chief guest of the event, most respected Sitaram Ramji Gangavane from Maharashtra. And this occasion I would like to invite Mr. Jalil, the president of our Azad Kenya, to come forward and warm welcome with a memento. So आपण स्वागत करीत आहोत पाहुणे महाराष्ट्रातून इथे आलेले आहेत सीताराम साहेब, आणि आपण स्वागत करीत आहोत. ತಾಳ ಚಪ್ಪಾಳೆ ಮೂಲಕ ಸ್ವಾಗತಿಸುವಂತ ಕೋರಿಕೆ ಸ್ಮರಣಿಕೆಯೊಂದಿಗೆ ಜಲೀಲ್ ರವರು. ಇವರು ಕೇವಲ ಈ ಕಾರ್ಯಕ್ರಮಕ್ಕೆ ಆಗಮಿಸದಲ್ಲದೆ ನಮ್ಮ ಇನ್ವಿಟೇಷನ್ ನೀಡಿದ ಕೂಡಲೇ ಆ ದೂರದಿಂದ ಇಲ್ಲಿಗೆ ಬಂದು ನಮಗೆ ಸಹಕರಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಇನ್ನೋರ್ವ ಅತಿಥಿಯಾಗಿರುವಂತಹ ಶ್ರೀಯುತ ಗೋಪಿನಾಥ್, ರಾಷ್ಟ್ರೀಯ ಕಬಡ್ಡಿ ಪಟು ಹಾಗೂ ಫೌಂಡರ್ ಉಮಮೇಶ್ವರಿ ಕಬಡ್ಡಿ ಅಕಾಡೆಮಿ, ಇವರನ್ನು ಕೂಡ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಸನ್ಮಾನಿತರನ್ನ ನಮ್ಮ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವಂತಹ ಮುಸ್ತಫಾ ಅವರು ವೇದಿಕೆಗೆ ಬಂದು ಸ್ಮರಣಿಕೆಯೊಂದಿಗೆ ಬರಮಾಡಿಕೊಳ್ಳುವಂತೆ. ಇವರು ಈ ಕಬಡ್ಡಿ ಕಾರ್ಯಕ್ರಮಕ್ಕೆ ಹಲವಾರು ಆದಂತಹ ಪ್ರೋತ್ಸಾಹವನ್ನು ನಮಗೆ ಸಹಕರಿಸಿದವರಿಗೆ ತಮಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಸರ್. ಅದೇ ರೀತಿ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀಯುತ ರಿಯಾಜ್ ಫರಂಗಿಬೆಟ್ಟೆ, SDPA ರಾಷ್ಟ್ರೀಯ ಕಾರ್ಯದರ್ಶಿ, ಇವರನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ರಾಜಕೀಯ ಮುಂದಾಳು ಆಗಿರುವಂತಹ ರಿಯಾಜ್ ರವರಿಗೆ ಸ್ವಾಗತವನ್ನು ಕೋರುತ್ತಾ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂತಹ ಅಶ್ರಫ್ ರವರು ವೇದಿಕೆ ಬಂದು ಸ್ಮರಣಿಕೆಯೊಂದಿಗೆ ಬರಮಾಡಿಕೊಳ್ಳುವಂತೆ. ಅದೇ ರೀತಿ ಇನ್ನೋರ್ವ ಅತಿಥಿಯಾಗಿ ಆಗಿರುವಂತಹ ಫಾರೂಕ್ ಜಲ್ಜಲ್, ಮಂಗಳೂರು ಕ್ಷೇತ್ರ ಸಮಿತಿ ಕೋಶಾಧಿಕಾರಿ, ಇವರನ್ನು ಕೂಡ ವೇದಿಕೆಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮಹಶೂಕ್ ಅವರವರು ಶ್ರೀಯುತರನ್ನ ಸ್ಮರಣಿಕೆಯೊಂದಿಗೆ ಸ್ವಾಗತಿಸುವಂತೆ. ಮಹಶೂಕ್. ಅದೇ ರೀತಿ ನಮ್ಮ ನಾಡಿನ ಹಿರಿಯರು ಆಗಿರುವಂತಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ಅಬುಚ್ಚಾ, ಡಿಸ್ಟ್ರಿಕ್ಟ್ ಮೈನಾರಿಟಿ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ನಮ್ಮ ಸಂಸ್ಥೆಯ ಜೊತೆ ಕಾರ್ಯದರ್ಶಿಗಳಾಗಿರುವಂತಹ ಜಕರಿಯಾ ಅವರು ವೇದಿಕೆಗೆ ಬಂದು ಸ್ಮರಣಿಕೆಯೊಂದಿಗೆ ಸ್ವಾಗತಿಸುವಂತೆ. ಇವರು ಈ ಕಾರ್ಯಕ್ರಮಕ್ಕೆ ಹಲವಾರು ಸಹಕಾರವನ್ನು ನೀಡಿ ಅದೇ ಕಂಡಿರುವಂತಹ ಈ ಮೈದಾನವನ್ನು ಕೂಡ ನಮಗೆ ಆದಷ್ಟು ಶೈಲಿಯಾದಲ್ಲಿ ಸ್ವಚ್ಛಗೊಳಿಸಿಕೊಂಡಿರುವಂತಹ ಇವರಿಗೂ ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ ಆಜಾದ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀಯುತ ಫಾರೂಕ್, ವೈಸ್ ಪ್ರೆಸಿಡೆಂಟ್ ಕಿನ್ಯಾ ಗ್ರಾಮ ಪಂಚಾಯತ್, ಇವರನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ನಮ್ಮ ಸಂಸ್ಥೆಯ ಖಜಾಂಚಿಗಳಾಗಿರುವಂತಹ ಆರಿಫ್ ರವರು ವೇದಿಕೆಗೆ ಬಂದು ಸ್ಮರಣಿಕೆಯೊಂದಿಗೆ ಬರಮಾಡಿಕೊಳ್ಳುವಂತೆ.
ಅದೇ ರೀತಿ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿರುವಂತಹ ಆಸಿಫ್ ಲೋನಾವಾಲ ಇವರನ್ನು ಕೂಡ ವೇದಿಕೆಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಪ್ರಮುಖ ಅತಿಥಿಗಳಲ್ಲಿ ಓರ್ವರು, ಇವರನ್ನ ನಮ್ಮ ಜತ ಕಾರ್ಯದರ್ಶಿಗಳಲ್ಲಿ ಓರ್ವರಾಗಿರುವಂತಹ ಸಾದಿಕ್ರವರು ವೇದಿಕೆಗೆ ಬಂದು ಸ್ಮರಣಿಕೆಯೊಂದಿಗೆ ಸ್ವಾಗತಿಸುವಂತೆ. ಇವರು ಈ ಕಾರ್ಯಕ್ರಮಕ್ಕೆ ಹಲವಾರು ಸಹಾಯಗಳನ್ನು ನೀಡಿದ್ದಾರೆ, ದಾನಗಳನ್ನು ಕೂಡ ಕಂಡು ಬಂದಿದೆ. ಇವರಿಗೂ ಕೂಡ ನಾನು ಈ ವೇದಿಕೆಯಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ವೆರಿ ಗುಡ್ ಸಪೋರ್ಟರ್ ಫಾರ್ ದ ಇವೆಂಟ್, ರೆಸ್ಪೆಕ್ಟಿವ್ಲಿ ವೆಲ್ಕಮ್ ರೆಸ್ಪೆಕ್ಟೆಡ್ ಪರ್ಸನ್. ಅದೇ ರೀತಿ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿರುವಂತಹ ಅಬುಸಾಲಿ ಕೆಬಿ, ವೈಸ್ ಪ್ರೆಸಿಡೆಂಟ್ KVSS, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕಾರ್ಯಕರ್ತ ಇನ್ಶಾದ್ TMK ಅವರು ವೇದಿಕೆಗೆ ಬಂದು ಶ್ರೀಯುತರನ್ನ ಸ್ವಾಗತಿಸುವಂತೆ. ಅದೇ ರೀತಿ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀಯುತ್ ಅಮೀದ್ ಕಿನ್ಯಾ, ಡಿಸ್ಟ್ರಿಕ್ಟ್ KDP ಮೆಂಬರ್, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಜಾದ್ ಸ್ಪೋರ್ಟ್ಸ್ ಅಂಡ್ ಕ್ಲಬ್ ಇದರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ಆಜಾದ್ ಕಬಡ್ಡಿ ತಂಡವನ್ನ ಬೆಳೆಸಿದಂತಹ ಹಿರಿಯ ಕಬಡ್ಡಿ ಪಟು ನಮ್ಮೆಲ್ಲರ ನೆಚ್ಚಿನ ಇಸ್ಮಾಯಿಲ್ ರವರು ವೇದಿಕೆಗೆ ಬಂದು ಸ್ಮರಣಿಕೆಯೊಂದಿಗೆ ಸ್ವಾಗತಿಸುವಂತೆ. ಅದೇ ರೀತಿ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀಯುತ ಮೊಹಮ್ಮದ್, ಮಾಜಿ ಸದಸ್ಯರು ಕಿನ್ಯಾ ಗ್ರಾಮ ಪಂಚಾಯತ್, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಸಕ್ರಿಯ ಸದಸ್ಯರಲ್ಲಿ ಬರುವ ಇಬ್ರಾಹಿಂ ಅವರು ವೇದಿಕೆಗೆ ಬಂದು ಶ್ರೀಯುತರನ್ನ ಸ್ವಾಗತಿಸುವಂತೆ. ಇಬ್ರಾಹಿಂ. ಅದೇ ರೀತಿ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀಯುತ ಸಿರಾಜುದ್ದೀನ್ ಕಿನ್ಯಾ, ಮೆಂಬರ್ ಕಿನ್ಯಾ ಗ್ರಾಮ ಪಂಚಾಯತ್, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅರ್ಷಾಕ್ ಕೀನ್ಯಾ ತಾವುಗಳು ವೇದಿಕೆಗೆ ಬಂದು ಶ್ರೀಯುತರನ್ನ ಸ್ವಾಗತಿಸುವಂತೆ. ಅದೇ ರೀತಿ ಇನ್ನೊಂದು ಅತಿಥಿಯಾಗಿ ಆಗಮಿಸಿರುವಂತಹ ಸೈಯದ್ ತ್ವಾಹಾ ತಂಗಲ್, ಕಿನ್ಯಾ ಗ್ರಾಮ ಪಂಚಾಯತ್ ಮೆಂಬರ್, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ಸುರಾಕತ್ ಇವರು ವೇದಿಕೆಗೆ ಬಂದು ಸ್ವಾಗತಿಸುವಂತೆ. ಇನ್ನೋರ್ವ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀಯುತ ತೊಯ್ಯಬ್, ಮಾಜಿ ಅಧ್ಯಕ್ಷರು ಆಜಾದ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್, ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. അതിഥിയെ സ്വാഗതം ചെയ്യുവാൻ ഖലീൽ അദ്ദേഹത്തെ വേദിയിലേക്ക് ക്ഷണിക്കുന്നു. ಅದೇ ರೀತಿ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿರುವಂತಹ ಅಬ್ಬಾಸ್ ಕೆಬಿ, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ನಮ್ಮ ಕಾರ್ಯಕರ್ತರಲ್ಲಿ ಓರ್ವರಾಗಿರುವಂತಹ ಸಾಬಿತ್ ರವರು ವೇದಿಕೆಗೆ ಬಂದು ಗೌರವಪೂರ್ವಕವಾಗಿ ಸ್ವಾಗತಿಸುವಂತೆ. ಸಾಬಿತ್. ಈ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ಕ್ಲಬ್ಬಿನ ಅಧ್ಯಕ್ಷರು ಆಗಿರುವಂತಹ ಜಲೀಲ್ ಕಿನ್ಯಾ, ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಜಲೀಲ್ ಕಿನ್ಯಾ ಇವರನ್ನ ವೇದಿಕೆಯಲ್ಲಿ ಸ್ಮರಣಿಕೆಯೊಂದಿಗೆ ಸ್ವಾಗತಿಸುವಂತೆ ಫಾನಿಸ್ ಅವರಲ್ಲಿ ಮನವಿ. ಅದೇ ರೀತಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ಕ್ಲಬ್ಬಿನ ಕಾರ್ಯದರ್ಶಿ ಆಗಿರುವಂತಹ ಮುಸ್ತಫಾ ಕಿನ್ಯಾ, ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ಉವೈಸ್ ಅವರು ವೇದಿಕೆಗೆ ಬಂದು ಸ್ಮರಣಿಕೆಯೊಂದಿಗೆ ಸ್ವಾಗತಿಸುವಂತೆ. ಅದೇ ರೀತಿ ನಮ್ಮ ಕ್ಲಬ್ಬಿನ ಹಿರಿಯ ಸದಸ್ಯರು ಹೌದು, ಎಲ್ಲ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿ ಸಹಕರಿಸುವವರು ಹೌದು, ಶ್ರೀಯುತ ಇಮ್ತಿಯಾಜ್ ಸಾಗ್, ಇವರನ್ನು ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಸೀಬ್ ರವರು ವೇದಿಕೆಗೆ ಬಂದು ಶ್ರೀಯುತರನ್ನ ಸ್ವಾಗತಿಸುವಂತೆ. ಅದೇ ರೀತಿ ಇನ್ನೊಂದು ಅತಿಥಿಯಾಗಿ ಆಗಮಿಸಿದಂತಹ ಶ್ರೀಯುತ ಬದೂರ್ ಉಕ್ಕುಡ, ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮುಂದೆ ನಿಯಾಜ್ ರವರು ವೇದಿಕೆಗೆ ಬಂದು ಸ್ಮರಣಿಕೆಯೊಂದಿಗೆ ಮುಂದಿನ ಅತಿಥಿಗಳನ್ನ ಸ್ವಾಗತಿಸುವ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅನೀಫ್ ಶೈನ್, ಇವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅಶ್ರಫ್ ಮಾರಟಿಮಲ, ಇವರನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀಯುತ TM ಮೊಹಮ್ಮದ್, ಈ ಕಾರ್ಯಕ್ರಮಕ್ಕೆ ಬಹಳ ಸಹಕಾರವನ್ನು ನೀಡಿದಂತವರು,
ಚೇರ್ ಅದೇ ರೀತಿ ಬಾಕಿಯುಳ್ಳಂತಹ ಎಲ್ಲ ವ್ಯವಸ್ಥೆಗಳಿಗೆ ಸಹಕಾರ ನೀಡಿದವಂತವರು TM ಮೊಹಮ್ಮದ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸ್ಮರಣಿಕೆಯೊಂದಿಗೆ ಸ್ವಾಗತಿಸಲು ಅಜರ್ ಅವರನ್ನ ವೇದಿಕೆಗೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರುವಂತಹ ಸರ್ಫರಾಜ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ಹನೀಫ್ ಅವರು ವೇದಿಕೆಗೆ ಬಂದು ಸ್ಮರಣಿಕೆಯೊಂದಿಗೆ ಸ್ವಾಗತಿಸುವಂತೆ. ಅದೇ ರೀತಿ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿರುವಂತಹ ಅಪ್ಪಿ ಮಲ್ಲಪಡ್ಪು ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ಭಾಷಿತ್ರವರು ವೇದಿಕೆಗೆ ಬಂದು ಸ್ಮರಣಿಕೆಯೊಂದಿಗೆ ಬರಮಾಡಿಕೊಳ್ಳುವಂತೆ. ಅದೇ ರೀತಿ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿರುವಂತಹ ಬಸೀರ್ ಕಲ್ಪನಾ ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರನ್ನ ಸ್ಮರಣಿಕೆಯೊಂದಿಗೆ ನೌಶಾದ್ ಇವರು ವೇದಿಕೆಗೆ ಬಂದು ಸ್ವಾಗತಿಸುವಂತೆ. ನೌಶಾದ್ ನೌಚಿ ಅದೇ ರೀತಿ ನಮ್ಮ ನಾಡಿನ ಇನ್ನೋರ್ವ ವ್ಯಕ್ತಿಯಾಗಿ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀಯುತ ವಿಶ್ವಾಮಿತ್ರಗಳು ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನ ಫಾರೂಕ್ ಇವರು ವೇದಿಕೆಗೆ ಬಂದು ಸ್ವಾಗತಿಸುವಂತೆ. ಅದೇ ರೀತಿ ಇನ್ನೋರ್ವ ಅತಿಥಿಯಾಗಿರುವಂತಹ ಶ್ರೀಯುತ ಚಂದ್ರಹಾಸ್ ಕೆನ್ಯಾ ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವರನ್ನ ಆರಿಫ್ ರವರು ವೇದಿಕೆಗೆ ಬಂದು ಸ್ಮರಣಿಕೆಯೊಂದಿಗೆ ಬರಮಾಡಿಕೊಳ್ಳುವಂತೆ ಕೋರಿಕೆ. ಅದೇ ರೀತಿ 10ನೇ ವಾರ್ಷಿಕೋತ್ಸವದ ಪರವಾಗಿ ಆಜಾದ್ ಕ್ರಿಕೆಟ್ ಲೀಗಿನಲ್ಲಿ ಒಫಿಷಿಯಲ್ ಆಗಿ ಕಾರ್ಯನಿರ್ವಹಿಸಿದಂತಹ ಅಶ್ರಫ್ ಕೆಬಿ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಇವರನ್ನ ಶಂಸುದ್ದೀನ್ ಅವರು ಸ್ಮರಣಿಕೆಯೊಂದಿಗೆ ಸ್ವಾಗತಿಸುವಂತೆ. ನಮ್ಮ ತೀರ್ಪುಗಾರರನ್ನ ವೇದಿಕೆಗೆ ಸ್ವಾಗತಿಸುವ ಮೂಲಕ ಅವರನ್ನ ಶಂಸುದ್ದೀನ್ ಸ್ಮರಣಿಕೆಯೊಂದಿಗೆ ಗೌರವಪೂರ್ವಕವಾಗಿ ಸ್ವಾಗತಿಸುವಂತೆ. ಅದೇ ರೀತಿ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿದಂತಹ ಶ್ರೀಯುತ ಅನೀಫ್ ಶೈನ್ ಇವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ಇವರನ್ನ ಜುಬೈರ್ ಅವರು ಸ್ಮರಣಿಕೆಯೊಂದಿಗೆ ಸ್ವಾಗತಿಸುವಂತೆ. ಜುಬೈರ್ ಅವರು ವೇದಿಕೆ ಬರಬೇಕು. ಅದೇ ರೀತಿ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿದಂತಹ ಅಶ್ರೀಫ್ ಮಾರಟಮಲೆ ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನೌಮಾನ್ ರವರು ವೇದಿಕೆಗೆ ಬಂದು ಇವರನ್ನ ಸ್ವಾಗತಿಸುವಂತೆ. ನೌಮಾನ್ ಶ್ರೀಯುತ ಅಶ್ರಫ್ ಮಾರಟಮಲೆ ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನೌಮಾನ್ ರವರು ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಸ್ವಾಗತದೊಂದಿಗೆ ನಮ್ಮ ಆಜಾದ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಇದರ ಕೆಲವೊಂದು ಚಟುವಟಿಕೆಗಳನ್ನು ನಾನು ಇಲ್ಲಿ ಮೆನ್ಷನ್ ಮಾಡಲು ಯೋಜಿಸುತ್ತೇನೆ. ಅದರೊಂದಿಗೆ ನಮ್ಮ ಆಜಾದ್ ಕ್ರೀಡೆ ಮತ್ತು ಕಲಾ ಸಂಘವು ಕ್ರೀಡೆ ಮತ್ತು ಕಲಾ ಚಟುವಟಿಕೆಗಳಿಗೆ ಮೂಲಕ ಹೊಸ ಪ್ರತಿಭೆಗಳಿಗೆ ಬೆಳಗಿಸುವ ಯುವ ಜನತೆಗೆ ದಾರಿದೀಪವಾಗಿ ನಿಂತಿದೆ. ಇಲ್ಲಿ ಭಾಗವಾಗಿರುವ ಪ್ರತಿಯೊಬ್ಬರ ಸಹಕಾರವು ನಮ್ಮ ಯಶಸ್ಸಿನ ಮೂಲವಾಗಿದೆ. ಇದೀಗ ನಮ್ಮ ಈ ವೇದಿಕೆಯಲ್ಲಿ ಗೌರವದ ಸನ್ಮಾನವನ್ನ ಸ್ವೀಕರಿಸಲಿರುವಂತಹ ಸಾಧಕಿ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ.
ಸಭಾ ಕಾರ್ಯಕ್ರಮದಲ್ಲಿ ಪ್ರಾರಂಭದಲ್ಲಿ ಸ್ವಾಗತವನ್ನ ಕೋರಿದಂತಹ ಪ್ರೊಫೆಸರ್ ಧನ್ಯವಾದಗಳನ್ನು ಅರ್ಪಿಸುತ್ತಾ ಆಜಾದ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ಇದರ 10ನೇ ವಾರ್ಷಿಕೋತ್ಸವ ಅಂಗವಾಗಿ ಆಯೋಜಿಸಿದಂತಹ ಕಬಡ್ಡಿ ಪಂದ್ಯಾಕೂಟಕ್ಕೆ ಈ ಪಂದ್ಯಾಕೂಟದ ಕುರಿತು ಒಂದೆರಡು ಮಾತುಗಳನ್ನು ಹಾಡಲು ರಿಯಾಜ್ ಪರಂಗಿಪೇಟೆ SDPI ರಾಷ್ಟ್ರೀಯ ಕಾರ್ಯದರ್ಶಿ ಇವರನ್ನು ಸ್ವಾಗತಿಸ್ತಾ ಇದ್ದೇನೆ ವೇದಿಕೆ ಮುಂಭಾಗ. ಪ್ರಪ್ರಥಮವಾಗಿ ಸಂಘಟಕರೊಂದಿಗೆ ನಾನು ಕ್ಷಮೆಯನ್ನು ಕೋರ್ತಾ ಇದ್ದೇನೆ. ನಿಮ್ಮ ನಿಗದಿತ ಶೆಡ್ಯೂಲ್ಡನ್ನು ಹಿಂದೆ ಮುಂದೆ ಮಾಡಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಆಜಾದ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಕಿನ್ಯ ಇದರ ವತಿಯಿಂದ ಬಹಳ ಅದ್ಧೂರಿಯ ಉಳ್ಳಾಲ ತಾಲೂಕು ಮಟ್ಟದ ಮುಕ್ತ ಕಬಡ್ಡಿ ಪಂದ್ಯಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲರೂ ಜೊತೆಯಾಗಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಬಹಳ ಗೌರವ. ಯಾಕೆಂತ ಹೇಳಿದರೆ ದೂರದ ಮಹಾರಾಷ್ಟ್ರದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಲಿಕ್ಕೆ ಬೇಕಾಗಿ ಭೀಮಾ ಆರ್ಮಿಯ ಮುಖ್ಯಸ್ಥರಾಗಿರ್ತಕ್ಕಂತಹ ಸೀತಾರಾಮ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಹೃದಯಾಂತರಾಳದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಕಬಡ್ಡಿ ಪಟು ಆಗಿರ್ತಕ್ಕಂತಹ ಗೋಪಿನಾಥ್ ಸರ್ ಅವರಿದ್ದಾರೆ, ಹಮೀದ್ ಕಿನ್ಯರವರಿದ್ದಾರೆ, ಅದೇ ರೀತಿ ನನ್ನ ಆತ್ಮೀಯರಾದಂತಹ ಆರಿಫ್ ಬೆಳ್ರಿಂಗಿರವರು, ಸಿರಾಜ್ ರವರು, ಅದೇ ರೀತಿ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಉದ್ಯಮಿಯಾಗಿರ್ತಕ್ಕಂತಹ ಆಸಿಫ್ ಲೋನಾವಾಲ್ ರವರೇ, ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯರ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಕ್ರೀಡಾ ಪ್ರೇಮಿಗಳೇ, ಬಹಳ ಸಂತೋಷ ಆಗ್ತದೆ ಈ ಒಂದು ಮೈದಾನವನ್ನು ನೋಡಿದಾಗ. ಇಲ್ಲಿ ಒಂದು ತಾಲೂಕು ಮಟ್ಟದ ಕಬಡ್ಡಿಯನ್ನ ಆಯೋಜಿಸಿದ್ದೀರಿ ಅಂತ ಹೇಳಿದ್ರೆ ಬಹಳ ಹೆಮ್ಮೆ ಮತ್ತು ಗೌರವದ ವಿಚಾರ ನಮ್ಮ ತಾಲೂಕಿಗೆ. ಯಾಕಂತ ಹೇಳಿದ್ರೆ ಕಿನ್ಯ ಅನ್ನುವಂತಹ ಈ ಒಂದು ಪರಿಸರಕ್ಕೆ ಒಂದು ಇತಿಹಾಸ ಇದೆ. ಸುಮಾರು 40 ವರ್ಷಗಳಿಂದ ಇಲ್ಲಿಯ ಯುವಕರು ನಿರಂತರವಾಗಿ ಕಬಡ್ಡಿ, ಕ್ರಿಕೆಟ್ ಇಂತಹ ಕ್ರೀಡೆಯನ್ನ ಗ್ರಾಮೀಣ ಮಟ್ಟದಲ್ಲಿ ಆಡ್ತಾ ಬಂದಿದ್ದಾರೆ. ಶಾಲಾ ಕಾಲೇಜುಗಳಲ್ಲೂ ಕೂಡ ಇದಕ್ಕೆ ಬಹಳ ಮುಕ್ತವಾದಂತಹ ಪ್ರೋತ್ಸಾಹವೂ ಕೂಡ ಲಭಿಸಿದೆ. ವಿಶೇಷವಾಗಿ ಈ ಒಂದು ಕಿನ್ಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪ್ರತಿಯೊಬ್ಬ ಯುವಕರಿಗೂ, ಪ್ರತಿಯೊಬ್ಬ ಮಕ್ಕಳಿಗೂ ಮತ್ತು ನಮ್ಮ ಎಷ್ಟು ಹಿರಿಯರಿದ್ದಾರೆ ಅವರೆಲ್ಲರೂ ಕೂಡ ಕಬಡ್ಡಿ ಆಟ ಆಡಿಯೇ ಬೆಳೆದವರು ಅಂತ ಹೇಳಲಿಕ್ಕೆ ನಮಗೆ ಒಂದು ಗೌರವ. ಯಾಕೆಂತ ಹೇಳಿದ್ರೆ ಅಂತಹ ಒಂದು ಸಂಬಂಧ ಕಿನ್ಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಮ್ಮ ಈ ಒಂದು ಸಮೂಹಕ್ಕೆ. ಆದ್ದರಿಂದ ಇಂತಹ ಕ್ರೀಡೆಯ ಆಯೋಜನೆಗಳು ನಿರಂತರವಾಗಿ ಗ್ರಾಮೀಣ ಮಟ್ಟದಲ್ಲಿ ನಡೀತಾ ಇರಬೇಕು. ಯಾಕೆಂತ ಹೇಳಿದ್ರೆ ಇಂತಹ ಕ್ರೀಡಾಕೂಟಗಳು ನಮ್ಮ ದೈಹಿಕ ಕ್ಷಮತೆಯನ್ನ ಹೆಚ್ಚಿಸುತ್ತದೆ, ನಮ್ಮ ಮಾನಸಿಕ ಖಿನ್ನತೆಯನ್ನ ದೂರಗೊಳಿಸುತ್ತದೆ. ಅದಲ್ಲದೆ ಈ ಜಾತಿ ಧರ್ಮ ಭೇದ ಭಾವಗಳಿಲ್ಲದಂತಹ ಅಥವಾ ಆ ರೀತಿಯ ಒಂದು ಪ್ರತ್ಯೇಕತೆ ಇಲ್ಲದಂತಹ ಒಂದೇ ಒಂದು ಪ್ರದೇಶ ಅಂತ ಹೇಳಿದ್ರೆ ಅದು ಕ್ರೀಡೆಗಾಗಿ ನಮ್ಮ ಸಮೂಹ, ನಮ್ಮ ಸಮಾಜ ಒಂದಾಗುವಂತಹ ಜಾಗ. ಎಲ್ಲಿ ಕ್ರೀಡೆ ನಡೆಯುತ್ತದೋ ಅಲ್ಲಿ ಸೌಹಾರ್ದತೆಗೆ ಆದ್ಯತೆಯನ್ನ ಕಲ್ಪಿಸಲಾಗ್ತದೆ. ಅಲ್ಲಿ ಯಾವುದೇ ಧರ್ಮ, ಜಾತಿ, ಜನಾಂಗಕ್ಕೆ ಅವಕಾಶಗಳಿಲ್ಲ. ಕ್ರೀಡಾ ಸ್ಫೂರ್ತಿ ಮಾತ್ರ ಪ್ರತಿಯೊಬ್ಬ ಕ್ರೀಡಾಪಟುವನ್ನ ಹುರಿದುಂಬಿಸುವಂತಹ, ಪ್ರತಿಯೊಬ್ಬರನ್ನು ಕೂಡ ಗೌರವಿಸುವಂತಹ, ಪ್ರತಿಯೊಬ್ಬರನ್ನು ಕೂಡ ಸಮಾನವಾಗಿ ಕಾಣುವಂತಹ ಒಂದು ಅತ್ಯುತ್ತಮವಾದಂತಹ ಕ್ಷೇತ್ರವಾಗಿದೆ ಕ್ರೀಡಾ ಕ್ಷೇತ್ರ. ಆದ್ದರಿಂದ ಪ್ರತಿಯೊಂದು ಗ್ರಾಮಗಳಲ್ಲಿ ಕೂಡ ಇಂತಹ ಕ್ರೀಡಾ ಹಬ್ಬಗಳು ನಡೆಯುತ್ತಾ ಇರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ ಇದ್ದೇನೆ. ಅದರ ಜೊತೆಗೆ ವಿಷಾದ ಏನು ಅಂತ ಹೇಳಿದ್ರೆ ನಮ್ಮ ಯುವ ಸಮುದಾಯ ಅಥವಾ ಆಜಾದ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಇಂತಹ ಹಲವಾರು ಸಾವಿರಾರು ಕ್ಲಬ್ಗಳನ್ನ, ಕ್ರೀಡೆಯನ್ನ ಪ್ರೋತ್ಸಾಹಿಸುವಂತಹ ಸಂಸ್ಥೆಗಳನ್ನ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ಈ ಕ್ಲಬ್ನವರು ನಡೆಸುವಂತಹ ಪ್ರಯತ್ನ ಏನಿದೆ, ಕ್ರೀಡೆಯನ್ನ
ಬಹಳ ಉತ್ತಮ ಮಟ್ಟಕ್ಕೆ ನಾವು ಹೋಗಬೇಕು, ಅಥವಾ ಗ್ರಾಮೀಣ ಮಟ್ಟದ ಪ್ರತಿಭೆಗಳನ್ನ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಣುವಂತೆ ಆಗಬೇಕು ಅನ್ನುವಂತಹ ಅವರ ಪ್ರಯತ್ನಗಳಿಗೆ ಎಲ್ಲೋ ಒಂದ್ ಕಡೆ ನಮ್ಮ ವ್ಯವಸ್ಥೆ ಪೂರಕವಾಗಿ ನಿಲ್ತಾ ಇಲ್ಲ. ಬಹುಶಃ ನಮ್ಮ ರಾಷ್ಟ್ರೀಯ ಕಬಡ್ಡಿ ಪಟು ಆಗಿರ್ತಕ್ಕಂತಹ ಗೋಪಿನಾಥ್ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕುಶಲೋಪಚಾರಿ ಮಾತನಾಡುವಂತಹ ಸಂದರ್ಭದಲ್ಲಿ ನೆನಪಿಸಿದ್ರು. ಇಂತಹ ಬಹಳಷ್ಟು ಅದ್ದೂರಿಯ ಖರ್ಚುಗಳು ನಡೀತದೆ. ಆದ್ರೆ ಪ್ರತಿಭೆಗಳನ್ನ ಹುಡುಕಿ ಅವರನ್ನ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಕೊಂಡೋಗಿ ಅವರನ್ನ ಒಂದು ಅತ್ಯುತ್ತಮ ಕ್ರೀಡಾಪಟುವಾಗಿ ರೂಪಿಸುವಂತಹ ವ್ಯವಸ್ಥೆಯ ಕೊರತೆ ಇದೆ. ಮುಂದಿನ ದಿನಗಳಲ್ಲಿ ಆ ಕೊರತೆ ನಮ್ಮ ಪ್ರಯತ್ನದ ಫಲವಾಗಿ ನೀಗುವಂತಾಗ್ಲಿ. ಈ ವ್ಯವಸ್ಥೆ ಸಮಾಜದಲ್ಲಿರ್ತಕ್ಕಂತಹ ಈ ಒಂದು ಕ್ರೀಡೆಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶದ ಕ್ರೀಡಾಪಟುಗಳನ್ನ ಅತ್ಯುನ್ನತವಾದಂತಹ ಮಟ್ಟದಲ್ಲಿ ಕಾಣುವಂತೆ ನಮ್ಮ ಈ ಪ್ರಯತ್ನಗಳು ಯಶಸ್ವಿ ಆಗಲಿ ಅನ್ನುವಂತಹ ಸಂದೇಶದೊಂದಿಗೆ ನನಗೆ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಆಜಾದ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಹೃದಯಾಂತರಾಳದ ಕೃತಜ್ಞತೆಯನ್ನ ಸಮರ್ಪಿಸ್ತಾ ನನ್ನ ಮಾತನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಇಂಡಿಯಾ. ಧನ್ಯವಾದಗಳು ಸರ್. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನೆರೆದಂತಹ ಎಲ್ಲ ಕ್ರೀಡಾಪಟ್ಟಿಗೂ, ಕ್ರೀಡಾ ಅಭಿಮಾನಿಗಳಿಗೂ ಹಾಗೂ ನಾಡಿನ ಸಮಸ್ತ ಜನರಿಗೂ ಸ್ವಾಗತವನ್ನು ಕೊಡುತ್ತಾ ನನ್ನ ಸ್ವಾಗತ ಭಾಷಣ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು. ಅತ್ಯಂತ ತ್ವರಿತ ಕಾರ್ಯಕ್ರಮ. ರಿಯಾಜ್ ಪರಂಗಿಪೇಟೆ ಅವರಿಗೆ ಕೃತಜ್ಞತೆಗಳೊಂದಿಗೆ ನಾವು ಬೀಳ್ಕೊಡ್ತಾ ಇದ್ದೇವೆ. ಇನ್ನು ಮುಂದೆ ಬಂಧುಗಳ ವೇದಿಕೆಯಲ್ಲಿ ಒಂದು ಹಾಸನ ಅಥವಾ ಚೇರ್ ಖಾಲಿ ಇದೆ. ಆ ಚೇರ್ ಅಲ್ಲಿ ನಾವು ಸ್ವಾಗತಿಸುವಂತಹ ಓರ್ವೆ ಸಾಧಕಿ. ಕ್ರೀಡಾ ಕ್ಷೇತ್ರದಲ್ಲಿ ಬಾಲಕಿಯರ ಪಾತ್ರ ಮಹತ್ತರವಾಗಿರುವುದು. ನಮ್ಮ ಊರಲ್ಲಿ ಹುಟ್ಟಿ ಬೆಳೆದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತಹ ಓರ್ವೆ ಪ್ರತಿಭೆ, ಅದು ಯಾರು ಅಂತ ಕೇಳಿದ್ರೆ ಆಯಿಷಾ ಐಫಾ ಅವರನ್ನ ಈ ಸನ್ಮಾನ ಪೀಠಕ್ಕೆ ನಾವು ಅತ್ಯಂತ ಪ್ರೀತಿ ಆದರ ಪೂರ್ವಕವಾಗಿ ಸ್ವಾಗತಿಸುತ್ತಾ ಇದ್ದೇವೆ. ಆಯಿಷಾ ಐಫಾ ಅವರು ಆ ಪೀಠವನ್ನ ಏರಿಕೊಳ್ಳುವಂತೆ ಕೋರಿಕೆ. ಬಂಧುಗಳೇ, ಬೆಂಗಳೂರಿನಲ್ಲಿ ನಡೆದ 2024-25ನೇ ವರ್ಷದ 10ನೇ ರಾಜ್ಯ ಮಟ್ಟದ ಪೆಂಕಾಪ್ ಸಿಲತ್ ಕ್ರೀಡಾಕೂಟದಲ್ಲಿ ಪ್ರಥಮ ಸ್ಥಾನ, ಚಿನ್ನದ ಪದಕವನ್ನ ಪಡೆದಿರತಕ್ಕಂತಹ ನಮ್ಮ ಊರ ಹೆಮ್ಮೆ ಆಯಿಷಾ ಐಫಾ ಅವರನ್ನ ನಾವು ಗೌರವಿಸುವಂತಹ ಸಮಯ. ಅಪೇಕ್ಷಾ ಕರೆಂಗೆ ಮಾನನೀಯ सीताराम राम जी गंगावने इनको सम्मानित किया जाए और गोपीनाथ और सीताराम जी मिलकर इस सम्मान कार्यक्रम पेश किया जाए. Thirdly, congratulations honoring to the achiever gold medal in state level peacock competition in 2024-25 Aisha Aifa. धन्यवादಗಳು आयशा आइफा ಅವರೇ. अब प्रार्थना करेंगे कि माननीय सीताराम राम जी उस चेयर पर बिठाए जाएं जहां हम आदर करना चाहेंगे. अपेक्षा यह है कि आप वहां बैठिए. सो बंधुओं, दूर महाराष्ट्र से कर्नाटक और केरल की जो बॉर्डर है किन्या तलपाड़ी पर पहुंचे हैं उनके लिए और जोरदार तालियों किया जाए ताकि बहुत लंबे से इस धरती पर आकर चाहे आर्थिक सहयोग हो या फिर शारीरिक सहयोग, सीताराम जी को मैं तहे दिल से सभी को नाम से हम आजाद के नाम से फिर से धन्यवाद और शुभकामनाएं देना चाहूंगा. परत का अपन वंदन करीत आहोत माननीय श्रीराम साहेब आणि महाराष्ट्रातून इथे आलेले आहेत आणि आपल्यासाठी हा होणारे कार्यक्रम आपण इथे या मंचावर देत आहोत. परत एकदा कंग्रेचुलेशंस एंड नाउ आई रिक्वेस्टिंग माननीय सर आपके लिए अब 2 बात मंच पर. सर साहब एक मिनट सर. सो बंधुಗಳೇ,
ನಮ್ಮ ಗಡಿ ಪ್ರದೇಶದಲ್ಲಿ ಕಬಡ್ಡಿಯ ಸಾಧನೆಯನ್ನ ಮೆರೆದವರು ಅನೇಕ ಇದ್ದಾರೆ. ಅಂಥದ್ರಲ್ಲಿ ಜೂನಿಯರ್ ವಿಭಾಗದಿಂದಲೇ ಸೀನಿಯರ್ ವಿಭಾಗ, ಆಮೇಲೆ ನ್ಯಾಷನಲ್ ಆಗಿರ್ಲಿ, ಇದೀಗ ಕಳೆದ ಪ್ರೊ ಕಬಡ್ಡಿಯಲ್ಲಿ ತಮಿಳ್ ತಲೈವಾಸ್ ತಂಡಕ್ಕಾಗಿ ಆಡಿ ನಮ್ಮ ಗರಿಮೆಯನ್ನ ಹೆಚ್ಚಿಸಿದಂತಹ ಕಾಪಿಕಾಡ್ನ ನಮ್ಮೆಲ್ಲರ ಹೆಮ್ಮೆ ಸಾಯಿ ಪ್ರಸಾದ್ ರವರಿಗೆ ಸನ್ಮಾನ. ಸಾಯಿ ಪ್ರಸಾದ್ ರವರ ಗೈರು ಹಾಜರಿಯಲ್ಲಿ ಅವರ ತಂದೆಯವರಾದಂತಹ ಗೋಪಿನಾಥ್ ರವರಿಗೆ ಈ ಗೌರವ. ಆಜಾದ್ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತುಕೊಂಡು ಎಲ್ಲ ಮಾರ್ಗದರ್ಶಕಗಳನ್ನ ಕೊಡುವಂತಹ ಓರ್ವ ಶ್ರೇಷ್ಠ ಸಾಮಾಜಿಕ ಕ್ರೀಡಾ ಮುಂದಾಳು ಇದ್ರೆ ಅದು ನಮ್ಮ ಗೋಪಿನಾಥ್ ಕಾಪಿಕಾಡ್ ಎಂಬುದಾಗಿ ಬಹಳಷ್ಟು ಹೆಮ್ಮೆಯಿಂದ ಹೇಳ್ತಾ ಇದ್ದಾವೆ. ತಂದೆ ಮಗ, ಮಗನಿಗೆ ತಕ್ಕ ತಂದೆ, ತಂದೆಗೆ ತಕ್ಕ ಮಗ. ಇದೀಗ ಅಭಿನಂದನೆಗಳು ಗೋಪಿ ಅಣ್ಣ ಮತ್ತು ಸಾಯಿ ಪ್ರಸಾದ್. ಇದೀಗ ವೇದಿಕೆಯಲ್ಲಿ ಗೌರವದ ಒಂದು ಸ್ಮರಣಿಕೆ ಹಸ್ತಾಂತರ. ನಮ್ಮ ಪ್ರತಿ ಕಾರ್ಯಕ್ರಮ 10 ವರ್ಷಗಳಲ್ಲಿ ನಾನಾ ಕಾರ್ಯಕ್ರಮಗಳನ್ನು ನಾವು ಮಾಡುತ್ತಾ ಬಂದಿರುತ್ತೇವೆ. ಆ ಯಾವುದೇ ಕಾರ್ಯಕ್ರಮಕ್ಕೂ ಪೆಂಡಾಲ್, ಚಪ್ರದ ವ್ಯವಸ್ಥೆ ಆಗಿರಲಿ, ಹಾಸನಗಳ ವ್ಯವಸ್ಥೆ ಆಗಿರಲಿ, ಇನ್ನಿತರ ಎಲ್ಲ ವ್ಯವಸ್ಥೆಗಳಲ್ಲೂ ಕೂಡ ತಮ್ಮದೇ ಸಂಸ್ಥೆ ಎಂಬುದಾಗಿ ಮನದಲ್ಲಿಟ್ಟುಕೊಂಡು ಸಹಕಾರವನ್ನು ಕೊಡುವಂತಹ ಓರ್ವ ಶ್ರೇಷ್ಠ ನಮ್ಮ ಪ್ರೋತ್ಸಾಹಕ ಟಿ.ಎಂ. ಮೊಹಮ್ಮದ್ ಅವರನ್ನ ವೇದಿಕೆಯಲ್ಲಿ ನಾವು ಗೌರವಪೂರ್ವಕವಾಗಿ ಸ್ಮರಣಿಕೆಯನ್ನು ನೀಡಲಿದ್ದೇವೆ. ಟಿ.ಎಂ. ಮೊಹಮ್ಮದ್ ರವರು ದಯವಿಟ್ಟು ವೇದಿಕೆ ಬಂದು ಇದನ್ನು ಸ್ವೀಕರಿಸುವಂತೆ ಕೋರಿಕೆ. ಧನ್ಯವಾದಗಳು ಟಿ.ಎಂ. ಮೊಹಮ್ಮದ್ रवरे। अब हम स्वागत करेंगे माननीय सीताराम रामजी गंगावने। इस कार्यक्रम के बारे में आपके 2 शब्द के लिए हम इंतजार हैं। जिससे पहले कि दोनों टीम मैदान पर आना चाहिए। कूल बॉयज और न्यू स्टार कीनिया, फाइनल कॉल। भारत देश के लिए हिंदी में चलेगा ना। जिस महापुरुषों ने अपना बलिदान दिया, जिस महामाताओं ने जिस बलिदान दिया है, उनको मैं पहले नमन करता हूँ। स्टेज पे बैठे सारे अतिथि को मैं नमस्कार करता हूँ। जितना आपका भाषा मेरे को आता नहीं तो हिंदी में मैं बोलूँगा। मेरे को मालूम नहीं था कि कर्नाटक के लोग इतना प्यार करते हैं महाराष्ट्र पे, लेकिन आज हमारे आसिफ भाई लोनावड़ा इनके साथ में जब यहाँ पे इस मंच पर कबड्डी के स्पोर्ट्स के दौरान आने के बाद मालूम पड़ा कि कर्नाटक के लोग बहुत प्यार करते हैं महाराष्ट्र पे। दिल को रुलाने वाली बात हुई, आंखों से पानी आया कि आपका प्यार इतना मिला कि मैं जिंदगी में कभी भूल नहीं सकता हूँ। भीम आर्मी भारत एकता मिशन में काम करते समय कोई जात पात धर्म नहीं देखा जाता है, उसी तरह स्पोर्ट्स में भी कोई जात धर्म नहीं देखा जाता। और इसी तरीके से अगर भारत देश चलेगा तो यहाँ पर हम सब मिलजुल के रहेंगे। इस वर्ल्ड में अपने को भारत देश को अलग अलग रूप से पहचाना जाता है। स्पोर्ट्स का काम आजाद स्पोर्ट एंड आर्ट्स क्लब जो कर रहा है बहुत ही अच्छा काम है। मैं उनको भी मंगल कामना देना चाहता हूं कि ये काम अच्छा करे और इसमें और बढ़ाए। हर साल मैं आने की कोशिश करूंगा, क्योंकि मैं बहुत तहे दिल से गहर गया कि इतना प्यार करने वाले कर्नाटक में लोग हैं। हम क्यों बोले कर्नाटक, हम क्यों बोले महाराष्ट्र, हम क्यों बोले पंजाब? हम बोलेंगे हम प्रथम इंडिया भारतीय, अंतिम भारतीय है। ना हमारे पास जात है ना धर्म है, क्योंकि हम स्पोर्ट्स ग्राउंड पे जब आते हैं तो किसी की जात पहचानी नहीं जाती या किसी का धर्म पूछा नहीं जाता है। जब हम एक मिनट से भीड़ दे काम खेलने के लिए तो जात पात भूल के काम करते हैं। इसी तरह इस देश में सभी लोगों ने स्पोर्ट्स की तरह रहना चाहिए। कोई किसी के जात या कोई किसी धर्म
यहाँ पे नहीं निकालना चाहिए। यही मैं इस शुभ अवसर पर बोलता हूं और आए हुए सभी टीम को मंगल कामना देता हूं। खेल हार जीत होता है, जीतने वाले ने भी बहुत गुरूर नहीं करना चाहिए और हारने वाले ने भी नाराज नहीं होना चाहिए। इस साल ने अगले साल खेल में ये होता रहता है। मैं स्कूल में इंटर स्कूल स्टेट टूर्नामेंट कबड्डी का खेल चुका हूँ, दोनों हाथ फ्रैक्चर हैं। ऐसे काम में भी मैंने इंटर स्कूल इंटरनेशनल कबड्डी नेशनल कबड्डी खेली है। इंटरनेशनल नहीं खेल चुका क्योंकि मेरी परिस्थिति उतनी नहीं थी, तो उसके मुताबिक स्कूल छोड़नी पड़ी और फिर आगे का स्पोर्ट्स बंद हुआ। लेकिन मेरे को कभी पता नहीं था कि कर्नाटक में जाके मैं कबड्डी की टूर्नामेंट का उद्घाटन करूंगा। ये सब हुआ हमारे आसिफ भाई लोनावड़ा और एक आशिक बोल के लड़का है यहाँ पे, उसी के वजह से हुआ। क्योंकि मैं मंत्रालय में जाता हूँ तो आने के समय इनके लोनावड़े के दुकान पे रुकता था, पानी पीता था, चाय पीता था। उनके वजह से आशिक की पहचान हुई, फिर आसिर की हो गई, फिर लास्ट में आसिफ भाई की हुई। इन्होंने इतना प्यार दिया वहां पे भी। मैं बोला चलो मैं आपके यहाँ पे आता हूँ, तो मेरे को ऐसा नहीं लगा कि मैं कर्नाटक में हूँ। मैं आज भी लगता है मैं महाराष्ट्र में मेरे घर में हूँ। आप लोगों का इतना प्यार देखने के बाद मैं महाराष्ट्र में हर जगह में, हर जिले में जहां जहां पे अन्याय होता है वहां पे मैं चले जाता हूं। वहां पे उनको न्याय देने का काम मैं करता हूं। और कुछ लोग पशु के दिन मेरे को इसका इनविटेशन देने के लिए आए थे, उनको मिलने के बाद भी बहुत अच्छा लगा। और ये जो खेल है इसी तरह इस भारत देश में हम लोग रहना चाहिए, खेल के माफिक रहना चाहिए। यही मैं इस कार्यक्रम के दौरान बोलना चाहता हूं। और ये कबड्डी टूर्नामेंट को मेरी मंगल कामना देता हूं, आजाद स्पोर्ट्स क्लब को मंगल कामना देता हूं। सभी मान्यवरों को नमस्कार करके जय भीम, जय संविधान, जय भारत। गंगावानंद साहेबांना आपण विनंती करता आहेत मराठीमध्ये दोन शब्द आपण विनंती करतायत आपल्यासाठी। सर्व स्टेजवरील लोकांना माझा नमस्कार। अतिशय सुंदर असा हा कबड्डीच्या सामन्याचा उद्घाटनाचा आज दिवस हा माझ्या आयुष्यातील अविस्मरणीय क्षण म्हणून मी लिहून ठेवणार आहे। आणि कर्नाटकचे लोक, प्रॉपर कर्नाटकचे लोक महाराष्ट्रावर एवढं प्रेम करतात हे मी तिथं ठणकावून सांगणार आहे प्रत्येक स्टेजवर, की कर्नाटक हा कर्नाटक नाही तर तो महाराष्ट्राचा आहे असं मला वाटतंय। कारण मला माहित नव्हतं की कर्नाटकचे लोक महाराष्ट्रावर इतकं चांगलं प्रेम करतात। हे मी तुमच्याकडे आल्यानंतर 4 दिवसात इथं फिरल्यानंतर जाणवलं की कर्नाटकचे लोक किती आदबीनं बोलतात। आदबीनं म्हणजे अगदी मन मिळावूपणानं बोलतात। मी कर्नाटकच्या सगळ्या लोकांना भी मंगल कामना देतो। अशीच भावना आपण महाराष्ट्र आणि कर्नाटकने ठेवावी ही विनंती करतो। जय भीम, जय संविधान, जय भारत। अभिनंदन ಶಿವರಾಮ ರಾಮ್ಜಿ ಗಂಗಾವನೆ ಸಾಹೇಬಾನ। ಸೊ ಕಾರ್ಯಕ್ರಮದಲ್ಲಿ ಮುಂದೆ ಕಿನ್ಯಾ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಫಯಾಜ್ ರವರು ನಮ್ಮ ಈ ಉದ್ಘಾಟನಾ ಸಮಾರಂಭದಲ್ಲಿ ಜೊತೆ ಸೇರಿಕೊಳ್ಳುತ್ತಾ ಇದ್ದಾರೆ। ಅವರನ್ನು ವೇದಿಕೆಗೆ ಸ್ವಾಗತಿಸುತ್ತಾ ಸ್ಮರಣಿಕೆಯೊಂದಿಗೆ ಫಾರೂಕ್ ಕೆಎಂ ಸ್ವಾಗತಿಸುವಂತೆ। ಗ್ರಾಮ ಪಂಚಾಯತ್ ಸದಸ್ಯರಿಗೆ ಪ್ರೀತಿಯ ಸ್ವಾಗತವನ್ನ ಕೋರುತ್ತಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಇನ್ನು ಮುಂದಿನ ಅತಿಥಿಗಳಿಗೆ ಸಮಯ ವಿಳಂಬವಾದುದರಿಂದ ಕೇವಲ 2 ನಿಮಿಷಗಳ ಸಮಯವನ್ನು ನಾವು ಕೊಡ್ತೇವೆ, ಕ್ಷಮೆ ಇರಲಿ ಎಂಬುದಾಗಿ ಅಪೇಕ್ಷೆ ಪಡುತ್ತಾ ಮುಂದೆ ಬಂಧುಗಳೇ, ಕಬಡ್ಡಿಯನ್ನ ಬೆಳೆಸುವಂತಹ ಕಬಡ್ಡಿಗಾಗಿಯೇ ಸಮರ್ಪಣಿತ ಜೀವ ಯಾರು ಅಂತ ಕೇಳಿದ್ರೆ ಅದು ನಮ್ಮೆಲ್ಲರ ರಾಷ್ಟ್ರೀಯ ಕಬಡ್ಡಿ ಪಟು ನಮ್ಮ ಗೋಪಿ ಅಣ್ಣ। ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಆದಾಸ್ ಸಂಸ್ಥೆಗೆ ಆರಂಭದಿಂದಲೂ 10 ವರ್ಷಗಳ ಕಾಲ ನಿರಂತರವಾಗಿ ಎಲ್ಲಾ ಸಲಹೆ ಸೂಚನೆಗಳನ್ನ ಕೊಡುವಂತ ಓರ್ವ ದೊಡ್ಡ ಅಣ್ಣ ಅದು ಗೋಪಿ ಅಣ್ಣ ಅವರಿಂದ ಮಾತು।
ಆರಾಧ್ಯ ತಾಯಿ ಶ್ರೀ ಉಮಾಮಹೇಶ್ವರಿಯ ಪಾದಚರಣ ಕಮಲಗಳಿಗೆ ವಂದಿಸುತ್ತಾ, ವೇದಿಕೆಯಲ್ಲಿರುವ ನನ್ನ ಎಲ್ಲ ಹಿರಿಯ ಕಿರಿಯ ಗಣ್ಯರಿಗೆ ವಂದಿಸುತ್ತಾ, ಆಜಾದ್ ಕಿನ್ಯಾ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಇದರ 10ನೇ ವಾರ್ಷಿಕೋತ್ಸವದ ಅಂಗವಾಗಿ ಕ್ರಿಕೆಟ್ ಟೂರ್ನಮೆಂಟ್ ಹಾಗೂ ಇವತ್ತು ಉಳ್ಳಾಲ ತಾಲೂಕು ಮಟ್ಟದ ಒಂದು ಕಬಡ್ಡಿ ಪಂದ್ಯಾಕೂಟ ನಡೆಯಲಿದೆ. ಇದೊಂದು ತಾಲೂಕು ಮಟ್ಟದ ಕಬಡ್ಡಿ ಕೂಡ ಎಂದು ನಮಗೆ ಕಾಣುವಾಗ ಒಂದು ರಾಷ್ಟ್ರೀಯ ಪಂದ್ಯಾಕೂಟದ ಹಾಗೆ ವ್ಯವಸ್ಥೆಯನ್ನು ಮಾಡಿದ್ದೀರಿ. ಇದು ನಮಗೆ ಹೆಮ್ಮೆಯ ವಿಷಯ. ಒಂದು ಕಾಣುವಾಗಲೇ ಒಂದು ರಾಷ್ಟ್ರೀಯ ಪಂದ್ಯಾಕೂಟ ಇಲ್ಲಿ ನಡೆಯುವಂತಹ ಒಂದು ವಿಜೃಂಭಣೆಯ ಒಂದು ಸಂದೇಶವನ್ನು ನೀವು ಸಾರುವ ರೀತಿ ಇದೆ. ನನಗೂ ಈ ಆಜಾದ್ ಕ್ರೀಡಾ ಸಂಸ್ಥೆಗೂ ಬಹಳ ಒಂದು ಬಾಂಧವ್ಯ ಇದೆ. ಕಾರಣ ಕಬಡ್ಡಿಯಿಂದ ಸ್ವಲ್ಪ ಕಷ್ಟ ಅನುಭವಿಸುವಾಗ ನನಗೆ ಬೆನ್ನೆಲುಬಾಗಿ ನಿಂತದು ಮೊಹಮ್ಮದ್ ಇಸ್ಮಾಯಿಲ್ ಹಾಗೂ ಆಜಾದ್ ತಂಡ. ಅದು ನಾನು ನನ್ನ ಕೊನೆಯ ಉಸಿರಿನವರೆಗೆ ಮರೆಯುವುದಿಲ್ಲ ಎಂಬ ಮಾತನ್ನು ನಾನು ಹೇಳ್ತಿದ್ದೇನೆ. ಈಗಲೂ ಕೂಡ ನನ್ನ ಸ್ವಂತ ಒಂದು ಸಹೋದರನಾಗಿ ಯಾವ ಕೆಲಸ ಕಾರ್ಯಕ್ಕೂ ನನ್ನೊಟ್ಟಿಗೆ ಮೊಹಮ್ಮದ್ ಇಸ್ಮಾಯಿಲ್ ಇದ್ದಾನೆ, ಹಾಗೆ ಆಜಾದ್ ಕಿನ್ಯಾ ಕೂಡ ಇದೆ. ಆದರೆ ಒಂದು ಬೇಸರದ ಸಂಗತಿ ಈ ಸಂದರ್ಭದಲ್ಲಿ ನಾನು ಹೇಳುವುದಂದ್ರೆ, ಈ ಕಿನ್ಯಾ ಗ್ರಾಮದಲ್ಲಿ ಎಷ್ಟೋ ಮಕ್ಕಳು ಆಜಾದ್ ಕಿನ್ಯಾ ಸ್ಪೋರ್ಟ್ಸ್ ಕ್ಲಬ್ ಅಲ್ಲಿ ತುಂಬಾ ಮಕ್ಕಳು ಆಡಿದ್ದಾರೆ, ಒಳ್ಳೊಳ್ಳೆ ಕ್ರೀಡಾಪಟುಗಳು ಇದ್ರು. ಆದರೆ ಅವರಿಗೆ ಪ್ರಾಪರ್ ಟ್ರೈನಿಂಗ್ ಸಿಕ್ಕದ ಕಾರಣ ನನ್ನ ಒಂದು ಅನಿಸಿಕೆ ಇದು, ಎಲ್ಲಿಗೋ ಮುಟ್ಟಬೇಕಿತ್ತು ಈ ತಂಡ. ಆಜಾದ್ ಕಿನ್ಯಾ ಎಂಬ ಕಬಡ್ಡಿ ತಂಡ ಈಗ ನಮ್ಮ ಉಳ್ಳಾಲ ತಾಲೂಕಿನಲ್ಲಿ ತುಂಬಾ ಕಬಡ್ಡಿ ತಂಡಗಳುಂಟು. ಅದೇ ರೀತಿ ಅದು ಟಾಪ್ ಲೆವೆಲ್ಗೆ, ಡಿಸ್ಟಿಕ್ಕಿನ ಟಾಪ್ ಲೆವೆಲ್ಗೆ ಮುಟ್ಟಬೇಕಿತ್ತು. ಆದರೆ ಅದರ ಬಗ್ಗೆ ಯಾರು ಚಿಂತಿಸಲಿಲ್ಲ. ಹಿರಿಯರಿರ್ಬೋದು, ಕಿರಿಯರಿರ್ಬೋದು, ಅವರ ಆಟಗಾರರ ಬಗ್ಗೆ ಯಾರು ಚಿಂತಿಸಲಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಅದು ಹಾಗೆ ಆಗಬಾರ್ದು. ಇಲ್ಲಿಯ ಕೆರೆಯ ಒಳಗಿರುವ ಕಪ್ಪೆ ಆಗಬಾರ್ದು, ಅದು ಹೊರಗೆ ಬರಬೇಕು. ಸಮಾಜಕ್ಕೆ, ನಮ್ಮ ರಾಜ್ಯ ಜಿಲ್ಲಾ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ಆಡುವಂತ ಪ್ರತಿಭೆಗಳು ಇಲ್ಲಿ ಇತ್ತು. ಆದ್ರೆ ಅದಕ್ಕೆ ಬೇಕಾದಂತ ಒಂದು ಪೂರಕ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ನಮ್ಗೆ ಸಾಧ್ಯ ಆಗ್ಲಿಲ್ಲ ಅಂತೇಳಿ ನಾನು ಗ್ರಹಿಸ್ತೇನೆ ಈ ಸಂದರ್ಭದಲ್ಲಿ. ಕಾರಣ ಖಂಡಿತ ಕಷ್ಟಪಟ್ಟರೆ ಇಲ್ಲಿಯ ಮಕ್ಕಳು ಎಲ್ಲಿಗೂ ಮುಟ್ಟಬಹುದು. ಅದು ನನ್ನ ಅನುಭವದಿಂದ ಆದ ಮಾತು. ತುಂಬಾ ಮಕ್ಕಳು ಇಂಜುರಿ ಆಗಿದ್ದಾರೆ ಇಲ್ಲಿ. ಒಂದು ಮಗು, ಆಗ ನಾನು ಮಾತಾಡುವಾಗ ಒಂದು ಮಗು ಕಾಲಿಗೆ ಇಂಜುರಿ ಆಗಿತ್ತು, ಲಿಗ್ಮೆಂಟ್. ಒಳ್ಳೆ ಪ್ಲೇಯರ್ ಅವ, ನಾನು ನೋಡಿದೆ, ನನ್ನ ಆಟಗಾರ. ಅಂತ ಮಕ್ಕಳೆಲ್ಲ ಇದ್ದಾವ ಕಾರಣ. ಆದ್ರೆ ಅದಕ್ಕೆ ಪೂರಕ ವಾತಾವರಣ ಮುಂದಿನ ದಿನಗಳಲ್ಲಿ ಆದದ್ದಾಯಿತು. ನಾನು ಈಗಾಗಲೇ ಮಾತಾಡಿದ್ದೇನೆ, ಇವರ ಪ್ರೆಸಿಡೆಂಟ್ ಸೆಕ್ರೆಟರಿ ಹತ್ರ ಮಾತಾಡಿದ್ದೇನೆ. ಅದಕ್ಕಿಂತ ಒಂದು ಒಳ್ಳೆಯ 2 ಮಕ್ಕಳನ್ನು, ಒಳ್ಳೆಯ ಬುದ್ಧಿವಂತಿಕೆಯ ಒಂದು 2 ಮಕ್ಕಳನ್ನು ನನ್ನ ಅಕಾಡೆಮಿಗೆ ಕಳುಹಿಸಿ, ಆ ಅಕಾಡೆಮಿಯಿಂದ ಆ ಮಕ್ಕಳನ್ನು ಒಂದು ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟಕ್ಕೆ ನಾನು ಕೊಂಡೊಯ್ಯುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಖಂಡಿತ ಭರವಸೆ ನೀಡ್ತೇನೆ. ಅವರು ನಮ್ಮ ಸಂಸ್ಥೆಯ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ, ಅದಕ್ಕೆ ಬಾಧ್ಯತೆಯಿಂದ ಅವರು ನಿಮ್ಮ ಕ್ಲಬ್ ಟೀಮ್ ಇರುವಾಗ ಆಡ್ಲಿ, ನನಗೆ ಯಾವುದೇ ತೊಂದರೆ ಇಲ್ಲ. ಬಟ್ ಇಲ್ಲಿ ಒಂದು ಮಗು ಒಂದು ರಾಷ್ಟ್ರ ಮಟ್ಟಕ್ಕೆ, ಯೂನಿವರ್ಸಿಟಿ ಆಗಲಿ, ಓಪನ್ ಆಗಲಿ, ಅಲ್ಲಿಗೆ ಮುಟ್ಟುವಂತ ಒಂದು ಪ್ರಯತ್ನವನ್ನು ನಾನು ಖಂಡಿತ ಈ ವರ್ಷ, ಯಾಕಂದ್ರೆ ನನಗೆ ಅಷ್ಟು ಬಾಂಧವ್ಯ ಇದೆ, ನನಗೆ ದುಃಖ ಕೂಡ ಇದೆ. ಇದು ನಾನು ತುಂಬಾ ಸಲ ನಮ್ಮ ಮೊಹಮ್ಮದ್ ಇಸ್ಮಾಯಿಲ್ ಹತ್ರ ಮಾತಾಡಿದ್ದೇನೆ. ನೀನು ಯಾಕೆ ಇಲ್ಲಿಯೇ ಇಡ್ತೀವಿ, ಒಂದು ಮಗಳನ್ನು ಮೇಲೆ ತರುವಂತ ಒಂದು ವ್ಯವಸ್ಥೆಯಲ್ಲಿ ಇಷ್ಟು ದೊಡ್ಡ ನಿಮ್ಮ ಒಂದು ಈ ಸಂಸ್ಥೆಯ ಒಂದು ಸದಸ್ಯರಿದ್ದಾರೆ, ಅಥವಾ 200 ಮಕ್ಕಳು ಸದಸ್ಯರಿದ್ದಾರೆ, ಇಷ್ಟೆಲ್ಲ ಸದಸ್ಯ ಶಕ್ತಿ ಸಾಮರ್ಥ್ಯ ಇದೆ ಇದಕ್ಕೆ. ಇಲ್ಲಿ ಒಂದು ಮಕ್ಕಳನ್ನು ರಾಷ್ಟ್ರ ಮಟ್ಟಕ್ಕೆ ಅಲ್ಲ ಅಂತಾರಾಷ್ಟ್ರ ಮಟ್ಟಕ್ಕೆ ಒಂದು ಕೊಂಡೊಯ್ಯುವಂತ ಸಾಮರ್ಥ್ಯ ಇರುವಂತ ಸಂಸ್ಥೆ. ಇಲ್ಲಿಂದ ಒಂದು ಮಗು ಬರಬೇಕು, ಖಂಡಿತ ಅದು ಮುಂದಿನ ದಿನಗಳಲ್ಲಿ ಆಗ್ತದೆ. ನನ್ನ ಖಂಡಿತ ಉಮಾಮಹೇಶ್ವರಿ ಅಕಾಡೆಮಿಯಿಂದ ಸಹಕಾರದಿಂದ ನಾನು ಅದಕ್ಕೆ ಬೆಂಬಲ ಕೊಟ್ಟು ಆ ಮಗುವನ್ನು ಬೆಳೆಸ್ತೇನೆ ಎಂಬ ಭರವಸೆ ನೀಡ್ತಾ, ನನಗೆ ಈ 2 ಮಾತಾಡಲು ಅವಕಾಶ ಕೊಟ್ಟ ಎಲ್ಲ ಈ ಆಜಾದ್ ಕಿನ್ಯಾ ಸ್ಪೋರ್ಟ್ಸ್ ಕ್ಲಬ್ ಪದಾಧಿಕಾರಿಗಳಿಗೂ ವಂದನೆ ಸಲ್ಲಿಸುತ್ತಾ ನಾನು 2 ಮಾತು ನಿಲ್ತೇನೆ. ಜೈ ಹಿಂದ್, ಜೈ ಭಾರತ್. ಪಾತ್ರ ಸುಮಾರು ವಿಷಯರುಂಡು ಅಂಡ ಪೊರ್ತುನು ಅರ್ಥ ಮಲ್ತೊಂದು ಗೋಪಿಯಣ್ಣ ಚುಟುಕು ಮಲ್ದೇರು ಸೊಲ್ಮೆ ಸಂದಾಯ್ತ ಮಲ್ತೊಂದು ನನ್ನ ದುಂಬತ್ತಾದು. ಮುಂದಿನ ಅತಿಥಿಗಳ ನುಡಿಗೆ ಮೊದಲಾಗಿ ಅಂಕಣಕ್ಕೆ ನ್ಯೂ ಸ್ಟಾರ್ ಕಿನ್ಯಾ ಮತ್ತು ಕೂಲ್ ಬಾಯ್ಸ್ ತಂಡಗಳು ಪ್ರವೇಶವನ್ನ ಮಾಡುವಂತೆ ಕಳೆದ 1 ಗಂಟೆಗಳಿಂದ ಕರೀತಾ ಇದ್ದಾನೆ. ದಯವಿಟ್ಟು ಅಂಕಣ ಪ್ರವೇಶ ಮಾಡುವಂತೆ ಕೋರಿಕೆ. ಕೂಲ್ ಬಾಯ್ಸ್ ಮತ್ತು ನ್ಯೂ ಸ್ಟಾರ್. ಈ ನಡುವೆ ನಮ್ಮ ಕಿನ್ಯಾ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾಗಿರುವಂತಹ ಈ ಕಾರ್ಯಕ್ರಮದ ಅತಿಥಿಗಳಲ್ಲಿ ಒಬ್ಬರಾಗಿರುವಂತಹ ಫಾರೂಕ್ ಕಿನ್ಯಾ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಚುಟುಕಾಗಿ 2 ಮಾತು. ಆಜಾದ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ದಶವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಗಣ್ಯ ಉಪಸ್ಥಿತರಿರುವಂತಹ ಎಲ್ಲ ನನ್ನ ಅತಿಥಿಗಳೇ, ಅದರಲ್ಲಿ ಪ್ರತ್ಯೇಕವಾಗಿ ಇವತ್ತಿನ ಕಾರ್ಯಕ್ರಮದ ಐಕಾನ್ ಆಗಿ ಬಂದಂತಹ ನನ್ನ ನೆಚ್ಚಿನ ಆತ್ಮೀಯರು ಆಗಿರುವಂತಹ ಸೀತಾರಾಮ್ ರಾಮ್ಜಿ
ಪ್ರದೇಶ ಪ್ರೆಸಿಡೆಂಟ್ ಮಹಾರಾಷ್ಟ್ರ ಭೀಮ್ ಆರ್ಮಿ ಅವರಿಗೆ ನಾನು ಕಿನ್ಯ ಗ್ರಾಮ ಪಂಚಾಯತ್ ಪರವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ. ಪ್ರತ್ಯೇಕವಾಗಿ ಹೇಳುವುದಾದರೆ ಇವತ್ತು ಇದೊಂದು ನಾಡಿನ ಹಬ್ಬ, ಸಡಗರದ ಸಂಭ್ರಮವಾಗಿ ಬಿಟ್ಟಿದೆ. ವಿಶೇಷವಾಗಿ ಈಗಾಗಲೇ ನಮ್ಮ ಗೋಪಿನಾಥ್ ಸರ್ ಅವರು ಹೇಳಿದ್ದಾರೆ, ಉತ್ತಮ ಕ್ರೀಡಾಪಟುವನ್ನು ನೀಡಿದರೆ ಖಂಡಿತವಾಗಿಯೂ ರಾಷ್ಟ್ರ ಮಟ್ಟಕ್ಕೆ ಬೆಳೆಸುವಲು ನಾನು ಸಹಕಾರಿಯಾಗ್ತೇನೆ. ಖಂಡಿತವಾಗಿಯೂ ಇದಕ್ಕೆ ಎಲ್ಲ ರೀತಿಯ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿ ಎಲ್ಲ ಸಹಕಾರ ನಮ್ಮ ಗ್ರಾಮ ಪಂಚಾಯತಿಂದ ಸಿಗುತ್ತೇವೆ, ನಾವು ಟ್ರೈ ಮಾಡ್ತೇವೆ ಅಂತ ಹೇಳಿಕೊಳ್ತಾ ಇದ್ದೇನೆ. ಇದರಲ್ಲಿ ಇವತ್ತು ಬರುವಂತಹ ಎಲ್ಲ ನಮ್ಮ ಕ್ರೀಡಾಪಟುಗಳಿಗೂ ಭಾಗವಹಿಸುವಂತಹ ಎಲ್ಲ ಕ್ರೀಡಾಪಟುಗಳಿಗೂ ಶುಭವನ್ನು ಹಾರೈಸ್ತಾ ನನ್ನೊಂದು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮಕ್ಕೆ ಚುಟುಕಿನ ಮಾತುಗಳೊಂದಿಗೆ ಶುಭಕಾಮನೆಗಳನ್ನು ಅರ್ಪಿಸಿದಂತಹ ಫಾರೂಕಿನಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನೋಡಿ, ಕ್ರಿಕೆಟ್ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಮಲ್ಲಪಡುಪು ವಾರಿಯರ್ಸ್ ಮತ್ತು BS ವಾರಿಯರ್ಸ್ ಈ ತಂಡಗಳ ಆಟಗಾರರೆಲ್ಲ ವೇದಿಕೆಯ ಮುಂಭಾಗದಲ್ಲಿ ಇರುವಂತೆ ಸೂಚನೆಯ ತರುವಾಯ ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾಗಿರತಕ್ಕಂಥ ಸಿರಾಜ್ ಕಿನ್ನಿ ಅವರಿಂದ ಚುಟುಕಿದ ಮಾತು. ಆಜಾದ್ ಸ್ಪೋರ್ಟ್ಸ್ ಕ್ಲಬ್ ಇದರ 10ನೇ ವಾರ್ಷಿಕೋತ್ಸವ ಉಪಸ್ಥಿತಿಯ ಎಲ್ಲ ಗಣ್ಯರೇ, ಇವತ್ತು ನಮಗೆ ಬಹಳ ಹೆಮ್ಮೆಯ ವಿಷಯವೆಂದೆಂದರೆ ನಮ್ಮ ಈ ಗ್ರಾಮದಲ್ಲಿರುವ ಒಂದು ಸಂಸ್ಥೆಯು 10 ವರ್ಷಕ್ಕೆ ಕಾಲಿಟ್ಟಿದೆ. ಅದಕ್ಕೆ ಈ ಸಂಸ್ಥೆಯ ಅಧ್ಯಕ್ಷರು ಮತ್ತು ಸದಸ್ಯರ ಸತ ಪ್ರಯತ್ನವನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಯಾಕಂದರೆ ಒಂದು ಸಂಸ್ಥೆ 10 ವರ್ಷ ಕಾಲಿಡುವುದು ಅಂತ ಹೇಳಿದರೆ ಅದು ಬಹಳ ಹೆಮ್ಮೆಯ ಸಂಗತಿಯಾಗಿರ್ತದೆ. ಕ್ರೀಡಾ ಕ್ಷೇತ್ರದಲ್ಲಿ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ನೀವು ನಿಮ್ಮ ಸೇವೆಯನ್ನು ತೊಡಗಿಸುವುದು ನಮ್ಮೆಲ್ಲರ ಗಮನದಲ್ಲಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರಾದ ಜಲೀಲ್ನವರು ಕೆಲವೊಂದು ಬೇಡಿಕೆಗಳು ನಮ್ಮ ಹತ್ರ ಇಟ್ಟಿದ್ದಾರೆ. ಖಂಡಿತವಾಗಿಯೂ ಶಾಸಕರ ಮುಖಾಂತರ ನಿಮ್ಮೆಲ್ಲ ಬೇಡಿಕೆಗಳನ್ನು ಪೂರೈಸಿ ಮತ್ತು ನೀವು ನಿಮ್ಮ ಸಂಸ್ಥೆಯಿಂದಲೇ 1-2 ನಮ್ಮ ಕಿನ್ಯ ಗ್ರಾಮದ ಮಕ್ಕಳನ್ನು ರಾಷ್ಟ್ರೀಯ ಮಟ್ಟದ ಕಬಡ್ಡಿ ಪಂದ್ಯಾಟಕ್ಕೆ ತರುವಲ್ಲಿ ಯಶಸ್ವಿಯಾಗ್ತೀರಿ ಅಂತ ಹೇಳಿ ಹಾರೈಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸಿರಾಜ್ ರವರೇ. ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಜಿಲ್ಲಾ KDP ಸದಸ್ಯರಾಗಿರುವಂತಹ ಹಮೀದ್ ಕಿನ್ನಿ ಅವರಿಂದ ಚುಟುಕಿನ ನುಡಿ. ವೇದಿಕೆ ಮೇಲಿರುವ ಎಲ್ಲ ಗೋಪಿನಾಥ್ ಅವರ ಹಾಗೂ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ರಾಜಕೀಯ ಸಾಮಾಜಿಕ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಕಬಡ್ಡಿ ಪಟುಗಳೇ, ಕಬಡ್ಡಿ ಪ್ರೇಮಿಗಳೇ, ಮಾತನಾಡುವ ಸಮಯವೆಲ್ಲ ತಾವೆಲ್ಲರೂ ತವಕದಲ್ಲಿರುವುದು ಕಬಡ್ಡಿ ಟೂರ್ನಿಮೆಂಟನ್ನು ನೋಡಲು. ಆದರೆ ಸಮಾರಂಭದಲ್ಲಿ 1-2 ಕಬಡ್ಡಿ ವಿಷಯಗಳ ಬಗ್ಗೆ ಮಾತನಾಡಿ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇವತ್ತು ಈಗಾಗಲೇ ಗೋಪಿನಾಥ್ರವರು ಹೇಳಿದರು, ಕಿನ್ಯ ಪರಿಸರ ಹೇಳಿದರೆ ಕಬಡ್ಡಿಗೆ ಉತ್ತಮ ವಾತಾವರಣ ಮತ್ತು ಕಬಡ್ಡಿ ಪಟುಗಳನ್ನು ತಯಾರು ಮಾಡುವಂತಹ ಒಂದು ಗ್ರಾಮವಾಗಿದೆ. ಹಾಗೂ ಆಸುಪಾಸಿನಲ್ಲಿ ಕಬಡ್ಡಿಗೆ ಬೇಕಾದ ಎಲ್ಲ ಪ್ರೋತ್ಸಾಹಗಳಿವೆ. ಮುಂದಿನ ದಿನಗಳಲ್ಲಿ ನೀವು 2 ಮಕ್ಕಳನ್ನು ಕೊಟ್ಟರೆ ನಾನು ಅಕಾಡೆಮಿ ಮೂಲಕ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಆಟಗಾರರಾಗಿ ತಯಾರು ಮಾಡುತ್ತೇನೆ ಎಂಬ ಒಳ್ಳೆಯ ಮಾತುಗಳನ್ನಾಡಿದ್ದೀರಿ. ಈ ಗ್ರಾಮದಲ್ಲಿ ಆಜಾದ್ ಸ್ಪೋರ್ಟ್ಸ್ ಕ್ಲಬ್, ಅದೇ ರೀತಿ ಮೊದಲು ಕಿನ್ಯ ಸ್ಪೋರ್ಟ್ಸ್ ಕ್ಲಬ್ ಕಿನ್ಯ ಇತ್ತು. ತಾವು ಆಡುತ್ತೀರಿ, 5 ವರ್ಷ 6 ವರ್ಷ 10 ವರ್ಷ ಆಡುತ್ತೀರಿ. ಆಡುವುದರ ಜೊತೆಗೆ ನಷ್ಟು ಬರುವ ಮಕ್ಕಳನ್ನು ತಯಾರು ಮಾಡಬೇಕು. ತಾವು ವಿದೇಶಕ್ಕೆ ಹೋಗ್ತೀರಿ, ವ್ಯಾಪಾರವನ್ನು ಹುಡುಕಿಕೊಂಡು ಹೋಗ್ತೀರಿ, ವಹಿವಾಟನ್ನು ಹುಡುಕಿಕೊಂಡು ಹೋಗ್ತೀರಿ. ಆವಾಗ ಆ ಆಟ ಅಲ್ಲಿಗೆ ಮುಗಿಯಬಾರದು. ನಮ್ಮ ನಂತರ ಬರುವಂತಹ ಮಕ್ಕಳಿಗೆ ನಾವು ತಯಾರು ಮಾಡುವಂತಹ ಜವಾಬ್ದಾರಿ ನಮ್ಮಲ್ಲಿ ಇರಬೇಕಾಗ್ತದೆ. ಈಗಾಗಲೇ ನಮ್ಮ ಗೋಪಿನಾಥರು ಹೇಳಿದರು, ಇಸ್ಮಾಯಿಲ್ ರವರು ಕಬಡ್ಡಿ ಅಂತ ಹೇಳಿದರೆ ಈ ಇಸ್ಮಾಯಿಲ್ ಹೇಗೆ ತಯಾರಾದಂತ ಹೇಳಿದರೆ, ನಮ್ಮದು 1998ರಲ್ಲಿ ಕಿನ್ಯ ಸ್ಕೂಲು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಆಡಿ ಚಿಕ್ಕಮಗಳೂರಲ್ಲಿ ನಮ್ಮ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಪ್ರೈಮರಿ ಸ್ಕೂಲ್ ಬಂದ ಕಾರಣ ಅಲ್ಲಿ ಬೆಳೆದಂಥ ಆ ಮಕ್ಕಳು ಕಬಡ್ಡಿಯಲ್ಲೇ ಅವರು ತಲ್ಲೀನರಾಗಿ ಕಬಡ್ಡಿಗೆ ಪ್ರೇರಣೆಯಾಗಿ ತಂಡಗಳನ್ನು ಕೊಂಡೊಯ್ಯುವ ಮೂಲಕ ಕಬಡ್ಡಿಯ ಸ್ವಲ್ಪ ಅವರಲ್ಲಿ ಇಂಟ್ರೆಸ್ಟ್ ಬಂತು. ಈ ಗ್ರಾಮ ಯಾವತ್ತು ಕಬಡ್ಡಿಗೆ ಉತ್ತಮ ಅವಕಾಶ ಇರುವಂಥ ಗ್ರಾಮ. ನಾನು ನಿಮಗೆ ಅಭಿನಂದಿಸ್ತಾ ಇದ್ದೇನೆ. ಹಲವು ವರ್ಷಗಳಾಯಿತು ನಾವು ಕಬಡ್ಡಿಯನ್ನು ನೋಡದೆ. ಈ ವರ್ಷ ತಾವು ಈ ವ್ಯವಸ್ಥೆಯನ್ನು ಮಾಡಿದ್ದೀರಾ. ಇಲ್ಲಿಯ ಸ್ವಲ್ಪ ಜನರಿಗೆ ಕಬಡ್ಡಿಯ ಪ್ರೇಮಿಗಳಿಗೆ ಕಬಡ್ಡಿ ನೋಡುವಂಥ ಅವಕಾಶ ಮಾಡಿಕೊಟ್ಟದ್ದಕ್ಕೆ ನಿಮಗೆ ಇಷ್ಟೆಲ್ಲ ಖರ್ಚು ಮಾಡಿ ಕೊಟ್ಟಿದ್ದೀರಾ. ನಿಮಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಇಲ್ಲಿಯ ವ್ಯವಸ್ಥೆ ನೋಡಿ, ಇಷ್ಟೊಂದು ಗ್ರೌಂಡ್ ಇದೆ ನಮಗೆ. ಈಗ ಕಬಡ್ಡಿ ಆಡಲಿಕ್ಕೆ ನಮಗೆ ಗ್ರೌಂಡ್ ಇಲ್ಲ. ಈ ಗ್ರೌಂಡನ್ನು ಒದಗಿಸಿಕೊಟ್ಟು ನಮ್ಮ ಅಬ್ಬುಚ್ಚ ಅವರ ಬೆಲೆ ಬಾಳುವಂಥ ಈ
ಜಾಗವನ್ನು ಕೊಟ್ಟಿದ್ದೀರಾ. ಅವರು ಯಾವತ್ತೂ ಅವರಿಗೆ ನಿಮ್ಮ ಕಬಡ್ಡಿ ತಂಡ ಅಭಾರಿಯಾಗಿರಬೇಕಾಗುತ್ತದೆ, ಅಭಾರಿ ಇದೆ ಅಂತ ಹೇಳುತ್ತೇನೆ. ಅದೇ ರೀತಿ ಕಬಡ್ಡಿಗೆ ಏನೆಲ್ಲ ಬೇಕಾ ಅದನ್ನು ಇಲ್ಲಿ ಕೊಡುವಂತಹ ಕಬಡ್ಡಿ ಪ್ರೇಮಿಗಳಿದ್ದಾರೆ, ಕಬಡ್ಡಿಯ ಹಿತೈಷಿಗಳಿದ್ದಾರೆ, ಪೋಷಕರಿದ್ದಾರೆ. ಆದ ಕಾರಣ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಬೆಳೆಯಿರಿ. ಜೊತೆಗೆ ನಮ್ಮ ಮಕ್ಕಳು ಕಬಡ್ಡಿಗೆ ಬಂದಾಗ ನೋಡಿ, ಇಲ್ಲಿ ವಿಚಾರಧಾರೆ ಬೇರೆ, ಮನುಷ್ಯ ಬಾಂಧವ್ಯ ಬೇರೆ. ನಮ್ಮ ವೇದಿಕೆಯೇ ಸಾಕ್ಷಿ. ಬೇರೆ ಬೇರೆ ವಿಚಾರಧಾರೆಗಳನ್ನಿಟ್ಟುಕೊಂಡು, ಬೇರೆ ಬೇರೆ ನಮ್ಮ ವಿಷಯಗಳನ್ನಿಟ್ಟುಕೊಂಡು ಒಂದು ಟೀಮ್ ಆಗಿ ಬಂದಾಗ ಅಲ್ಲಿ ನಮಗೆ ನಮ್ಮ ಬೇರೆ ಬೇರೆ ವಿಚಾರಧಾರೆ ಒಂದಾಗಲಿಕ್ಕಿರುವಂತಹ ಒಂದು ಐಕ್ಯತೆಗೆ, ಒಂದು ಕೋಮು ಭಾವೈಕ್ಯತೆಗೆ ಇರತಕ್ಕಂಥ ವೇದಿಕೆ ಎಂದರೆ ಅದು ಕ್ರೀಡೆಯಾಗಿರುತ್ತದೆ. ಅಲ್ಲಿ ಭಾಷಾ ವ್ಯತ್ಯಾಸ ಬರುವುದಿಲ್ಲ, ಅಲ್ಲಿ ಜನಾಂಗ ವ್ಯತ್ಯಾಸ ಬರುವುದಿಲ್ಲ. ಅಲ್ಲಿ ನೋಡೋದು ಒಬ್ಬ ಪ್ಲೇಯರ್ನ ಅವನ ಆಟ ನೋಡಿ ಅವರನ್ನು ಪ್ರೋತ್ಸಾಹಿಸುವಂಥ ವ್ಯವಸ್ಥೆ ಇದ್ದರೆ ಕ್ರೀಡೆ ಮಾತ್ರ. ನಾನು ಜಾಸ್ತಿ ಮಾತನಾಡಲಿಕ್ಕೆ ಹೋಗುವುದಿಲ್ಲ, ಸಮಯವಿಲ್ಲ. ಕಬಡ್ಡಿಯ ಮಾತನಾಡಿದರೆ 1 ಗಂಟೆ ಮಾತನಾಡಬಹುದು, ಆದರೆ ನನ್ನ ಮಾತಿಗೆ ಪೂರ್ಣ ವಿರಾಮ ಆಗ್ತಿದ್ದೀನಿ. ಜೈ ಭಾರತ್. ಧನ್ಯವಾದಗಳು ಹಮೀದ್ ಅವರಿಗೆ. ಈಗ ತಾನೇ ನಮ್ಮ ಜೊತೆ ಸೇರಿಕೊಳ್ತಾ ಇದ್ದಾರೆ ಮಂಗಳೂರು ತಾಲೂಕು ಪಂಚಾಯತ್ ನಿರ್ವಾಹಕರಾಗಿರುವಂತಹ ಹಾರಿಸ್ ರವರು. ಅವರನ್ನ ವೇದಿಕೆಗೆ ನಾವು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹನೀಸ್ ರವರು ಸ್ಮರಣಿಕೆಯೊಂದಿಗೆ ಹಾರಿಸ್ ರವರನ್ನ ಸ್ವಾಗತಿಸುವಂತೆ ಹಾರಿಸ್ ರವರು ವೇದಿಕೆಯಲ್ಲಿದ್ದಾರೆ. ಸ್ವಾಗತ. ಮಂಗಳೂರು ತಾಲೂಕು ಪಂಚಾಯತ್ ನಿರ್ವಾಹಕರು ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಧನ್ಯವಾದಗಳು. ಬಂಧುಗಳೇ, ಕಳೆದ ಶುಕ್ರವಾರ ಮತ್ತು ಶನಿವಾರ ನಡೆದಂತಹ ಕ್ರಿಕೆಟ್ ಸ್ಪರ್ಧೆಯ ಫಲಿತಾಂಶ, ಅವರ ಪ್ರಶಸ್ತಿ ಪ್ರದಾನ ಇದೀಗ ವೇದಿಕೆಯಲ್ಲಿ ನಡೆಯಲಿದೆ. ಮೊದಲಿಗೆ ವೈಯಕ್ತಿಕ ಬಹುಮಾನಗಳನ್ನು ನೀಡುವಂತಹ ಸಮಯ. ವಿಜೇತರು ತಕ್ಷಣ ವೇದಿಕೆಯಿಂದ ನಮ್ಮ ಸ್ಮರಣಿಕೆಯನ್ನ, ಟ್ರಾಫಿಯನ್ನು ಸ್ವೀಕರಿಸುವಂತೆ. ಈ ಕೂಟದಲ್ಲಿ 7 ತಂಡಗಳು ಭಾಗವಹಿಸಿದ್ದು, 7 ತಂಡಗಳ ಪೈಕಿ ಪ್ರಥಮ, ದ್ವಿತೀಯ ತಂಡಕ್ಕೆ ಪುರಸ್ಕಾರಗಳು ಮತ್ತು ವೈಯಕ್ತಿಕ ಬಹುಮಾನಗಳು. ಮೊದಲಿಗೆ ಈ ಕೂಟದಲ್ಲಿ ಉತ್ತಮ ಬ್ಯಾಟರ್, ದ ಬೆಸ್ಟ್ ಬ್ಯಾಟರ್ ಆಫ್ ಕಿನ್ಯಾ ಪ್ರೀಮಿಯರ್ ಲೀಗ್ cricket tournament, and that award goes to the man of Mallapadpu Warriors, Sarfaraz. Best batter, Sarfaraz of Mallapadpu Warriors. ಅಬು ಸಾಲಿಗೆ ಬಿ ಈ ಬಹುಮಾನವನ್ನು ವೇದಿಕೆಯಿಂದ ನೀಡುವಂತೆ ಕೋರಿಕೆ. ದ ಬೆಸ್ಟ್ ಬ್ಯಾಟರ್ ಇನ್ ಕಿನ್ಯಾ ಪ್ರೀಮಿಯರ್ ಲೀಗ್, ಆಜಾದ್ ಕಿನ್ಯಾ ಪ್ರೀಮಿಯರ್ ಲೀಗ್, ಮ್ಯಾನ್ ಸರ್ಫರಾಜ್ ಆಫ್ Mallapadpu Warriors. And the next one, best bowler of the tournament. ಈ ಪ್ರಶಸ್ತಿಯನ್ನು ವೇದಿಕೆಯಿಂದ ಮಾಜಿ ಸದಸ್ಯರು ಕೀನ್ಯಾ ಗ್ರಾಮ ಪಂಚಾಯತ್ ಮೊಹಮ್ಮದ್ ರವರು ನೀಡಬೇಕು. ಬೆಸ್ಟ್ ಬೌಲರ್ ಅವಾರ್ಡ್ ಗೋಸ್ ಟು ಖಲೀಲ್ ಆಫ್ ಅಲ್ ಅಜೀಜಿ. ಖಲೀಲ್ ಆಫ್ ಅಲ್ ಅಜೀಜಿ. ಬೆಸ್ಟ್ ಬೌಲರ್, ಉತ್ತಮ ಎಸೆತಗಾರ ಖಲೀಲ್ ರವರಿಗೆ ಸಲ್ತಾ ಇದೆ. ಅಭಿನಂದನೆಗಳು. ಮುಂದೆ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ಕಿನ್ಯದ ಆಟಗಾರರ ಪೈಕಿ ಸರ್ವಾಂಗೀಣ ಪ್ರತಿಭೆ, ಆಲ್ ರೌಂಡರ್ ಇನ್ ಕ್ರಿಕೆಟ್ ಟೂರ್ನಮೆಂಟ್, ಅಂಡ್ ದಟ್ ಮ್ಯಾನ್ ಫ್ರಮ್ BS ವಾರಿಯರ್ಸ್, ನನ್ ಅದರ್ ದಾನ್. ಅವರನ್ನ ಹೆಸರು ಉಲ್ಲೇಖಿಸುವ ಮೊದಲಾಗಿ ಈ ಪ್ರಶಸ್ತಿಯನ್ನ ವೇದಿಕೆಯಿಂದ ಹಮೀದ್ ಕಿನ್ಯಾ ಅವರು ನೀಡುವಂತೆ ಕೋರಿಕೆ. ಹಮೀದ್ ಕಿನ್ಯಾ ಅವರ ಹಸ್ತದಿಂದ ದ ಬೆಸ್ಟ್ ಆಲ್ ರೌಂಡರ್ ಅವಾರ್ಡ್ ಗೋಸ್ ಟು ಸಲಾಮ್ ಆಫ್ BS ವಾರಿಯರ್ಸ್. Salam of BS Warriors, best all-rounder. He can bat well, he can bowl well. Here is Salam of BS Warriors. ಜೊತೆಯಲ್ಲಿ ಒಂದು ವಿಶೇಷ ಕೊಡುಗೆ ಇದೆ. ಎಲೆಕ್ಟ್ರೋ ಮೊಬೈಲ್ ಪಾಯಿಂಟ್ ಈ ಒಂದು ಬಹುಮಾನವನ್ನ ಉಡುಗೊರೆಯಾಗಿ ನೀಡುತ್ತಾ ಇದ್ದಾರೆ. ಅಭಿನಂದನೆಗಳು. ಸಿರಾಜ್ ರವರು ಆ ಬಹುಮಾನವನ್ನ ನೀಡುತ್ತಾ ಇದ್ದಾರೆ. ಇನ್ನೊಂದು ವೈಯಕ್ತಿಕ ಬಹುಮಾನ ಇದೆ, ಅದು ಸರಣಿ ಶ್ರೇಷ್ಠ ಅಥವಾ ಟೂರ್ನಮೆಂಟ್ ಹೀರೋ. ಈ ಟೂರ್ನಮೆಂಟ್ ಮತ್ತು ಆಲ್ರೌಂಡರ್ ಇದು ಕೂಡ ಸಲಾಂ ರವರಿಗೆ ಸಲ್ತಾ ಇದೆ. 2 ಬಹುಮಾನಗಳನ್ನು ಸ್ವೀಕಾರ ಆಗಿದೆ. ಕಂಗ್ರಾಚುಲೇಷನ್ ಸಲಾಂ ಅಂಡ್ ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ರನ್ನರ್ ಅಪ್ ಕ್ಯಾಶ್ ಪ್ರೈಸ್ ಅಂಡ್ ಟ್ರಾಫಿ. I request respected person Sitaram Ramji Gangavane and Farooq
Kinya, Vice President, and Asif Lonavala, requesting to the dignitaries to hand over the trophy and cash prize, and also inviting Mr. Gopinath to handling over the cash prize and the trophy. Congrats. BS, Warriors. ಸಭಾ ಕಾರ್ಯಕ್ರಮದ ಅಂತಿಮ ಭಾಗಕ್ಕೆ ಬರ್ತಾ ಇದ್ದಾವೆ. ಅಧ್ಯಕ್ಷರ ನುಡಿಗೆ ಮೊದಲಾಗಿ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸುವಂತಹ ಮೊದಲ 2 ತಂಡಗಳನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ. ಐ ರಿಪೀಟ್, ಫಾರ್ ದ ಫಸ್ಟ್ ಮ್ಯಾಚ್ ಆಫ್ ದ ಕಾಂಪಿಟೇಷನ್, ಕೂಲ್ ಬಾಯ್ಸ್ ಅಂಡ್ ನ್ಯೂ ಸ್ಟಾರ್ ಕಿನ್ಯಾ ಟು ಕಮ್ ಓವರ್ ದ ಮಿಡಲ್. ಮೊದಲ ತಂಡಗಳು ಒಳಭಾಗಕ್ಕೆ ಬರುವಂತೆ ಮನವಿ. ಅಂಡ್ ನಾವು ಆ ತಂಡಗಳ ಉಪಸ್ಥಿತಿಯಲ್ಲಿ ಸಭಾ ಕಾರ್ಯಕ್ರಮದ ಉಳಿದ ಎಲ್ಲ ಅತಿಥಿಗಳು ಸಮಯ ಕೊರತೆಯಿಂದಾಗಿ ಮೌನದಿಂದಲೇ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿದ್ದಾರೆ. ಇದೀಗ ಸಭಾ ಅಧ್ಯಕ್ಷರ ನುಡಿ ಜಲೀಲ್ ಕಿನ್ಯಾ. ಹಲೋ ಟೀಮ್ ಬನ್ನಿ, ಟೀಮ್ ಬರಡ್ ಕೂಲ್ ಬಾಯ್ಸ್ ನ್ಯೂ ಸ್ಟಾರ್ ಒಂಜರ ಗಂಟೆ ಆಣದ್ಲೆ ಪುನಿ ನಮ್ಮ ಊರ್ದಕ್ಲತೆ ಬಲೆ ಗೊಬ್ಬುಗ ನಾವು ಕಾರ್ಯಕ್ರಮದ ಅಧ್ಯಕ್ಷರ ನುಡಿ ಜಲೀಲ್.
हलची ಹಲೋ ಆಜಾದ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಕಿನ್ಯಾ ಬಹಳ ಸುಂದರವಾಗಿ ಹಮ್ಮಿಕೊಂಡಿರುವಂತಹ ಈ ಒಂದು 10ನೇ ವಾರ್ಷಿಕೋತ್ಸವದ ಪ್ರಯುಕ್ತ ನಡೆಸುವಂತಹ ಈ ಒಂದು ಸುಂದರವಾದ ಕಬಡ್ಡಿ ಪಂದ್ಯಾಕೂಟದಲ್ಲಿ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ದೂರದ ಮಹಾರಾಷ್ಟ್ರದಿಂದ ಬಂದಂತಹ ನಮ್ಮೆಲ್ಲರ ಆತ್ಮೀಯರು, ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದಂತಹ ಸೀತಾರಾಮ್ ರಾಮ್ಜಿ ಅವರೇ, ಬಹಳಷ್ಟು ಖುಷಿ ಆಗ್ತಾ ಇದೆ. ಅದೇ ರೀತಿ ಇದು ನ್ಯಾಷನಲ್ ಗೋಲ್ಡ್ ಮೆಡಲಿಸ್ಟ್ ಆದಂತಹ ಕಬಡ್ಡಿ ರಂಗದಲ್ಲಿ ಯಾವಾಗಲೂ ಕೂಡ ತನ್ನ ಜೀವನವನ್ನು ಕಬಡ್ಡಿಗಾಗಿಟ್ಟಂತಹ ಗೋಪಿನಾಥ್ ಸರ್ ಅವರೇ, ಅದೇ ರೀತಿ ಈ ಒಂದು ಸುಂದರವಾದ ಕ್ರೀಡಾಂಗಣಕ್ಕೆ ಸ್ಥಳಾವಕಾಶವನ್ನು ನೀಡಿದಂತಹ ಒಳ್ಳೆಯ ಮನಸ್ಸಿನ ಮೊಯ್ದಿ ಕುಂಜ ಅಬ್ಬುಚ್ಚರವರೇ, ಅದೇ ರೀತಿ ಉಪಾಧ್ಯಕ್ಷರಾದ ಫಾರೂಕ್ ಇನ್ನರವರೇ, ಇನ್ನುಳಿದ ಎಲ್ಲ ಅಮಿದಾಕರ್ ಅವರ ಎಲ್ಲರೇ, ಏನು ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿರೋದು ಬಹಳಷ್ಟು ವರ್ಷಗಳಿಂದ, ಸರಿಸುಮಾರು 45 ವರ್ಷಕ್ಕಿಂತ ಮುಂಚೆ ನಾಮಕರಣಗೊಂಡಂತಹ ಈ ಒಂದು ಆಜಾದ್ ಎಂಬ ಸಂಸ್ಥೆ ಕಳೆದ 10 ವರ್ಷಗಳಿಂದ ಈ ಒಂದು ಸಂಸ್ಥೆ ನೋಂದಾವಣೆಗೊಂಡು ಬಹಳಷ್ಟು ರೀತಿಯಲ್ಲಿ ಸರಿಸುಮಾರು 180 ಮೆಂಬರುಗಳನ್ನು ಒಳಗೊಂಡಂತಹ ಈ ಒಂದು ಸಂಸ್ಥೆ ಬಹಳಷ್ಟು ಖುಷಿ ಆಗ್ತಾ ಇದೆ. ಯಾವುದೇ ಅಡಚಣೆಗಳಿಲ್ಲದೆ, ಯಾವುದೇ ಜಾತಿ, ಯಾವುದೇ ರಾಜಕೀಯ ಎಲ್ಲವನ್ನು ಬದಿಗಿಟ್ಟು ಎಲ್ಲರೂ ನಾವು ಸೌಹಾರ್ದತೆಯಿಂದ ಬಾಳುವಂತ ಈ ಒಂದು ಸಂಸ್ಥೆ. ಈ ಸಂಸ್ಥೆ ಬರೀ ಕ್ರೀಡೆಗೆ ಮಾತ್ರ ಸೀಮಿತವಾದಂಥ ಸಂಸ್ಥೆ ಅಲ್ಲ, ಎಲ್ಲ ರೀತಿಯ ಸಾಮಾಜಿಕ ನಾವು ಕೆಲವೊಂದು ಆಯುರ್ವೇದಿಕ ಶಿಬಿರಗಳು, ಅದೇ ರೀತಿ ಬ್ಲಡ್ ಕ್ಯಾಂಪುಗಳು, ಅದೇ ರೀತಿ ಹೆಲ್ತಿಗಾಗಿ ಧನ ಸಹಾಯ ಮಾಡೋದು, ಮದುವೆ ಧನ ಸಹಾಯ ಮಾಡೋದು, ಇನ್ನಿತರ ಸೋಷಿಯಲ್ ವರ್ಕ್ಗಳು ಮಾಡುವ ಮೂಲಕ ನಮ್ಮ ಈ ಒಂದು ಸಂಸ್ಥೆ ಎಲ್ಲ ಮಟ್ಟದಲ್ಲೂ ನಮ್ಮ ಈ ಸರ್ವ ಸದಸ್ಯರ ಸಹಕಾರದೊಂದಿಗೆ ಈ ಸಂಸ್ಥೆ 10 ವರ್ಷ ದಾಟುತ್ತಾ ಇದೆ ಎಂಬ ಸಂತೋಷವನ್ನು ನಿಮ್ಮ ಮುಂದೆ ಹಂಚಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಒಂದು ಮಾತನ್ನು ಹೇಳಕ್ಕೆ ನಾನು ಈ ಸಂದರ್ಭದಲ್ಲಿ ಕ್ರೀಡಾಪಟುಗಳಲ್ಲಿ ಇಷ್ಟಪಡ್ತಾ ಇದ್ದೇನೆ. ಯಾವುದೇ ಒಂದು ಸಂಸ್ಥೆ, ಆ ಸಂಸ್ಥೆ ಒಳಗಡೆ ರಾಜಕೀಯ ಅಥವಾ ಧಾರ್ಮಿಕ ಬಂದರೆ ಆ ಸಂಸ್ಥೆ ಯಾವತ್ತೂ ಕೂಡ ಉಳಿಯಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಆಜಾದ್ ಎಂಬ ಸಂಸ್ಥೆ ಅದು ಎರಡನ್ನು ಕೂಡ ಬದಿಗಿಟ್ಟು ಎಲ್ಲರೂ ಒಂದೇ, ಅವರವರ ರಾಜಕೀಯ ಬೇರೆ ಬೇರೆ, ಅವರವರ ಧರ್ಮ ಅದು ಬೇರೆ, ಆದರೆ ಈ ಒಂದು ಸಂಸ್ಥೆ ಒಳಗಡೆ ಎಲ್ಲರೂ ನಾವು ಸಹೋದರರಂತೆ ಬಾಳುವ ನಿಟ್ಟಿನಲ್ಲಿ ಈ ಕಳೆದ 10 ವರ್ಷಗಳಿಂದ ಈ ಒಂದು ಸಂಸ್ಥೆ ನಮ್ಮ ಕಿನ್ಯಾ ಎಂಬ ಈ ಗ್ರಾಮೀಣ ಪ್ರದೇಶದಲ್ಲಿ ನಡೆದು ಬರುತ್ತಾ ಇದೆ. ಬಹಳಷ್ಟು ಸಂತೋಷವಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಆಗಮಿಸಿದಂಥ ಎಲ್ಲ ನಮ್ಮ ಗಣ್ಯಾದಿ ವ್ಯಕ್ತಿಗಳಿಗೆ ಮಗದೊಮ್ಮೆ ನಾನು ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಈ ಒಂದು ಸ್ವಾಗತ ಭಾಷಣವನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕಬಡ್ಡಿ. ಅಧ್ಯಕ್ಷರ ನುಡಿಯನ್ನ ನಿಮ್ಮ ಮುಂದೆ ಇಟ್ಟಿರತಕ್ಕಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಜಲೀಲ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಸಭಾ ಕಾರ್ಯಕ್ರಮದ ವೇದಿಕೆಯ ಅಂತಿಮ ಭಾಗ ಬಂಧುಗಳೇ, ವಂದನಾರ್ಪಣೆ. ನಮ್ಮ ಉಪಾಧ್ಯಕ್ಷರಾಗಿರುವಂತಹ ಅಶ್ರಫ್ ಕೀನಿಯಾ, ಆ ವಂದನಾರ್ಪಣೆಯ ಬಳಿಕ ಮೈದಾನದಲ್ಲಿ ಇದೀಗ ಅನಾವರಣ ಆಗಲಿದೆ ನಮ್ಮ ಹೊಸ ದಿರಿಸು. ಇದೀಗ ಧನ್ಯವಾದ ಅಶ್ರಫ್. ಆಜಾದ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಇದರ ವತಿಯಿಂದ ನಡೆದಂತಹ 10ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಈ ಒಂದು ಉಳ್ಳಾಲ ತಾಲೂಕು ಮಟ್ಟದ ಮ್ಯಾಟ್ ಕಬಡ್ಡಿ ಪಂದ್ಯಾಟಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಒಂದೇ ವಾಕ್ಯದಲ್ಲಿ ಧನ್ಯವಾದ ಸಲ್ಲಿಸ್ತಾ ಇದೀಗ ಈ ಒಂದು ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದೇ ಮಾತಿನಲ್ಲಿ ವಂದನೆಗಳನ್ನು ಸಲ್ಲಿಸಿದ ಅಶ್ರಫ್ ಅವರಿಗೆ ಧನ್ಯವಾದಗಳು. ಇನ್ನು ಮುಂದೆ अपेक्षा है कि सभी मेहमानगण मैदान पर आइए, सभी मेहमानगण मैदान पर आइए और हमारी कबड्डी टीम की नई जर्सी का अनावरण किया जाए. अपेक्षा माननीय सीताराम रामजी साहब और सर्वांना अपन विनंती करता है तो मंचातून मैदानामध्ये याची कृपा करावी. So now the jersey launching ceremony of Azad Kenya, all the dignitaries on the middle, and what a beautiful jersey will launching by the dignitaries, Sitaram, Ranji, and all the respected dignitaries. Yes, jersey launching कार्यक्रम चल रहा है. आहा, बहुत ही सुंदर जर्सी आजादियंस. आहा, हे ओहो ಆಜಾದಿಯನ್ಸ್. ಇದೀಗ ಆಜಾದ್ ತಂಡದ ಆಟಗಾರರು ತಮ್ಮ ಹೊಸ ದಿರುಸಿನೊಂದಿಗೆ ಅಂಕಣದ ಬಲಭಾಗದಲ್ಲಿ ಪ್ರವೇಶ ಮಾಡುವಂತಹ ಸಮಯ. ಆಜಾದ್
Yes, now the place of Azad Kenya is reporting with a new jersey. Aha, Azad Taregada Agamana. Welcome the proud of Kenya, Azad Kabaddi team. Baba, Baba, Baba. Baba. ആസാദ് കിന്നയ്ക്ക് വേണ്ടി പ്രത്യേകം തയ്യാറാക്കിയ പുതിയ ജേഴ്സി ഇത് അനാച്ഛാദനം ചെയ്തു കഴിഞ്ഞിരിക്കുകയാണ്. ഇനി ആ ജേഴ്സി ധരിച്ച നമ്മുടെ പ്രബുദ്ധരായ കായിക താരങ്ങൾ ഇത് കളിക്കളം അടക്കി വാഴുവാൻ വേണ്ടി കളിക്കളത്തിൽ ഓടിയെത്തുകയാണ്. കൈയടിയോടുകൂടി സ്വാഗതം ചെയ്യാം ടീം ആസാദ് കിന്യ. ಎಸ್, ಹೊಸ ದಿರುಸಿನೊಂದಿಗೆ ಇನ್ನು ಮುಂದಿನ ಪಂದ್ಯಾಕೂಟಗಳಲ್ಲೆಲ್ಲ ಜಯದ ಡಿಂಡಿಮವನ್ನ ಬಾರಿಸುವಂತೆ ಆಗಲಿ ಎಂಬುದಾಗಿ ನಮ್ಮೆಲ್ಲರ ಹಾರೈಕೆ ಆಜಾದ್ ಸಂಸ್ಥೆಗೆ. ಆಲ್ ದ ವೆರಿ ಬೆಸ್ಟ್ ಫಾರ್ ಆಜಾದ್ ಟೀಮ್ ವಿತ್ ನ್ಯೂ ಜರ್ಸಿ. ಥ್ಯಾಂಕ್ ಯು ವೆರಿ ಮಚ್. ಅಂಡ್ now the team members of Cool Boys and New Star Kenya to come over to the middle for the introduction ceremony for the first official match. New Star Kenya and Cool Boys. എത്ര വിളിക്കുന്ന എനിക്ക് വിളിച്ചു വിളിച്ച് മടുത്തു. കൂൾ ബോയ്സ് ന്യൂ സ്റ്റാർ ഉണ്ടാ കളിക്കുന്നുണ്ടാ? 8 മണിക്ക് വിളി തുടങ്ങി. 10 മണി 10 മണിയാകുമ്പോ വരട്ടെ കളിക്കാപ്പാ. ഉറങ്ങിയിട്ടില്ല ഇന്നല. എപ്പ തീർന്നണ്ടേ? ಎಸ್, ನ್ಯೂ ಸ್ಟಾರ್ ತಂಡ ರೆಡಿ ಇದೆ. ಕೂಲ್ ಬಾಯ್ಸ್ ಇಲ್ವಲ್ಲ? ಕೂಲ್ ಇಲ್ವಲ್ಲ ನೋಡಿ, ಇನ್ನು ಕರೆಯೋದಿಲ್ಲ. ಕೂಲ್, ನೀವು ಕೂಲ್ ಆಗಿ ಬನ್ನಿ. ನಾವು ವಾರ್ಮ್ ಆಗೋದಕ್ಕೆ ಮೊದಲಾಗಿ ನೀವು ಕೂಲ್ ಆಗಿ ಬನ್ನಿ. ಕೂಲ್ ಬಾಯ್ಸ್ ಇಲ್ವಲ್ಲ? ತಲುಪಿದ್ದಾರೆ. ನ್ಯೂ ಸ್ಟಾರ್ ಮತ್ತು ಕೂಲ್ ನಡುವೆ ಮೊದಲ ಪಂದ್ಯಕ್ಕಾಗಿ ತಂಡಗಳು ರೆಡಿಯಾಗಿದೆ. ಸೊ ಬಂಧುಗಳೇ, ಇದೀಗ ಕಿನ್ಯದಲ್ಲಿ ಅನೇಕ ತಂಡಗಳಿವೆ. ಅದರಲ್ಲಿ ಕೂಡ ನೌಫಲ್ ಕಿನ್ಯ ಅವರ ಬಗ್ಗೆ ನಿಮ್ಗೆ ಗೊತ್ತಿದೆ. ಅನೇಕ ಯುವ ಪ್ರತಿಭೆಗಳನ್ನ ಬೆಳೆಸುವಂತಹ ಉತ್ತಮ ತರಬೇತುದಾರರು ನಮ್ಮ ನೌಫಲ್. ಅವರ ಗರಡಿಯಲ್ಲಿ ಬೆಳೆದಂತಹ ತಂಡ ಇದೀಗ ಅಂಕಣದ ಒಳಭಾಗಕ್ಕೆ ಬರ್ತಾ ಇದೆ. ನ್ಯೂ ಸ್ಟಾರ್ ಕಿನ್ಯ ವಿತ್ ನೌಫಲ್. ಮ್ಯೂಸಿಕ್ ನ್ಯೂ ಸ್ಟಾರ್. ತಂಡದ ವ್ಯವಸ್ಥಾಪಕರಾಗಿ ಆಗಿರುವಂತಹ ಸಲಾಂ ರವರು ಅನೇಕ ವರ್ಷಗಳ ಕಾಲ ಕೂಲ್ ತಂಡವನ್ನ ಕಟ್ಟಿ ಬೆಳೆಸ್ತಾ ಇದ್ದಾರೆ. ಅವರ ದಕ್ಷ ತರಬೇತಿಯಲ್ಲಿ ಇದೀಗ ತಂಡ ಬರ್ತಾ ಇದೆ. ಕೂಲ್
ಕಿನ್ಯಾ. ಕಿನ್ಯಾದಲ್ಲಿ ಕಬಡ್ಡಿ ರಂಗದಲ್ಲಿ ಕೂಲ್ ಆಗಿ ಆಡುವಂತಹ ಅತ್ಯಂತ ಶ್ರೇಷ್ಠ ತಂಡ ಅದು ಕೂಲ್ ಬಾಯ್ಸ್ ಕಿನ್ಯಾ. ಎಸ್, ನಮ್ಮ ತೀರ್ಪುಗಾರರು ಟಾಸ್ ಅನ್ನ ನಡೆಸುವ ಮೂಲಕ ಲೈನ್ ಅಪ್ ಅನ್ನ ಮಾಡಿಸಿಕೊಳ್ಬೇಕು. ಮೊದಲಿಗೆ ಟಾಸ್, ಆ ಬಳಿಕ ಇಂಟ್ರೊಡಕ್ಷನ್ ಸೆರೆಮನಿ. ಬೆಳಕು ಬರಲಿ. Captain, School and New Star. Captain. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತರಾಗಿರುವಂತಹ ಸಾಜಿದ್ ಉಳ್ಳಾಳ್ ರವರು ಈ ಪರಿಸರದಲ್ಲಿ ಇದ್ದಾರೆ. ಅವರನ್ನ ಒಳಾಂಗಣಕ್ಕೆ ನಾವು ಆಹ್ವಾನಿಸ್ತಾ ಇದ್ದೇವೆ. ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತ ನಮ್ಮ ಉಳ್ಳಾಳದ ಹೆಮ್ಮೆ ಸಾಜಿದ್ ರವರು ಒಳಭಾಗದಲ್ಲಿ ಬರುವಂತೆ. Yes, line up please. And now the introduction ceremony. Official panel and teams on the middle, leading in front of Mr. Anbhavane sir, Gauravanita Sitaram Ramji Anbhavane ಅವರ ನೇತೃತ್ವದಲ್ಲಿ ಅತಿಥಿ ಬಣ ಅಂಕಣದಲ್ಲಿರುವಂತಹ ತಂಡಗಳಿಗೆ ಮತ್ತು ಆಟಗಾರರಿಗೆ ಮತ್ತು ಜೊತೆಯಲ್ಲಿ ನಮ್ಮ ತೀರ್ಪುಗಾರರಿಗೆ ಶುಭ ಕಾಮನೆಗಳನ್ನು ಅರ್ಪಿಸುವಂತಹ ಸುಂದರಗಳಿಗೆ. So ladies and gentlemen, we are the introduction ceremony for the first official match, Cool Boys versus Kenya New Star. And first of all, in the left side of the court, they are in that court we have a witnessing team New Star, and the opponent team Cool Boys. ಯಾವುದೇ ಒತ್ತಡದಲ್ಲೂ ಕೂಡ ಅತ್ಯಂತ ಕೂಲ್ ಆಗಿರುವಂತಹ ಒಂದು ಆಟಗಾರರ ತಂಡ ಆದ್ರೂ ಕೂಲ್ ಬಾಯ್ಸ್. ಎಷ್ಟೇ ಕೋಪ ಬಂದರೂ ಕೂಡ ಅವರು ವೈಲೆಂಟ್ ಆಗುವುದಿಲ್ಲ, ಸೈಲೆಂಟ್ ಕೂಲ್ ಆಗಿರ್ತಾರೆ, ಅದು ಕೂಲ್ ಬಾಯ್ಸ್. ಆಜಾದ್ ಕಿನ್ಯ ಸಂಸ್ಥೆಯ ದಶಮಾನೋತ್ಸವದ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. 3 ದಿನ ರಾತ್ರಿಗಳ ಪರ್ಯಂತ ಜರುಗುತ್ತಾ ಇರತಕ್ಕಂಥ ಅದ್ಭುತವಾದ ಕಾರ್ಯಕ್ರಮ. Once again, thank you very much, Anbhavane and all the dignitaries. Thank you very much. And now the very first match of the competition going to beginning. On the middle, 22 teams are participating. 21 matches are there. And here is the first match of the competition. New Star versus Cool Boys. प्रियमुള്ളവരെ, ആദ്യത്തെ മത്സരം ആരംഭിക്കുകയാണ്. इस प्रकार आज 22 टीमों के बीच में ये संघर्ष है, कड़ा संघर्ष चलेंगे. महाराष्ट्र से, कर्नाटक से, केरल से तमाम मेहमानगण पहुंचकर इस 10वां साल गिराने की शुभ कार्यक्रम बहुत ही बढ़िया ढंग से यहाँ चल रहा है और सभी को हृदय से हम धन्यवाद करेंगे. यहाँ श्रृंखला का पहला खेल कूल के सामने है न्यू स्टार. ഒരു അറിയിപ്പ്, ഒരു താക്കോൽ കളഞ്ഞു കിട്ടിയതായി അറിയിക്കുകയാണ്. നഷ്ടപ്പെട്ടവർ ഒന്ന് കീശ തപ്പുക, കീശയിലില്ലെങ്കിൽ നേരെ ഇങ്ങോട്ട് വരിക. ವಾಹನದ ಕೀ ಒಂದು ಬಿದ್ದು ಸಿಕ್ಕಿರುತ್ತದೆ, ಕಳಕೊಂಡವರು ಪಡಕೊಳ್ಳುವಂತೆ.
ಹಲೋ ಇಸ್ಮಾಯಿಲ್ ಕಿನ್ಯಾ, ಇಸ್ಮಾಯಿಲ್ ಸರ್, ಇಲ್ಲಿ ಕೋಟಿ ಬನ್ನಿ ಇಸ್ಮಾಯಿಲ್. ಎಸ್, ನಮ್ಮ ತಲಪಾಡಿಯ ಕಬಡ್ಡಿಯ ಹೆಮ್ಮೆ, ಅನೇಕ ತಂಡಗಳನ್ನ ನಮ್ಮ ಊರಿಗೆ ಪರಿಚಯ ಮಾಡುವಂತ ವ್ಯಕ್ತಿತ್ವ ನವೀನ್ ಆಳ್ವ, ದೇವಿನಗರ ನಮ್ಮ ಜೊತೆ ಸೇರಿಕೊಳ್ತಾ ಇದ್ದಾರೆ. ಅವರನ್ನ ಪ್ರೀತಿ ಆದರಪೂರ್ವಕವಾಗಿ ನಾವು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಫ್ರೆಂಡ್ಸ್, ದೇವಿನಗರ ತಂಡದ ಸರ್ವಸ್ವ ನವೀನ್ ಆಳ್ವ, ಪ್ರೀತಿಯ ಸ್ವಾಗತ ವೇದಿಕೆಗೆ. ಎಸ್, ಐತಾರ ಪೊರ್ತು 10 ಗಂಟೆದ ಕೈತಾಲ್ 21 ಗೊಬ್ಬುಲು ಪುನಂಚಿನ ಕೂಟನ ನಮ್ಮ ಸುರುಮಲ್ ತಂದುಲ್ಲ ಒಂಜಾತ್ ಕಡೆಸದ ಈ ಲೇಸ ಸುರುವಾಂದುಂಡು ಬಂದುಲ್ಲ ಎಕಡಿಂಚಿ ನಮ್ಮ ಪನೊಂದುಲ್ಲ ಐತಾರ ಎಲ್ಲ ಸೋಮವಾರ ವಾರದ ಸುರುದ ದಿನ ಮಾತೆರೆಗಿಲ್ಲ ಬೇಲೆ ಪೋಡು, ಕೆಲವರಿಗಂತೂ ಜೋಕ್ಲಿಗೆ ಶಾಲೆ ಪೋಡು, ಕಾಲೇಜ್ ಎಕ್ಸಾಮ್ ಟೈಮ್ ಪೂರ ಒತ್ತಡದ ನಡುಟು ನಮ್ಮ ಈ ಕಾರ್ಯಕ್ರಮ ಅಟನೆ ಮಲ್ದ. ಸೊ ಕಡೆಮುಟ್ಟ ನಮ್ಮ ಒಟ್ಟುಗು ಪ್ರೋತ್ಸಾಹದ ಕೊರೊಂದು ಪೂಲೆ ಪನಪನ ಭಿನ್ನದ ಹೊರಟು ಎಸ್ ಎಸ್ 7 ನಿಮಿಷಗಳ ಒಟ್ಟು 14 ನಿಮಿಷಗಳ ಪಂದ್ಯ, 21 ಪಂದ್ಯ. ಒಂದು ಜನ್ಮ ಗಂಟೆ ಅಂತೂ ಬೋಡ. ಎಸ್, ಕೂಲ್ ಬಾಯ್ಸ್ ತಂಡದಿಂದ ಮೊದಲ ದಾಳಿ ಪ್ರಾರಂಭವಾಗ್ತಾ ಇದೆ. ವೆರಿ ಫಸ್ಟ್ ರೈಟ್ ಫ್ರಮ್ ದ ಸೈಡ್ ಆಫ್ ಕೂಲ್, the tall man from the side of that team. 7 minutes, 7-7, 14 minutes a match, and very good arrangement by the organizing committee Azad Kinya. We are celebrating our 10th anniversary with cricket and kabaddi. Cricket concluded, now we are the kabaddi. जिस प्रकार रात समय 10 बजने वाले हैं और ये प्रतियोगिता अब शुरू हो चुके हैं 22 टीमों के बीच में. माननीय गंगाओने साहब मंच से मैच देखते हुए इस कार्यक्रम का उद्घाटक महोदय जी, और यहाँ न्यू स्टार की ओर से राइट खाता खोलना बाकी है. कूल बॉयज और न्यू स्टार दोनों कीन्या की टीम है. डबल थाई, ಲವ್ಲಿ ಟ್ಯಾಕಲ್ ಪಾಯಿಂಟ್ ಫಾರ್ ನ್ಯೂ ಸ್ಟಾರ್. ನ್ಯೂ ಸ್ಟಾರ್ ತಂಡಕ್ಕೆ ನೌಫಲ್ ರವರ ತರಬೇತಿ ಮೊದಲ ಅಂಕ ಲಭ್ಯವಾಗ್ತಾ ಇದೆ. ಖಾತೆಯ ಪ್ರಾರಂಭ. ಆಹಾ, ಲವ್ಲಿ ರನ್ನಿಂಗ್, ಐ ಥಿಂಕ್ ರನ್ನಿಂಗ್ ಹ್ಯಾಂಡ್ ಟಚ್. ಯಸ್, ಗಾಟ್ ದಿಸ್ ದೇರ್ ಸೆಕೆಂಡ್ ಪಾಯಿಂಟ್, ಫಸ್ಟ್ ರೈಟ್ ಪಾಯಿಂಟ್. ಸೊ 2-0 मेरे रे कूल गई था कद उधर मेरे ना चामू चामू आहा चामू ಆರಂಭದ 2 ಅಂಕಗಳು ನ್ಯೂ ಸ್ಟಾರ್. ಅದೇ ಪ್ರಕಾರ ಮುಂದಿನ ಪಂದ್ಯಕ್ಕಾಗಿ ಕರೆಯನ್ನು ನೀಡ್ತಾ ಇದ್ದಾವೆ. ಪಂದ್ಯ ಸಂಖ್ಯೆ 2ರಲ್ಲಿ ಭಾಗವಹಿಸುವಂತಹ ತಂಡ ಕಾಲ್ ಅಪಾನ್ ಫಾರ್ ದ ಸೆಕೆಂಡ್ ಮ್ಯಾಚ್ teams UKD Kinya and SKC Kolya B. First call UKD Kinya and SKC Kolya. ಭಾಗವಹಿಸುವ ತಂಡಗಳಲ್ಲಿ ಸೂಚನೆ, ಇದು ಉಳ್ಳಾಳ ತಾಲೂಕು ಮಟ್ಟದ ತಂಡ, ದೂರದಿಂದ ಯಾರು ಬರಲಿಕ್ಕೆ ಇಲ್ಲ, ಆದ್ದರಿಂದ ಯಾವುದೇ ತಂಡವನ್ನ ಕಾಯೋದಿಲ್ಲ. ಪಂದ್ಯ ಕ್ಲತ್ತ ಸಮಯಕ್ಕೆ ಮುಂದುವರಿಸಲೇಬೇಕು, ಆಮೇಲೆ ನಮ್ಮಲ್ಲಿ ತರ್ಕಿಸಿ ಫಲವಿಲ್ಲ.
4 ಗಂಟೆಗೆ ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಶುರುವಾಡ ಆಗಬೇಕಾದ ಕಾರ್ಯಕ್ರಮ 10 ಗಂಟೆಗೆ ಆರಂಭವಾಗಿದೆ. ಲವ್ಲಿ ಟೀಮ್ ವರ್ಕ್ ಆಫ್ ನ್ಯೂ ಸ್ಟಾರ್. ನೌ ಬೋನಸ್ ಕನ್ಸಿಡೆಡ್. ಸೊ 3-1 ರೈಟ್ ಸರ್. 3-1 3-2 3-2 ನ್ಯೂ ಸ್ಟಾರ್ ಗೆದ್ದಲ್ಲಿ ಮುಂದಿನ ಸುತ್ತಿಗೆ, ಪರಾಜಿತಗೊಂಡಲ್ಲಿ ನಿರ್ಗಮನ. ಪ್ರತಿ ಪಂದ್ಯವೂ ಕೂಡ ನಾಕ್ಔಟ್ ಸ್ಪರ್ಧೆ ಆಗಲಿದೆ. ಆಹಾ, ರೈಡರ್ ಈ ಬಾರಿ ಆತ್ಮವಿಶ್ವಾಸ ಕೊರತೆ ಇತ್ತು. 3-2 ಬಂಧುಗಳೇ, ಇದೇ ತಿಂಗಳ 25 ಮತ್ತು 26ನೇ ತಾರೀಕಿನಂದು ಸಮೀಪದ ಇರಾದಲ್ಲಿ ದೊಡ್ಡ ಮಟ್ಟಿನ ಮಹಿಳಾ ಮತ್ತು ಪುರುಷರ ಕಬಡ್ಡಿ ಇದೆ. ಭಾರತ್ ಫ್ರೆಂಡ್ಸ್ ಇರಾ ಸಂಸ್ಥೆಯ ನೇತೃತ್ವದಲ್ಲಿ ಜರುಗುವಂತಹ ದೊಡ್ಡ ಮಟ್ಟಿನ ಕಬಡ್ಡಿಗೆ ತಮಗೆ ಅಕ್ಕರೆಯ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಅದಕ್ಕೆ ಮೊದಲಾಗಿ 25ನೇ ತಾರೀಕಿನಂದು ಕಡಂಬಾರಲ್ಲಿ ಟೋಟಲ್ ಸ್ಪೋರ್ಟ್ಸ್ ಇದರ ವತಿಯಿಂದ ಒಂದು ಆಲ್ ಇಂಡಿಯಾ ಲೆವೆಲ್ ಕಬಡ್ಡಿ ಜರುಗಲಿದೆ. ಇದೇ ತಿಂಗಳ 25ನೇ ತಾರೀಕು ಶನಿವಾರ ಮಂಚೇಶ್ವರ ಕಡಂಬಾರ್ ಮದರ್ ಇಂಡಿಯಾ ಮೈದಾನದಲ್ಲಿ. ഇതിനിടയിൽ അല്പസമയത്തിന് ശേഷമാണ് ഈ റൈഡർ കബഡി കളത്തിൽ തന്റെ കായിക പ്രകടനം കാഴ്ചവെക്കുവാൻ വേണ്ടി ഇറങ്ങിയിരിക്കുന്നത്. And now yes, now do or die right on the middle official panel. Match referee Mr. Ashok Kanchan, umpires Bhaskar and Pundalika Kotari, assistant scorers Sharad Gatti and Yashwant, and scoring session third right observer Mr. Sandeep Rao, scorer Pranil Hegade. And here is tackle, point to Cool. Lovely comeback, very good comeback of Cool boys. Kinya, third right. Yes, the strong man of Cool with do or die right. Chamu. Do or die right. Chamu ne chambi. Bonus. മത്സരം തുടരുകയാണ്. ഇത് ആദ്യത്തെ ഔപചാരിക മത്സരമാണ്. കിന്നയിലെ 2 പ്രമുഖ ടീമുകൾ തമ്മിലുള്ള ഏറ്റുമുട്ടൽ ന്യൂ സ്റ്റാർ കിന്നയും കൂൾ ബോയ്സ് കിന്നയും. ನಾಲ್ಕರ ಸಮಬಲದಲ್ಲಿ ಅಂಕಗಳಿವೆ. ಮುಂದಿನ ಪಂದ್ಯಕ್ಕಾಗಿ ಸತತವಾದಂತಹ ಕರೆಗಳನ್ನು ನೀಡ್ತಾ ಇದ್ದಾವೆ. 2ನೇ ಪಂದ್ಯದಲ್ಲಿ ಭಾಗವಹಿಸುವಂತಹ ತಂಡಗಳಾಗಿ ಯುಕೆಡಿ ಕಿನ್ನೆ ಮತ್ತು SKC ಕೊಲ್ಲಿಯ ಬಿ ರೆಡಿಯಾಗಿರುವಂತೆ. ನವೀನ್ ಆಳ್ವ, ದೇವಿ ನಗರ ಇವರನ್ನ ಶಮ್ಮಾಸ್ ರವರು ಸ್ಮರಣಿಕೆಯೊಂದಿಗೆ ಸ್ವಾಗತಿಸುವಂತೆ ಕೋರಿಕೆ. ಬಂಧುಗಳೇ, ತಲಪಾಡಿ ಎಂಬ ಹೆಸರನ್ನ, ದೇವಿ ನಗರ ಎಂಬ ಹೆಸರನ್ನ ಕಬಡ್ಡಿಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯ ಮಾಡಿಕೊಂಡವರು ನಮ್ಮ ನವೀನ್ ಆಳ್ವ. ಸೊ ಅಭಿನಂದನೆಗಳು ನವೀನಣ್ಣ. ಹರಿಯಾಣ ತಂಡವಾಗಿರಲಿ, ತಮಿಳುನಾಡು ತಂಡವಾಗಿರಲಿ, ಮಂಗಳೂರಿಗೆ ಬರಬೇಕಿದ್ರೆ ಪ್ರಾಯಶಃ ಇವರ ಶ್ರಮ ಬಹಳಷ್ಟು ಅನರ್ಘ್ಯ. ಧನ್ಯವಾದಗಳು.
ಮುಂದಿನ ಪಂದ್ಯದಲ್ಲಿ ಭಾಗವಹಿಸುವ ತಂಡಗಳು ಎನಕಡದಿಂಚಿ ಪನೊಂದುಲ್ಲೆ ಉಳ್ಳಾಳ ತಾಲೂಕದ ತಂಡಲು ಪಾಲ್ಪಡೆ ಪೆಂಚಿ ಕೂಟ ಆಯ್ನಡ್ದವರ ಕಾಪುನ ಪ್ರಶ್ನೆನೇ ಇಜ್ಜಿ ಲೆತ್ತಿ ಕೂಡ್ಲೆ ಪ್ರವೇಶ ದ್ವಾರದ ಮೂಲಕ ಉಲೈ ಬರೋಡೆ ಒಂಜಿ 2 ನಿಮಿಷದ ನಾವು ಕಾಪೆರಿಜ ಕಾರ್ಯಕ್ರಮ ಬಾರಿ ಪೊರ್ತಾದ ಸುರು ಆಂದುಂಡು now lovely very good attempt by the defender but rider is safe well 2 points to New Star. ಅನೇಕ ಆಟಗಾರರನ್ನ ಬೆಳೆಸುವಂತ ತರಬೇತುದಾರ ನೌಫಲ್ ನ್ಯೂ ಸ್ಟಾರ್. ಕಿನ್ಯದಲ್ಲಿ ಇಸ್ಮಾಯಿಲ್ ರವರನ್ನ ಬಿಟ್ರೆ ಕಬಡ್ಡಿಗಾಗಿ ಬಹಳಷ್ಟು ಕೊಡುಗೆ ಕೊಡುವಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಅದು ನೌಫಲ್. And back-to-back points. First half is over. Points are 7-6, right? 7-6 ನ್ಯೂ ಸ್ಟಾರ್. 7-6 ನ್ಯೂ ಸ್ಟಾರ್ ಮುನ್ನಡೆಯಲ್ಲಿ ಮಧ್ಯಂತರ ವಿರಾಮ. ಸೊ ಮೊದಲ ಪಂದ್ಯವೇ ಬಹಳಷ್ಟು ಪೈಪೋಟಿಯಾಗಿ ಮಧ್ಯಂತರ ವಿರಾಮವಾಗಿದೆ. ಸೆಕೆಂಡ್ ಕಾಲ್ ಫಾರ್ UKD ಕಿನ್ಯಾ ಅಂಡ್ team SKC Kolya B. Second call for the next match, SKC Kolya B and UKD Kenya. ಅದೇ ಪ್ರಕಾರ ತೃತೀಯ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ರೆಡಿಯಾಗಿರುವಂತೆ ಆಜಾದ್ ಕಿನ್ಯಾ ಬಿ ಮತ್ತು ರಹಮತ್ ನಗರ್ ಫ್ರೆಂಡ್ಸ್. ಪಂದ್ಯ ಸಂಖ್ಯೆ 3 ರಹಮತ್ ನಗರ್ ಫ್ರೆಂಡ್ಸ್ ಮತ್ತು ಆಜಾದ್ ಕಿನ್ಯಾ ಬಿ. ಮತ್ತೊಂದು ಅಪೇಕ್ಷೆ, ಯಾವುದಾದ್ರೂ ತಂಡ ತಳುಕು ಪಟ್ಟಿಯಲ್ಲಿ ಹೆಸರನ್ನ ಇದ್ದುಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಿಲ್ಲ ಅಂದ್ರೆ ಪೂರ್ವ ಮಾಹಿತಿಯನ್ನು ತಿಳಿಸುವಂತೆ ಸೂಚನೆ. 1 more point to New Star. ಇವತ್ತಿನ ತಾಲೂಕು ಮಟ್ಟದ ಕಬಡ್ಡಿಯಲ್ಲಿ ಭಾಗವಹಿಸುವ ತಂಡಗಳಾಗಿ ವಿದ್ಯಾಂಜನೇಯ, ಆಜಾದ್ ಕಿನ್ಯಾ, ರಹಮತ್ ನಗರ್, ದೇವಿನಗರ, KCM ಕಿನ್ಯಾ, SKC ಕೊಲ್ಯ, ಬ್ರದರ್ಸ್ ಅಡ್ಕರೆ, ಕುರಿಯಾ ಫ್ರೆಂಡ್ಸ್, ತತ್ವಮಸಿ ಬಗಂಬಿಲ, UKD, SKC, ದೇವಿನಗರ, ಅಜಯ್ ಮೊಂಟುಗುಳಿ, ಕಾಬೂಲ್ ಫ್ರೆಂಡ್ಸ್, ಟೀಮ್ ಭಗವತಿ, ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ, ದುರ್ಗಾ ಪರಮೇಶ್ವರಿ ದೇವಿಪುರ, ಈ ರೀತಿಯ ನಾಮಾಂಕಿತ ತಂಡಗಳು ಭಾಗವಹಿಸ್ತಾ ಇದೆ. ಸೂಪರ್ ಟೇಕಲ್ ಆನ್ ಆಗಿದೆ. ಆಜಾದ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಇದರ ದಶಮಾನೋತ್ಸವದ ಕಬಡ್ಡಿ ആരംഭಗೊಂಡಿದೆ. ചാമ്പു ഇപ്പോഴാണ് ചാമ്പു ചാമ്പിയത്. അതാണ് ചാമ്പുവിന്റെ പവർ. ಆಹಾ, ಕಬಡ್ಡಿಗಾಗಿಯೇ ಬೆಳೆಸಿದ ಶರೀರ ಚಾಮು. ಬಹಳಷ್ಟು ಅಭಿಮಾನಿಗಳವರಿಗಿದ್ದಾರೆ. ಅಂಕಪಟ್ಟಿಯಲ್ಲಿ ಹೆಗಡೆ ಸರಿ 9-8 and this time 9 each 9 ಸಮಬಲದಲ್ಲಿ. ಯಬ್ಬಬ್ಬಾ, ಏನು ಪಂದ್ಯ! 9 again ಸೂಪರ್ ಟೇಕಲ್ ಆನ್. ಪ್ರಥಮ ಸ್ಪರ್ಧೆಯಲ್ಲೇ ಅಂಕಣಕ್ಕೆ ಬೆಂಕಿ ಬಿದ್ದ ಹಾಗೆ. Most interesting match of the competition. Cool Boys and Azad Kenya. Lovely back kick. New Star double figure ಗೆ 10-9. ವೇದಿಕೆಯಲ್ಲಿ ಗಣ್ಯ ಅತಿಥಿಗಳು. बाईस टीमों के बीच में शुरू हो चुके इस प्रतियोगिता और bonus conceded. Both of teams are got a single point each.
ಸ್ಟೇಜ್ ಎದುರುಡು ಉಂತುತನಕ್ಲು ಮಾತ ಬರಿಕಬಹುದು ನಮ್ಮ ಸ್ಟೇಜ್ ಬಿನ್ನೆರುಲೇರು ಅಕ್ಲೆಗೆ ಕಾರ್ಯಕ್ರಮ ತೂವರೆ ಆ ಒಂದಿಜ್ಜಿ ದಯದೀದು ಲಾಸ್ಟ್ 4 minutes ಕೊಟ್ಟು ಫುಲ್ ಟೈಮ್ ವೇದಿಕೆ ಮುಂಭಾಗದಲ್ಲಿರುವರು ನಿಂತವರೆಲ್ಲ ಬದಿಗೆ ಸರಿಯುವಂತೆ and all out point table 14-10 right 14-10 14-10ರಲ್ಲಿ ನ್ಯೂ ಸ್ಟಾರ್ ನ್ಯೂ ಸ್ಟಾರ್ ಅಲ್ಲಿ ನೋಡಿ ನೌಫಲ್ ರವರು ಈಗ ಕೋಚಿಂಗ್ ಕೊಡ್ತಾ ಇಲ್ಲ ಅಸಿಸ್ಟೆಂಟ್ ಕೋಚ್ ಅವರಿಗೆ ಅವಕಾಶ ಕೊಡ್ತಾ ಇದ್ದಾರೆ ಮೇನ್ ಕೋಚ್ಗೆ ವಿಶ್ರಾಂತಿ ಆಹಾ ಒನ್ಸ್ ಅಗೈನ್ ಬೋನಸ್ 11-15 15-11ರಲ್ಲಿ ನ್ಯೂ ಸ್ಟಾರ್ ಮುನ್ನಡೆಯಲ್ಲಿ ಪ್ರತಿ ರೈಡ್ ಅಲ್ಲಿ ಅಂಕ ತರಬಲ್ಲ ಆಟಗಾರ ನೌಫಲ್ ಏರು ಅಪ್ಪಿ ಜೆರ್ಸಿ ನಂಬರ್ 3 ಎಸ್ ಅಂತಿಮ 3 ನಿಮಿಷಗಳು ಬಾಕಿ 16-11 ನೋಡಿ ನೌಫಲ್ ರವರ ಮನೆಯಲ್ಲೇ ಕೋಚಿಂಗ್ ಕೊಡುವ ಇಬ್ಬರಿದ್ದಾರೆ ಒಂದು ರೈಟ್ ಕಾರ್ನರ್ ಮತ್ತೊಂದು ಕವರ್ ಅಪ್ಪಿ ಅವರು ಸಹೋದರರು ನಂಬರ್ 5 and ನಂಬರ್ 3 and ನಂಬರ್ 9 ಒಂಜೆ ಇಲ್ಲದ ಅಕ್ಲಿಗೆ ಕೋರ್ಟ್ ಡತ್ತು ಇಲ್ಲದೆ ಕೋಚಿಂಗ್ ಉರ್ಪನಿಗೆ ನೌಫಲ್ So match under the control of New Star. Last call for SKC Kolya B and UKD Kinya. Last call. ದಯವಿಟ್ಟು ಗಮನವಿಟ್ಟು ಕೇಳಿ ತಂಡಗಳು ಸೂಕ್ತ ಸಮಯಕ್ಕೆ ಬಂದಲ್ಲಿ ಮಾತ್ರ ಅವಕಾಶ ಎಂಬುದಾಗಿ ಮತ್ತೆ ನೆನಪಿಸ್ತಾ ಇದ್ದಾವೆ UKD ಕಿನ್ಯಾ ಮತ್ತು SKC ಕೊಲ್ಯ ಬಿ ತಂಡಕ್ಕೆ ಅಂತಿಮ ಕರೆ ಪ್ರವೇಶ ದ್ವಾರವನ್ನು ಸೇರಿಕೊಳ್ಳುವಂತೆ ಚಾಮೋ ಲಾಸ್ಟ್ 2 minutes ಟ್ಯಾಕಲ್ ಪಾಯಿಂಟ್ ಗೆಲುವಿನ ಕಡೆ ನ್ಯೂ ಸ್ಟಾರ್ ತಂಡ ಮತ್ತೆ ಔಟ್ ಆಫ್ ದಿ ಕೋರ್ಟ್ ಬಹಳಷ್ಟು ಬಲವಾದ ತಡೆ ಸ್ಥಿತಿಯಲ್ಲಿ ಮತ್ತೆ ಬದಲಾವಣೆ 17-12 18-12 18-12 last minute of the match 18-12 New Star Kinya leading in 6 points. A final call again for UKD Kinya and SKC Kolya B. ಲಾಸ್ಟ್ ಕಾಲ್ ತಂಡಗಳೆರಡು ಪ್ರವೇಶ ದ್ವಾರವನ್ನು ಸೇರಿಕೊಳ್ಳುವಂತೆ ಅದರ ಬಳಿಕ ನಡೆಯುವಂತಹ 3ನೇ ಪಂದ್ಯದಲ್ಲಿ ಭಾಗವಹಿಸುವ ತಂಡಗಳು ಕೂಡ ಆಜಾದ್ ಕಿನ್ಯಾ ಬಿ ಮತ್ತು ರೆಹಮತ್ ನಗರ್ ಫ್ರೆಂಡ್ಸ್ ಆಜಾದ್ ಕಿನ್ಯಾ ರೆಹಮತ್ ನಗರ್ ರೆಡಿಯಾಗಿರಿ ಬಹಳಷ್ಟು ಜಾಗೃತೆ ಅಪ್ಪಿ ಕವರಿಂದ ಅಂಕ ತರುವುದು ಬಹಳಷ್ಟು ಕಷ್ಟ ಸೂಪರ್ ಟೇಕಲ್ ಆನ್ ಈ ಪಂದ್ಯದ ಅಧಿಕೃತ ಘೋಷಣೆ ಮಾತ್ರ ಬಾಕಿ ನ್ಯೂ ಸ್ಟಾರ್ ತಂಡ ಗೆಲುವಿನ ಅಂಚಿನಲ್ಲಿ and now the big whistle is yet to come official declaration and 19-11 ಬನ್ನಿ UKD ಕಿನ್ಯಾ ಮತ್ತು SKC ಕೊಲ್ಯ ಬಿ ಮ್ಯಾಚ್ ಈಸ್ ಓವರ್
Thank you for participating Cool Boys Kenya, and congratulations to SK, News. ಹಲೋ, ಎಲ್ಲಿ ಟೀಮಲ್ಲಿ UKD ಕಿನ್ಯಾ, SKC ಕೊಲ್ಯ, UKD ರೆಡಿ ಇದೆ, SKC ಕೊಲ್ಯ ಬಿ. ಈ ಪಂದ್ಯಾವಳಿಯಲ್ಲಿ ಪ್ರವೇಶ ಶುಲ್ಕವನ್ನು ನೀಡಲು ಬಾಕಿ ಇರುವಂತಹ ತಂಡಗಳು ಪ್ರವೇಶ ಶುಲ್ಕವನ್ನು ನೀಡುವಂತೆ ಸೂಚನೆ. ದೂರವಾಣಿ ಮುಖೇನವಾಗಿ ನಾವು ತಂಡಗಳನ್ನ ತಳುಕು ಪಟ್ಟಿಯಲ್ಲಿ ಹಾಕಲಾಗಿದೆ. ಅದೇ ಪ್ರಕಾರ ಎಂಟ್ರಿ ಫೀಸ್ ಕೊಡಲು ಬಾಕಿ ಇದೆ ಅನೇಕ ತಂಡಗಳು. ದಯವಿಟ್ಟು ಆ ಫೀಸ್ ಅನ್ನ ನೀಡುವಂತೆ ಮನವಿ. ಎಲ್ಲಿ UKD ಕಿನ್ಯಾ ರೆಡಿಯಾ? UKD ಕಿನ್ಯಾ, SKC ಕೊಲ್ಯ ಬಿ. ಎಸ್ UKD, SKC ಕೊಲ್ಯ ಇಲ್ವಲ್ಲ? SKC ಕೊಲ್ಯ ಬಿ ನೋಡಿ, ಕಾಯುವುದಿಲ್ಲ. ಎರಡು ತಂಡ ಇಲ್ವಾ? ಎಸ್, ಎರಡು ತಂಡವನ್ನ ಕೈ ಬಿಡ್ತಾ ಇದ್ದಾವೆ. ಮೂರನೇ ಹಿಂದೆ ಲೆತ್ತು ಸಾಕಾಂಡ್ ನಮ್ಮ 4 ಗಂಟೆ ಬಂದು 10 ಗಂಟೆಗೆಲ್ಲ ಟೀಮ್ ರೆಡಿ ಅಂಜ ಏನ್ ಕಾಪು. ಮೂರನೇ ಪಂದ್ಯಕ್ಕಾಗಿ ಬನ್ನಿ. ಮೂರನೇ ಪಂದ್ಯ ಆಜಾದ್ ಕಿನ್ಯಾ, ನಮ್ಮ ಆಯೋಜಕರ ತಂಡ. ಉಳಿದ ತಂಡಗಳಿಗೆ ನಾವು ಮಾದರಿಯಾಗಬೇಕು. ಆಜಾದ್ ಬಿ ಮತ್ತು ರಹಮತ್ ನಗರ್ ಫ್ರೆಂಡ್ಸ್ ತಂಡಗಳು ಬನ್ನಿ. ಎರಡನೇ ಪಂದ್ಯ ಇಲ್ಲ. ಆಜಾದ್ ಕಿನ್ಯಾ ಬಿ ಮತ್ತು ರಹಮತ್ ನಗರ್ ಫ್ರೆಂಡ್ಸ್ ತಂಡಕ್ಕೆ ಕರೆಯನ್ನ ನೀಡ್ತಾ ಇದ್ದಾವೆ. ಓಕೋರ್ ಆದ್ರೂ ಕೂಡ ವಿಳಂಬವನ್ನ ಮಾಡಬೇಡಿ, ನೀವು ರೆಡಿ ಆಗಿರಬೇಕು. 4ನೇ ಪಂದ್ಯದಲ್ಲಿ ಭಾಗವಹಿಸುವ ಬ್ರದರ್ಸ್ ಅಡ್ಕೆರೆ ಬಿ ಮತ್ತು ದೇವಿನಗರ ತಲಪಾಡಿ ಎ ರೆಡಿಯಾಗಿರಿ. UKD ಇದ್ದೀರಾ? UKD ನೋಡಿ, ಕೊಲ್ಯ ಇಲ್ಲ, UKD ಇದೆ. UKD ಬರಬೇಕು, ನಿಮಗೆ ನೇರವಾಗಿ ಮುಂದಿನ ಹಂತಕ್ಕೆ ತೆರೆಗಡೆಗೊಳಿಸಬೇಕು. ಆದ್ರೆ ಅಂಕಣಕ್ಕೆ ಬಂದಲ್ಲಿ ಮಾತ್ರ ತೇರ್ಗಡೆ. UKD ಭಲೆ 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 ಪೋಯ್ ಪೋಯ್. UKD ನೋಡಿ, UKD ಇನ್ನು ಪ್ರವೇಶ ಮಾಡಿದಲ್ಲಿ ಮಾತ್ರ ಅವಕಾಶ. ವಿಳಂಬ ನಮ್ಮ ಜವಾಬ್ದಾರಿ ಅಲ್ಲ, ನಾವು ಜವಾಬ್ದಾರರಲ್ಲ. ಆಯೋಜಕರು ಅದರ ಪೂರ್ಣ ಜವಾಬ್ದಾರಿ ನಮಗೆ ಬಿಟ್ಟು ಕೊಟ್ಟಿದೆ. ಆದ ಕಾರಣ ದಯವಿಟ್ಟು ತಕರಾರಿಗೆ ತಂಡಗಳೆಲ್ಲ ಸಮಯಕ್ಕೆ ಬಂದಲ್ಲಿ ಮಾತ್ರ ಅವಕಾಶ ಎಂಬುದಾಗಿ ಪುನಃ ನಾವು ಹೇಳ್ತಾ ಇದ್ದೇವೆ. ಬ್ರದರ್ಸ್ ಅಡ್ಕೆರೆ ದೇವಿನಗರ ರೆಡಿಯಾಗಿರಿ. ತೃತೀಯ ಸ್ಪರ್ಧೆಯಲ್ಲಿ ಆಜಾದ್ ಕಿನ್ಯಾ ಮತ್ತು ರಹಮತ್ ನಗರ್ ತಂಡ ಬರಬೇಕು. ಇದೀಗ UKD ತಂಡ. ಅಯ್ಯೋ, ഹലോ ഷേഖ്. ഹലോ, ആസാദ് ആർട്സ് ആൻഡ് സ്പോർട്സ് ക്ലബിന്റെ ദശമാനോത്സവ പരിപാടിയോടനുബന്ധിച്ച് 3 ദിനരാത്രങ്ങളായി ഞങ്ങൾ സംഘടിപ്പിച്ച ക്രിക്കറ്റ് ഒപ്പം കബഡി മത്സരത്തിന്റെ കബഡിയുടെ ദിനമാണ്. ഇതാ
ടൂർണമെന്റിലെ രണ്ടാമത്തെ മത്സരത്തിൽ ഏറ്റുമുട്ടുവാൻ വേണ്ടി ഒരു ടീം മാത്രമേ കളിക്കളത്തിൽ എത്താൻ വേണ്ടി പോകുന്നുള്ളൂ. ഓപ്പൺ എതിരാളി ഇല്ലാത്തത് കൊണ്ട് തന്നെ ഈ ടീമിനെ നേരിട്ട് രണ്ടാം റൗണ്ടിലേക്ക് കടത്തിവിടാവുന്നതാണ്. പക്ഷെ ടീം വരണം. ഉക്കുട UKD വാ 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 വാ. ಇಂಚಾಂಡ ಆವನ್ ಇಂಚಾಂಡ ನಮ್ಮ ನಿದ್ರಲ ಮಲ್ಪೆರಜಿ ಬೇಲೆಗೆಲ್ಲ ಬರಚೆ ಪೋಯ್ 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 ಆಜಾದ್ ಕಿನ್ನಿ ಅಭಿ ಬಲೆ ಬಿ ತಂಡ ಇಲ್ಲ. ಈಗ ಬಂದಿರತಕ್ಕಂಥ UKD ತಂಡಕ್ಕೆ ನೇರವಾಗಿ ಮುಂದಿನ ಹಂತಕ್ಕೆ ತೇರ್ಗಡೆಗೊಳಿಸುವಂತೆ. ಮುಂದೆ ತೃತೀಯ ಪಂದ್ಯಕ್ಕಾಗಿ ಆಜಾದ್ ಕಿನ್ಯಾ ಬಿ ಮತ್ತು ರಹಮತ್ ನಗರ್ ಫ್ರೆಂಡ್ಸ್ ಇದ್ದಾರ. ಟೀಮ್ ಇದ್ದಾರಾ? ರಹಮತ್ ನಗರ ಯಾರದು? ರಹಮತ್ ನಗರ್ ಏರಲ್ಲ ಇಲ್ಲ ಉಲ್ಲೇರ ರಹಮತ್ ನಗರ್ ಏರ್ ಜನ ಇಸ್ಮಾಯಿಲ್ ಬಾಯ್ ಒಂಜಿ ಪನ್ಲೆ ಇಂದು ಜನ ಏರು ನಮ್ಮ ಪಕ್ಕಡೆ ದೊಂಡ ಬಿಚಾನ್ ಬಾಯ್. ಆಜಾದ್ ಕಿನ್ಯಾ ಬಿ ಉಂಡ ಆಜಾದ್ ಕಿನ್ಯಾ ಬಿ ನೋಡಿ ತೀರ್ಪುಗಾರ ಈಗ ಮೈದಾನದಲ್ಲಿ ಇರುವ ತಂಡಕ್ಕೆ ಮುಂದಿನ ಹಂತಕ್ಕೆ ತೇರ್ಗಡೆಗೊಳಿಸುವಂತೆ. SKC ಕೊಲ್ಯ ಬಿ ತಂಡ ಇಲ್ಲ. ಅಂಚ UKD ಬೆಗರು ಜಪಡ ಒಂದೇ ರಡ್ನೆ ಸುತ್ತಿಗೆ ಬೈದೇರು ನನ್ನ ಮೂಜನೆ ಗೊಬ್ಬುಗು ಬೋಡಾದ ಆಜಾದ್ ಕಿನ್ಯಾ ಬಿ ಬಕ್ಕ ರಹಮತ್ ನಗರ್ ಫ್ರೆಂಡ್ಸ್ ಇಸ್ಮಾಯಿಲ್ ಬಕ್ಕ ಮೂಲು ಆಜಾದ್ ದಕ್ಕಲು ಒಂಜಿ ಪಾತ್ರಕ್ಕೆ ಬಿ ಕೊರ್ತಕ್ಕೇನ್ಲೆ ನಮ್ಮ ಲೆತ್ತೊಂದುಲ್ಲ ಲೆತ್ತಗೆ ಪೊರ್ತಗೆ ಬೈಜಾಣ ನಮ್ಮ ಕ್ಯಾನ್ಸಲ್ ಮಲ್ಪ ಬಕ್ಕ ನಮ್ಮಡ ತರ್ಕ ಮಲ್ಪೆರೆ ಬಲ್ಲಿ ದಯದೀದ್ ರಹಮತ್ ನಗರ ಫ್ರೆಂಡ್ಸ್ ಒಂದು ಏರೊಂದು ಗೊತ್ತಿಚ್ಚಿ ಗತಕಾಲದ ವೈಭವದ ಕರಾವಳಿಯ ದೇಷ್ಟಾಟಗಾರ ವಿದ್ಯಾಂಜನೆ ತಂಡದ ಮನೀಶ್ ರವರು ಬಂದಿದ್ದಾರೆ. ಅನೇಕ ವರ್ಷಗಳ ಬಳಿಕ ಮನೀಶ್ ಆಗಮನ, ಅವರ ಆಟದ ವೈಖರಿ ನಾವು ನೋಡುವಂತಹ ಅವಕಾಶ. ಮನೀಶ್ ರವರಿಗೆ ಸ್ವಾಗತ. ಆಜಾದ್ ಕಿನ್ಯಾ ಬಿ ನೇತ ಜನಯರು ಉಲ್ಲೇರ ನೋಡಿ ನಮ್ಮ ಸಂಸ್ಥೆಯ ದಶಮಾನೋತ್ಸವದ ಕಾರ್ಯಕ್ರಮದ ನಿಮಿತ್ತ ಆಜಾದ್ ಸಂಸ್ಥೆಯ ಭವಿಷ್ಯದ ಪೀಳಿಗೆಯ ಯುವ ತಾರೆಗಳು ಬರ್ತಾ ಇದ್ದಾರೆ. ಸ್ವಾಗತ ಆಜಾದ್ ಕಿನ್ಯಾ ಬಿ. ಎಸ್ ಜೂನಿಯರ್ ತಂಡದ ಆಗಮನವಾಗ್ತಾ ಇದೆ ಆಜಾದ್ ಕಿನ್ಯಾ ಬಿ. ಎಸ್ ನಾವು ಒಂದು ಸೂಚನೆ,
ವಾಹನ ಸಂಖ್ಯೆ KA 52 M 2776 KA 52 M 2776 ಈ ಕಾರನ್ನ ದಯವಿಟ್ಟು ಅಲ್ಲಿಂದ ತೆರವುಗೊಳಿಸುವಂತೆ ಸೂಚನೆ. ರೆಹಮತ್ ನಗರ್ ಇದ್ದೀರಾ? ರೆಹಮತ್ ನಗರ್, ರೆಹಮತ್ ನಗರ್, ರೆಹಮತ್ ನಗರ್ ಫ್ರೆಂಡ್ಸ್, ಇಸ್ಮಾಯಿಲ್ ರವರ ತಂಡವನ್ನ ಕರೆತನ್ನಿ. ಎಸ್ ಎಸ್, ಇಸ್ಮಾಯಿಲ್ ರವರ ತಂಡ, ಇಸ್ಮಾಯಿಲ್ ರವರ ಎರಡು ತಂಡಗಳ ನಡುವೆ ಕದನ. ಎಸ್, ನಾವ್ ದ ಸೀನಿಯರ್ ಗಾಯ್ ಆಫ್ ರೆಹಮತ್ ನಗರ್, ಸರಿಸುಮಾರು 35ರಿಂದ 45 ವರ್ಷದ ತರುಣರ ತಂಡ ಬರ್ತಾ ಇದೆ. ರೆಹಮತ್ ನಗರ ಫ್ರೆಂಡ್ಸ್. ವೀಕ್ಷಕರ, ಈಗ ಈ ಪಂದ್ಯಾವಳಿಯ ತೃತೀಯ ಪಂದ್ಯ ರೆಹಮತ್ ನಗರ ವಿರುದ್ಧವಾಗಿ ಆಜಾದ್ ಕಿನ್ಯ ಬಿ ನಡುವೆ ಆರಂಭವಾಗ್ತಾ ಇದೆ. ತರುವಾಯ 4ನೇ ಪಂದ್ಯದಲ್ಲಿ ಭಾಗವಹಿಸುವಂತಹ ಬ್ರದರ್ಸ್ ಅಡಿಕೆರೆ ಬಿ ಮತ್ತು ವಿದ್ಯಾಂಜನೇಯ ಎ ತಂಡ, ಕ್ಷಮಿಸಿ ದೇವಿನಗರ ಎ ತಂಡ. ಚತುರ್ಥ ಸ್ಪರ್ಧೆಯಲ್ಲಿ ದೇವಿನಗರ ಎ ಮತ್ತು ಬ್ರದರ್ಸ್ ಅಡಿಕೆರೆ ಬಿ ಈ ರೆಡ್ ಟೀಮ್ಲ ಉಲ್ಲೇರ ಪನಪನ ಸೂಚನೆ ಸುರು ಕೋರ್ಲೆ ಇತ್ತನೆ ಬತ್ತು ಪನ್ಲೆ ದೇವಿನಗರ ಎ ಬಕ್ಕ ಬ್ರದರ್ಸ್ ಅಡಿಕೆರೆ ಬಿ. Yes, Azad B on the toss. Next red team la undate Ismail sir panle Brothers Adkare B baka Devi Nagara A red la undate. Panchama pandya KCM Kinya ಮತ್ತು SKC ಕೊಲ್ಲಿಯ ಎ ಈ 4 ತಂಡಗಳು ರೆಡಿ ಆಗಿರುವಂತೆ ಬ್ರದರ್ಸ್ ಅಡ್ಕರೆ ಎ ಬಿ, ದೇವಿನಗರ ಎ, SKC ಕೊಲ್ಲಿಯ ಎ ಮತ್ತು KCM ಕಿನ್ಯ. ಪಂದ್ಯ ಪ್ರಾರಂಭಗೊಂಡಾಗ ಮತ್ತೊಂದು ಪ್ರಕಟಣೆ. ಫೆಬ್ರವರಿ ತಿಂಗಳ 7ನೇ ತಾರೀಕಿನಂದು ಬದಿಯಡ್ಕದ ಪಿಲಾಂಕಟೆಯಲ್ಲಿ ಆಲ್ ಇಂಡಿಯಾ 12 ತಂಡಗಳು ಭಾಗವಹಿಸುವಂತಹ ಲೀಗ್ ಕಮ್ ನಾಕೌಟ್ ಪಂದ್ಯ ಬದಿಯಡ್ಕ ಪಿಲಾಂಕಟ್ಟೆಯಲ್ಲಿ ಜರುಗಲಿದೆ. ಸೌಹೃದ ಕೂಟಾಯ್ಮ ಪಿಲಾಂಕಟ್ಟೆ ಇದರ ನೇತೃತ್ವದಲ್ಲಿ ಅಖಿಲ ಭಾರತ ಮಟ್ಟದ 50,000 ಪ್ರಥಮ ನಗದಿಗಾಗಿ ಆಲ್ ಇಂಡಿಯಾ ಕಬಡ್ಡಿ ಬದಿಯಡ್ಕ ಪಿಲಾಂಕಟ್ಟೆ 7ನೇ ತಾರೀಕು ಫೆಬ್ರವರಿ ತಿಂಗಳು. ಫೆಬ್ರವರಿ ತಿಂಗಳ 22ನೇ ತಾರೀಕಿನಂದು ಬದಿಯಡ್ಕದಲ್ಲಿ ಮತ್ತೊಂದು ಆಲ್ ಇಂಡಿಯಾ ಕಬಡ್ಡಿ ಇದೆ. ಫೆಬ್ರವರಿ 1ರಂದು ರೆಹಮತ್ ನಗರ್ ಇಸ್ಮಾಯಿಲ್ ಭಾಯಿ ಇಜ್ಜರ ಗೊಬ್ಬುಜರ ಆರ್ನ ಪ್ರಾಯದ ಮಾತ ಪ್ಲೇಯರ್ ಗೊಬ್ಬಂದುಲ್ಲ ಇರ್ತಲೆ
ಮುಂದಿನ ಪಂದ್ಯಕ್ಕಾಗಿ ಮತ್ತೊಮ್ಮೆ ಕರೆಯನ್ನು ನೀಡ್ತಾ ಇದ್ದಾವೆ. ತಡ ಮಾಡದೆ ರೆಡಿಯಾಗಿರುವಂತೆ ಚತುರ್ಥ ಪಂದ್ಯ ಬ್ರದರ್ಸ್ ಅಡಕೆರೆ ಬಿ ಮತ್ತು ದೇವಿನಗರ ಫ್ರೆಂಡ್ಸ್ ದೇವಿನಗರ ತಲಪಾಡಿ ಎ. Lovely kick. Azad Kinya's rider got a right point. Mr. Yashwant and Sandeep umpires, match referee Mr. Pranil Hegde. Assistant scorers Bhaskar and Pundarik Kothari. Our scorer is Bashir Kalpane. Third rider Ashokanchan. Timer Nasir Kukaje. ಆಹಾ, ಹಿರಿಯರ ಮೇಲೆ ಕಿರಿಯರ ಪ್ರಹಾರ, ಸತತ ರೈಡಿಂಗ್ ಪಾಯಿಂಟ್ ಲಭ್ಯವಾಗ್ತಾ ಇದೆ ಆಜಾದ್ ಕಿನ್ಯ ಬಿ ತಂಡಕ್ಕೆ. ದಾಳಿ ಬಲಾಢ್ಯ ಆಟಗಾರನ ಬಂಧನವಾಗಿದೆ. ರೈಡಿಂಗ್ ಅಲ್ಲಿ, ಡಿಫೆನ್ಸ್ ಅಲ್ಲಿ ಆಜಾದ್ ಬಿ. ಆರಂಭದಲ್ಲಿ ಅಲ್ಪ ಹಿನ್ನಡೆಯಲ್ಲಿದ್ದಂತಹ ಕಿನ್ಯ ಬಿ ತಂಡ ಆಜಾದ್ ಇದೀಗ ಪ್ರಬಲ ಸ್ಥಿತಿಯೊಂದಿಗೆ ಚಪ್ಪಾಳೆ, ಸಿಳ್ಳೆಗಳು, ಪ್ರೋತ್ಸಾಹ. ಆಹಾ, ಅಂಕಪಟ್ಟಿಯಲ್ಲಿ 5-4 ರೆಹಮತ್ ನಗರ ಮುನ್ನಡೆಯಲ್ಲಿ. ರೆಹಮತ್ ನಗರ ಅಂತರ ಕೇವಲ 1 ಅಂಕವಾಗಿದೆ. ಸೂಪರ್ ಟೇಕಲ್ ಆನ್. ಸೂಪರ್ ಟ್ಯಾಕಲ್ 1 ಅಂಕ, 1 ಲೋಬಿ ಅಂಕ ಎದುರಾಳಿಗೆ. ಸೊ ಪಾಯಿಂಟ್ಸ್ ಆರ್ 7-5. 7-5 7-5. ഇവിടെ റഹ്മത്ത് നഗറിന് വേണ്ടി കളിക്കുന്നവരൊക്കെ ഒരു കാലഘട്ടത്തിൽ മൺകോട്ടിൽ കളിച്ചവരാണ്. മാറ്റ് കോർട്ടിൽ അവർക്ക് അനുഭവം ഒരുപക്ഷെ കുറവായിരിക്കാം. ഫസ്റ്റ് ഹാഫ് ഓവർ 7-5, 7-5. റഹ്മത്ത് നഗർ ലീഡിംഗ് ഇൻ 2 points. Second call for the next match. Brothers Adkare B and Friends Devi Nagara Talapadi A. Second call. Devi Nagara A, Adkare B. Team Gobbujarda, Dayadid Dumbe Teripale
ಒವ್ವ ಅಂಡ ಟೀಮ್ ವಾಕೋರಿತ್ತಂಡ ಪನ್ಲೆ ಕೂಡ ನಮ್ಮ ಈ ವಿಷಯದ ಬಗ್ಗೆ ಪನೊಂದಿಲ್ಲ ಅಯ್ನಾತ ಬೇಗ ನಂಗೆ ಪೋಡು ದುಂಬು ಒಂಜಾತ ದಿನದಿಂಚಿ ಕರಿನ ಶುಕ್ರವಾರ ಕ್ರಿಕೆಟ್ ಶನಿವಾರ ಕ್ರಿಕೆಟ್ ಒಟ್ಟುಗು ನಮ್ಮ ನರಿಂಗಾನ ಕಂಬುಳ ಅತ್ತಂದೆ ಕಾರ್ಯಕ್ರಮ ಅಟ್ಟನೆ ಮಲ್ಪಡ ಅಂದ ಒಂಜಿ ವಾರಡದಿಂಚಿ ನಮ್ಮ ಬೆನ್ಪ ಸೆಂಟರ್ ಲೈನ್ ಅರಿಗಿಲ್ ಪಿಡಿಗಪಿಡುಗಿയാണ് ಸೂಪರ್ ಟೇಕಲ್ 9-5 9-5 ನೋಡಿ ಈ ಒಂದು ರೈಡರ್ನ ಸ್ಟಾಮಿನಾ ನೋಡಿ ಸತತವಾಗಿ ಇವರೇ ರೈಡ್ ಮಾಡ್ತಾ ಇದ್ದಾರೆ. ಡಿಫೆನ್ಸ್ ಅಲ್ಲಿ ಅಂಕ ಸಂಪಾದನೆ ರೆಹಮತ್ ನಗರ ಒಟ್ಟು 9 ಎದುರಾಳಿಗೆ 5. ತಾಲೂಕು ಮಟ್ಟದ ಪಂದ್ಯಾಟ ಆಯೋಜನೆ ಮಾಡುವಾಗ ಇಂತೆಂಥ ತೆರೆ ಮೇರೆಗೆ ಸೆಳೆದಂತಹ ಅನೇಕ ಆಟಗಾರರು ಮತ್ತೆ ಅಂಕಣಕ್ಕೆ ಬರುವ ಅವಕಾಶ ಇದೆ. ಅಂತಹ ಆಟಗಾರರ ಆಟವನ್ನು ನೋಡುವ ಸದವಕಾಶ ನಮಗೆ ತಾಲೂಕು ಮಟ್ಟದ ಆಟಗಳಲ್ಲಿ ಮಾತ್ರ ಕಾಣಲು ಸಾಧ್ಯ. ಔಟ್ ಆಫ್ ದಿ ಕೋರ್ಟ್ ಎಸ್ ನೋಡಿ, ತೀರ್ಪುಗಾರ ತೀರ್ಮಾನಕ್ಕೆ ಬದ್ಧತೆ, ಅದು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್. ಏನ and now the point table 6-10 6-10ರಲ್ಲಿ 4 ಅಂಕಗಳ ಅಂತರದ ಹಿನ್ನಡೆಯಲ್ಲಿದೆ ಕಿನ್ಯ. ಮುನ್ನಡೆಯಲ್ಲಿ ರೆಹಮತ್ ನಗರ. Very good attempt by the riders, but the man is on 100% power man. Got 3 points. 13-6. മത്സര റഹമത്ത് നഗറിന്റെ ഭാഗത്ത് 7-14 മിനിറ്റുകൾ. Last 5 minutes. And the last call for brothers Adkare B and Devi Nagar Talapadi A. Last call. ആറ് 13 തിരിച്ചു വരാനുള്ള സമയം ഉണ്ട്. ആസാദ് ബോണസ് പ്ലസ് സിംഗിൾ 8-13 വ്യത്യാസം 5ലേക്ക് കുറഞ്ഞിരിക്കുന്നു. 13-8 സൂപ്പർ ടേക്കൽ ഓൺ. ಐದು ನಿಮಿಷಗಳ ಕರೆಯನ್ನು ನೀಡಲಾಗಿದೆ. ಅದೇ ರೈಡರ್ ಕಳೆದ ದಾಳಿಯಲ್ಲಿ ಬೋನಸ್ ಪ್ಲಸ್ ಸಿಂಗಲ್. ಲಾಸ್ಟ್ 4 minutes, ಅಂತಿಮ 4 ನಿಮಿಷಗಳಲ್ಲಿ ಇನ್ನೊಂದು ಅಂಕ. 9-13 ಬಶೀರ್ ಸರ್. 9-13. ಬಹಳಷ್ಟು ನಿಧಾನಗತಿಯಲ್ಲಿ ಯೋಚನಾಬದ್ಧವಾಗಿ ದಾಳಿ. 4 ಅಂಕಗಳ ಅಂತರದಲ್ಲಿ ಪಂದ್ಯ ಇದೆ. 9-13. ಸತತವಾಗಿ ನಾವು ಟೈಮ್ ಔಟ್ ಫಾರ್ ಆಜಾದ್ ಕಿನ್ಯಾ.
ಟು ಬ್ಯಾಕ್ ರೈಡರ್ಸ್ ಡಾನ್. ಯಾರಂದಪ್ಪಯ್ಯ? ಆಶಿರ್ ಈಸ್ ರಿಯಲಿ ಎನರ್ಜಿಕಲ್ ಮ್ಯಾನ್. ಇಲ್ಲಪ್ಪ, third right. Excellent decision of our officials. Now. Three points. And the last man of Kenya. Last 2 minutes. Toji bira. Yeah. 3 more points. 29, 10, 20-10. 10-20ರಲ್ಲಿ ರೆಹಮತ್ ನಗರ ಮುನ್ನಡೆಯಲ್ಲಿ. ಸೊ ಬನ್ನಿ, ಬ್ರದರ್ಸ್ ಅಡ್ಕರೆ ಬಿ ಮತ್ತು ದೇವಿನಗರ ಎ ಎರಡು ತಂಡಗಳು ದ್ವಾರದಲ್ಲಿ ಇದ್ದಾರೆ ಎಂಬ ನಂಬಿಕೆಯಲ್ಲಿ ಫ್ರೆಂಡ್ಸ್ ದೇವಿನಗರ 21-10. ಆಜಾದ್ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಸ್ಥೆಯ ದಶಮಾನ ಉತ್ಸವದ ಕಾರ್ಯಕ್ರಮ ಈ ನಡುವೆ ಲವ್ಲಿ ಅನ್ನ ಕೈಟ್ ಫೆವಿಕಾಲ್ ಉಂಟಾನದೆ. ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್. ಇಂದೇರ್ ರೈಡರ್ ಏರು ಬಾರಿ ಕುಸಾಲ್ಡುಲ್ಲೇರಾರು ಕಲಂದರ್. 90ರ ದಶಕಗಳಲ್ಲಿ ರಾಜ್ಯ ಮಟ್ಟದ ಆಟಗಾರ ಕಲಂದರ್. ಲವ್ಲಿ. ಪಂದ್ಯದ ಅಂತಿಮ ಸೆಕೆಂಡ್ಗಳು ಮಾತ್ರ ಬಾಕಿ. ಮತ್ತೆ ಕಲಂದರ್. ಕಲಂದರ್ ದಾದಾನ್ ಯಪ್ಪ ಸ್ಟಾಮಿನಾ ತುಲೆ ಕಲಂದರ್ನ. ಮ್ಯಾಚ್ ಮುಗಿನ್ ಖಾಲಿ ಏತ್ ಮಾಡಿತ್ತೆ ಒಂದೇ ಪಾಯಿಂಟ್. ಓಕೆ, ಸೊ ಕಂಗ್ರಾಚುಲೇಷನ್ಸ್. ಮ್ಯಾಚ್ ನಂಬರ್ 3 ಕಮ್ಸ್ ಆನ್ ಎಂಡ್ ಅಂಡ್ ರೆಹಮತ್ ನಗರ್ ತಂಡ ಗೆಲುವಿನೊಂದಿಗೆ ಮುಂದಿನ ಹಂತಕ್ಕೆ ಲಗ್ಗೆ ಇಟ್ಟಿದೆ. ನೋಡಿ, ಪಂದ್ಯ ನಡೆಯುವ ವೇಳೆಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಈ ಕರೆಗಳನ್ನು ನಾವು ನೀಡ್ತಾ ಇರ್ತೇವೆ. ಆ ಕರೆಗಳಿಗೆ ತಾವುಗಳು ಬೆಲೆ ಕೊಟ್ಟುವಾಗ ಮಾತ್ರ ನಮಗೆ ಕರೆಗಳಿಗೆ ಆ ಕಬಡ್ಡಿಗೆ ಒಂದು ಗೌರವ ಸಿಕ್ಕ ಹಾಗೆ. ನಾವು 3rd ಕಾಲ್ ಕೊಟ್ಟು ಈಗ 5 ನಿಮಿಷಗಳಾಗಿದೆ. 2 ತಂಡಗಳು ಇಲ್ಲ. SKC ಬ್ರದರ್ಸ್ ಅಡ್ಕೆರೆ ಬಿ ಮತ್ತು ದೇವಿನಗರ ಎ ತಂಡ. ನವೀನ್ ರೇ ಏರ್ನ ಎ ಟೀಮ್ ಆಯ್ನತ್ತು ಬೇಗ ಬಲೆ ನವೀನ್ ಆಳ್ವಾ ದೇವಿನಗರ ಅವೆ ಲೆಕ್ಕ ಬ್ರದರ್ಸ್ ಅಡ್ಕೆರೆ ಬಿ ಅಡ್ಕರೆ ಬಿ
ಬ್ರದರ್ಸ್ ಅಡ್ಕರೆ ಬಿ ರೆಡ್ ಲೈಟ್ ഗുജറാത്തി കാതല കെട്ടിയ മലയാളി പെണ്ണാണു നീ പഞ്ചാബി ലഞ്ചി കൊഞ്ചും മണവാട്ടി പെണ്ണാണു നീ മയിലാട്ടത്തിൽ ಹಲೋ ನೋಡಿ, ದೇವಿನಗರ ತಂಡ ಇದೆ, ಅಡ್ಕರೆ ಇಲ್ಲ. ದಯವಿಟ್ಟು ಗಮನಿಸಿ, ತಂಡಗಳು ಕ್ಲಬ್ದ ಸಮಯಕ್ಕೆ ಬರಲಿಲ್ಲ ಅಂದ್ರೆ ಮತ್ತೆ ನಾವು ಕರೆಯುವುದಿಲ್ಲ. ಎಕಾಡ್ ಬೈಯಾಗ 4:30 ಗಂಟೆಗೆ ಬೈದೆ, 4:30 ಗಂಟೆ ದಿಂಚಿ ನಮ್ಮ ಮೂಲೆ ಇಲ್ಲ. ಸೊ ಟೀಮ್ ದಕ್ಲು ಬರ್ರೆ ಒಂಚೂರು ಟೀಮ್ ದಕ್ಲು ಮಾತ್ರ ಮೂಲ ಆಯೋಜನೆ ಮಲ್ಪರ್ಲ ಒಂಚೂರು ನಮ್ಮ ಕಡೆಸಂಡು ಆಂಡ ನನ್ನ ಸುರುವಾಯಿ ಬಕ್ಕ ನನ್ನಲ್ಲ ಕಡೆಸರ ಬಲ್ಲಿ ಬನ್ಪನ ಪ್ರಯತ್ನ ನಮ್ಮ ಬಲೆ ದೇವಿನಗರ ಎ ಬ್ರದರ್ಸ್ ಅಡ್ಕರೆ ಬಿ. Yes, the team is reporting here. One of the toughest team of South Canada as well as Ullala Taluku. Manish Gopira. Manile. Yes, ತಂಡ ಬರ್ತಾ ಇದೆ. ಕೆಲವೊಂದು ಸಮಯಗಳ ಬಳಿಕ ಸೂರಜ್ ರವರ ದಾಳಿಯನ್ನು ನೋಡುವಂತಹ ಸದವಕಾಶ. ಒಂದು ಕಾಲದಲ್ಲಿ ತೂಫಾನ್ ರೈಡರ್ ಸೂರಜ್, ಇದೀಗ ಅಂಕಣದ ಒಳಭಾಗದಲ್ಲಿ ನವೀನ್ ಆಳ್ವಾ ಅವರ ಸಾರಥ್ಯದಲ್ಲಿ ನಾವು ವೆಲ್ಕಮ್ ದ ಟೀಮ್ ಫಾರ್ ಉಳ್ಳಾಲ ತಾಲೂಕು ಕಬಡ್ಡಿ ಕಾಂಪಿಟೇಷನ್ ಟೀಮ್ ಫ್ರೆಂಡ್ಸ್ ದೇವಿನಗರ ತಲಪಾಡಿಯೇ. ಅಡ್ಕರೆ ಇದ್ದ ಅಡ್ಕರೆ ಬ್ರದರ್ಸ್ ಅಡ್ಕರೆ ಬಿ ಉಲ್ಲ ಉಂಡ ಬ್ರದರ್ಸ್ ಅಡ್ಕರೆ ಬಿ. ನೋಡಿ, ಪಂಚಮ ಪಂದ್ಯದಲ್ಲಿ ಬ್ರದರ್ಸ್ ಅಡ್ಕರೆ ಬಿ ತಂಡ ಇನ್ನೂ ಕಾಣದ ಕಾರಣ ಆ ತಂಡವನ್ನ ಕೈ ಬಿಡ್ತಾ ಇದ್ದಾವೆ. ಇಸ್ಮಾಯಿಲ್ ರವರ ಗಮನಿಸಿ, ಅಡ್ಕರೆಯನ್ನ ಕೈ ಬಿಡ್ತಾ ಇದ್ದಾವೆ. ಸೊ ತೀರ್ಪುಗಾರರು ಮುಂದಿನ ಉಂಡ ಎಸ್, ಪಂಚಮ ಪಂದ್ಯ ಇದೀಗ ಅಡ್ಕರೆ ತಂಡ ಬರ್ತಾರೆ ಎಂಬ ಸೂಚನೆ ಬರ್ತಾ ಇದೆ. ಚತುರ್ಥ ತಂಡ ಪಂಚಮ ಪಂದ್ಯಕ್ಕಾಗಿ ಕೆಸಿಎಂ ಕಿನ್ಯ ಮತ್ತು ಎಸ್ಕೆಸಿ ಕೊಲ್ಲಿಯಗೆ ಈ ಎರಡು ಟೀಮ್ ಉಂಡ. ಕೆಸಿಎಂ ಕಿನ್ಯ ಉಂಡೆ, ಎಸ್ಕೆಸಿ ಕೊಲ್ಲಿಯ ಎ ಟೀಮ್ ಉಂಡ. ದಯದಿರುವಾದ ಪನ್ಲೆ ಅಣ್ಣ ಪ್ಲೀಸ್. ನೋಡಿ, ಈಗ ಒಳಭಾಗದಲ್ಲಿರುವಂತಹ ತಂಡಕ್ಕೆ ಮುಂದಿನ ಹಂತಕ್ಕೆ ತೆರಗಡೆಗೊಳಿಸುವಂತೆ ತೀರ್ಪುಗಾರಿಗೆ ಸೂಚನೆ. ದೇವಿನಗರದ ಎದುರಾಳಿ ಬ್ರದರ್ಸ್ ಅಡ್ಕರೆ ಇಲ್ಲ. ಎಸ್, ತೀರ್ಪುಗಾರರ ಗಮನಕ್ಕೆ ದೇವಿನಗರವನ್ನ ಮುಂದಿನ ಹಂತಕ್ಕೆ ಕಳುಹಿಸಿಕೊಡುವಂತೆ. ಪಂಚಮ ಪಂದ್ಯಕ್ಕಾಗಿ ಕೆಸಿಎಂ ಕಿನ್ಯ ಮತ್ತು ಎಸ್ಕೆಸಿ ಕೊಲ್ಲಿಯ ಎ ತಂಡ ಬನ್ನಿ. ಲಾಸ್ಟ್ ಕಾಲ್. ಕೆಸಿಎಂ ಕಿನ್ಯ ಎಸ್ಕೆಸಿ ಕೊಲ್ಲಿಯ ಎ. ಆರನೇ ಪಂದ್ಯ ಆ ಬಳಿಕ ತತ್ವಸಿ ಬಗಂಬಿಲ ಬಿ ವಿರುದ್ಧವಾಗಿ ಕಾಬೂಲ್ ಫ್ರೆಂಡ್ಸ್. ಕಾಬೂಲ್ ತತ್ವಮಸಿ ರೆಡಿಯಾಗಿರಿ. ಆರನೇ ಪಂದ್ಯ, ಇದೀಗ ನಾಲ್ಕನೇ ಪಂದ್ಯ ಇಲ್ಲ. ಕೆಸಿಎಂ ಕಿನ್ಯ ಎಸ್ಕೆಸಿ ಕೊಲ್ಲಿಯ ಎ ಇದ್ದೀರಾ?
SKC ಕೊಲ್ಯ ಎ ಟೀಮ್ ಇದೀರಾ ಉಲ್ಲೇರಾ ಓಕೆ SKC ಉಲ್ಲೇರಿ KCM ಕಿನ್ಯ ಏರವು KCM ಕಿನ್ಯ KCM ಕಿನ್ಯದ ಜನ ಉಲ್ಲೇರಾ KCM KSM 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 ಈ ತಂಡ ಇದ್ದೀರಲ್ಲ ರೆಡಿಯಾಗಿ ಆದಷ್ಟು ಶೀಘ್ರದಲ್ಲೇ ಒಳ ಬನ್ನಿ. ಇಪ್ಪತ್ತ ಪಂದ್ಯಗಳಲ್ಲಿ 4 ಪಂದ್ಯಗಳಾಗಿವೆ. ಇನ್ನು ಕೇವಲ 17 ಪಂದ್ಯಗಳು ಮಾತ್ರ ಉಳಿಕೆಯಾಗಿರುವುದು. ಹೊರತು 11 ಗಂಟೆ ಆಯ್ನಾತ 11 ಗಂಟೆಲ್ಲ ಆತಿಸಿದಿಲ್ಲ ಬೇಗ ಬೇಗ ಪೋಯ್ SKC ರೆಡಿ ಆവുന്നുള്ളರು KSM ರೆಡಿ ಆവുന്നുള്ളರು അതിനകത്ത് ಬೇಗ ಬತ್ತಾಡ ನಮ್ಮ ದೋಪೋಲಿ ಹಲೋ KSM ಕಿನ್ಯ ಬಲೆ SKC ಕೊಲ್ಯ ಎ ಟೀಮ್ ರೆಡಿ ಆവുന്നുണ്ട്. SKC ತಾಲೂಕು ಮಟ್ಟದ ಪಂದ್ಯ ಮಾಡಬೇಕು. ತಾಲೂಕು ಮಟ್ಟದ ಪಂದ್ಯ ಮಾಡಿದ್ರೆ ಸ್ಥಳೀಯ ಆಟಗಾರರಿಗೆ ಅವಕಾಶ ಸಿಗತ್ತೆ ಎಂಬ ಬಹಳಷ್ಟು ದೊಡ್ಡ ಹಂಬಲವನ್ನ ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದೆ. ಆದರೆ ಟೀಮ್ ಲೆತ್ತೆ ಸಾಕಾಗ್ಬಿಡ್ತದೆ. KSM ಪ್ರಥಮ ಸುತ್ತಿನಲ್ಲಿ ಭಾಗವಹಿಸುವಂತಹ ತಂಡಗಳ ಗಮನಕ್ಕೆ ಇನ್ನೂ ಕೆಲವು ತಂಡಗಳು ಹೋಗೋಕೆ ಸಾಧ್ಯತೆ ಇದೆ. ದಯವಿಟ್ಟು ನಿಮ್ಮ ಸಂಖ್ಯೆಗೆ ಕಾಯಬೇಡಿ, ಈಗಲೇ ರೆಡಿಯಾಗಿರಿ. ಪಂಚಮ ಪಂದ್ಯಕ್ಕಾಗಿ ಸತತ ಕರೆ KSM ಕಿನ್ಯ ಮತ್ತು SKC ಕೊಲ್ಯ ಎ. ಆ ಬಳಿಕ 6ನೇ ಪಂದ್ಯದಲ್ಲಿ ತತ್ವಮಸಿ ಬಗಂಬಿಲ ಬಿ ವಿರುದ್ಧವಾಗಿ ಕಾಬೂಲ್ ಫ್ರೆಂಡ್ಸ್. 7ನೇ ಪಂದ್ಯದಲ್ಲಿ ಭಾಗವಹಿಸಲು ಬ್ರದರ್ಸ್ ಅಡ್ಕೆರೆ ಎ ಮತ್ತು ಕುರಿಯಾ ಫ್ರೆಂಡ್ಸ್ ತಂಡವನ್ನು ಕರೆಯಲಾಗಿದೆ. 8ನೇ ಪಂದ್ಯ ಪ್ರಥಮ ಸುತ್ತಿನ ಕೊನೆಯ ಸ್ಪರ್ಧೆ. ಅದರಲ್ಲಿ ಭಾಗವಹಿಸುವ ತಂಡಗಳಾಗಿ ಟೀಮ್ ಭಗವತಿ ಮತ್ತು ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ. ಈ ಎಲ್ಲ ತಂಡಗಳು ಶೀಘ್ರದಲ್ಲೇ ತಮ್ಮ ಪೂರ್ವ ಸಿದ್ಧತೆಯನ್ನು ನಡೆಸಿಕೊಳ್ಳುವಂತೆ ಸೂಚನೆ. ಬೇಗ ಬೇಗ ಬಲೆ SKC ಬಲೆ ಬಲೆ ಯಾವ ಬಲೆ SKC ಕೊಲ್ಯ KSM Yes. ಇದೀಗ ಸ್ಥಳೀಯ ತಂಡ ಬರ್ತಾ ಇದೆ. ಅನೇಕ ಪ್ರತಿಭೆಗಳುಳ್ಳಂತಹ ತಂಡ, ಒಂದು ಕಾಲದಲ್ಲಿ ಅನೇಕ ಪ್ರಶಸ್ತಿಗಳನ್ನ ಬಾಚಿಕೊಂಡಿರತಕ್ಕಂಥ ತಂಡ. ನೇರವಾಗಿ ಅಂಕಣಕ್ಕೆ ಸ್ವಾಗತ SKC ಕೊಲ್ಯ. KSM ಬಲೆ ಕೊಲ್ಯ ಬರೋದಿಲ್ಲ. KSM ಕಿನ್ಯ ಬಲೆ
KSM ಉಲ್ಲೇರಾ ಉಂಡ ಇತ್ತರಡ ಪಲ್ಲೆ ದಾಲ ಏರ್ಲ ಮನಿ ಪೂಜಾರಿ KSM ಹಲೋ KSM ಉಂಡ KSM ಬಲೆ SKC ಬತ್ತಿರ್ತೋಲೆ KSM ಬಲೆ ಮುಂದೆ 6ನೇ ಪಂದ್ಯ ತತ್ವವಾಸಿ ಬಗಂಬಿಲಾ ಬಿ ಮತ್ತು ಕಾಬೂಲ್ ಫ್ರೆಂಡ್ಸ್. ತಾವುಗಳು ರೆಡಿಯಾಗಿರಿ. ಕಾಬೂಲ್ ಮತ್ತು ತತ್ವವಾಸಿ ರೆಡಿಯಾಗಿರಿ. ಇಸ್ಮಾಯಿಲ್ ರವರು ನಮ್ಮ ಪ್ರವೇಶ ದ್ವಾರವನ್ನ ಸೇರ್ಕೊಳ್ಬೇಕು. ಇಸ್ಮಾಯಿಲ್ ಎಂಟ್ರಿಗೆ ಬನ್ನಿ. ನೋಡಿ KSM ತಂಡವನ್ನ ಕೈ ಬಿಡ್ತಾ ಇದ್ದಾವೆ ಇಲ್ವಲ್ಲ? KSM ಉಂಡ KSM KSM ಟೀಮ್ ನಮ್ಮ ಕೈ ಬಿಡೋದಿಲ್ಲ. ಇಜ್ಜತೆ KSM ಹಲೋ ಏರ್ಲ ಪಾತೇಳ್ಚಾರಿ ಏರಡಕ್ಕೆ ಏನು ದೇವರೇ. ಇನ್ನೊಂದು ತಂಡ ವಾಕ್ ಓವರ್ ಆಗಿದೆ. ಇದು 5 ಪಂದ್ಯಗಳು ಮುಕ್ತಾಯ. 6ನೇ ಪಂದ್ಯ ತತ್ವಮಸಿ ಬಗಂಬಿಲಾ ಬಿ ಮತ್ತು ಕಾಬೂಲ್ ಫ್ರೆಂಡ್ಸ್. 5 ಪಂದ್ಯಗಳಾಯ್ತು. ಆಯ್ತಾ? ಆಯ್ತು. 6ನೇ ಪಂದ್ಯ ಬಗಂಬಿಲಾ ತತ್ವಮಸಿ ಬಿ ಮತ್ತು ಕಾಬೂಲ್ ಫ್ರೆಂಡ್ಸ್. ಬಲೆ ಆಂಜನೇಯ ಗೊಬ್ಬು ಕಾಬೂಲ್ ಉಂಡೆ ಕಾಬೂಲ್ ಬಗಂಬಿಲಾ ತತ್ವಮಸಿ ಲಿಖಿತ್ ಟೀಮ್ ಉಂಡ ಲಿಖಿತ್ ಬಗಂಬಿಲಾ ಉಂಡೆ ಬಗಂಬಿಲಾ ಇತ್ತರೊಂಜಿ ಪನ್ಲೆ ಒಂಚೂರು ನಮ್ಮ ಕಾಪುವ ಅಂಡ ಪನ್ಲೆ ಒಂಜಿ ವಿಷಯ ತೆರಿಪಾಲೆ ಬಗಂಬಿಲಾ ಉಂಡ ತತ್ವಮಸಿ ತೆರಿಪಾಲೆ ಸೌಂಡ್ ರೇಟ್ಗಳಿಗೆ ಏನ್ಜ ಹಲೋ ಬಗಂಬಿಲಾ तत्वमसी बगंबिला काबूल उंडे काबूल उंडे काबूल ನೋಡಿ 6ನೇ ಪಂದ್ಯದಲ್ಲಿ ತತ್ವಮಸಿ ಬಗಂಬಿಲಾ ತಂಡ ಕಾಣಿಸ್ತಾ ಇಲ್ಲ. ಕಾಬೂಲು ತಂಡ ಅಂತೂ ಇಲ್ವೇ ಇಲ್ಲ. ಕಾಬೂಲ್ ಇಲ್ಲ ಅಂತೆ, ಬಗಂಬಿಲಾ ಕೂಡ ಇಲ್ವಾ?
ಎಸ್ ಬಂಧುಗಳೇ, ತಾಲೂಕಿನ ಶ್ರೇಷ್ಠ ಬಲಾಢ್ಯ ಬಲಿಷ್ಠ ತಂಡಗಳಲ್ಲಿ ಒಂದು ಬರ್ತಾ ಇದೆ. ಈ ತಂಡದಲ್ಲಿ ಲಿಖಿತ್ ಕುಂಪಲ, ಅಜಯ್, ನೌಶ್ ಪೂಜಾರಿ, ರೋಷನ್ ಜೊತೆ 2 ವರ್ಷಗಳ ಬಳಿಕ ಮತ್ತೆ ಕಬಡ್ಡಿ ರಂಗಕ್ಕೆ ಮಂಗಳೂರು ಮೀನು ಸೇರ್ಕೊಳ್ತಾ ಇದೆ. ಮುನ್ನ ತಂಡ ತತ್ವಮಸಿ ಬಗಂಬಿಲ. ತೀರ್ಪುಗಾರರ ಗಮನಕ್ಕೆ ಈಗ ಬಂದಿರತಕ್ಕಂಥ ತತ್ವಮಸಿ ಬಗಬಿಲ ತಂಡವನ್ನ ನೇರವಾಗಿ ಮುಂದಿನ ಹಂತಕ್ಕೆ ಕಳುಹಿಸಿಕೊಡುವಂತೆ. ಎರಡನೇ ಪಂದ್ಯ ಬ್ರದರ್ಸ್ ಅಡ್ಕರೆ ಎ ಮತ್ತು ಕುರಿಯಾ ಫ್ರೆಂಡ್ಸ್ ಅಂಕಣಕ್ಕೆ ಬನ್ನಿ. ಇನ್ನು ಪ್ರಥಮ ಸುತ್ತಲ್ಲಿ 2 ಸ್ಪರ್ಧೆಗಳು ಮಾತ್ರ. 7ನೇ ಪಂದ್ಯದಲ್ಲಿ ಅಡ್ಕರೆ ಎ ಮತ್ತು ಕುರಿಯಾ, ಆ ಬಳಿಕ 8ನೇ ಪಂದ್ಯ ಟೀಮ್ ಭಗವತಿ ಮತ್ತು ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ. ರೆಡಿಯಾಗಿರಿ. ಮುಲು ಬೇಜಾರಾಪುನದಾದ ಪಂಡ ಒಂಜ ಟೀಮ್ ಕೊರ್ರ ಬಲ್ಲಿ ಕೊರ್ನ ನಿಗ್ಲು ಗೊಬ್ಬೊಡೆ ಪಕ್ಕಡೆ ನಮ್ಮ ಲೆತ್ತು ದೊಂಡೆ ಬಿಚ್ಚಾಮ್ ನಡೆದು ಕೊರಾಂದಿತ್ತನ್ನ ಭಾರಿ ಉಪಕಾರ ಆಯ್ತು. ಹಲೋ ಅಡ್ಕರೆ ಕುರಿಯಾ ಇದ್ದಾರೆ. ಅಡ್ಕರೆ ಬನ್ನಿ. ನೇರವಾಗಿ 7ನೇ ಪಂದ್ಯದಲ್ಲಿ ನೋಡಿ ವಾಕರ್ ಅನೇಕ ಆದ್ರೂ ಕೂಡ ಕುರಿಯಾ ತಂಡವನ್ನು ಬೆಚ್ಚಲೇಬೇಕು. ನಾವು ಕ್ಲಬ್ದ ಸಮಯಕ್ಕೆ ಬರುವಂತಹ ತಂಡವಾಗಿದೆ. ಆಯೋಜಕರಿಗೆ ಪೂರಕವಾಗಿರತಕ್ಕಂಥ ಯುವಕರ ತಂಡ. ಸೊ ನೇರವಾಗಿ ಅಂಕಣಕ್ಕೆ ಸ್ವಾಗತ ಕುರಿಯಾ ಫ್ರೆಂಡ್ಸ್. ವಯಸ್ಸಾ ಎಸ್ ಕುರಿಯಾ ತಂಡದ ಪ್ರಮುಖ ಆಟಗಾರ ವಾಯ್ಸ್ ಅವರು ಅಂಕಣದ ಒಳಭಾಗದಲ್ಲಿ. ಅಡ್ಕರೆ ಬರ್ತಾ ಇದ್ದಾರೆ. ಅಡ್ಕರೆ ಅಡ್ಕರೆ ತಂಡ ಬರ್ತಾ ಇದೆ. ತೀರ್ಪುಗಾರ ಇದೀಗ ಈ ಪಂದ್ಯ ಇರುವುದು 7ನೇ ಪಂದ್ಯ, 7ನೇ ಸ್ಪರ್ಧೆ. ಕುರಿಯಾ ಅಂಕಣದ ಒಳಭಾಗದಲ್ಲಿ ಕಾಣಬಹುದಾಗಿದೆ. ಇನ್ನು ಬರುವಂತಹ ತಂಡ ಫ್ರೆಂಡ್ಸ್ ಬ್ರದರ್ಸ್ ಅಡ್ಕರೆ. ಬನ್ನಿ ಅಡ್ಕರೆ. ಕೂಟದ ಪ್ರಥಮ ಸುತ್ತಿನ 7ನೇ ಸ್ಪರ್ಧೆಗಾಗಿ 2 ತಂಡಗಳು ಇವೆ. ಆ ಬಳಿಕ 8ನೇ ಪಂದ್ಯದಲ್ಲಿ ಭಗವತಿಯ ಹೆಸರಲ್ಲಿ ಇನ್ನೊಂದು ತಂಡ ಭಾಗವಹಿಸಲಿದೆ. ಸ್ಟಾರ್ ಫ್ರೆಂಡ್ಸ್ ಮಂಜನಾಡ ರೆಡಿಯಾಗಿರಬೇಕು. ತರುವಾಯ 9ನೇ ಪಂದ್ಯದಲ್ಲಿ ದ್ವಿತೀಯ ಸುತ್ತಿನ ಮೊದಲ ಪಂದ್ಯ ನ್ಯೂ ಸ್ಟಾರ್ ಕಿನ್ಯ ವಿರುದ್ಧವಾಗಿ ವಿದ್ಯಾಂಜನೇಯ ಉಳ್ಳಾಳ ರೆಡಿಯಾಗಿರಿ. 10ನೇ ಪಂದ್ಯದಲ್ಲಿ ಭಾಗವಹಿಸುವ ತಂಡಗಳು ಕೂಡ ರೆಡಿಯಾಗಿರುವಂತೆ. ಅಲ್ಲಿ ಯುಕೆಡಿ ಕಿನ್ಯ ವಿರುದ್ಧವಾಗಿ ಆಜಾದ್ ಕಿನ್ಯ ಎ 10ನೇ ಪಂದ್ಯ ಸಂಖ್ಯೆ 11 ರೆಹಮತ್ ನಗರ ಫ್ರೆಂಡ್ಸ್ ವಿರುದ್ಧವಾಗಿ ದೇವಿನಗರ ತಲಪಾಡಿ ಬಿ. ತಂಡಗಳೆಲ್ಲ ರೆಡಿಯಾಗಿರಬೇಕು. 12ನೇ ಪಂದ್ಯದಲ್ಲಿ ದೇವಿನಗರ ತಲಪಾಡಿ ಎ ವಿರುದ್ಧವಾಗಿ ಅಚೇಯ ಮೊಂಟುಗೋಳಿ. ಎಸ್ ಇದೀಗ 7ನೇ ಪಂದ್ಯಕ್ಕಾಗಿ ತಂಡ ಬರ್ತಾ ಇದೆ ಬ್ರದರ್ಸ್ ಅಡ್ಕರೆ ಎ.
ಎಸ್ ನಾಸಿರ್ ಕುಕ್ಕಾಜೆ ಈ ಬಗ್ಗೆ ಇರು ಪಾತೆ ಹುಡುಗೆ ಒಂಚೂರು ಪಾತೆ ಇಲ್ಲ ನಾನು ಒಂಚೂರು ಬಂಜಿಗೆ ಬಾಡ್ದು ಬರ್ಪೆ ಒಂದು ಪ್ರಕಟಣೆ ಇದೇ ತಿಂಗಳ 19ನೇ ತಾರೀಕಿನಂದು ಟೀಮ್ ZX ಕೂಡ ಇದರ ಆಶ್ರಯದಲ್ಲಿ 7th ಅಂಡರ್ ನಾಕ್ಔಟ್ ಕ್ರಿಕೆಟ್ ಟೂರ್ನಮೆಂಟ್ ಕಿನ್ಯ ಮೈದಾನದಲ್ಲಿ ಇದೇ ಮೈದಾನದಲ್ಲಿ ಜರಗಲಿದೆ. ಕುಡಂಜಿ ಮೈದಾನ ಉಂಟಾ? ಉಕ್ಕಡ ಕಿನ್ಯ ಸ್ಪರ್ಧೆಯಲ್ಲಿ ಕ್ಯಾಶ್ ಪ್ರೈಸ್ ಪ್ರಥಮ ಮತ್ತು ದ್ವಿತೀಯ ಜೊತೆ ಶಾಶ್ವತ ಫಲಕ ಇದೆ. ಸೊ ಎಲ್ಲರಿಗೂ ಸ್ವಾಗತ. ಅತ್ಯಂತ ಎತ್ತರದ ಶಾಶ್ವತ ಫಲಕ, ಪ್ರಥಮ 4 ಫೀಟು, ದ್ವಿತೀಯ ಮೂಜಿ ಫೀಟ್, ಮೂಜಿ ಫೀಟ್ ಬಕ 2 ಫೀಟ್ 1 ಫೀಟ್ 4 ಪ್ರೈಸ್ ಉದ್ದದ ಪೂರ ಬಂಗಾರದ ಕಲರ್ ಉಪ್ಪು ನಂಚಿನ. ಓಕೆ, ಮಾತೆಲ್ಲ ಎದುಕೊಂಡ ಟೀಮ್ ZX ಉಕ್ಕುಡ. ಓವರ್ ಟು ನಾಸಿರ್ ಕುಕ್ಕಾಜೆ. ಥ್ಯಾಂಕ್ ಯು ಉಪ್ಪಲ. ಏಳನೇ ಪಂದ್ಯದ ರೂಪದಲ್ಲಿ ಪಂದ್ಯಕೂಟದ ಬಹುಶಃ 4 ಗಂಟೆಗೆ ಸರಿಯಾಗಿ ಇಲ್ಲಿ ನಾನು ಮುಟ್ಟಿದ್ದೇನೆಂಬ ಸೂಚನೆ ಕೊಟ್ಟಿದ್ದಂಥ ಯುವಕರು ಉಪ್ಪಲರಿಗೆ ಅಭಿನಂದನೆ ಸಲ್ಲಿಸಿಕೊಳ್ಳುತ್ತಾ ಪಂದ್ಯಕೂಟವನ್ನು ಮತ್ತೊಮ್ಮೆ ನಾವು ಮುಂದುವರಿಸ್ತಾ ಇದ್ದೇವೆ. ಪ್ರಸ್ತುತ ಎಲ್ಲ ತೀರ್ಪುಗಾರರನ್ನ, ಎಲ್ಲ ಆತ್ಮೀಯ ಮಿತ್ರ ತೀರ್ಪುಗಾರರ ಬಂಧುಗಳೇ, ನಿಮ್ಮೆಲ್ಲ ಸಹಕಾರದೊಂದಿಗೆ ಮತ್ತೊಮ್ಮೆ ಈ ಪಂದ್ಯಕೂಟದ ವಿವರಣೆಯನ್ನು ಆರಂಭಿಸ್ತಾ ಇದ್ದೇನೆ. ಜಿಲ್ಲೆಯ ಬಲಿಷ್ಠ ತೀರ್ಪುಗಾರಿಕೆ ಭಾಗ ನಮ್ಮ ಜೊತೆಗಿದೆ. ಈ ನಡುವೆ ಅಡಕರೆ ತಂಡದ ಪರವಾಗಿ ದಾಳಿ ಆರಂಭ ಒಂದು ಕಡೆ ಆದರೆ 8ನೇ ಪಂದ್ಯದ ತಂಡಗಳಿಗೆ ಕರೆ ಕೊಡ್ತಾ ಇದ್ದೇವೆ. ತಂಡಗಳು ರೆಡಿಯಾಗಿರಬೇಕು. ಈ ನಡುವೆ ಅಡಕರೆ ತಂಡದ ಆಟಗಾರರ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. 2 ಬಲಿಷ್ಠ ತಂಡಗಳು. ಕೆಲವೊಂದು ತಂಡಗಳು ಬಹುಶಃ ಆಜಾದ್ ಕಿನ್ಯ ಪ್ರಸ್ತುತಪಡಿಸಿರುವಂಥ ಪಂದ್ಯಕೂಟ, ಬಹಳಷ್ಟು ಅಭಿಮಾನಿ ಬಂಧುಗಳು ಸೇರಿದಂಥ ಪ್ರಸ್ತುತ ಪಂದ್ಯದ ನಡುವೆ ಎಸ್ ಆದಂಥ ಟ್ಯಾಕಲ್ ಪಾಯಿಂಟ್. ಇಸ್ಮಾಯಿಲ್ ರವರ ಮಗ ಸಿಮಕ್ ಎಲ್ಲಿದ್ರು ತಂದೆಯನ್ನು ಕಾಣಬೇಕು. ಬಹುಶಃ ಇಸ್ಮಾಯಿಲ್ ರವರ ಸುಪುತ್ರ ಸಿಮಕ್ ತಾವು ಎಲ್ಲಿದ್ರು ತಮ್ಮ ತಂದೆಯನ್ನು ಕಾಣಬೇಕು. ಎಂಟನೇ ಪಂದ್ಯದ ತಂಡ ಮ್ಯಾಚ್ ನಂಬರ್ 8 ಸ್ವಾಗತ್ ಕಿನ್ಯ ಭಗವತಿ ತಂಡ ರೆಡಿಯಾಗಿರಬೇಕು. ಈ ಪಂದ್ಯದ ಮಧ್ಯಂತರ ಬದಿಯಲ್ಲಿ ಪ್ರವೇಶದ್ವಾರವನ್ನು ಕಾಣುವಂತೆ ಭಿನ್ನಹ. ಟೀಮ್ ಭಗವತಿ ಸ್ಥಾನದಲ್ಲಿ ಸ್ವಾಗತ್ ಕಿನ್ಯ ರೆಡಿಯಾಗಿರಿ. ಮ್ಯಾಚ್ ನಂಬರ್ 8 2 ತಂಡಗಳು ಕೂಡ ಪ್ರಸ್ತುತ ಪಂದ್ಯಕೂಟಕ್ಕೆ ಸಿದ್ಧತೆ ನಡೆಸಿಕೊಡಿ. ಬದರ್ ಸಡ್ಕರ ತಂಡದ ನಡುವೆ ದಾಳಿಗಾರ ಅಂಕ ಕಸಿಯುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೂಪರ್ ಟೇಕಲ್ ಇಸ್ ಆನ್. ಆಹಾ, 3 ಜನ ಡಿಫೆನ್ಸ್ಗಳ ನಡುವೆ ಅಂಕ ಗಳಿಸುವಂತ ಪ್ರಯತ್ನ. ಅಡಕರೆ ತಂಡದ ಅತ್ಯಂತ ಯಶಸ್ವಿಯಾದಂತ ದಾಳಿ. 2 ಪಾಯಿಂಟ್. ತೀರ್ಪುಗಾರ ತೀರ್ಮಾನ ನೀಡುವ ಅಂಕ. ಆಹಾ, ಈ ನಡುವೆ ತೀರ್ಪುಗಾರ ತೀರ್ಮಾನ ನಡುವೆ 1+2 ಟೋಟಲ್ 3 ಪಾಯಿಂಟ್. ಈ ನಡುವೆ ಬಹಳಷ್ಟು ಉತ್ತಮ ರೀತಿಯ ದಾಳಿಯೊಂದಿಗೆ 3 ಪಾಯಿಂಟ್. ರೈಡರ್ ಸೇಫ್. 3 ಅಂಕ ಅಡಕರ ಕಡೆಗೆ. ಫಸ್ಟ್ ಟೈಮ್ ಔಟ್. ಅಡಕರ ಬ್ರದರ್ಸ್ ಅಡಕರ ವಿರಾಮದ ಕೋರಿಕೆಯನ್ನು ಬಯಸಿಕೊಂಡಿದೆ. ಹದಿಮೂರು 2 ರಲ್ಲಿದೆ.
13-2 ಅಡಕರ ಮುನ್ನಡೆಯಲ್ಲಿದೆ. ಪ್ರಸ್ತುತ ವೇದಿಕೆಯನ್ನು ಸೇರಿಕೊಂಡಂತ ಸಮೀರ್ ತಮಗೆ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ ಇದ್ದೇವೆ. ಆಜಾದ್ ಸ್ಪೋರ್ಟ್ಸ್ ಅಂಡ್ ಆರ್ಟ್ಸ್ ಕ್ಲಬ್ನ ಪರವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಸೇರಿದ ಸಮೀರ್ ಇವರು ನಮ್ಮ ಜೊತೆ ಇದ್ದಾರೆ. ಇವರಿಗೆ ಮತ್ತೊಮ್ಮೆ ಎಲ್ಲ ಕ್ರೀಡಾಪಟುಗಳ ಪರವಾಗಿ, ಕ್ರೀಡಾ ಅಭಿಮಾನಿ ಬಂಧುಗಳ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸೂಪರ್ ಟೈಕಲ್ ಇಸ್ ಆನ್. ಆಜಾದ್ ತಂಡದ ಅತ್ಯಂತ ಉದ್ದನೆಯ ದಾಳಿಗಾರ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಟೂ ಪಾಯಿಂಟ್. ಎಂಟನೇ ಪಂದ್ಯಾಟದ ಎರಡು ತಂಡಗಳಿಗೆ ನಾವು ಕರೆ ಕೊಟ್ಟಿದ್ದೇವೆ. ಪ್ರಸ್ತುತ ಪಂದ್ಯಾಕೂಟದ ಮಧ್ಯಂತರ ಅವಧಿಯಲ್ಲಿ ಸಿದ್ಧತೆ ನಡೆಸಿಕೊಡಿ. ಸ್ವಾಗತ್ ಕಿನ್ಯ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ ಸಿದ್ಧತೆ ಮಾಡಿ. ಮ್ಯಾಚ್ ನಂಬರ್ 8 ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ ರೀತಿ ಸ್ವಾಗತ್ ಕಿನ್ಯ ಎರಡು ತಂಡಗಳು ಕೂಡ ಎಲ್ಲ ಪೂರ್ವ ಸಿದ್ಧತೆಯನ್ನು ಮುಗಿಸಿ ಒಳಾಂಗಣ ಸೇರುವಂತ ತೌಕದಲ್ಲಿ ಸಿದ್ಧತೆ ನಡೆಸಿಕೊಡಿ. ಬಹಳಷ್ಟು ಕರೆಯನ್ನು ನೀಡುವಂತ ಸಂದರ್ಭವನ್ನು ಮಾಡಿಕೊಳ್ಬೇಡಿ. ಬಹುಶಃ ಉಳ್ಳಾಲ ತಾಲೂಕಿಗೆ ಸೀಮಿತಗೊಂಡಂತ ತಂಡಗಳ ನಡುವೆ ಪಂದ್ಯ ನಡೀತಾ ಇದೆ. ಆಜಾದ್ ಸ್ಪೋರ್ಟ್ಸ್ ಕ್ಲಬ್ ಕಿನ್ಯ ರಿಜಿಸ್ಟರ್ಡ್ 10ನೇ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಉಳ್ಳಾಲ ತಾಲೂಕು ಮಟ್ಟದ ಮುಕ್ತ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಸಾಗ್ತಾ ಇದೆ. ಈ ನಡುವೆ ಸಿಂಗಲ್ ಪಾಯಿಂಟ್. ಫಸ್ಟ್ ಹಾಫ್ ಟೈಮ್ ಮಧ್ಯಂತರ ಅವಧಿಯಲ್ಲಿ ಪಂದ್ಯಕೂಟದ ಮುನ್ನಡೆಯನ್ನು ಸಾಧಿಸಿದ ಆಜಾದ್ ಅಡಕರೆ 3-19 ಇನ್ ಫೇವರ್ ಆಫ್ ಅಡಕರೆ. 3-19 ಎಂಬ ಸ್ಥಿತಿಯಲ್ಲಿದೆ ಮುನ್ನಡೆಯಲ್ಲಿ ಅಡಕರೆ ತಂಡ. ಸ್ವಾಗತ್ ಕಿನ್ಯ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ ಮ್ಯಾಚ್ ನಂಬರ್ 8ಕ್ಕೆ ನಾವು ಕರೆ ಕೊಡ್ತಾ ಇದ್ದೇವೆ. ಸಿದ್ಧತೆ ನಡೆಸಿ. ಪದೇ ಪದೇ ಕರೆ ಕೊಡುವಂತ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಈಗಾಗಲೇ ಹಲವಾರು ತಂಡಗಳು ಒಕ್ಕೊರಾಗಿ ನಡೆದಿದೆ. ರೆಡಿ ಪ್ರವೇಶ ದ್ವಾರದ ಬಳಿ ಇರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಸೆಕೆಂಡ್ ಹಾಫ್ ಫಸ್ಟ್ ಸೈಡ್ ಸೆಕೆಂಡ್ ಹಾಫ್ ಆರಂಭಗೊಳ್ತಾ ಇದೆ. ಮುನ್ನಡೆಯಲ್ಲಿ ಆಜಾದ್, ಮುನ್ನಡೆಯಲ್ಲಿ ಅಡಕರ. ಮಧ್ಯಂತರವಧಿ ಬಳಿಕ ಪಂದ್ಯಾಟ ಮತ್ತೊಮ್ಮೆ ಆರಂಭಗೊಂಡಿದೆ. ಪ್ರಸ್ತುತ ಕಬಡ್ಡಿ ಅಭಿಮಾನಿ ಬಂಧುಗಳಿಗೆ ಮತ್ತೊಂದು ಸಂತತ ಸುದ್ದಿಯನ್ನು ನೀಡ್ತಾ ಇದ್ದಾವೆ. ಇದೇ ಬರುವ ಫೆಬ್ರವರಿ 2ನೇ ತಾರೀಕಿಗೆ ಸಹೋದರ ಫ್ರೆಂಡ್ಸ್ ಬುಲ್ಲಾಯಿ ಬಂಟ್ವಾಳ ತಾಲೂಕು ಇಲ್ಲಿ ಪಂದ್ಯಾಟ ನಡೆಯಲಿಕ್ಕಿದೆ. ಪ್ರಸ್ತುತ ಪಂದ್ಯಕೂಟ ನಡೆಯುವಾಗ ಸರ್ವ ಕ್ರೀಡಾಸಕ್ತ ಬಂಧುಗಳು ಹಾಗೂ ಭಾಗವಹಿಸುವ ತಂಡಗಳನ್ನ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದೆ. ಸಹೋದರ ಫ್ರೆಂಡ್ಸ್ ಬುಲ್ಲಾಯಿ ಬರುವಂತ ಫೆಬ್ರವರಿ 2ನೇ ತಾರೀಕು ಆದಿತ್ಯವಾರ. ತಮಗೆಲ್ಲರಿಗೂ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬುಲ್ಲಾಯಿಗೆ ಬಯಸ್ತಾ ಇದ್ದೇವೆ. ಸಿಂಗಲ್ ಪಾಯಿಂಟ್. ಸ್ವಾಗತ್ ಕಿಂಡಿಯಾ ಮ್ಯಾಚ್ ನಂಬರ್ 8. ಅದೇ ರೀತಿ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ ತಂಡ ಸಿದ್ಧತೆ ನಡೆಸಿ ಎಲ್ಲ ಪೂರ್ವ ಸಿದ್ಧತೆ ಮುಗಿಸಿಕೊಡಿ. ಕೆಲವೊಂದು ನಿಮಿಷಗಳ ನಡುವೆ ಪಂದ್ಯಾಟ ಬಾಕಿ ಇದೆ. ಪಂದ್ಯಾಟ ಮುಕ್ತಾಯದ ಹಂತದಲ್ಲಿದೆ. ಬ್ರದರ್ಸ್ ಅಡಕರೆ ಮುನ್ನಡೆಯಲ್ಲಿದೆ. ಇನ್ ಫೇವರ್ ಆಫ್ ಬ್ರದರ್ಸ್ ಅಡಕರೆ.
ಥರ್ಡ್ ರೈಟ್ ಡೂ ಆರ್ ಡೈ ಈ ನಡುವೆ ಅಂಕ ಗಳಿಸಲೇಬೇಕಾದಂತ ಅನಿವಾರ್ಯತೆ. ಡೂ ಆರ್ ಡೈ ದಾಳಿಗಾರ ನಡುವೆ ಅಂಕ ಗಳಿಸುವಂತ ಪ್ರಯತ್ನ. ಅಡಕರ ಕೋಟೆಯನ್ನು ಭೇದಿಸುವಂತ ತವಕದಲ್ಲಿ ಡೂ ಆರ್ ಡೈ ಮುಖಾಂತರ. ನಡುವೆ ಡಬಲ್ ಹ್ಯಾಂಗಲ್ ರೈಟ್ ಔಟ್ ಬೋನಸ್ ಪ್ಲಸ್ ಪಾಯಿಂಟ್. ಬ್ರದರ್ಸ್ ಕಡೆಯಿಂದ ಮತ್ತೆ ದಾಳಿ ಕೆಲವೊಂದು ನಿಮಿಷಗಳ ಅಂತರದಲ್ಲಿ ಪಂದ್ಯಾಟ ಅಂಕಪಟ್ಟಿಯ ಮುನ್ನಡೆಯಲ್ಲಿ ಬ್ರದರ್ಸ್. ಲಾಸ್ಟ್ 4 ಮಿನಿಟ್ ಫಾರ್ ಫುಲ್ ಟೈಮ್ ಮುನ್ನಡೆಯಲ್ಲಿ ಅಡುಕರೆ ತಂಡ ಇನ್ ಫೇವರ್ ಆಫ್ ಅಡುಕರೆ. ಕೊನೆಯ 4 ನಿಮಿಷದ ಕಾಲಾವಧಿಯನ್ನ ಕರೆಯಲಾಗಿದೆ. ಮ್ಯಾಚ್ ನಂಬರ್ 8 ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ ಸ್ವಾಗತ್ ಕಿಣ್ಯ ರೆಡಿ ರೀ. ಬಹುಶಃ ಬಹಳಷ್ಟು ತಂಡಕ್ಕೆ ಆಮಂತ್ರಣವನ್ನ ಕೂಟದಲ್ಲಿ 22 ಸರಿಸುಮಾರು 22 ತಂಡಗಳ ಇರುವಿಕೆದೆ. ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಔಟ್ ಅಡಕರೆ ಮುನ್ನಡೆಯಲ್ಲಿದೆ. (21-4) ಎಂಬ ಸ್ಥಿತಿಯಲ್ಲಿದೆ. 21-4 ಇನ್ ಫೇವರ್ ಆಫ್ ಬ್ರದರ್ಸ್ ಅಡಕರೆ. 21-4. ಥರ್ಡ್ ರೈಟ್ ಡೂ ಆರ್ ಡೈ ದಾಳಿ ಬ್ರದರ್ಸ್ ಅಡಕರೆ ತಂಡದ ಪರವಾಗಿ. 5 ಜನ ಡಿಫೆನ್ಸ್ಗಳ ನಡುವೆ ಬೋನಸ್ ಆಫ್. ಈ ನಡುವೆ ಉತ್ತಮ ರೀತಿಯ ಟ್ಯಾಕಲ್ ಮಾಡುವಂತ ಪ್ರಯತ್ನ. ರೈಟ್ ಔಟ್. ಕೊನೆಯ 3 ನಿಮಿಷ. ಲಾಸ್ಟ್ 3 ಮಿನಿಟ್ ಫಾರ್ ಫುಲ್ ಟೈಮ್ ಮುನ್ನಡೆಯಲ್ಲಿ ಅಡಕರ. 3 ನಿಮಿಷಗಳು ಬಾಕಿ. ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ ಸ್ವಾಗತ್ ಕಿಣ್ಯ ಮ್ಯಾಚ್ ನಂಬರ್ 8. ಸಿಂಗಲ್ ಪಾಯಿಂಟ್. ಪಂದ್ಯಾಟ ಒಂದು ಕಡೆ ಏಕಪಕ್ಷೀಯಾಗಿ ಬ್ರದರ್ಸ್ ಅಡಕರ ಕಡೆಯಲ್ಲಿದೆ. ಆಹಾ ಕೊನೆಯ 2 ನಿಮಿಷ. ಲಾಸ್ಟ್ 2 ಮಿನಿಟ್ ಫಾರ್ ಫುಲ್ ಟೈಮ್. ಕೊನೆಯ 2 ನಿಮಿಷದ ಆಟಗಾರಿಕೆ ಮಾತ್ರ ಬಾಕಿ ಇದೆ. ಮುನ್ನಡೆಯಲ್ಲಿ ಅಡಕರ ತಂಡ ಮುಂದಿನ ಹಾದಿಯನ್ನ ಭದ್ರಪಡಿಸಿಕೊಳ್ತಾ ಇದೆ. 8ನೇ ಪಂದ್ಯಾಟದ ರೂಪದಲ್ಲಿ ಕರೆ ಕೊಡ್ತಾ ಇದೆ. ಮತ್ತೊಮ್ಮೆ ತಂಡಗಳು ಸಿದ್ಧತೆ ಮಾಡಿ ರೆಡಿಯಾಗಿ. ಸ್ವಾಗತ್ ಕಿಣ್ಯ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ. ಬಲೆ ಬಲೆ ಸೆಕೆಂಡ್ ಫಸ್ಟ್ ಟೈಮ್ ಔಟ್. ಸೆಕೆಂಡ್ ಟೈಮ್ ಔಟ್. ಟೈಮ್ ಔಟ್ ಓವರ್. ಬದಲಿ ಆಟಗಾರ ನೇಮಕಗೊಳಿಸಲಾಗಿದೆ. ಮುಂಡೆಯಲ್ಲಿ ಬ್ರದರ್ಸ್ ಅಡಕರ. ಆಹಾ ಸಿಂಗಲ್ ಪಾಯಿಂಟ್. ರೈಡರ್ ಸೇಫ್. ಆಹಾ ಈ ನಡು ಮತ್ತೊಮ್ಮೆ ಕೊನೆಯ ನಿಮಿಷ. ಕ್ಯಾಪ್ಟನ್ ಲಾಸ್ಟ್ ಮಿನಿಟ್. ಕೊನೆಯ ನಿಮಿಷ ಬಾಕಿ. ಮುನ್ನಡೆಯಲ್ಲಿ ಬ್ರದರ್ಸ್ ಅಡಕರೆ ತಂಡ. ಕೆಲವೊಂದು ಕ್ಷಣಗಳು ಮಾತ್ರ ಬಾಕಿ. ದೊಡ್ಡ ವಿಶಿಲ ಶಬ್ದದೊಂದಿಗೆ ಈ ಕೂಟ 7ನೇ ಪಂದ್ಯಾಕೂಟ ಮುಕ್ತಾಯ ಕಾಣಲಿಕ್ಕಿದೆ. 8ನೇ ಪಂದ್ಯಾಟ ಮ್ಯಾಚ್ ನಂಬರ್ 8 ಸ್ವಾಗತ್ ಕಿಣ್ಯ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ. ಬಂಧಿಸಲಾಗಿದೆ. ಬಹಳಷ್ಟು ಅಭಿಮಾನಿಗಳ ನಡುವೆ ಪವಾಸ್. ಬ್ರದರ್ಸ್
ಕೆಲವೊಂದು ಕ್ಷಣಗಳು ಮಾತ್ರ ಬಾಕಿ. 7ನೇ ಪಂದ್ಯಾಟ ಮುಕ್ತಾಯದ ಹಂತದಲ್ಲಿದೆ. ಪಂದ್ಯಾಟ ಮುಕ್ತಾಯ ಕಂಡಿದೆ. ಸ್ಟಾರ್ ಬೆಂಚ್ ಮಂಜನಾಡಿ ಸ್ವಾಗತ್ ಕಿಣ್ಯ ಬಲೆ ಬಲೆ. ಎಂಟನೇ ಪಂದ್ಯಾಟ ತಂಡಗಳಿಗೆ ನಾವು ಬಾರಿ ಕರೆ ಕೊಟ್ಟಿದ್ದೇವೆ. ತಂಡಗಳು ಕಾಣ್ತಾ ಇಲ್ಲ ಇನ್ನು ಕೂಡ. ಈಗಾಗಲೇ ಉಪ್ಪಳ ಹೇಳಿದಾಗೆ ಪದೇ ಪದೇ ಕರೆಯನ್ನು ಕೊಡುವಂಥ ಸಂದರ್ಭ ನೀವು ಮಾಡಬಾರ್ದು. ಸರಿಸುಮಾರು 4 ಗಂಟೆಗೆ ಆರಂಭ ಆಗಬೇಕಂತ ಕೂಟ ವಿಳಂಬವಾಗಿ ಆರಂಭಗೊಂಡರೂ ಕೂಡ 8ನೇ ಪಂದ್ಯಾಟದ ತಂಡಗಳು ಬನ್ನಿ. ಸ್ವಾಗತ್ ಕಿಣ್ಯ ಸ್ವಾಗತ್ ಕಿಣ್ಯ ನಮ್ಮ ಕರೆಗೆ ಎಂಟ್ರಿ ಕೊಡ್ತಾ ಇದೆ. ಸ್ವಾಗತ್ ಕಿಣ್ಯ ತಂಡ ಒಳ ಬರ್ತಾ ಇದೆ. ಸ್ವಾಗತ್ ಕಿಣ್ಯ ಸ್ಟಾರ್ ಬೆಂಚ್ ಮಂಜನಾಡಿ ಇಲ್ವಾ? ಟೀಮ್ ಇಲ್ವಾ? ಸ್ಟಾರ್ ಬೆಂಚ್ ಮಂಜನಾಡಿ ಸ್ವಾಗತ್ ಕಿಣ್ಯ ತಂಡ ಬನ್ನಿ 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 ಬಲೆ ಬಲೆ. ಸ್ಟಾರ್ ಬೆಂಚ್ ಮಂಜನಾಡಿ ಈ ಭಾಗದ ಸ್ಥಳೀಯ ಪರಿಸರದ ತಂಡದಲ್ಲಿ ಒಂದು ತಕ್ಷಣ ಬರಬೇಕು, ವಿಳಂಬ ಮಾಡದೆ. ಬನ್ನಿ 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 ಟೀಮ್ ಬನ್ನಿ. ಸ್ಟಾರ್ ಬೆಂಚ್ ಮಂಜನಾಡಿ ಪ್ರಸ್ತುತ ಮಂಜನಾಡಿ ತಂಡ ಉಪಸ್ಥಿತಿ ಗೊತ್ತಪಡಿಸ್ತಾ ಇದೆ. ಇದರ ಮುಖ್ಯಸ್ಥರು ಬಂದಿದೆ. ಬನ್ನಿ ಬನ್ನಿ ಒಳಗಡೆ ಬನ್ನಿ. ಸ್ಟಾರ್ ಬೆಂಚ್ ಮಂಜನಾಡಿ ಕೂಡ ಕರೆಗೆ ಸ್ಪಂದನೆ ಕೊಡ್ತಾ ಇದೆ. ಬಾರಿ ಬೇಗ ಬರ್ತೀರಿ. 10 ಜನ ಬನ್ನಿ ಒಳಗಡೆ ಬನ್ನಿ. ಸ್ಟಾರ್ ಬೆಂಚ್ ಮಂಜನಾಡಿ ಈ ಭಾಗದ ಬಲಿಷ್ಠ ತಂಡದಲ್ಲಿ ಪೈಕಿ ಒಂದು. ಈ ಕೂಟದ ಉಳ್ಳಾಲ ತಾಲೂಕು ಪ್ರಸ್ತುತ ಕೂಟದಲ್ಲಿರುವಂತಹ ತಂಡದಲ್ಲಿ ಒಂದಾದ ಸ್ಟಾರ್ ಬೆಂಚ್ ಮಂಜನಾಡಿ. ಎಂಟನೇ ಪಂದ್ಯಾಟದ ರೂಪದಲ್ಲಿ 2 ತಂಡಗಳು ಕೂಡ ಒಳಾಂಗಣಕ್ಕೆ ಉಪಸ್ಥಿತಿ ಗೊತ್ತುಪಡಿಸಿದೆ. ಲೈಟ್ ಬರಲಿ. 2 ತಂಡಗಳ ನಡುವೆ 8ನೇ ಪಂದ್ಯಾಟದ ರೂಪದಲ್ಲಿ ಸ್ವಾಗತ್ ಕಿಣ್ಯ ವರ್ಸಸ್ ಸ್ಟಾರ್ ಬೆಂಚ್ ಮಂಜನಾಡಿ ತಂಡಗಳ ನಡುವೆ ಪಂದ್ಯಾಟವನ್ನು ಆರಂಭಿಸ್ತಾ ಇದ್ದಾವೆ. ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು. ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಒಳಾಂಗಣಕ್ಕೆ ಸಂಕಟ ತನ್ನಿ. ತೀರ್ಪುಗಾರರಿಗೆ ನೀರಿನ ವ್ಯವಸ್ಥೆ ಮಾಡಬೇಕಲ್ಲಿ. ತೀರ್ಪುಗಾರರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು. ಆಜಾದ್ ಸ್ಪೋರ್ಟ್ಸ್ ಅಂಡ್ ಆರ್ಟ್ಸ್ನ ಎಲ್ಲ ಸದಸ್ಯರು ಕೂಡ ಬಹುಶಃ ಪಂದ್ಯಾಟ ಆರಂಭಗೊಂಡಿದೆ. ಅಲ್ಲಂತೆ ಪರ್ಪಣ ನೀರಿನ ವ್ಯವಸ್ಥೆ ಮಲ್ಪಲೆ ಪಂದ್ಯಾಟ ಆರಂಭಗೊಂಡಿದೆ. 9ನೇ ಪಂದ್ಯಾಟಕ್ಕೆ ತಂಡಗಳು ಸಿದ್ಧತೆ ಮಾಡಬೇಕು. ನ್ಯೂ ಸ್ಟಾರ್ ಕಿಣ್ಯ ವಿದ್ಯಾಂಜನೇಯ ತಂಡ ರೆಡಿಯಾಗಿರಿ. ಮ್ಯಾಚ್ ನಂಬರ್ 9. ಸ್ಟಾರ್ ಬೆಂಚ್ ಮಂಜನಾಡಿಯ ದಾಳಿಗಾರ ನಡುವೆ ಕ್ರಮಾಂಕ 7. ಬೋನಸ್ ಪಾಯಿಂಟ್. ನಡುವೆ ತ್ವರ ದಬ್ಬಳಾಗಿದೆ. ರೈಡರ್ ಔಟ್. ಸ್ಟಾರ್ ಬೆಂಚ್ ಮಂಜನಾಡಿ ಒಂದು ಕಡೆ ಆದರೆ ನ್ಯೂ ಸ್ಟಾರ್ ಕಿಣ್ಯ ತಂಡದ ನಡುವೆ ಕೂಟದ 8ನೇ ಪಂದ್ಯಾಟದ ರೂಪದಲ್ಲಿ ಪಂದ್ಯಾಟವನ್ನು ಆರಂಭಿಸಿಕೊಂಡಿದ್ದೇವೆ. 9ನೇ ಪಂದ್ಯಾಟದ ವಿದ್ಯಾಂಜನ ವರ್ಸಸ್ ನ್ಯೂ ಸ್ಟಾರ್ ಕಿಣ್ಯ. ರೆಡಿ. ದ್ವಿತೀಯ ಕರೆ, ಸೆಕೆಂಡ್ ಕಾಲ್ ರೆಡಿ ಇರಬೇಕು.
ತೀರ್ಪುಗಾರರಿಗೆ ನೀರಿನ ವ್ಯವಸ್ಥೆ ಆಯ್ತಾ? ಬಂತ ಸರಿ. ಈ ನಡುವೆ ಬಹಳಷ್ಟು ಉತ್ತಮ ರೀತಿಯ ಟಕ್ಕಲ್. ಹಾ 3 ಜನ ಡಿಫೆನ್ಸ್ಗಳ ನಡುವೆ 2 ಪಾಯಿಂಟ್ 2 ಅಂಕ. ಡಬಲ್ ಹ್ಯಾಂಗಲ್ ರೈಡರ್ ಔಟ್. ಈ ಭಾಗದಲ್ಲಿ ಹಲವಾರು ವರ್ಷ ಬಹುಶಃ ನಿರಂತರವಾಗಿ ಆಜಾದ್ ಸ್ಪೋರ್ಟ್ಸ್ ಕ್ಲಬ್ ಕಿನ್ಯ ರಿಜಿಸ್ಟರ್ ಆಶ್ರಯದಲ್ಲಿ 10 ವರ್ಷಗಳ ತನಕ ನಿರಂತರವಾಗಿ ಕಬಡ್ಡಿಯ ಕೂಟಬಣ್ಣ ಮುನ್ನಡೆಸಿ ಈ ಸಂಸ್ಥೆ ಈ ಭಾಗದ ಮುನ್ನಡೆಸ ಬಂದಿದೆ. ಹತ್ತನೇ ವರ್ಷದ ಪಂದ್ಯಕೂಟದಲ್ಲಿ ನಿರಂತರವಾಗಿ 3 ದಿವಸಗಳ ಕಾಲದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇವತ್ತು ಕಬಡ್ಡಿಯ ದೇಶೀಯ ಕ್ರೀಡಾ ಕಬಡ್ಡಿಯನ್ನು ಆಯೋಜನೆ ಮಾಡಿ ಉಳ್ಳಾಲ ತಾಲೂಕು ಮಟ್ಟದಲ್ಲಿ ಇರುವಂಥ ತಂಡಗಳಿಗೆ ಆಡುವಂಥ ಅವಕಾಶವನ್ನು ಮಾಡಿಕೊಟ್ಟಿದೆ. ಈ ನಡುವೆ ಸುಲಭ ರೀತಿಯಲ್ಲಿ ಈ ನಡುವೆ ಬಿಟ್ಟು ಬಿಡಲಾಗಿದೆ. ಸಿಂಗಲ್ ಪಾಯಿಂಟ್. ಟೈಮ್ ಔಟ್. ಫಸ್ಟ್ ಟೈಮ್ ಔಟ್ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ. ಪಂದ್ಯಾಟ ಮತ್ತೊಮ್ಮೆ ಆರಂಭಗೊಂಡಿದೆ. ವಿದ್ಯಾಂಜನೆಯ ನ್ಯೂ ಸ್ಟಾರ್ ಕಿನ್ಯ ಮ್ಯಾಚ್ ನಂಬರ್ 9 ರೆಡಿ. ಟೂ ಪಾಯಿಂಟ್. ನಿಯಂತ್ರಿಸಲಾಗದಂತ ದಾಳಿ ನಡುವೆ 2 ಅಂಕ ಸ್ಟಾರ್ ಪಂಚ್ ಮಂಜನಾಡಿ ಕಡೆಗೆ. ಹದಿನೈದು 1 ಎಂಬ ಸ್ಥಿತಿಯಲ್ಲಿದೆ. ಸ್ಟಾರ್ ಪ್ರಿನ್ಸ್ ಮಂಜನಾಡಿ ಮುನ್ನಡೀತಾ ಇದೆ. 15-1 ಎಂಬ ಸ್ಥಿತಿಯಲ್ಲಿ ಪಂದ್ಯಾಟೊಂದು ಕಡೆ ಏಕಪಕ್ಷೀಯವಾಗಿ ಮುನ್ನುಗ್ತಾ ಇದೆ. ಪ್ರಥಮ ಅವಧಿಯಲ್ಲಿ ಉತ್ತಮ ರೀತಿಯ ಟಕ್ಕಲ್. ರೈಡರ್ ಔಟ್. ಫಸ್ಟ್ ಹಾಫ್ ಮುಕ್ತಾಯ ಕಾಣ್ತಾ ಇದೆ. ನಡುವೆ ಪ್ರಥಮ ಅವಧಿ ಮುಕ್ತಾಯ ಕಾಣುವಾಗ ಮುನ್ನಡೀತಾ ಇದೆ ಸ್ಟಾರ್ ಪ್ರಿನ್ಸ್ ಮಂಜನಾಡಿ ತಂಡ. ವಿದ್ಯಾಂಜನೆಯ ನ್ಯೂ ಸ್ಟಾರ್ ಕಿನ್ಯ ಮ್ಯಾಚ್ ನಂಬರ್ 9 ರೆಡಿ. ಮಧ್ಯಂತರ ಅವಧಿ ಮುಕ್ತಾಯ ಕಾಣಿದೆ. ನಡುವೆ ಮುನ್ನಡೆಯಲ್ಲಿ ಸ್ಟಾರ್ ಪ್ರಿನ್ಸ್ ಕಿನ್ಯ. ಸ್ಟಾರ್ ಪ್ರಿನ್ಸ್ ಮಂಜನಾಡಿ ತಂಡ ಮಧ್ಯಂತರ ಅವಧಿ ವೇಳೆಯಲ್ಲಿ
ಅಂಕಪಟ್ಟಿಯನ್ನು ಮುನ್ನಡೆಸ್ತಾ ಇದೆ. ದ್ವಿತೀಯ ಅವಧಿ ಆರಂಭಗೊಳ್ತಾ ಇದೆ. ಸ್ಟಾರ್ ಪೈನ್ಸ್ ತಂಡದ ಪರವಾಗಿ ದ್ವಿತೀಯ ಅವಧಿ ಆರಂಭಗೊಂಡಿದೆ. ಪಂದ್ಯಾಟ ಮತ್ತೊಮ್ಮೆ ಮುಂದುವರಿತಾ ಇದೆ. ನಾಲ್ಕು ಗಂಟೆಗೆ ಸರಿಯಾಗಿ ಇಲ್ಲಿ ಬಂದು ಮುಟ್ಟಿದ್ದೇನೆ. ಉಪ್ಪಳ ತಾವು ಬಂದಾಗೆ ಸೂಚನೆಯನ್ನು ಕೊಟ್ಟಿದ್ದರು. ಪಂದ್ಯಕೂಟ ಪ್ರಾರಂಭಗೊಂಡಂಥ ಸಮಯ ಸ್ವಲ್ಪ ವಿಳಂಬವಾದರೂ ಕೂಡ ಪಂದ್ಯಾಟ ಆರಂಭಗೊಂಡಂಥ ಸಂದರ್ಭದಲ್ಲಿ ನಿರಂತರವಾಗಿ ಪಂದ್ಯಾಟವನ್ನು ಮುನ್ನಡೆಸ್ತಾ ಇದ್ದಾರೆ. ದ್ವಿತೀಯ ಅವಧಿ ಆರಂಭಗೊಂಡಿದೆ. ಮುಂದಿನ 9ನೇ ಪಂದ್ಯಾಟದ ವಿದ್ಯಾಂಜನೇಯ ನ್ಯೂ ಸ್ಟಾರ್ ಕೀನ್ಯಾ ತಂಡಗಳಿಗೆ ಮತ್ತೊಮ್ಮೆ ಕರೆ ಕೊಡ್ತಾ ಇದ್ದೇವೆ. ರೆಡಿಯಾಗಿರಿ. ಮ್ಯಾಚ್ ನಂಬರ್ 9 ರೂಪದಲ್ಲಿ ಕಾಣಲಿಕ್ಕಿದೆ. ಸ್ಟಾರ್ ಪೈನ್ಸ್ ಮಂಜನಾಡಿ ಕಡೆಗೆ ದಾಳಿಯನ್ನು ಆರಂಭಿಸಿಕೊಂಡಿದ್ದಾರೆ. ಟಕಲ್ ಪಾಯಿಂಟ್, ರೈಟ್ ಔಟ್. ಬಹಳಷ್ಟು ಅಂಕಗಳ ಮುನ್ನಡೆಯನ್ನ ಕಾಯ್ದುಗೊಳಿಸ್ತಾ ಇದೆ ಮಂಜನಾಡಿ. ಈ ನಡುವೆ ಮಿಡ್ ಲೈನ್ ಸಮೀಪದಲ್ಲಿ ಟಕಲ್ ಮಾಡುವಂತ ಪ್ರಯತ್ನ. ಟೂ ಪಾಯಿಂಟ್. ಮತ್ತೆರಡು ಅಂಕ. ಹೊರದಟ್ಟವಾಗಿದೆ. ಸೂಪರ್ ಟೇಕಲ್ ಇಸ್ ಆನ್. ಆಹಾ, ಸೂಪರ್ ಟೇಕಲ್ ಮಾಡುವಂತ ಪ್ರಯತ್ನ ನಡುವೆ ಅಂತಿಮ ಗಳಿಗೆಯಲ್ಲಿ ಸೂಪರ್ ಟೇಕಲ್ 2 ಪಾಯಿಂಟ್. ಅಲ್ಪಾಂತರದ ಅವಧಿಯಲ್ಲಿ ಕೊಂಚ ಮಟ್ಟಿಗೆ ಅಂಕಪಟ್ಟಿಯನ್ನು ವೃದ್ಧಿಸುವಂತ ಪ್ರಯತ್ನ. ಬಹಳಷ್ಟು ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಲಾಸ್ಟ್ 4 ಮಿನಿಟ್ ಫಾರ್ ಫುಲ್ ಟೈಮ್. ಕೊನೆಯ 4 ನಿಮಿಷಗಳು ಮಾತ್ರ. ಕೊನೆಯ 4 ನಿಮಿಷಗಳ ಕಾಲಾವಧಿ ಮಾತ್ರ. ಮೂರು 25 ಎಂಬ ಸ್ಥಿತಿಯಲ್ಲಿದೆ. 25-3 ಮುನ್ನಡೆಯಲ್ಲಿ ಸ್ಟಾರ್ ಪೈನ್ಸ್ ಮಂಜನಾಡಿ. ಕೆಲವೊಂದು ನಿಮಿಷಗಳ ಅವಧಿ ಮಾತ್ರ ಬಾಕಿ. ವಿದ್ಯಾಂಜನೇಯ ನ್ಯೂ ಸ್ಟಾರ್ ಕೀನ್ಯಾ 9ರ ಪಂದ್ಯಾಟದ ರೂಪದಲ್ಲಿ ನಡುವೆ 2 ಪಾಯಿಂಟ್. ಆಹಾ, ಕೊನೆಯ 3 ನಿಮಿಷ. ಲಾಸ್ಟ್ 3 ಮಿನಿಟ್ ಫಾರ್ ಫುಲ್ ಟೈಮ್. ಮುನ್ನಡೆಯಲ್ಲಿ ಸ್ಟಾರ್ ಪೈನ್ಸ್. ಕೊನೆಯ 3 ನಿಮಿಷಗಳು ಮಾತ್ರ ಬಾಕಿ. ಮೂರು ನಿಮಿಷದ ಕಾಲಾವಧಿಯಲ್ಲಿ ಮತ್ತೊಮ್ಮೆ ವಿದ್ಯಮಾನದಲ್ಲಿ ಬದಲಿಸಲಾಗಿದ್ದಾನೆ. ಪ್ರಸ್ತುತ ಬಹುಶಃ ಕರ್ನಾಟಕ, ಕೇರಳ ರಾಜ್ಯ ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲಾ ಮಾತ್ರ ಅಲ್ಲ, ಅರಬ್ಬು ಮಣ್ಣಿನಲ್ಲಿ ಕೂಡ ತಮ್ಮ ಪ್ರಸ್ತುತ ಸ್ವರವನ್ನು ವಿಸ್ತರಿಸಿದಂಥ ನನ್ನ ಆತ್ಮೀಯ ಗೆಳೆಯ ದಿವಾಕರ ಉಪ್ಪಳ ಕೂಟದಲ್ಲಿದ್ದೀರಿ. ನನ್ನ ಮಾತಿಗೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಮತ್ತೊಮ್ಮೆ ಮುಂದೆ ನಡೆಯುವಂಥ ಪಂದ್ಯಾಟದಲ್ಲಿ ಕೂಡ ಬಹಳಷ್ಟು ಜಿದ್ದಾಜಿದ್ದ. ಲಾಸ್ಟ್ 2 ಮಿನಿಟ್ ಫಾರ್ ಫುಲ್ ಟೈಮ್. ಕೊನೆಯ 2 ನಿಮಿಷಗಳು ಮಾತ್ರ ಬಾಕಿ. ಸೂಪರ್ ಟೇಕಲ್ ಇಸ್ ಆನ್. ಹಿನ್ನಡೆ ಸಿಂಗಲ್ ಪಾಯಿಂಟ್. ಆಹಾ, ಟೋಟಲ್ 3 ಪಾಯಿಂಟ್. ಲಾಸ್ಟ್ ಮಿನಿಟ್. ಕೊನೆಯ 1 ನಿಮಿಷಗಳು ಮಾತ್ರ. ಬಹಳಷ್ಟು ಅಂಕಗಳ ಮುನ್ನಡೆಯೊಂದಿಗೆ ಸ್ಟಾರ್ ಪೈನ್ಸ್ ಮಂಜನಾಡಿ
ಮುಂದಿನ ಹಂತವನ್ನು ಕಾಣುವಂತ ಕೆಲವೊಂದು ಕ್ಷಣಗಳು ಮಾತ್ರ ಬಾಕಿ ಇದೆ. ಈ ನಡುವೆ 9ನೇ ಪಂದ್ಯಾಟದ ತಂಡಗಳಿಗೆ ಕರೆ ಕೊಡ್ತಾ ಇದ್ದೇವೆ. ವಿದ್ಯಾಂಜನೆ ವರ್ಸಸ್ ನ್ಯೂ ಸ್ಟಾರ್ ಕೀನ್ಯ. ಪ್ರವೇಶ ದ್ವಾರದ ಬಳಿಯಲ್ಲಿರುವಂತೆ ಒಳಗಡೆ ಬನ್ನಿ. ಕೆಲವೊಂದು ದೊಡ್ಡ ವಿಸಿಲಿನ ಶಬ್ದದೊಂದಿಗೆ ಕೂಟ ತೆರೆಬೀಳ್ತಾ ಇದೆ. ಕೆಲವೊಂದು ಕ್ಷಣಗಳು ಮಾತ್ರ ಬಾಕಿ ಇದೆ. ಪಂದ್ಯಾಟ ಮುಕ್ತಾಯ. ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ ದಿವಾಕರ ಉಪ್ಪಲ್ರವರಿಗೆ ಮತ್ತೊಮ್ಮೆ ಸ್ಥಾನವನ್ನು ಬಿಟ್ಟುಕೊಡ್ತಾ ಇದ್ದಾನೆ. ಅವಕಾಶಕ್ಕಾಗಿ ವಂದಿಸುತ್ತಾ ಮತ್ತೊಮ್ಮೆ ನಿಮ್ಮನ್ನ ಕರೆಸ್ತಾ ಇದ್ದೇನೆ. ನಾಸಿರ ಪರಜಿ ಸಲ್ಮೇಲು ಕಬ್ಬಿನದ ಕಡಲೆ ನಾಸಿರ್ ಕುಕ್ಕಾಜೆ. Yes, thank you very much and welcome back. 8 matches concluded and we are moving for the second round of the competition. Very first match in round second. The topest contenders of the competition, Vidyanjanaya, will take on New Star Kenya. Here is the final call for the very first match in round second. Vidyanjanaya Ullad and New Star Kenya. ಆಜಾದ್ ಕಿನ್ಯಾ ಸಂಸ್ಥೆಯ ದಶಮಾನೋತ್ಸವದ ಪ್ರಯುಕ್ತ ಹಮ್ಮಿಕೊಂಡಂತಹ ಕಾರ್ಯಕ್ರಮದಲ್ಲಿ ಇದೀಗ ಬಲಾಢ್ಯ ಬಲಿಷ್ಠ ಉಳ್ಳಾಳ ತಾಲೂಕು ಮಟ್ಟದ ಕಾರ್ಯಕ್ರಮದಲ್ಲಿ ಅನೇಕ ಕಡೆಗಳಲ್ಲಿ ಭಾಗವಹಿಸಿ ಅಂತಿಮ ಸುತ್ತಿಗೆ ಏರುವ ಮೂಲಕ ಪ್ರಶಸ್ತಿಯ ಸರಮಾಲೆಯನ್ನ ತಮ್ಮ ಕೊರಡಿಗೆ ಹಾಕಿಕೊಳ್ಳುವ ಮೂಲಕ ಅದ್ಭುತ ಸೆಣಸಾಟವನ್ನ ನೀಡಬಲ್ಲ ತಾರೆಗಳು ಬರ್ತಾ ಇದ್ದಾರೆ. ಇದರಲ್ಲಿ ನಿತಿನ್ ಆಗಿರ್ಲಿ, ಸೋನಿತ್ ಆಗಿರ್ಲಿ, ವರ್ಷಗಳ ಬಳಿಕ ಮತ್ತೆ ಮನಿಲ್ರವರ ಆಗಮನದೊಂದಿಗೆ ಬಲಿಷ್ಠ ಬಲಾಢ್ಯಗೊಂಡಿದ್ದ ಡಿಫೆನ್ಸ್ ವಿಭಾಗ. ಆ ತಂಡದಲ್ಲಿ ಶ್ರವಣ್ ಇರಾ, ಚೌವ್ವ ಇರಾ ಇದ್ದಾರೆ. ಅಲ್ಲದೆ ಉದ್ದನೆಯ ತಾರೆ ವಿದ್ಯಾಂಜನೆಯ ದೊಡ್ಡ ಆಸ್ತಿ ಹಿತೇಶ್ ರವರು ಕೂಡ ಇದ್ದಾರೆ. ಜೊತೆಯಲ್ಲಿ ಚೇತನ್ ರವರು ಕೂಡ ಇದ್ದಾರೆ. ಕಾರ್ನರ್ ವಿಭಾಗದಲ್ಲಿ ವಿದಿತ್ ರವರಿದ್ದಾರೆ. ಅಂತಿಮವಾಗಿ ಚರಣ್ ತಂಡ ವಿದ್ಯಾಂಜನೆಯ ಉಳ್ಳಾಳ. Team manager, Whistleman, Rakshit. New Star, Naufal, ತಂಡವನ್ನು ಕರೆತಾನೆ ನ್ಯೂ ಸ್ಟಾರ್. ನೌಫಲ್ ನ್ಯೂ ಸ್ಟಾರ್ ಅಲ್ಲಿ ನೋಡಿ 10ನೇ ಪಂದ್ಯಕ್ಕಾಗಿ ಮೊದಲ ಕರೆಯನ್ನು ನೀಡ್ತಾ ಇದ್ದಾವೆ. ಮುಂದಿನ ಪಂದ್ಯ ಆಜಾದ್ ಕಿನ್ಯಾ ಎ ವಿರುದ್ಧವಾಗಿ ಯುಕೆಡಿ ಕಿನ್ಯಾ ರೆಡಿಯಾಗಿರಿ. ತಮಗಿದ ಮೊದಲ ಕರೆ ಪಂದ್ಯ ಸಂಖ್ಯೆ 10. ನ್ಯೂ ಸ್ಟಾರ್ ದೂರ ಪೈರ್ ನಫಲ್. ಖಂಡಿತವಾಗಿಯೂ ಪ್ರಥಮ ಸ್ಪರ್ಧೆಯಲ್ಲಿ ಬಲಿಷ್ಠ ಕೂಲ್ ಬಾಯ್ಸ್ ತಂಡವನ್ನು ಪರಾಜಿತಗೊಳಿಸಿ ದ್ವಿತೀಯ ಸುತ್ತಿಗೆ ತಲುಪಿದಂತಹ ಹಪ್ಪಿ ಮತ್ತು ಬಳಗ ನ್ಯೂ ಸ್ಟಾರ್ ಕಿನ್ಯಾ. ನೌಫಲ್ 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 ಬಂಧುಗಳೇ, ಕರಾವಳಿಯಲ್ಲಿ ಜರುಗುವಂತಹ ಈ ಕಬಡ್ಡಿಯ ನೇರ ಪ್ರಸಾರವನ್ನ ಮಾಡ್ತಾ ಇದೆ ನಮ್ಮ ಮೀಡಿಯಾ ಮಂಜೇಶ್ವರ. ಪಂದ್ಯಕೂಟದ ಆಯೋಜನೆ ಆಜಾದ್ ಸಂಸ್ಥೆ ದಶಮಾನೋತ್ಸವದ ಕಾರ್ಯಕ್ರಮ. ಟಾಸ್ಗಾಗಿ ವಿಶೇಷ ಬೆಳಕಿನ ವ್ಯವಸ್ಥೆ. ವಾವ್, ಕ್ಯಾಪ್ಟನ್ ಬನ್ನಿ. ಭಾಸ್ಕರ್ ಸರ್, ಟಾಸ್ ಹಾಕಲಾಗಿದೆ. ವಿದ್ಯಾಂಜನೆಯ ಪಾಲಾಗಿದೆ ಟಾಸ್. ನೋಡಿ ನಮ್ಮ ಡಿಜೆ ಮಾಸ್ಟರ್ ಲೈಟ್ ಆಪರೇಟಿಂಗ್ ಟೈಮಿಂಗ್ ನೋಡಿ, ಆಹಾ ಏನು ಪರ್ಫೆಕ್ಷನ್. പ്രിയമുള്ളവരെ, ഇത് 9ാമത്തെ മത്സരമാണ്. അതായത് 2ാം റൗണ്ടിൽ ആദ്യത്തെ മത്സരം. 21 മത്സരങ്ങൾ ഉള്ള ഈ ടൂർണമെന്റിൽ ഇനിയും 10ഓളം മത്സരങ്ങൾ ബാക്കി അവശേഷിക്കെ
അടുത്ത 10ാമത്തെ മത്സരത്തിന് വേണ്ടി ആസാദ് കിന്നിയും UKD കിന്നിയും ക്ഷണിക്കുകയാണ്. തുടർന്ന് റഹമത്ത് നഗർ ഫ്രണ്ട്സും ദേവിനഗര തലപ്പാടി ബിയും തമ്മിൽ മത്സരിക്കും. ಮೊದಲ ದಾಳಿಯೊಂದಿಗೆ ಇದು ಅಪ್ಪಿ ಅಲ್ವಾ? ಅಪ್ಪಿ ಕಳೆದ ಸ್ಪರ್ಧೆಯಲ್ಲಿ ಅದ್ಭುತ ಆಟವನ್ನ ತೋರ್ಪಡಿಸಿದಂತಹ ನೌಫಲ್ ಸಹೋದರ ಅಪ್ಪಿ. ದಾಳಿಯಲ್ಲಿ ಇರಾ ಚವ್ವ ಶ್ರವಣಿರ. ಕಳೆದ ವಾರ ಇವರು ದೊಡ್ಡಬಳ್ಳಾಪುರದಲ್ಲಿ ಜಿಲ್ಲಾ ತಂಡಕ್ಕಾಗಿ ಆಡಿದರು. ಅಟ್ಟಾಡಿಸಿ ರೈಟ್ ಕಾರ್ನರ್ ಅಲ್ಲಿ ವಿದಿತ್ ಲವ್ಲಿ ರೈಡ್ ಗಾಡ್ ಎ ಪಾಯಿಂಟ್. ವಿದ್ಯಾಂಶನಿಯ ವಿರುದ್ಧವಾಗಿ ನ್ಯೂ ಸ್ಟಾರ್ ಕಿನ್ಯ ನಡುವೆ ಕದನ. ಉದ್ದನೆಯ ಜೀವ ಬೋನಸ್ ಅಂಕದೊಂದಿಗೆ ಪಡೆಕೊಳ್ಳುವ ಮೂಲಕ ಖಾತೆ ವಿದ್ಯಾಂಶನೆಯ. ಪಂದ್ಯಾಕೂಟವನ್ನ ನಿರ್ವಹಿಸುತ್ತಾ ಇರತಕ್ಕಂತಹ ಜಿಲ್ಲೆಯ ಹೆಮ್ಮೆಯ ತೀರ್ಪುಗಾರರು, ಅತ್ಯಂತ ಅನುಭವ ಸಂಪತ್ತುಳ್ಳಂತಹ ತೀರ್ಪುಗಾರರಲ್ಲಿ ರತೇಶ್ ತೊಕ್ಕೋಡ, ಅಶೋಕ್ ಕಂಚನ್, ಸಂದೀಪ್ ರಾವ್, ಶರತ್ ಗಟ್ಟಿ, ಶ್ರೀಭಾಸ್ಕರ್, ಬಶೀರ್ ಕಲ್ಪನೆ, ಪುಂಡಲಿಕ ಕೋಠಾರಿ, ಶ್ರೀ ಯಶವಂತ್. ಕಳೆದ ಬಾರಿ ಬೋನಸ್ ಪ್ಲಸ್ 1 ಅಂಕ, ಈ ಬಾರಿ 1 ಅಂಕ. ಅಭೂತಪೂರ್ವ ಉದ್ಘಾಟನಾ ಸಮಾರಂಭದಲ್ಲಿ ದೂರದ ಮಹಾರಾಷ್ಟ್ರದಿಂದ ಬಂದಿರುವಂತಹ ವಿಶೇಷ ಅತಿಥಿಯನ್ನು ಗೌರವಿಸಲಾಗಿದೆ. ಅವರ ಗೌರವ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ. ಅಪ್ಪಿ ಪಾದ ಚಲನೆಯೊಂದಿಗೆ ಅಪ್ಪಿಯ ಮೂಲಕ ಮತ್ತೆ ನ್ಯೂ ಸ್ಟಾರ್ಗೆ ಅಂಕ. ಮುಂದಿನ ಪಂದ್ಯಕ್ಕಾಗಿ ಮತ್ತೊಮ್ಮೆ ಕರೆಯನ್ನು ನೀಡ್ತಾ ಇದ್ದಾವೆ ಆಜಾದ್ ಕಿನ್ಯಾಗೆ UKD ಕಿನ್ಯ. ತರುವಾಯ 11ನೇ ಪಂದ್ಯ ದೇವಿನಗರ ಬಿ ವಿರುದ್ಧವಾಗಿ ರಹಮತ್ ನಗರ ಫ್ರೆಂಡ್ಸ್. ಪಂದ್ಯ ಸಂಖ್ಯೆ 12 ದೇವಿನಗರ ತಲಪಾಡಿ ಎ ವಿರುದ್ಧವಾಗಿ ಅಜಯ ಮೋಂಟುಗೋಳಿ. ಅಜಯ ಮೋಂಟುಗೋಳಿ ತಮ್ಮ ಇರುವಿಕೆಯನ್ನು ಸೂಚಿಸಬೇಕು. ಅಜಯ ಮೋಂಟುಗೋಳಿ ಇದಿರಲ್ವಾ? ಅಂಕಪಟ್ಟಿಯಲ್ಲಿ ಬಶೀರ್ ಸರ್ 5-2 ವಿದ್ಯಾಂಶನಯ್ಯ 3 ಅಂಕಗಳ ಅಂತರ. ಮತ್ತೆ ಅಪ್ಪಿ ಅತ್ಯಂತ ವೇಗಭರಿತ ದಾಳಿಯೊಂದಿಗೆ ಅಂಕ ಸಂಪಾದಿಸಬಲ್ಲ ಆಟಗಾರ ಅಪ್ಪಿ. ಕಿನ್ಯಾ ಒಂದು ಹೊಸ ತಂಡದ ಹೆಸರಲ್ಲಿ ಗುರುತಿಸಲ್ಪಟ್ಟಾಗ ಇನ್ನೊಂದು ನ್ಯೂ ಸ್ಟಾರ್. ಆಹಾ ಪಾದ ಚಲನೆ ಮತ್ತೆ ಅಪ್ಪಿ. ಅಂಕ ಸಂಪಾದನೆ ಆಗಿದೆ. ಥರ್ಡ್ ರೈಟ್. ಸತತವಾಗಿ ರೈಟ್ ಕವರ್ ಅನ್ನ ಕೇಂದ್ರೀಕೃತಗೊಳಿಸುವಂತಹ ಅಪ್ಪಿಯವರ ಆಕ್ರಮಣಕ್ಕೆ ಅಂಕಗಳು ಬರ್ತಾ ಇದೆ. ಇಲ್ಲಿ ಡೂ ಆರ್ ಡೈ ರೈಟ್. ಡೂ ಆರ್ ಡೈ ರೈಟ್. ಬೋನಸ್ ಪಾಯಿಂಟ್. ನೌಫಲ್ ತರಬೇತುದಾರರ ಮುಖ ಬಹಳಷ್ಟು ಸೀರಿಯಸ್ ಆಗ್ತಾ ಇದೆ ನೋಡಿ. ದಾಳಿಗೆ ಪ್ರತಿದಾಳಿ. ಅಂಕಗಳ ಗಳಿಸುವಿಕೆ ವಿದ್ಯಾಂಜನೆ ತಂಡ ಆಕಾಶ್ ಶೆಟ್ಟಿ ಅವರ ಸೇವೆಯಿಂದ ವಂಚಿಸಲ್ಪಟ್ಟಿದೆ ಇವತ್ತಿನ ದಿನ. ಆಕಾಶ್ ರವರು ಪ್ರಾಯಶಃ ಕ್ಯಾಂಪ್ ಅಲ್ಲಿದ್ದಾರೆ. ಶ್ರವಣ, ಅಜಯ್ ಮೋಂಟುಗೋಳಿ ಇದ್ದಾರಾ? ಎಸ್, 12ನೇ ಪಂದ್ಯ ನಡೆಯುವುದು ಅನುಮಾನ.
ಅಜಯ ತಂಡ ಭಾಗವಹಿಸ್ತಾ ಇಲ್ಲ ಎಂಬ ಮಾಹಿತಿ ಬರ್ತಾ ಇದೆ. ಬೇಗ ಬೇಗ ಪೋಲಿ 3 ಗಂಟೆ ತುಂಬೆ ಮುಗಿಯುಂಡ ಅಂದತೆ. ಒಂಬತ್ತನೆಯ ಪಂದ್ಯದ ಪ್ರಥಮ ಅವಧಿ ಲವ್ಲಿ ಟ್ಯಾಕಲ್, ಎಕ್ಸಲೆಂಟ್ ಟ್ಯಾಕಲ್ ಫಾರ್ ನ್ಯೂ ಸ್ಟಾರ್ ಕಿನ್ಯಾ. ಶ್ರವಣನ ಬಂಧನ 8-4 ಶ್ರವಣ್ ರೈಡ್ ಮಾಡುವಾಗ ಯಾವ ರೀತಿ ಬಲೆ ಬೀಸಬೇಕು ಎಂಬುದಾಗಿ ನೌಫಲ್ ಕರೆಕ್ಟ್ ಆಗಿ ಹೇಳಿಕೊಟ್ಟಿದ್ದಾರೆ. ಶ್ರೇಯಸ್ ಈ ಪರಿಸರದಲ್ಲಿ ಎಲ್ಲಿ ಇದ್ರೂ ಕೂಡ ತಂಡವನ್ನ ಸೇರ್ಕೊಳ್ಬೇಕು. ಆ ತಂಡ ಆಜಾದ್ ಸಂಸ್ಥೆಯ ಕಟ್ಟಡದ ಬಳಿ ಇದೆ. ದೇವಿನಗರ ತಂಡವನ್ನ ಶ್ರೇಯಸ್ ರವರು ಶೀಘ್ರದಲ್ಲೇ ಸೇರಿಕೊಳ್ಬೇಕು. ಶ್ರೇಯಸ್ ಲವ್ಲಿ ಬ್ಯಾಕ್ ಟು ಬ್ಯಾಕ್ ಟ್ಯಾಕಲ್ ಪಾಯಿಂಟ್ಸ್ ಫಾರ್ ನ್ಯೂ ಸ್ಟಾರ್. ಮಧ್ಯಂತರ ವಿರಾಮದ ವೇಳೆಯಲ್ಲಿ ಎರಡು ಪ್ರಮುಖ ರೈಡರ್ಗಳು ಹೊರಭಾಗದಲ್ಲಿರುವ ವೇಳೆಯಲ್ಲಿ 9-5 ವಿದ್ಯಾಂಜನೇಯ. Second call for number 10th match, Azad Kinya A and UKD Kinya. ಮುಂದಿನ ಪಂದ್ಯ ನಮ್ಮ ಆಯೋಜಕರ ಪ್ರಮುಖ ತಂಡ ಬರಲಿಕ್ಕಿದೆ. ಆಜಾದ್ ತಂಡ ವಿರುದ್ಧವಾಗಿ ಯುಕೆಡಿ. ಪ್ರಥಮ ಅವಧಿಯಲ್ಲಿ ಸೋನಿತ್ ರವರು ದಾಳಿಯನ್ನ ಮಾಡೇ ಇಲ್ಲ. ಕಳೆದ ವಾರ ಪೂನಾದಲ್ಲಿ ಬಂಟರ ಕಾರ್ಯಕ್ರಮದಲ್ಲಿ ಅವರದ್ದೇ ಅಬ್ಬರ ಸೋನಿತ್. പ്രിയമുള്ളവരെ, സമയം 11:12 ആകുന്നു. 12-5 ദൂരെ. ഇനിയും 10ഓളം മത്സരങ്ങൾ മാത്രമേ ബാക്കിയുള്ളൂ. പെട്ടെന്ന് ഇതിനിടയിൽ rider save, single point. ಶ್ರವಣ ಮತ್ತೆ ದಾಳಿಯಲ್ಲಿ ಫೆಬ್ರವರಿ ತಿಂಗಳ 2ನೇ ತಾರೀಕು ಪುತ್ತೂರು ಬಲ್ನಾಡಲ್ಲಿ ವಿನಾಯಕ ಚಾರಿಟೇಬಲ್ ಟ್ರಸ್ಟ್ ಇದರ ಅಂತಿಮ 5 ನಿಮಿಷ. ವಿನಾಯಕ ಚಾರಿಟೇಬಲ್ ಟ್ರಸ್ಟ್ ಬಲ್ನಾಡ್ ಪುತ್ತೂರು ತಮ್ಮ ದಶಮಾನೋತ್ಸವದ ಪ್ರಯುಕ್ತ 8 ಆಹ್ವಾನಿತ ತಂಡಗಳ ಲೀಗ್ ಕಮ್ ನಾಕೌಟ್ ಸ್ಪರ್ಧೆ ಬಲ್ನಾಡ್ ಪುತ್ತೂರಲ್ಲಿ ಫೆಬ್ರವರಿ ತಿಂಗಳ 2ನೇ ತಾರೀಕು ಜೊತೆ ಹಗ್ಗ ಜಗ್ಗಾಟವನ್ನು ಆಯೋಜನೆ ಮಾಡಿಕೊಂಡಿದೆ. ಸರ್ವರಿಗೆ ಸ್ವಾಗತ. ಪುತ್ತೂರು ಬಲ್ನಾಡು 11-6 11-6.
ಈ ಸ್ಪರ್ಧೆಯಲ್ಲಿ ಸೋನಿತ್ ರವರಿಗೆ ಸಂಪೂರ್ಣ ವಿಶ್ರಾಂತಿ ರೈಡಿಂಗ್ ವಿಭಾಗದಲ್ಲಿ. ಮುಂದಿನ ಪಂದ್ಯಕ್ಕೆ ಎಲ್ಲ ಪವರ್ ಅನ್ನ ಕಾಯ್ದಿರಿಸಲಾಗಿದೆ. ಸೋನಿತ್ ಸ್ಟಾಮಿನಾ. ಸರ್ ಥರ್ಡ್ ರೈಟ್. Do or die right. Lovely defense. ಅಂತಿಮ 4 ನಿಮಿಷಗಳಲ್ಲಿ ಥರ್ಡ್ ರೈಟ್. 4 ನಿಮಿಷಗಳು ಬಾಕಿ ಇರುವ ವೇಳೆಯಲ್ಲಿ ವಿದ್ಯಾಂಜನೇಯ 12-6. ಸೂಪರ್ ಟೇಕಲ್ ಆನ್ ಆಗಿದೆ. ಶ್ರವಣ್ ಮತ್ತೆರಡು ಅಂಕಗಳು 14-6. ಬನ್ನಿ ಟೀಮ್ ಬನ್ನಿ. ಆಜಾದ್ ಕಿನ್ಯಾ ಕಾರ್ಡ್ಗಳು ಬರ್ತಾ ಇವೆ. 2025 ಜನವರಿ ತಿಂಗಳ 13ನೇ ತಾರೀಕಿಗೆ ಇನ್ನೇನು 2 ನಿಮಿಷಗಳ ದೂರ. जिस प्रकार ये रनिंग हैट्रिक्स हो सकता है, बिल्कुल सही निर्णय. अंक मिले हैं और ये है टाइम आउट. (14-7) 14-7 ಸೂಪರ್ ಟೈಕಲ್ ಆನ್. ಬನ್ನಿ ಆಜಾದ್ ಕಿನ್ಯಾ ಎ ತಂಡ ಪ್ರವೇಶ ದ್ವಾರವನ್ನು ಸೇರಿಕೊಳ್ಳಿ. ವಿರುದ್ಧವಾಗಿ ಯುಕೆಡಿ ಲಾಸ್ಟ್ 3 ಮಿನಿಟ್ಸ್. ಅವಸಾನ 3 ಮಿನಿಟ್ ಕೊಡಿ. ವಿಜೇತಲೇಖ ವಿದ್ಯಾಂಜನೇಯ. ಶ್ರವಣ್ 14-7 ഇരട്ട സംഖ്യയിൽ വിദ്യാഞ്ജനെ മുന്നിട്ട് നിൽക്കുന്നു. 7 മിനിറ്റ് 14 മിനിറ്റുകൾ ദൈർഘ്യമുള്ള മത്സരമാണ് ആദ്യ റൗണ്ടിൽ. ഇത് രണ്ടാം റൗണ്ടിലെ ആദ്യത്തെ മത്സരമാണ്. ക്വാർട്ടർ ഫൈനലുകൾ, സെമി ഫൈനലുകൾ, ഫൈനലുകൾ 12 മണി സമയം. ഇനി ഏകദേശം ഒരു 3 മണിക്കൂറിനകം പരിപാടി തീരും എന്ന് പ്രതീക്ഷിക്കാം. ಮತ್ತೆ ಅಪ್ಪಿ ಮತ್ತೆ ಆಹಾ, ಈ ಪಂದ್ಯದಲ್ಲಿ ಶ್ರೇಷ್ಠ ಪ್ರದರ್ಶನವನ್ನ ಕೊಡುವಂತಹ ನೌಫಲ್ ಸಹೋದರ ಅಪ್ಪಿಯ ರೈಡಿಂಗ್ ಬಲದಲ್ಲಿ 8ನೇ ಅಂಕ ಸಂಪಾದನೆ ಆಗಿದೆ. 8-14 ಆಲ್ ಔಟ್ ಇಂದ ಪಾರಾಗ್ತಾ ಇದೆ. ಲಾಸ್ಟ್ 2 ಮಿನಿಟ್ಸ್ 14-8. ವಿದ್ಯಾಂಜನೇಯ ಉಳ್ಳಾಳ ತಾಲೂಕು ಮಾತ್ರವಲ್ಲ, ಜಿಲ್ಲೆಯಲ್ಲಿ ಅತ್ಯಂತ ಪ್ರತಿಭಾನ್ವಿತ ಆಟಗಾರರನ್ನು ಹೊಂದಿದಂತಹ ತಂಡ. Appi really he played fantastic game in the entire competition. Appi third right. Do or die right. Super tackle on. ಈ ನಡುವೆ ಒಂದು ಪ್ರಕಟಣೆ. ಸೋಷಿಯಲ್ ಫ್ರೆಂಡ್ಸ್ ಕುತುಬಿನಗರ ಕಿನ್ನಿ ಆಶ್ರಯದಲ್ಲಿ ಸೋಷಿಯಲ್ ಡೇ ಪ್ರಯುಕ್ತ ಜನವರಿ 26ನೇ ತಾರೀಕು 11 ಜನರ ಕ್ರಿಕೆಟ್ ಸ್ಪರ್ಧೆಯನ್ನು ಆಯೋಜನೆ ಮಾಡಿಕೊಂಡಿದೆ. ಪ್ರವೇಶ ಶುಲ್ಕ ಇರುವುದಿಲ್ಲ. ಪ್ರಥಮ ನಗದು ಪುರಸ್ಕಾರ 3,000 ನಗದು, ದ್ವಿತೀಯ 2,000 ಉಚಿತ ಪ್ರವೇಶ. ಸರ್ವರಿಗೆ ಸ್ವಾಗತ. ಇದೇ ತಿಂಗಳ 26ನೇ ತಾರೀಕು 11th ಡೇ ಕ್ರಿಕೆಟ್. ಇಲ್ಲಿಗೆ ನೌಫಲ್ ಕಿನ್ಯಾ ಅವರ ಹೋರಾಟ ಮುಕ್ತಾಯಗೊಂಡಿದೆ. പ്രിയമുള്ളവരെ, 9 മത്സരങ്ങൾ അവസാനിച്ചു. 10ാമത്തെ മത്സരത്തിലേക്ക് കടക്കുമ്പോൾ ആതിഥേയരായ ടീം വരികയാണ്. ഇന്ന് പുതിയ ജേഴ്സി അനാവരണം ചെയ്തുകൊണ്ടിതാ ആ പുത്തൻ പുതിയ ഉടുപ്പുമായി സ്വന്തം തട്ടകത്തിൽ എതിരാളിയെ പോരടിക്കുവാൻ വേണ്ടി, വെല്ലുവിളിക്കുവാൻ വേണ്ടി ആതിഥേയരായ സംഘാടക സമിതി ആസാദ് കിന്നി എത്തുകയാണ്. ಈ ನಡುವೆ ಎದುರಾಳಿ ತಂಡ ಬರುವಂತೆ ಮನವಿ. ಯುಕೆಡಿ ಕಿನ್ನೆಯಲ್ಲಿ ಯುಕೆಡಿ ಉಕುಡ And
now the team is reporting here, the host team. Welcome. ನಮ್ಮ ನೀರ್ದ ನಮ್ಮ ಬೇರ್ದ ನಮ್ಮ ಊರ್ದ ಟೀಮ್ ಬರೋದುಂಡು ಐಗೆ ದುಂಬತ್ತಾದ ಬಿಂದಿನಾದ ಬತ್ತಿನಂಚಿನ ಕೈತಲ್ದ ಊರು ನಮ್ಮನೆ ಗ್ರಾಮ ಉಕ್ಕುಡ ಯುಕೆಡೆ ಕಿನ್ಯಾ. UKD UKD. So now the host team is ready. Under the guidance of Ismail Kinya, the team young players are going to perform their best performance in the competition. The host team put their hands together. Azad Kinya. Azad. ಮುಂದೆ 11ನೇ ಪಂದ್ಯಕ್ಕಾಗಿ ಕರೆಯನ್ನ ನೀಡ್ತಾ ಇದ್ದಾವೆ. ಪಂದ್ಯ ಸಂಖ್ಯೆ 11ರಲ್ಲಿ ಭಾಗವಹಿಸಲಿರತಕ್ಕಂಥ ತಂಡ ರಹಮತ್ ನಗರ್ ಫ್ರೆಂಡ್ಸ್ ವಿರುದ್ಧವಾಗಿ ದೇವಿನಗರ ತಲಪಾಡಿ ಬಿ. ಈ ಸ್ಪರ್ಧೆಯಲ್ಲಿ ನಮ್ಮ ಜೊತೆ ಉಳ್ಳಾಳ ತಾಲೂಕು ಅಮೇಶ್ವರ ಕಬಡ್ಡಿ ಸಂಸ್ಥೆಯ ಸಂಘಟನಾ ಕಾರ್ಯದರ್ಶಿಗಳಾಗಿರುವಂತಹ ರೋಹನ್ ರವರು ಆಗಮಿಸಿದ್ದಾರೆ. ಅವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಎಸ್, ಪಂದ್ಯ 11 ಮುಂದೆ ನಡೆಯಬೇಕಾಗಿದೆ. 10ನೇ ಪಂದ್ಯ ಆರಂಭವಾಗಲಿದೆ. ತಂಡಗಳು ರೆಡಿಯಾಗಿದೆ. ಆಜಾದ್ ಕಿನ್ಯಗೆ ತಮಗೆ ಮೊದಲ ಪಂದ್ಯ, ಯುಕೆಡಿ ಕಿನ್ಯ ತಂಡಕ್ಕೆ ಮೊದಲ ಸ್ಪರ್ಧೆ ಓಕೋರ್ ಆದ ಕಾರಣ ಆ ತಂಡಕ್ಕೂ ಕೂಡ ಇದು ಮೊದಲ ಸ್ಪರ್ಧೆ. ഈ ടൂർണമെന്റ് കഴിഞ്ഞാൽ അല്ലെങ്കിൽ ഈ മത്സരം കഴിഞ്ഞാൽ അടുത്തതായി 11ാമത്തെ മത്സരം ക്ഷണം നൽകി കഴിഞ്ഞിരിക്കുകയാണ് റഹമത്ത് നഗർ ഫ്രണ്ട്സ് ദേവിനഗർ തലപ്പാടി. അത് കഴിഞ്ഞാൽ 12ാമത്തെ മത്സരം ഇല്ല എന്ന് അറിയിക്കുകയാണ്. 12ാമത്തെ മത്സരം ഇല്ല. അവിടെ ദേവിനഗർ തലപ്പാടി ടീമിന് അടുത്ത റൗണ്ടിലേക്കുള്ള പ്രവേശനമായിരിക്കും. അത് കഴിഞ്ഞാൽ 13ാമത്തെ മത്സരത്തിൽ മത്സരിക്കുന്ന ടീമിനെ ക്ഷണിക്കുകയാണ്. മത്സര സംഖ്യ 13. ശ്രദ്ധിക്കുക. ब्रदर्स अडकरये तत्वमसी बगंबिलाये.
ಆಹಾ 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 ಎಕ್ಸಲೆಂಟ್ ಟ್ಯಾಕಲ್ ಯುಕೆಡಿ ಸೂಪರ್ ಟ್ಯಾಕಲ್ 2 ಪಾಯಿಂಟ್ಸ್ ಆಜಾದ್ ಕಿನ್ಯ ಮತ್ತು ಯುಕೆಡಿ ಕಿನ್ಯ ನಡುವೆ ಕದನ ಉಕ್ಕುಡ ಮತ್ತು ಕಿನ್ಯ ನೆರೆಹೊರೆಯ 2 ಗ್ರಾಮಗಳ ನಡುವೆ ಕದನ ವಾರ್ಡ್ಗಳು ಗ್ರಾಮ ಒಂದೇ ಜನಪ್ರತಿನಿಧಿಗಳು ಮಾತ್ರ ಬೇರೆ ಬೇರೆ ಸುಂದರತೆಯ ಮತ್ತೆ ಸೂಪರ್ ಟ್ಯಾಕಲ್ಗಳು ಸತತವಾಗಿ 2 ಸೂಪರ್ ಟ್ಯಾಕಲ್ಗಳು ಯುಕೆಡಿ 5 each 5-5 ಸಮಬಲ ಕ್ಯಾನ್ ಯು ಬಿಲೀವ್ ಇಟ್ 5 each ಯುಕೆಡಿ ವರ್ಸಸ್ ಆಜಾದ್ ಕಿನ್ಯ ಶರತ್ ಗಟ್ಟಿ ಅವರ ನೋಟ ನೋಡಿ ಆಹಾ ಏಕಾಗ್ರತೆ ಕಾನ್ಸಂಟ್ರೇಷನ್ ಗಟ್ಟಿ ಈ ಪಂದ್ಯಾಕೂಟದಲ್ಲಿ ಭಾಗವಹಿಸುವ ತಂಡಗಳ ಸಂಖ್ಯೆ ಅಲ್ಪ ಕಡಿಮೆ ಇದ್ದರೂ ಕೂಡ ಈ ಬಾರಿ ಡಬಲ್ ಪಾಯಿಂಟ್ ಡಬಲ್ ಆಜಾದ್ ಕಿನ್ಯದಲ್ಲಿ ಒಂದಲ್ಲ ಎರಡಲ್ಲ ಅನೇಕ ದಾಳಿಗಾರರಿದ್ದಾರೆ ಇದು ಆಟಗಾರರ ಪ್ರೊಟೆಕ್ಟ್ ಮಾಡುವಂತಹ ಫ್ಯಾಕ್ಟರಿ ಆಜಾದ್ ಕಿನ್ಯ ಹೀಗೂ ಉಂಟೆ ರೆಡ್ ಕೊಟ್ಟಿಲ್ಲ ಐನೈನ್ ಚಾರ್ ಉಪ್ಪುನು ಆಜಾಜ್ ದೀವರಿತ್ತಿನದೆ ಅದು ಆಜಾಜ್ ಇತ್ತು ನವಲು ಎಸ್ ಪಾಯಿಂಟ್ ಟೇಬಲ್ 7-5 8-6 8-6 ಆಜಾದ್ ಮತ್ತೆ ಸೂಪರ್ ಟೇಕಲ್ ಆಜಾದ್ ತಂಡಕ್ಕೆ ಸೂಪರ್ ಟೇಕಲ್ಗಳು ಯಾವಾಗಲೂ ಒಂದು ಸವಾಲೇ ಸರಿ ಈ ಬಾರಿ ಸೂಪರ್ 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 ಟೇಕಲ್ ಮೂರನೇ ಸೂಪರ್ ಟೇಕಲ್ ಯುಕೆಡಿ ಥರ್ಡ್ ರೈಟ್ 9-8 each ಇಬ್ಬರು ಮೂರು ಮಂದಿ ಇರುವಾಗ ಯಾವ ರೀತಿಯಲ್ಲಿ ಎಸ್ಕೇಪ್ ಆಗಬೇಕು ಎಂಬುದಾಗಿ ಇಸ್ಮಾಯಿಲ್ ಹೇಳಿಕೊಟ್ಟದನ್ನ ಮರಿತಾ ಇದ್ದಾರೆ ಆಟ 8-8 ಸಮಬಲದಲ್ಲಿ ಒಂಬತ್ತು 8 ಮತ್ತೆ ಸೂಪರ್ ಟೇಕಲ್ ಆನ್ ಸೂಪರ್ ಟೇಕಲ್ಗಳು ಯುಕೆಡಿ 3 ಬಾರಿ ಸೂಪರ್ ಟೇಕಲ್ಗಳನ್ನು ಕಂಡಂತಹ ಪಂದ್ಯ ಈ ಬಾರಿ ಚಾಣಾಕ್ಷತನದಿಂದ ರೈಡರ್ ಗಳಿಸಿಕೊಂಡಿದ್ದ 10ನೇ ಅಂಕ 10-8ರಲ್ಲಿ ಲಾಸ್ಟ್ ರೈಡರ್ ಆಫ್ ಯುಕೆಡಿ single point 9-10 Kenya Azad 10 UKD 9 ಬದಲಿ ಪ್ರಯೋಗ ನಡೀತಾ ಇದೆ ಸೂಪರ್ ಟೇಕಲ್ ಆನ್ ಸೂಪರ್ ಟೇಕಲ್ಗಳು
ಯುಕೆಡಿ ತಂಡದ ಪ್ರಮುಖ ಅಸ್ತ್ರ. ಆದರೆ ಈ ಬಾರಿ ಕಾಲಿಗೆ ಎರೆದಂತಹ ಡಿಫೆಂಡರ್. 11-9. All out, 3 more points. 14-10 or 9. 14-9. 14-9. 14-9. So second call for the next match. Second call. Match number 11. Rahmat Nagar Friends versus Devi Nagar Talapadi B. Second call. ಈಗ ನಡೆಯುತ್ತಾ ಇರತಕ್ಕಂಥ ಸ್ಪರ್ಧೆಯಲ್ಲಿ ವಿಜೇತ ತಂಡ ದೇವಿನಗರ ತಲಪಾಡಿ ಎ ವಿರುದ್ಧ ಆಡುವ ಲಕ್ಷಣಗಳಿವೆ ಕ್ವಾರ್ಟರ್ ಫೈನಲ್ ಅಲ್ಲಿ. ದಶಮಾನೋತ್ಸವದ ಸಂಭ್ರಮದ ಕಾರ್ಯಕ್ರಮ 2025ನೇ ವರ್ಷ ಅರ್ಥಾತ್ 2015ನೇ ವರ್ಷದಿಂದ ಪ್ರಾರಂಭಗೊಂಡು 25ರ ತನಕ 10 ವರ್ಷಗಳ ಪರ್ಯಂತ ನಾನಾ ಕಾರ್ಯಕ್ರಮಗಳನ್ನು ಮಾಡಿದಂತಹ ಆಜಾದ್ ಸಂಸ್ಥೆ ದಶಮಾನೋತ್ಸವವನ್ನ ಸಂಭ್ರಮದಿಂದ ಕ್ರೀಡೋತ್ಸವದ ಮೂಲಕ ಆಚರಿಸ್ತಾ ಇದೆ. ಈ ನಾಡಲ್ಲಿ ನಾನಾ ಕಾರ್ಯಕ್ರಮಗಳು, ಒಂದಲ್ಲ ಎರಡಲ್ಲ, ನಾನಾ ಕಾರ್ಯಕ್ರಮಗಳೊಂದಿಗೆ ಬಡವರ ಕಣ್ಣೀರಿಸುವ ಕಾರ್ಯಕ್ರಮವಾಗಿರಲಿ, ರಕ್ತದಾನ ಶಿಬಿರಗಳಾಗಿರಲಿ, ಈ ರೀತಿಯಲ್ಲಿ ಬಡ ಹೆಣ್ಣು ಮಕ್ಕಳ ಮದುವೆಯ ಸಂದರ್ಭಕ್ಕೆ ಆರ್ಥಿಕ ಸಹಾಯವನ್ನು ಕೊಡುವಂತಹ ಅತ್ಯಂತ ಅರ್ಥಪೂರ್ಣ ಕಾರ್ಯಕ್ರಮವಾಗಿರಲಿ, ನಾನಾ ಕಾರ್ಯಕ್ರಮವನ್ನು ಕೊಟ್ಟಿರತಕ್ಕಂಥ ಒಂದು ಯುವಕರ ಅಥವಾ ಹಿರಿಯರ ಒಕ್ಕೂಟ ಅದು ಆಜಾದ್ ಕಿನ್ಯ 10 ವರ್ಷಗಳಲ್ಲಿ 10 ಕಾರ್ಯಕ್ರಮಕ್ಕೆ ನಾಂದಿಯನ್ನ ಹಾಡುವ ಮೂಲಕ ಊರಿಗೆ ಕ್ರಾಂತಿಯನ್ನ ತಂದಂತಹ ಸಂಸ್ಥೆ ಆಜಾದ್ ಕಿನ್ಯ. ನಿಯಾಜ್ ರೌರ್ ಕೆಲವೊಂದು ಸಮಯದ ಬಳಿಕ 2025ನೇ ವರ್ಷದ ಮೊದಲ ದಾಳಿ. ಹದಿನಾರು 9ರಲ್ಲಿ 69 ನಿಯಾಸ್ 2 ಅಂಕ. ಕಿನ್ಯದ ಅತ್ಯಂತ ಎತ್ತರದ ಜೀವಗಳಲ್ಲಿ ಒಂದು ನಿಯಾಸ್. ಆಹಾ, ರೈಡ್ ಮೇಲೆ ಡಿಫೆನ್ಸ್. ನಿಯಾಸ್ ಯಾನಿ ಅಲಿಬಾಯ್. ಎಸ್, ಇದೀಗ ದಾಳಿಯಲ್ಲಿ ಅಜರ್ last rider of UKD. We are in the second half of match number 10 and lovely back kick, got a point. ಈ ಪಂದ್ಯದಲ್ಲಿ ಇಷ್ಟ ತನಕ ಅಲಿಬಾಯ್ ಒಂದೇ ಒಂದು ದಾಳಿಯನ್ನು ಮಾತ್ರ ಮಾಡಿದ್ದಾರೆ. ಪ್ರಾಯಶಃ ಈ ಪಂದ್ಯ ಗೆದ್ದರೆ ಮುಂದಿನ ಪಂದ್ಯದಲ್ಲಿ ಎಲ್ಲ ಸ್ಟಾಮಿನಾಗಳನ್ನು ಉಳಿಸಿಕೊಳ್ಳುವಂತಹ ಯೋಜನೆ. Rider out of the court. Double point. Super tackle. 4ನೇ super tackle. UKD. ಇಪ್ಪತ್ತ 1-2-2-1.
ಮತ್ತೊಂದು ಟಕಲ್ ಪಾಯಿಂಟ್. 170ಕ್ಕಿಂತ ಅಧಿಕ ಸದಸ್ಯರುಳ್ಳಂತಹ ಒಕ್ಕೂಟ. ಅದರಲ್ಲಿ ಕೆಲವು ಮಂದಿ 40ರ ಮೇಲ ಪ್ರಾಯದವರಿದ್ದಾರೆ, ಕೆಲವರಂತೂ 15ರ ಮೇಲೆ ಅವರಿದ್ದಾರೆ, ಕೆಲವರಿಗಂತೂ 10 ದಿನಗಳಲ್ಲಿ ಮದುವೆ ನಿಶ್ಚಯಗೊಂಡಿದೆ. ಈ ರೀತಿಯಲ್ಲಿ ಅನೇಕ ಕಾರ್ಯಕರ್ತರುಳ್ಳಂತಹ ಒಕ್ಕೂಟ ಅದು ಆಜಾದ್ ಕಿನ್ಯ. ದಾಳಿಯಲ್ಲಿ ಮತ್ತೆ ಅಲಿಬಾಯ್ ಗೆಲುವಿನ ಕಡೆ ಆಜಾದ್. ಸಬ್ಸ್ಟಿಟ್ಯೂಷನ್ ಆಜಾದ್ ಅಲ್ಲಿ ಬದಲಾವಣೆ ಆಗಿದೆ. 4 ಒಳಭಾಗದಲ್ಲಿ 3 ಹೊರಭಾಗದಲ್ಲಿ. ಹೊಸ ದಿರಿಸಿನೊಂದಿಗೆ ಆಜಾದ್ ಕಿನ್ಯ ಮೊದಲ ಸ್ಪರ್ಧೆಯಲ್ಲಿ ಬೃಹತ್ ಉತ್ತಮ ಅಂತರವನ್ನು ಪಡ್ಕೊಳ್ತಾ ಇದೆ ಯುಕೆಡಿ ವಿರುದ್ಧವಾಗಿ. ಪಂದ್ಯದ ಕೊನೆಯ ಕೆಲವೇ ನಿಮಿಷಗಳು ಮಾತ್ರ ಬಾಕಿ ಇರುವಂತಹ ವೇಳೆಯಲ್ಲಿ ದೊಡ್ಡ ಬಲೆ ಆ ಬಲೆ ಈ ಬಾರಿ ನೋಡಬೇಕಾಗಿದೆ ತೀರ್ಪುಗಾರರಲ್ಲಿ. ಬೋಳಾಗುವ ಮೂಲಕ 2 ಅಂಕಗಳ ಪ್ರಾಯಶಃ 1 2 ಪಾಯಿಂಟ್ಸ್. ಕಣ್ಣಿಗೆ ಚಿಚ್ಚಿದ ಅಲ್ಲಿ ಔಟ್. ಬೋನಸ್ +1. ಬಶೀರ್ ಸರ್ ಪಾಯಿಂಟ್. 28-14 ಇಮ್ಮಡಿಯ ಮುನ್ನಡೆಯಲ್ಲಿದೆ. 28-14. ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂತಹ ಮಶೂಕ್ ಎನ್ಕೆ ಇದೇ ತಿಂಗಳಲ್ಲಿ ಹೊಸ ಜೀವನವನ್ನ ಆರಂಭಿಸಲಿದ್ದಾರೆ ನಮ್ಮ ಉಪಾಧ್ಯಕ್ಷರು. Now 2 more points. ನಮ್ಮ ಸ್ಕೋರರ್ಗೆ ಕೆಲಸವೇ ಕೆಲಸ. ನಿರಂತರವಾಗಿ ಲೇಖನಿ ಚಲಾವಣೆ ಆಗ್ತಾ ಇದೆ. ಲಾಸ್ಟ್ 2 minutes, ಅಂತಿಮ 2 ನಿಮಿಷ. ಮಾಶುಕ್ ಸಹೋದರ, ಮಧುಮಗನ ಸಹೋದರ. ಯಸ್ ಯಬಬಬ, ಏನು ದಾಳಿ, ಎಷ್ಟು ಅಂಕ. ಇಟ್ ಶುಡ್ ಬಿ ಎ ಸೂಪರ್ ಡ್ಯೂಪರ್ ರೈಟ್. ಎಸ್, ಹೌ ಮೆನಿ ಫಿಂಗರ್ಸ್? ಸೈಫ್ ದಾಳಿ, ಎಷ್ಟು ಅಂಕಗಳು? ಇದೀಗ ಹೌ ಮೆನಿ ಪಾಯಿಂಟ್ಸ್? 4 ಪಾಯಿಂಟ್ಸ್. ವಾ ಸೈಫ್, ಯಪ್ಪ. ಅಂತಿಮ ಕೊನೆಯ ಘಟ್ಟಕ್ಕೆ ಬರ್ತಾ ಇದೆ. ಬನ್ನಿ, ಮುಂದಿನ ಪಂದ್ಯಕ್ಕಾಗಿ ತಂಡಗಳು ಬರುವಂತೆ. ಬನ್ನಿ, ರಹಮತ್ ನಗರ್ ಫ್ರೆಂಡ್ಸ್ ಮತ್ತು ದೇವಿನಗರ ತಲಪಾಡಿ ಬಿ ತಂಡ ಪ್ರವೇಶ ದ್ವಾರವನ್ನು ಸೇರಿಕೊಳ್ಳುವಂತೆ. ದೇವಿನಗರ ತಲಪಾಡಿ ಬಿ ಮತ್ತು ರಹಮತ್ ನಗರ್ ಫ್ರೆಂಡ್ಸ್ ಏಕಾಂಗಿ ಹಿಡಿತಗಳು. ಗೆಲುವಿನ ಅಧಿಕೃತ ಘೋಷಣೆಯ ಕಡೆ ಆಜಾದ್ ಕಿನ್ಯ.
38-17 38-17 ಮ್ಯಾಚ್ ಇಸ್ ಓವರ್. ಸೊ ಇಲ್ಲಿಗೆ 10ನೇ ಪಂದ್ಯ ಮುಕ್ತಾಯವಾಗಿದೆ. ಇನ್ನು ಕೇವಲ 11 ಪಂದ್ಯಗಳು ಮಾತ್ರ ಬಾಕಿ ಇದೆ. ಹಲೋ ಟೀಮ್ನಲ್ಲಿ ರಹಮತ್ ನಗರ ಫ್ರೆಂಡ್ಸ್ ಹಿರಿಯರ ತಂಡ, ಫ್ರೆಂಡ್ಸ್ ದೇವಿನಗರ ತಲಪಾಡಿ ಬಿ, ಫ್ರೆಂಡ್ಸ್ ದೇವಿನಗರ ಬಿ ತಂಡ ಶೀಘ್ರದಲ್ಲೇ ಸೇರಿಕೊಳ್ಳುವಂತೆ ರಹಮತ್ ನಗರ ಬರ್ತಾ ಇದ್ದಾರೆ. ಬಳಿಕ 12ನೇ ಪಂದ್ಯದಲ್ಲಿ ಫ್ರೆಂಡ್ಸ್ ದೇವಿನಗರ ಎ ತಂಡಕ್ಕೆ ಎದುರಾಳಿ ಅಜಯ್ ಮೋಟಗಳು ಇಲ್ಲ. 11ರ ಬಳಿಕ 13ನೇ ಪಂದ್ಯ ಜರುಗಲಿದೆ. ಅಲ್ಲಿ ಭಾಗವಹಿಸುವಂತಹ ತಂಡಗಳಾಗಿ 13ನೇ ಪಂದ್ಯ ಗಮನಿಸುವಂತೆ ಬ್ರದರ್ಸ್ ಅಡ್ಕರೆ ಎ, ತತ್ವಮಸಿ ಬಗಂಬಿಲ ಎ ರೆಡಿಯಾಗಿರಿ. 11ರ ಬಳಿಕ 13ನೇ ಪಂದ್ಯ. ಎಸ್, ಇದೀಗ ಸಮೀಪದ ತಲಪಾಡಿಯ ದೇವಿ ನಗರ ತಂಡ, ಫ್ರೆಂಡ್ಸ್ ದೇವಿ ನಗರ ತಲಪಾಡಿ ಬಿ ಬರ್ತಾದ. ವೆಲ್ಕಮ್ ಟು ದ ಆಜಾದ್ ಟ್ರಾಫಿ 2025 ಟೀಮ್ ಫ್ರೆಂಡ್ಸ್ ದೇವಿ ನಗರ ಬಿ. ದೇವಿನಗರ ಫ್ರೆಂಡ್ಸ್ ದೇವಿನಗರ, ರಹಮತ್ ನಗರ ತಂಡ ಬನ್ನಿ. ರಹಮತ್ ನಗರ ಆಜಾದ್ ಕಿನ್ಯಾ ಆಯೋಜಿಸಲ್ಪಟ್ಟಂತಹ ತಾಲೂಕು ಮಟ್ಟದ ಕಬಡ್ಡಿಯ ಇಲ್ಲೇನ ಕ್ವಾರ್ಟರ್ ಫೈನಲ್ಗೆ ಕೇವಲ 2 ಸ್ಪರ್ಧೆಗಳು ಮಾತ್ರ ದೂರ ಇರುವಂತಹ ಸಮಯ ಬರುವಂತೆ ಮತ್ತೊಮ್ಮೆ ಅಪೇಕ್ಷೆ. ರಹಮತ್ ನಗರ ಈ ಕೂಟದಲ್ಲಿ ಭಾಗವಹಿಸುವಂತಹ ಸರಿಸುಮಾರು 30 ವರ್ಷಕ್ಕಿಂತ ಮೇಲ್ಪಟ್ಟವರ ಏಕೈಕ ತಂಡ, 35ಕ್ಕಿಂತ ಮೇಲ್ಪಟ್ಟವರ ಏಕೈಕ ತಂಡ ರಹಮತ್ ನಗರ್ ಫ್ರೆಂಡ್ಸ್. ಹಲೋ ಎಕಡೆ ಕೇಂದ್ರಿತ ರಹಮತ್ ನಗರ ಮಲ್ಲ ಬೇಲಿ ದಾನೆ ಜಯಿಸಿ ಇತ್ತ ಕೋರ್ಟ್ ಬರಂದು ಲೈಟ್ ಬರಡ್ಬೇಕ ಅಂತ ಕಲಂದರ್ ಉಲ್ಲೇರಿ ಕಲಂದರ್ ಉಲ್ಲೇರಿ ಉಲ್ಲೇರಿ ಅಂದ್ರೆ ಇಸ್ಮಾಯಿಲ್ನ ತೂಲೆ ಖಲಂದರ್ನ ತೂಲೆ. ಇಸ್ಮಾಯಿಲ್ ಜಾಸ್ತಿ ಪ್ರಾಯ ಯಾರಿಗೆ? ಖಲಂದರಿಗೆ ಗೊತ್ತಾ ಜೊತೆ ಇಸ್ಮಾಯಿಲ್ ಅಂದೆ ಪ್ರತಿಯೊಂದು ಕ್ಯಾಚ್ ಕಲಂದರ್ ಏನ್ ಅಕೌಂಟ್ಗೆ 100 ರೂಪಾಯಿ ಬರೋ ಒಂದು ಪುಣ್. ಎಸ್, ಫಸ್ಟ್ ರೈಟ್ ಅಲ್ಲೇ ಬುಡಿಯರಿಗೆ. ಇದು ರೈಡರ್ ಯಾರು? ನೌಫಲ್. ಕ್ರಿಕೆಟ್ ಒಬ್ಬರು, ಕಬಡ್ಡಿ ಒಬ್ಬರು.
ಎಸ್, ನೌಫಲ್ ದಾಳಿಯಲ್ಲಿ ಮೊದಲ ದಾಳಿ ಪ್ರಸ್ತುತ ಫ್ರೆಂಡ್ಸ್ ದೇವಿ ನಗರ ಮತ್ತು ರೆಹಮತ್ ನಗರ ನಡುವೆ ಸ್ಪರ್ಧೆ. ಈ ಪಂದ್ಯದ ಬಳಿಕ ನಡೆಯುವಂತಹ ಪಂದ್ಯ ಭಾಗವಹಿಸುವ ತಂಡಗಳನ್ನು ಆಮಂತ್ರಿಸಲಾಗಿದೆ. 12ನೇ ಪಂದ್ಯ ಇಲ್ಲ, ದೇವಿನಗರ ಎ ತಂಡ ಬರುವ ಅವಶ್ಯಕತೆ ಇಲ್ಲ. 13ನೇ ಪಂದ್ಯಕ್ಕಾಗಿ ಕರೆ ಬ್ರದರ್ಸ್ ಅಡ್ಕರೆ ಎ ಮತ್ತು ತತ್ವಮಸಿ ಬಗಂಬಿಲಾ ಎ. ಫಸ್ಟ್ ಕಾಲ್ ಫಾರ್ ದ ನೆಕ್ಸ್ಟ್ ಮ್ಯಾಚ್, ಬಗಂಬಿಲಾ ಎ ಅಂಡ್ ಅಡ್ಕರೆ ಎ. ರೆಹಮತ್ ನಗರದಲ್ಲಿ ಒಂದಲ್ಲ ಎರಡು ಬದಲಾವಣೆಗಳಿದೆ. ಇಸ್ಮಾಯಿಲ್ ಕೆನ್ಯಾ ದಾಳಿಯಲ್ಲಿ ಅಭಿಮಾನಿಗಳ ಕರಘೋಷ, ಕರತಾಡನ ಕೈಚಪ್ಪಾಳೆ. ಇಸ್ಮಾಯಿಲ್ ಪ್ರಾಯಂ ಕೇವಲಂ ಸಂಖ್ಯೆ ಮಾತ್ರಂ ಎಂದು ತಳೀಕಿದ ಪ್ರಕಟನೋಮ ಇಸ್ಮಾಯಿಲ್. ആഹാ ആഹാ തീർച്ചയായിട്ടും ഈ രീതിയിൽ കുഞ്ചത്തൂരിൽ ഒരാളുണ്ടായിരുന്ന അമ്മിച്ച, തീർച്ചയായിട്ടും അദ്ദേഹത്തെ ഓർമ്മപ്പെടുത്തുന്ന പ്രകടനം. അമ്മിച്ചക്ക് താടി ഉണ്ടായിന്, ഇസ്മായിൽ ചക്ക് താടിയില്ല. ಥರ್ಡ್ ರೈಟ್, ಖತ್ತರ್ ರಾಷ್ಟ್ರದಿಂದ ನೇರವಾಗಿ ಕೀನ್ಯಕ್ಕೆ ಬಂದಿರತಕ್ಕಂಥ ಆಟಗಾರ. ಆಹಾ, ಬೋನಸ್ ಪ್ಲಸ್ ಸಿಂಗಲ್. ಸಾಜಿದ್ ನಮ್ಮ ಪತ್ರಕರ್ತರ ಮಿತ್ರ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತ ಸಾಜಿದ್ ಉಳ್ಳಾಳ್ ದಯವಿಟ್ಟು ಒಮ್ಮೆ ಒಳ ಬರಬೇಕು ಎಂಬುದಾಗಿ ನಮ್ಮ ಮನವಿ. ಪ್ರೆಸಿಡೆಂಟ್ ಬಲೆ ಸ್ವಲ್ಪ ಮಟ್ಟಿಗೆ ಹೋಳಾಗುವಾಗ ಅಂಕ ಮತ್ತೆ ದೇವಿನಗರ ಫ್ರೆಂಡ್ಸ್ ದೇವಿನಗರ ತಂಡಕ್ಕೆ. ನಾಲ್ಕು 2 ಮುನ್ನಡೆಯಲ್ಲಿ ರೆಹಮತ್ ನಗರ. 4-2 ರೆಹಮತ್ ನಗರ ಮುನ್ನಡೆಯಲ್ಲಿ. ನಿಧಾನಗತಿಯಲ್ಲಿ ರೆಹಮತ್ ನಗರ ತಂಡ ವಿಶೇಷವಾಗಿ ಡಿಫೆನ್ಸ್ ಅಲ್ಲಿ ಅಂಕಗಳನ್ನು ಗಳಿಸಬಲ್ಲ ತಂಡ. ಪಾಯಿಂಟ್ ಟೇಬಲ್ 4-2, 4-2ರಲ್ಲಿ. याबा जिम्नास्टिक खत्तर याबा पॉइंट बोनस +3 पवर ऑफ खत्तर ഖത്തറിൽ നിന്നും നേരെ അത്തറുമായി കീനിലെത്തിയ കളിക്കാരൻ.
കലണ്ടർ പിടിച്ചു, പക്ഷേ കളിക്കാർ സഹായിച്ചു. 50 രൂപ കലണ്ടറിന്, ബാക്കിയുള്ളവർ 50 രൂപ മറ്റു രണ്ടുപേർ. ഫവാസ് 100 രൂപ. അങ്ങനെ കളി തീരുമ്പോ കലണ്ടറിന്റെ അക്കൗണ്ടിൽ പൈസ കൊണ്ട് ഒരു വലിയ മല തീർക്കും. 100 100 100 കണക്ക് വെച്ചോ, പൈസ കൂട്ടി കൊടുക്കേണ്ടതാണ്. ഇസ്മായിൽ, ഇതാര് പൈസ കൊടുക്കുന്ന ആര്? ഫയാസാ? അല്ല, പൈസ കൊടുക്കുന്ന ഫയാസ് ആണോ? അങ്ങനെ നോക്ക് നോക്ക്, കലണ്ടർ കോച്ചിങ് കൊടുക്കുന്ന നോക്ക്. ആ, ഒരു കാലഘട്ടത്തിൽ പുലിയാണ്, പുലി, കലണ്ടർ പുലി. ಎಸ್ ಸ್ಕೋರ್ ಬಶೀರ್ ಸರ್. 9-3 ರಲ್ಲಿ ರೆಹಮತ್ ನಗರ 9-3. 9-3 ರೆಹಮತ್ ನಗರ ಮುನ್ನಡೆಯಲ್ಲಿ. ಬಾ പൊളിച്ചാണല്ലേ ഖത്തർ. ಯಬಾ ರೈಡಿಂಗ್ ಪವರ್, ಡಿಫೆನ್ಸ್ ಪವರ್, ಖತ್ತರ್ ಪವರ್. ಅಂತಿಮ ಆಟಗಾರನ ವಿರುದ್ಧವಾಗಿ ಮತ್ತೆ ಖತ್ತರ್ ದಾಳಿಯಲ್ಲಿ. ಯಬಾ ಆಲ್ ಔಟ್ ಆಗಿದೆ. ഇതോടുകൂടി പോയിന്റ് എല്ലാം റഹമത്ത് നഗർ സ്വന്തമാക്കുന്നു. ടൈം ഔട്ട്. ಎಸ್ 13-3. ಮುಂದಿನ ಪಂದ್ಯಕ್ಕಾಗಿ ಮತ್ತೊಮ್ಮೆ ಕರೆ. ಬ್ರದರ್ಸ್ ಅಡ್ಕರೆಗೆ ಮತ್ತು ತತ್ವಮಸಿ ಬಗಂಬಿಲಗೆ ವಿಳಂಬವನ್ನ ಮಾಡದೆ ರೆಡಿಯಾಗಿರ್ಬೇಕು. 13ನೇ ಪಂದ್ಯವಾಗಿರುತ್ತದೆ ಮುಂದೆ. 15ನೇ ಪಂದ್ಯ ಕೂಟದ ಮೊದಲ ಕ್ವಾರ್ಟರ್ ಫೈನಲ್. ಈಗ ನಡೆಯುವಂತಹ ಸ್ಪರ್ಧೆಯಲ್ಲಿ ವಿಜೇತ ತಂಡ ವಿದ್ಯಾಂಜನೆಯ ಉಳ್ಳಾಳ ವಿರುದ್ಧವಾಗಿ ಆಡಬೇಕಾಗಿದೆ ಕ್ವಾರ್ಟರ್ ಫೈನಲ್. ನಾವು ಫಸ್ಟ್ ಹಾಫ್ ಇಸ್ ಓವರ್. ಈ ಪಂದ್ಯದ ಮೊದಲ ಅವಧಿ ಮುಕ್ತಾಯಕ್ಕೆ ಬಶೀರ್ ಅವರೇ. 13-4 9 ಅಂಕದ ಮುನ್ನಡೆಯಲ್ಲಿ ತಂಡ ರೆಹಮತ್ ನಗರ್. 9 ಅಂಕಗಳ ಅಂತರದಲ್ಲಿ ಹೆಚ್ಚಿನ ಕೊಡುಗೆ ಖತ್ತರ್ ಕೊಡುಗೆ. ಇಸ್ಮಾಯಿಲ್ ಕಿನ್ಯಾ ಅಂಕಣದಲ್ಲಿ ಆಡಬೇಕಿದ್ರೆ ಅವರು ಮಕ್ಕಳು ಹೊರಭಾಗದಲ್ಲಿ ಆಟವನ್ನು ನೋಡ್ತಾ ಇದ್ದಾರೆ. ಆಜಾದ್ ಕಿನ್ಯಾ പ്രിയമുള്ളവരെ, ഈ ടൂർണമെന്റിന് കളി കാണാനെത്തിയ എല്ലാ മാന്യ പ്രേക്ഷകർക്കും കളിക്കാർക്കും ഹോട്ടൽ ഓപ്പൺ ആണ്. TMK ഹോട്ടലിൽ ഇപ്പൊ പോയാൽ ബർഗർ കഴിക്കാം, പൊറോട്ട കഴിക്കാം, ചായ കുടിക്കാം, ജ്യൂസ് കുടിക്കാം. അങ്ങനെ കീന്യയിൽ വന്നവർ ഒന്നും വിഷമിക്കരുത്, ഒന്നിനും ബുദ്ധിമുട്ടുണ്ടാക്കരുത് എന്ന ഉദ്ദേശത്താൽ ക്യാൻറ്റീൻ തുറന്ന് പ്രവർത്തിക്കുകയാണ്. പോകാ തിന്ന കാശ് കൊടുക്കാം. And now the second half.
9 point in favor of Rahmat Nagar. Single point. Confident ನೋಡಿ ರೈಡರ್. ಅಂತರ 8ಕ್ಕೆ ಇಳಿದಿದೆ. ದ್ವಿತೀಯ ಅವಧಿಯಲ್ಲಿ ಮೊದಲ ಅಂಕ ದೇವಿನಗರ ತಂಡಕ್ಕೆ. ಮೈದಾನದ ಒಳಭಾಗದಲ್ಲಿ ಸಾಜಿದ್ ಉಳ್ಳಾಳ್ರವನ್ನ ಕಾಣಬಹುದಾಗಿದೆ. ಜಿಲ್ಲೆಯಲ್ಲಿ ಕರಾವಳಿಯಲ್ಲಿ ಬೆಳೆಯುವಂತಹ ಪ್ರತಿಯೋರ್ವ ಪ್ರತಿಭೆಯನ್ನು ಗುರುತಿಸಿಕೊಂಡು ವಾರ್ತಾ ಮಾಧ್ಯಮಗಳಲ್ಲಿ ಪ್ರಚಾರವನ್ನು ಕೊಡುವಲ್ಲಿ ಬಹಳಷ್ಟು ಉತ್ತಮ ಎತ್ತಿದ ಕೈ ನಮ್ಮ ಸಾಜಿದ್ ಉಳ್ಳಾಳ್. ಸ್ವಾಗತ. ಈ ತಡರಾತ್ರಿಯಲ್ಲೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ತಾವುಗಳು ಬಂದಿದ್ದೀರಾ. We are the second half. Bonus given. ಅಂತರ ಕುಗ್ಗುತ್ತಾ ಇದೆ ಇಸ್ಮಾಯಿಲ್ ದಾಳಿಯಲ್ಲಿ. ಪಾಯಿಂಟ್ಸ್ ಬಶೀರ್ ಸರ್ ಪಾಯಿಂಟ್ಸ್ 14-6 ಎಂಬ ಸ್ಥಿತಿಯಲ್ಲಿ ಅಂಕಗಳಿವೆ. ಅರ್ಥಾತ್ 8 ಅಂಕಗಳ ಅಂತರ. ಏನು ಟಾಟ್ ಟಚ್, ಸೈಲೆಂಟ್ ಕಿಲ್ಲರ್ ಇಸ್ಮಾಯಿಲ್. ಬಹಳಷ್ಟು ಸೂಕ್ಷ್ಮವಾಗಿ ಪಾದಚಲನೆಯನ್ನ ಮಾಡ್ತಾ ಇದ್ದಾರೆ ಇಸ್ಮಾಯಿಲ್. ಈ ಬಾರಿ 2 ಅಂಕ. 8-15. 8-15ರಲ್ಲಿ ಮತ್ತೆ ಇಸ್ಮಾಯಿಲ್ ದಾಳಿಯಲ್ಲಿ. ಇವರ ಆಟವನ್ನ ನೋಡಿ ಕಲೀಲಿಕ್ಕೆ ಬಹಳಷ್ಟಿದೆ ನೋಡಿ. ಸೈಲೆಂಟ್ ಆಗಿ ಬರ್ತಾರೆ. ಎಲ್ಲಿಂದ ಎಲ್ಲಿಗೆ ತಮ್ಮ ಕಾಲನ್ನ ಪಾದ ಚಲನೆಯನ್ನ ಮಾಡ್ತಾರೆ ಎಂಬುದಾಗಿ ಗಹನವಿಟ್ಟು ಕಲಿಬೇಕಾಗಿದೆ. ಒನ್ ಆಫ್ ದಿ ವೆರಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಆಫ್ ಕೀನ್ಯಾ ಸೈಡ್ ಇಸ್ಮಾಯಿಲ್. ಕಲ್ಲಂದರ್ ಅವರು ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. Yes, 8-15. ಮತ್ತೆ ಪಾದ ಚಲನೆ. 9-15. ಮತ್ತೆ ಬಂದ ಖತ್ತರ್. ದಾಳಿ ಆರಂಭಗೊಂಡಿದೆ. ഈ മത്സരം കഴിഞ്ഞാൽ വീണ്ടും ഖത്തറിലേക്ക് മടങ്ങും അദ്ദേഹം. ഈ മത്സരത്തിന് വേണ്ടി മാത്രം അവിടെ നിന്ന് ഇവിടെ എത്തിയ ഇതോടുകൂടി ആ റൈഡർ പുറത്ത്. ബോണസ് ഗിവൻ 16 ലാസ്റ്റ് 4 minutes 16-10. ബഷീർ സർ 16-10. ಮತ್ತೆ ಅಂಕಗಳು ಭಿನ್ನವಾಗ್ತಾ ಇದೆ. ಸಿಂಗಲ್ ಪಾಯಿಂಟ್. 11-16 ಟೈಮ್ ಔಟ್. 11-16 ರೆಹಮತ್ ನಗರ್. 11-16. ಬದಲಿ ಪ್ರಯೋಗ ಆಗ್ತಾ ಇದೆ ಆಟಗಾರ. 16-11. 14-21. 4 ನಿಮಿಷಗಳ ಕರೆಯನ್ನು ನೀಡಲಾಗಿದೆ. ರೆಹಮತ್ ನಗರಿಂದ ಹೊಸ ಆಟಗಾರನ ಪ್ರಯೋಗ. ಸಬ್ಸ್ಟಿಟ್ಯೂಟ್ ಆಟಗಾರ. ಬೋನಸ್ ಪ್ಲಸ್ ಸಿಂಗಲ್ 2 points. 18-11. 18-11. ಪಂದ್ಯ ಬಹಳಷ್ಟು ರೋಚಕವಾಗಿದೆ. ರೆಹಮತ್ ನಗರ ಮತ್ತು ದೇವಿನಗರ. ಲಾಸ್ಟ್ 3 minutes. 18-11. ಲಾಸ್ಟ್ 3 minutes. ನೋಡಿ, ರೆಹಮತ್ ನಗರ ಈ ತಂಡದಲ್ಲಿ ಆಡುವಂತಹ 35 ಮೇಲಿರತಕ್ಕಂಥ ಆಟಗಾರ ಫಿಟ್ನೆಸ್ ನೋಡಿ.
ಒಂದು ಕಡೆ ಕೋರ್ಟ್ ಅನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಕಲಂದರ್. 18-11 7 ಅಂಕಗಳಲ್ಲೂ ಈಗಲೂ ಕೂಡ ರಹಮತ್ ನಗರ ಮುನ್ನಡೆಯಲು ಸಮಯವನ್ನ ಕಳೆದುಕೊಳ್ಳುವಂತಹ ಯೋಜನೆ. ಟೈಮ್ ಔಟ್ ಫಾರ್ ಟೀಮ್ ರಹಮತ್ ನಗರ್. (18-11) 3 ನಿಮಿಷಗಳ ಕರೆಯನ್ನು ನೀಡಲಾಗಿದೆ. 7 ಅಂಕಗಳ ಅಂತರದಲ್ಲಿ ಪಂದ್ಯ ಇದೆ. ಕಲಂದರ್ ಯಬಾ ಸೂಪರ್ ಟ್ಯಾಕಲ್. 20-11 കലന്തർ ഇന്ന് 200 സമ്പാദിച്ചു. ലാസ്റ്റ് 2 മിനിറ്റ്സ്. ഫയാസ് 200. യെസ്, ഫയാസ് ഇതാ ഓരോ നോട്ടുകളും കയ്യിൽ പിടിക്കുകയാണ്. കടം പറഞ്ഞിട്ട് അറിയയില്ല ഫയാസിന്. റൊക്കം ക്യാഷ്. എക്സ്പീരിയൻസ്. മുന്നൂറ്. ഫയാസ് 300. ഫയാസ് ഇല്ലേ, കാണുന്നില്ലേ? ലാസ്റ്റ് മിനിറ്റ് ഓഫ് ദ മാച്ച്. തേർഡ് റൈറ്റ്. ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್. ವಾ, ಕಲ್ಲಂದರ್ ನೋಡಿ, ವಟ್ರಾಸಿ ಅವರು ಟ್ಯಾಕಲ್ ಮಾಡುವುದಲ್ಲ, ಕೊನೆಯ ತನಕ ನೋಡ್ತಾರೆ. ಅವರ ತಾಳ್ಮೆಗೂ ಮೆಚ್ಚಲೇಬೇಕು. ಥರ್ಡ್ ರೈಟ್. ಸರಿಯಾದ ಸಮಯಕ್ಕೆ ಬದಲಿ ಪ್ರಯೋಗ ಆಗಿದೆ. ಬದಲಿ ಆಟಗಾರ ಬಂದೊಡನೆ ಚಿತ್ರಣ ಸಂಪೂರ್ಣವಾಗಿ ಇದೀಗ ಗೆಲುವಿನ ಕಡೆ ರಹಮತ್ ನಗರ. ಇದು ಖತ್ತರಿನ ಪ್ರೀತಿ, ಅಪ್ಪಿ ಹಿಡಿದಂತಹ ಆಟಗಾರ. 50 ರೂಪಾಯಿ ಉಂಟಲ್ಲ ಈ ಕ್ಯಾಶಿನಿ. ಕಲಂದರ್ ಕೈ ಬಿಡಿಸಿನ 50 ರೂಪಾಯಿ ಉಂಟು. ಈಗ ಫಯಾಸ್ ಬಂದು ಈ ಪುರಸ್ಕಾರವನ್ನ ಕಲಂದರಿಗೆ ನೀಡಬೇಕು. ಹಲೋ, ಮುಂದಿನ ಪಂದ್ಯಕ್ಕಾಗಿ ಬರುವಂತೆ ಮನವಿ. ಈಗ ನಡೆಯುತ್ತಾ ಇರತಕ್ಕಂತಹ ಸ್ಪರ್ಧೆಯ ತರುವಾಯ 11ನೇ ಪಂದ್ಯ ಆಗಿದೆ. 12ನೇ ಪಂದ್ಯ ಇಲ್ಲ. 13ನೇ ಪಂದ್ಯಕ್ಕಾಗಿ ತಂಡಗಳು ಬರುವಂತೆ. ಭಾಗವಹಿಸುವ ತಂಡಗಳಾಗಿ ಬ್ರದರ್ಸ್ ಅಡುಕರೆಯೇ ವಿರುದ್ಧವಾಗಿ ತತ್ವಮಸಿ ಬಗಂಬಿಲ ಎ. ಬನ್ನಿ, ಬಗಂಬಿಲ ಮತ್ತು ಅಡುಕರೆ. ಫಯಾಸ್ ಪೈಸಾ ಕೊಡ್ತಲ್ಲ. ഫയാസ് ATM-ലേക്ക് പോയിട്ട് ക്യാഷ് ആക്കാൻ.
ಎಸ್, ಇದೀಗ ಫಯಾಜ್ ಅವರು ಅಂಕಣದ ಒಳಭಾಗಕ್ಕೆ ಬರ್ತಾ ಇದ್ದಾರೆ. ಟೀಮ್ ಬರ್ಲಿ. ಹಲೋ, ಅಡ್ಕರೆ ಬನ್ನಿ, ಅಡ್ಕರೆ ತತ್ವಮಸಿಗೆ. ಎಸ್, ಇದೀಗ ಮೊದಲ ತಂಡ ಬರ್ತಾ ಇದೆ. ತತ್ವಮಸಿ ಬಗಂಬಿಲ ಎ ತಂಡ ಇದೀಗ ಅಂಕಣದ ಒಳಭಾಗದಲ್ಲಿ. ವಿರುದ್ಧವಾಗಿ ಜೊತೆಯಾಗಿ ಸಾಗಿ ಬರ್ತಾ ಇದೆ ಬ್ರದರ್ಸ್ ಅಡ್ಕರೆ. ഹലോ, കലന്തർ ഇതാ, നിങ്ങൾ കാശ് എടുത്തോണ്ട് പോകും. നമ്മൾ ഫയാസ് ഒരു വാക്ക് പറഞ്ഞാൽ അത് വാക്ക് വെറും വാക്കല്ല. ഇത് എത്ര 1000 ഉറുപ്പ്യ ഉണ്ട്? 200 അല്ലേ? യെസ്, കലന്തർ ഭായ് വരൂ. ഫയാസ് ഇന്ത്യൻ റുപ്പീസിന് രണ്ട് നല്ല നോട്ടുകളാണ്, കറൻസികളാണ് ഇവിടെ ഏൽപ്പിച്ചിരിക്കുന്നത്. ഫയാസ്, ഐ മീൻ കലന്തർ. കലന്തർ വരൂ. യെസ്, കലന്തർ വരികയാണ്. ആരാ ഈ പൈസ കൊടുക്കണ്ടേ? വേറെ ലൈറ്റ് പാഡിലേക്ക്. യെസ്, നല്ലൊരു കൈയ്യടിയെടുക്കാം. ഫയാസ് നൽകിയ ഈ കാശ് കലന്തറിന് ഞാൻ കൈമാറുകയാണ്. ഹലോ, ഈ ഒരുപാട് ആളുകളുടെ നടുൽ ഞാൻ കൊടുക്കുന്ന കാശിന്റെ മൂല്യമല്ല, അത് അദ്ദേഹത്തിനുള്ള ആദരവാണ്. അതിന് നല്ലൊരു കൈയ്യടി കൊടുക്കണം. സീനിയർ ലെജൻഡ് പ്ലെയർ കലന്തർ, കൺഗ്രാറ്റുലേഷൻ. താങ്ക് യു. इस्माइल किन्या, इस्माइल भाई उलाई भले. इस्माइल टॉस पड़ेगा. कलंदर बा इर पिरा कोरपु नगा से आते. Yes, toss on by Tatwamasi Bagambila. ರೆಹಮತ್ ನಗರ ಮೊದಲ ಸ್ಪರ್ಧೆಯಲ್ಲಿ ಆಜಾದ್ ಕಿನ್ಯ ಬಿ ತಂಡದ ವಿರುದ್ಧ ಗೆಲುವು. ಕಳೆದ ಸ್ಪರ್ಧೆಯಲ್ಲಿ ದೇವಿ ನಗರ ವಿರುದ್ಧ ಗೆಲುವು. ಕ್ವಾರ್ಟರ್ ಫೈನಲ್ ಇನ್ನು ವಿದ್ಯಾಂಚನೆಯನ್ನ ಸೋಲಿಸಿದ್ರೆ ರೆಹಮತ್ ನಗರ ಸೆಮಿಫೈನಲ್ಗೆ. So the next match, we are in the 13th match, number 14th match, Star Friends Manjanadi, Durga Parameshwari, Devipura Talapadi. Star Friends Manjanadi, Durga Parameshwari, Devipura, Pratama, Antima, pre-quarter ಗಾಗಿ ರೆಡಿ ಆಗಿರಿ. 14 ಕಳೆದ್ರೆ ನಾವು ಕ್ವಾರ್ಟರ್ ಅನ್ನು ಆರಂಭಿಸಲಿದ್ದೇವೆ. ಮೊದಲ ಕ್ವಾರ್ಟರ್ ಫೈನಲ್ ರೆಹಮತ್ ನಗರ ವಿರುದ್ಧವಾಗಿ ವಿದ್ಯಾಂಚನೆಯ.
ಬಗಂಬಿಲ ಎ ಮತ್ತು ಬ್ರದರ್ಸ್ ಅಡ್ಕರೆ ಎ ನಡುವೆ ಪಂದ್ಯ ಆರಂಭಗೊಂಡಿದೆ. ಇನ್ನು ಕ್ವಾರ್ಟರ್ ಫೈನಲ್ಗೆ ಕೇವಲ ಒಂದೇ ಒಂದು ಪಂದ್ಯ ಮಾತ್ರ ದೂರದಲ್ಲಿ ದುರ್ಗಾ ಪರಮೇಶ್ವರಿ ದೇವಿಪುರ ಮತ್ತು ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ ನಡುವೆ ಕೂಟದ 14ನೆಯ ಪಂದ್ಯ ಜರುಗಲಿರುವುದು. ಎರಡು ತಂಡಗಳು ರೆಡಿಯಾಗಿರುವಂತೆ ಆರಂಭದಲ್ಲಿ ಕೆಲವೊಂದು ವಾಕೋವರ್ ತಂಡಗಳು ಮತ್ತೆ ಸ್ಪರ್ಧೆ ನೇರವಾಗಿ ನಿರಂತರವಾಗಿ ಮುಂದುವರಿಯುವ ವೇಳೆ ಆಹಾ ಅಡ್ಕರೆ ಪಾದದೊಂದಿಗೆ ಗಳಿಸಿಕೊಂಡಿದ್ದ ಒಂದು ಅಂಕ. ഈ മത്സരം കഴിഞ്ഞാൽ 8 മത്സരങ്ങളാണ് ബാക്കി. 1 മണി ഇനി ആയിട്ടില്ല. മത്സരം ആരംഭിക്കുമ്പോൾ 10 മണി കഴിഞ്ഞിരുന്നു. അങ്ങനെ ഏകദേശം 1:30 മണിയോടുകൂടി ഞങ്ങൾക്ക് ക്വാർട്ടർ ആരംഭിക്കാമെന്ന് പ്രതീക്ഷിക്കാം. അങ്ങനെ ആദ്യ ക്വാർട്ടർ ഫൈനൽ മത്സരത്തിൽ റഹ്മത്ത് നഗർ ഫ്രണ്ട്സും വിദ്യാഞ്ജലിയും തമ്മിലാണ്. ആ സമയത്ത് ഫയാസ് അവിടെ ഉണ്ടാകും. ഇപ്പോൾ കേവലം 200 രൂപ മാത്രമാണ് ഫയാസ് കൊടുത്തത്. അങ്ങനെ ക്വാർട്ടർ ഫൈനൽ ആകുമ്പോൾ റഹ്മത്ത് നഗറിന്റെ കലന്തറിന് ഫയാസിന്റെ വക ഓരോ റൈഡിനും ക്യാച്ചിനും ചിലപ്പോൾ 100-200 ആകും. Yes, back to the action. ಕ್ವಾರ್ಟರ್ ಫೈನಲ್ಗಳ ಚಿತ್ರಣ ಸರಿಸುಮಾರು ರೆಡಿ ಆಗ್ತಾ ಇದೆ. ಒಂದು ಕ್ವಾರ್ಟರ್ ಫೈನಲ್ನಲ್ಲಿ ಆಜಾದ್ ಕಿನ್ಯ ಮತ್ತು ದೇವಿನಗರ ತಲಪಾಡಿ ಫ್ರೆಂಡ್ಸ್ ದೇವಿನಗರ ಎ ನಡುವೆ. ಒಂದು ಕ್ವಾರ್ಟರ್ ಫೈನಲ್ ಈಗ ನಡೀತಾ ಇರತಕ್ಕಂಥ ಸ್ಪರ್ಧೆಯ ವಿಜೇತ ತಂಡ SKC ಕೊಲ್ಯದ ವಿರುದ್ಧವಾಗಿ ಆಡಬೇಕಾಗಿದೆ. ಇನ್ನೊಂದು ಕ್ವಾರ್ಟರ್ ಫೈನಲ್ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ ಮತ್ತು ದೇವಿಪುರ ನಡುವೆ ನಡೆಯುವಂತಹ ಸ್ಪರ್ಧೆಯಲ್ಲಿ ವಿಜೇತ ತಂಡ ತತ್ವಮಸಿ ಬಗಂಬಿಲ ಬಿ ತಂಡವನ್ನು ಎದುರಿಸಲಿದೆ. ಪ್ರಥಮ ಕ್ವಾರ್ಟರ್ ಫೈನಲ್ ಥರ್ಡ್ ರೈಟ್ ಟೈಮ್ ಔಟ್ ಫಾರ್ ಅಡ್ಕರೆ. ಎಸ್ ಪನ್ನ ಅಂಕಗಳು 3-1 ಥರ್ಡ್ ರೈಟ್ ಅಡ್ಕರೆ ಮುನ್ನಡೆಯಲ್ಲಿ. ಈ ಪಂದ್ಯ ಇವತ್ತು ಆರಂಭ ಕಬಡ್ಡಿ ಆಗಿದೆ. ಮೊನ್ನೆಯಿಂದ ಕ್ರಿಕೆಟ್ ನಡೀತಾ ಇದೆ. ಕ್ರಿಕೆಟ್ ಸ್ಪರ್ಧೆಯ ನಿರ್ಣಾಯಕರಾಗಿ ಇಬ್ಬರು 2 ದಿನಗಳು ದಿನರಾತ್ರಿಗಳ ಪರ್ಯಂತ ಸಹಕಾರವನ್ನು ಕೊಟ್ಟಿದ್ದಾರೆ. ಅಶ್ರಫ್, ಮಮು, ನವಾಸ್ ಇವರನ್ನ ಮತ್ತೊಮ್ಮೆ ಅಭಿನಂದಿಸ್ತಾ ಇದ್ದಾವೆ. ಈ ನಡುವೆ ಒಂದು ಟ್ಯಾಕಲ್ ಪಾಯಿಂಟ್ ಲಭ್ಯವಾಗ್ತಾ ಇದೆ. ಬಗಂಬಿಲ 2 ಅಡ್ಕರೆ 3.
ಎಸ್ ಹಲೋ, ಈ ಪಂದ್ಯಾವಳಿ ಏನು ಕ್ವಾರ್ಟರ್ ಸಮೀಪದಲ್ಲಿ ನಾವಿದ್ದಾವೆ ಬಂಧುಗಳೇ. ತತ್ವಮಸಿ ತಂಡ ಇದೀಗ ವಿಶ್ರಾಂತಿಯನ್ನ ಕೋರಲಾಗಿದೆ. ಟೈಮ್ ಔಟ್. ಬಂಧುಗಳೇ, ಈ ಸಂದರ್ಭದಲ್ಲಿ ಈ ತಡರಾತ್ರಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳುತ್ತಾ ಇದ್ದಾರೆ ಕಳೆದ 2-3 ದಿನಗಳಿಂದ ನಡೆಯುತ್ತಾ ಇರತಕ್ಕಂತಹ ನರಿಂಗಾನ ಕಂಬಳದ ರೂವಾರಿ, ನರಿಂಗಾನ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಅಪ್ಪಟ್ಟ ಕಬಡ್ಡಿಯ ಅಭಿಮಾನಿ, ಗೌರವಾನ್ವಿತ ನವಾಜ್ ಕಲ್ಲರಕೋಡಿ ಅವರು ಬರ್ತಾ ಇದ್ದಾರೆ. ಎಳೆಯ ಪ್ರಾಯದಲ್ಲಿಯೇ ಸಮಾಜೋನ್ಮುಖಿ ಕೆಲಸಗಳನ್ನು ಮಾಡುವ ಮೂಲಕ ಅಗ್ರಪಂಕ್ತಿಯ ನಾಯಕನಾಗಿ ಹೊರಹೊಮ್ಮುವಂತಹ ನಮ್ಮೆಲ್ಲರ ನೆಚ್ಚಿನ ನವಾಜ್ ಕಲ್ಲರಕೋಡಿ ಅವರನ್ನ ಪ್ರೀತಿ ಆದರ ಪೂರ್ವಕವಾಗಿ ಆಜಾದ್ ಸಂಸ್ಥೆ ಪ್ರಧಾನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಈ ನಡುವೆ ಬಂಧುಗಳೇ, ಮೈದಾನದ ಸುತ್ತ ಉದ್ದ ಅಗಲಕ್ಕೂ ಅನೇಕ ಫ್ಲೆಕ್ಸ್ ಬೋರ್ಡ್ಗಳನ್ನ ನೀವು ಕಾಣ್ತಾ ಇದ್ದೀರಾ. ಆ ಫ್ಲೆಕ್ಸ್ ಬೋರ್ಡ್ಗಳನ್ನೆಲ್ಲ ಡಿಸೈನ್ ಮಾಡಿದವರು ನಮ್ಮ ಆಜಾದ್ ಸಂಸ್ಥೆಯ ಡಿಸೈನರ್ ಸಾಬಿತ್ ಅವರು. ಸೊ ಸಾಬಿತ್ ರವರ ಕೈ ಚಳಕಕ್ಕೆ ಕೃತಜ್ಞತೆಗಳೊಂದಿಗೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾವೆ. Two points given. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಗಣ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಗೌರವಾನ್ವಿತ ತ್ವಾಹಾ ಉಳ್ಳಾಳ, ನಿಯಾಜ್ ಮೈಸೂರು, ಮುಸ್ತಫಾ ಕೋಡಿ. ಪ್ರಮುಖ ಅತಿಥಿಗಳನ್ನ ಈ ಸಂದರ್ಭದಲ್ಲಿ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇದೀಗ ತತ್ವಮಸಿ ಸಂಸ್ಥೆಯ ಕಬಡ್ಡಿ ತಂಡಕ್ಕೆ ಪೂರಕವಾದಂತಹ ಆರ್ಥಿಕ ಬೆಂಬಲವನ್ನ ಕೊಡುವಂತಹ ವ್ಯಕ್ತಿತ್ವ ಸಾಜಿದ್ ಜ್ಯೂಸ್ ಮ್ಯಾಜಿಕ್ ಅವರು ನಮ್ಮ ಜೊತೆ ಇದ್ದಾರೆ. ಕಬಡ್ಡಿಯನ್ನ ಪ್ರೀತಿಸುವಂತಹ ವ್ಯಕ್ತಿತ್ವ ಸಾಜಿದ್ ಜ್ಯೂಸ್ ಮ್ಯಾಜಿಕ್ ಅವರನ್ನ ಗೌರವಪೂರ್ವಕವಾಗಿ ನಾವು ಪ್ರಧಾನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಜೊತೆಯಲ್ಲಿ ಇದೀಗ ಶಂಸೀರ್ ಕಲ್ಲಾಪು ಮತ್ತು ತ್ವಾಹಿದ್ ಕಲ್ಲಾಪು ನಮ್ಮ ಅತಿಥಿಗಳ ಜೊತೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಆಜಾದ್ ಕಿನ್ಯದ ದಶಮಾನೋತ್ಸವದ ಕಾರ್ಯಕ್ರಮಕ್ಕೆ ಅಕ್ಕರೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ನಾವು ದ very good kabaddi lover, honor of Juice Magic, Mr. Sajid on the stage. Point and sound, sir. 5-4 ಬಗಂಬಿಲ 6-4 ಆರಂಭದಲ್ಲಿ ಅಡ್ಕರೆ ಆದ್ರೆ ಈ ಬಾರಿ ಮುನ್ನಡೆ ಬಗಂಬಿಲ. We are in the second half. 6-4 super tackle on. Match between Bagambila versus Adkare. ನೋಡಿ, ವೇದಿಕೆಯಲ್ಲಿ ಅತಿಥಿಗಳನ್ನ ಕರೆದಿದ್ದೇವೆ. ಅವರ ಮುಂದೆ ನಾವು ನಿಂತ್ಕೊಂಡ್ರೆ ಅವ್ರ ಕಾರ್ಯಕ್ರಮ ಹೇಗೆ ನೋಡೋದು? जिस प्रकार रात 1:05 आजाद किन्या की 10 साल की इस पूरी होने के शुभ संदर्भ अवसर पर
बढ़िया कार्यक्रम का आयोजन किया गया है। 3 दिन तक चलने वाले क्रिकेट और कबड्डी आज के दिन उल्लाल तालुक के अंतर्गत ये प्रतियोगिता चल रहा है और कुल प्रतियोगिता में जीतेंगे उनको नगद की राशि है, ट्रॉफी है। इन तमाम लास्ट 5 मिनट्स, आखिरी 5 मिनट का खेल बचे हैं। 6-4 आरू 4 रन। थर्ड राइट बगंबिला, थर्ड राइट सुपर टैकल ऑन ಮಾಡು ಇಲ್ಲವೇ ಮಡಿದಾಳಿ. ಈ ಬಾರಿ ಮತ್ತೆ 2 ಅಂಕಗಳು 8-4. ಲಾಸ್ಟ್ ಮ್ಯಾನ್ ರಿಮೇನ್ಸ್ ಇನ್ ಅಡುಕರೆ. 8-4ರಲ್ಲಿ ಬಗಂಬಿಲ. ಬೋನಸ್ ಆಲ್ ಔಟ್ 3 ಪಾಯಿಂಟ್ಸ್ 11-5. 11-5ರಲ್ಲಿ ಫೆಬ್ರವರಿ 1ನೇ ತಾರೀಕಿನಂದು ಉಳ್ಳಾಳದಲ್ಲಿ ದೊಡ್ಡ ಕಬಡ್ಡಿ ಇದೆ. ಮಹಿಳೆಯರ ಮತ್ತು ಪುರುಷರ ಅಂತಾರಾಜ್ಯ ಮಟ್ಟದ ಕಬಡ್ಡಿ ವ್ಯವಸ್ಥೆಗಳೆಲ್ಲ ರೋಹನ್ ತಕ್ಕೋಡ್ರವರ ನೇತೃತ್ವದಲ್ಲಿ ನಡೀತಾ ಇದೆ. അടുക്കര മരളಬಹುದೇ. ഈ മത്സരം കാണാൻ വേദിയിൽ വിശിഷ്ട അതിഥികള സമ്പന്നമായിരിക്കുകയാണ് വേദി. ത്വാഹ ഉള്ളാടക്കമുള്ള, നിയാസ് മൈസൂർ അടക്കമുള്ള, മുസ്തഫ കോടി അടക്കമുള്ള അതിഥികൾ വേദിയെ ധന്യമാക്കുന്ന. ഫൈസൽ സഹാര വേദിയിലുണ്ട്. നിസാം അദ്ദേഹത്തെ സ്വാഗതം ചെയ്യുകയാണ്. ನಿಜಾಂ ದಾನಿ ಸಲ ಗೊಬ್ಬು ಜರಿನ್ ಕಂಬಳ ತೋರ ಕಂಬಳದ ಮುಂಡಾಸದೊಟ್ಟಿಗೆ ಬೈದಾರೆ. ಲಾಸ್ಟ್ 3 ಮಿನಿಟ್ಸ್. ಪಾಯಿಂಟ್ ಟೇಬಲ್ 11-5. 11-5ರಲ್ಲಿ ಬಗಂಬಿಲ. ಥರ್ಡ್ ರೈಟ್ 11-5 ಡೂ ಆರ್ ಡೈ ರೈಟ್. ನಮ್ಮ ಥರ್ಡ್ ರೈಟ್ ನೋಡುವ ವಿಭಾಗದಲ್ಲಿ ಶರತ್ ಗಟ್ಟಿ. ಲವ್ಲಿ ರೈಟ್ ಆಫ್ ಬಗಂಬಿಲ. ಅಡುಕರೆ ಆರಂಭದಲ್ಲಿ ಅದ್ಭುತ ಆರಂಭವನ್ನು ಪಡೆಕೊಂಡು ಆ ಬಳಿಕ ಮುಂದಿನ ನಿಮಿಷಗಳು ಸಾಗುವಾಗ ಬಗಂಬಿಲ ಮುನ್ನಡೆಯನ್ನ. ಥರ್ಡ್ ರೈಟ್ 12-5. ಥರ್ಡ್ ರೈಟ್ ವೇಗ ವೇಗ. ಲಾಸ್ಟ್ 2 ಮಿನಿಟ್ಸ್. ಏಕಾಂಗಿ ಪ್ರಯತ್ನ. ಬಲೆ ಬಲಾಢ್ಯ ಬಲೆ ಬಗಂಬಿಲ ಬಲೆ. 13-5. ಅಂಕಗಳ ಮೇಲೆ ಅಂಕಗಳನ್ನ ಕಲಿಸುವ ಮೂಲಕ ಗೆಲುವಿನ ಕಡೆ ತತ್ವಮಸಿ ಬಗಂಬಿಲ. ಈ ಸ್ಪರ್ಧೆಯಲ್ಲಿ ಗೆಲ್ಲುವ ತಂಡ ಎಸ್ಕೆಸಿ ಕೊಲ್ಯ ಎ ವಿರುದ್ಧವಾಗಿ ಕ್ವಾರ್ಟರ್ ಫೈನಲ್ ಆಡಬೇಕಾಗಿದೆ. ಬ್ಯಾಕ್ ಟು ಬ್ಯಾಕ್ ಪಾಯಿಂಟ್ಸ್. ಆರಂಭದ ಅಡುಕರೆ, ಆ ಬಳಿಕ ಅಬ್ಬರಿಸಿದ ಆಟಗಾರರೆಲ್ಲ ಬಗಂಬಿಲ. ಟೈಮ್ ಔಟ್ ಫಾರ್ ಬಗಂಬಿಲ. ರೋಷನ್ ಕೋಚ್ ರೋಷನ್. ರೆಡಿಯಾಗಿರಿ ಮುಂದಿನ ಪಂದ್ಯಕ್ಕಾಗಿ. ಅಂತಿಮ ಕರೆ ಎಸ್ಡಿಪಿ ದೇವಿಪುರ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ. ಲಾಸ್ಟ್ ಮಿನಿಟ್ ಬಂಧುಗಳೇ, 14ನೇ ಪಂದ್ಯವಾಗಿರುತ್ತದೆ ಮುಂದೆ. ಇಲ್ಲಿಗೆ ಈ ಪಂದ್ಯ ಮುಕ್ತಾಯ. ಗೆಲುವಿನೊಂದಿಗೆ ಅಡುಕರೆಯ ವಿರುದ್ಧವಾಗಿ ಬಗಂಬಿಲ ಮುಂದಿನ ಹಂತಕ್ಕೆ ತಲುಪಿದೆ. ಇನ್ನು ಎಸ್ಕೆಸಿ ವಿರುದ್ಧವಾಗಿ ಕ್ವಾರ್ಟರ್ ಫೈನಲ್ ಆಡುವ ಅವಕಾಶ ತತ್ತುಮಸಿ ಬಿ ತಂಡ ಪಡೆದುಕೊಂಡಿದೆ.
call upon Star Friends Manjanadi and SDP Devipura, Durga Parameshwari Devipura for the 14th match. ಈ ಪಂದ್ಯಾವಳಿಯ ಮೊದಲ ಕ್ವಾರ್ಟರ್ ಫೈನಲ್ ಆ ಬಳಿಕ 15ನೇ ಪಂದ್ಯದ ಮೂಲಕ ಆರಂಭವಾಗಲಿದೆ. ಒಟ್ಟು 8 ಸ್ಪರ್ಧೆಗಳು ಮಾತ್ರ ಬಾಕಿ ಇದೆ. ಸಮಯ 1 ಗಂಟೆ 10 ನಿಮಿಷ. ವೇದಿಕೆಯಲ್ಲಿರುವಂತಹ ಗಣ್ಯ ಅತಿಥಿಗಳನ್ನ ಆಯೋಜಕರ ಕಡೆಯಿಂದ ನಾವು ಗೌರವದ ಸ್ಮರಣಿಕೆಯನ್ನ ನೀಡ್ತಾ ಇದ್ದಾವೆ. ನವಾಜ್ ಕಲ್ಲರಕೋಡೆ, ನಮಗೆಲ್ಲ ಹೆಮ್ಮೆ ಪಡಬೇಕು. ಒಂದು ಕಂಬಳ ನಡೆಸಬೇಕಿದ್ರೆ ಕಬಡ್ಡಿಯಾಗೆ ಅಲ್ಲ, ಅನೇಕ ತಿಂಗಳುಗಳ ಹಗಲು ರಾತ್ರಿಯ ಹೋರಾಟ ಅದರ ಹಿಂದೆ ಇದೆ. ನರಿಂಗಾನ ಎಂಬ ಪ್ರದೇಶದಲ್ಲಿ ಸತತವಾಗಿ ಪ್ರತಿ ವರ್ಷವೂ ಕಂಬಳ ನಡಿಬೇಕಿದ್ರೆ ಅದರ ಹಿಂದೆ ದುಡಿಯುವಂತಹ ವ್ಯಕ್ತಿತ್ವ ನಮ್ಮ ನರಿಂಗಾನ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ನವಾಜ್ ರವರು. ಅವರ ಈ ಶ್ರಮಕ್ಕೆ ಕೇವಲ ಕಂಬಳ ಮಾತ್ರವಲ್ಲ, ಕಬಡ್ಡಿ ಆಗಿರ್ಲಿ, ಕ್ರಿಕೆಟ್ ಆಗಿರ್ಲಿ, ಎಲ್ಲಿ ಕ್ರೀಡೆ ಇದೆ ಅಲ್ಲಿ ನವಾಜ್ ಇದ್ದಾರೆ. ಕಬಡ್ಡಿಯನ್ನ ಬಹಳಷ್ಟು ಅಚ್ಚುಮೆಚ್ಚಾಗಿ ಪ್ರೀತಿಸುವಂತಹ ವ್ಯಕ್ತಿತ್ವ. ಆಜಾದ್ ಸಂಸ್ಥೆಯ ದಶಮಾನೋತ್ಸವದ ಈ ವೇದಿಕೆಯಲ್ಲಿ ನಮ್ಮ ಹೆಮ್ಮೆಯ ನವಾಜ್ ರವರನ್ನ ಪ್ರೀತಿಪೂರ್ವಕವಾಗಿ ಸ್ಮರಣಿಕೆಯನ್ನು ನೀಡುವ ಮೂಲಕ ಅವರಿಗೆ ಗೌರವವನ್ನು ನೀಡ್ತಾ ಇದ್ದಾವೆ ನಮ್ಮ ಅಧ್ಯಕ್ಷರು. ಅದೇ ಪ್ರಕಾರ ಮುಂದೆ ವೇದಿಕೆಯಲ್ಲಿ ತ್ವಾಹಾ ಉಳ್ಳಾಳ ಅವರಿದ್ದಾರೆ. ಅವರನ್ನ ಅಶ್ರಫ್ ರವರು ನಮ್ಮ ಸಂಸ್ಥೆ ಉಪಾಧ್ಯಕ್ಷರು ಸ್ಮರಣಿಕೆಯನ್ನು ನೀಡುವ ಮೂಲಕ ಗೌರವಿಸ್ತಾ ಇದ್ದಾವೆ. ತ್ವಾಹಾ ಉಳ್ಳಾಳ ಅವರಿಗೆ ಕೃತಜ್ಞತೆಗಳು. ವೇದಿಕೆಯಲ್ಲಿರುವಂತಹ ಮತ್ತೊರುವರು ಶ್ರೀ ಗೌರವಾನ್ವಿತ ನಿಯಾಸ್ ಮೈಸೂರು, ಇವರನ್ನು ಕೂಡ ಸ್ಮರಣಿಕೆಯೊಂದಿಗೆ ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದಾವೆ. ಸಾದಿಕ್ ನಮ್ಮ ಜೊತೆ ಕಾರ್ಯದರ್ಶಿಗಳು ಸ್ಮರಣಿಕೆಯೊಂದಿಗೆ ಗೌರವಿಸುವಂತೆ ನಿಯಾಸ್ ಮೈಸೂರು. ಅದೇ ರೀತಿ ವೇದಿಕೆಯಲ್ಲಿರುವರು ಮುಸ್ತಫಾ ಕೋಡಿ, ಸಿನಾನ್ ಅವರು ವೇದಿಕೆಗೆ ಬಂದು ಮುಸ್ತಫಾ ಅವರನ್ನು ಕೂಡ ಸ್ಮರಣಿಕೆಯೊಂದಿಗೆ ಗೌರವಿಸುವಂತೆ ಕೋರಿಕೆ. ತೌಹೀದ್ ಮತ್ತು ಸಂಶೀರ್ ಕಲ್ಲಾಪ್ ಇವನ್ನು ಕೂಡ ಸ್ಮರಣಿಕೆಯೊಂದಿಗೆ ಗೌರವಿಸ್ತಾ ಇದ್ದಾವೆ. ಜೊತೆಯಲ್ಲಿ ವೇದಿಕೆಯಲ್ಲಿದ್ದಂತಹ ಜ್ಯೂಸ್ ಮ್ಯಾಚ್ ಮಾಲಕರಾಗಿರತಕ್ಕಂತಹ ಸಾಜಿತ್ ಅವರನ್ನು ಕೂಡ ಗೌರವಿಸ್ತಾ ಇದ್ದಾವೆ. ಇದೀಗ ಬದ್ರುದ್ದೀನ್ ಅವರು ವೇದಿಕೆ ಬರಬೇಕು. ತಾಹಿದ್ ಕಲ್ಲಾಪ್ ಅವರನ್ನ ಗೌರವಿಸಬೇಕು. ಶಂಶೀದ್ ಕಲ್ಲಾಪ್ ಇವರನ್ನ ನಿಯಾಜ್ ರವರು ಸ್ಮರಣಿಕೆ ಇತ್ತು ಗೌರವಿಸುವಂತೆ. ಅದೇ ಪ್ರಕಾರ ಸಾಜಿದ್ ಜ್ಯೂಸ್ ಮ್ಯಾಜಿಕ್ ಇವರನ್ನ ಪ್ರೊಫೆಸರ್ ಅಸ್ಸಾಂ ಅವರು ಗೌರವಿಸುವಂತೆ. PA ಕಾಲೇಜ್ ಪ್ರೊಫೆಸರ್ ಅಸ್ಸಾಂ ಎಳೆಯ ಪ್ರಾಯದ ಶೈಕ್ಷಣಿಕ ರಂಗದ ಸಾಧಕ, ಉಪ ಪ್ರಾಂಶುಪಾಲು PA ಕಾಲೇಜ್. ಆಜಾದಿನ ದೊಡ್ಡ ಆಸ್ತಿ. ಎಲ್ಲ ಅತಿಥಿಗಳಿಗೆ ಕೃತಜ್ಞತೆಗಳು. ಓವರ್ ಟು ದ ಮಿಡಲ್ ಫಾರ್ ದ 14th ಮ್ಯಾಚ್ ಆಫ್ ದ ಕಾಂಪಿಟೇಷನ್. ಬನ್ನಿ ತಂಡಗಳು ಬರುವಂತೆ. ದುರ್ಗಾ ಪರಮೇಶ್ವರಿ ದೇವಿಪುರ ವಿರುದ್ಧವಾಗಿ ಭಾಗವಹಿಸುವಂತಹ ತಂಡ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ. ಎಸ್, ಮಂಜನಾಡಿಯ ಹುಡುಗರ ಆಗಮನವಾಗಿದೆ. ಈ ಕೂಟದಲ್ಲಿ ಕ್ವಾರ್ಟರ್ ಫೈನಲ್ಗೆ ತಲುಪುವಂತ ಅಂತಿಮ ತಂಡದ ಆಯ್ಕೆ ಆಗುವ ವೇಳೆಯಲ್ಲಿ ಇದೀಗ ಮೊದಲ ತಂಡ ಆಕರ್ಷಕ ಸಮವಸ್ತ್ರದೊಂದಿಗೆ ಲೆಟ್ಸ್ ವೆಲ್ಕಮ್ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ. ಇದೀಗ SDP ತಂಡ ಬರಬೇಕಾಗಿದೆ. ಈ ಪಂದ್ಯದ ವೀಕ್ಷಣೆಯಲ್ಲಿ ನಮ್ಮ ಊರಲ್ಲಿ ಆಪತ್ ಬಾಂಧವನಾಗಿ ಗುರುತಿಸಲ್ಪಟ್ಟಿರತಕ್ಕಂತಹ ವಿವೇಕ್ ಇನೋಲಿ ಅವರು ಕಾರ್ಯಕ್ರಮವನ್ನ ನೋಡ್ತಾ ಇದ್ದಾರೆ. ಸಮಾಜದಲ್ಲಿ ಅತ್ಯುನ್ನತ ಸಾಮಾಜಿಕ ಕಳಕಳಿಯೊಂದಿಗೆ ಸಮಾಜ ಸೇವೆಯನ್ನು ಮಾಡುವಂತ ವ್ಯಕ್ತಿತ್ವ ವಿವೇಕ್ ಇನೋಲಿ. ಸ್ವಾಗತ. SDP ಉಳ್ಳಾಳ ತಾಲೂಕು ಮಟ್ಟದ ತಂಡಗಳಲ್ಲಿ ಒಂದು ಶ್ರೇಷ್ಠ ತಂಡವಾಗಿ ಹೊರಹೊಮ್ತಾ ಇರತಕ್ಕಂತಹ ತಂಡ. ಸ್ವಾಗತ ಸಮೀಪದ ದುರ್ಗಾ ಪರಮೇಶ್ವರಿ ದೇವಿಪುರ.
ಹಲೋ. ಮೊದಲ ಕ್ವಾರ್ಟರ್ ಫೈನಲ್ಗಾಗಿ ಮೊದಲ ಕರೆ. ಇದೀಗ ನಾಣ್ಯ ಪ್ರಕ್ರಿಯೆಯನ್ನು ನಡೆಸಿ ಪಂದ್ಯಕ್ಕೆ ಶುಭಕಾಮನೆಗಳನ್ನು ಅರ್ಪಿಸಲು ಆಟಗಾರರು ಲೈನಪ್ ಅನ್ನು ಮಾಡಿಸಿಕೊಂಡಿದೆ. ಈ ತಂಡದ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ ಆ ತಂಡಕ್ಕೆ ಮತ್ತು ದುರ್ಗಾ ಪರಮೇಶ್ವರಿ ದೇವಿಪುರ ಈ ತಂಡಗಳಿಗೆ ಶುಭಕಾಮನೆಗಳನ್ನು ಹಸ್ತಲಾಘವನವನ್ನು ಮಾಡುವಂತೆ ವೇದಿಕೆಯಲ್ಲಿರುವಂತಹ ಗಣ್ಯ ಅತಿಥಿಗಳಲ್ಲಿ ಮನವಿ. ಗೌರವಾನ್ವಿತ ನವಾಜ್ ಕಲ್ಲರಕೋಡಿ ನರಿಂಗಾನ ಅವರ ನೇತೃತ್ವದ ಅತಿಥಿ ಬಣ ತ್ವಾಹಾ ಉಳ್ಳಾಳ ಅವರ ಉಪಸ್ಥಿತಿಯಲ್ಲಿ, ನಿಯಾಜ್ ಮೈಸೂರು ಅವರ ಉಪಸ್ಥಿತಿಯಲ್ಲಿ, ಮುಸ್ತಫಾ ಕೋಡಿ ಅವರ ಉಪಸ್ಥಿತಿಯಲ್ಲಿ, ರೋಹನ್ ತೊಕ್ಕೋಡ್, ಸಾಜಿದ್ ಉಳ್ಳಾಳ್, ಮುಸ್ತಫಾ ಸಾದಿಕ್ ಜ್ಯೂಸ್ ಮ್ಯಾಜಿಕ್ ರವರ ಉಪಸ್ಥಿತಿಯಲ್ಲಿ, ಫೈಸಲ್ ಸಹಾರಾ ಅವರ ಜೊತೆ ಸೇರಿಕೊಂಡು ಇದೀಗ ಶುಭಕಾಮನೆಗಳನ್ನು ಅರ್ಪಿಸ್ತಾ ಇರುವಂತಹ ಅತ್ಯಂತ ಸುಂದರಗಳಿಗೆ ನಿದ್ರೆ ಬಿಟ್ಟು ಈ ತಡರಾತ್ರಿಯಲ್ಲೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ನಮ್ಮ ಹೆಮ್ಮೆಯ ನಾಯಕರನ್ನ ಮತ್ತೊಮ್ಮೆ ಸ್ಮರಿಸುತ್ತಾ ಅವರಿಗೆ ಗೌರವಪೂರ್ವಕವಾಗಿ ಅಂಕಣಕ್ಕೆ ಸ್ವಾಗತವನ್ನು ಕೋರುತ್ತಾ, ನಾಯಕರ ಅತ್ಯಂತ ಅದ್ಭುತವಾದಂತಹ ಸಹಕಾರದ ಪರಿಣಾಮ ಆಜಾದ್ ಸಂಸ್ಥೆ ಇಷ್ಟೆಲ್ಲ ಬೆಳವಣಿಗೆಯನ್ನು ಕಾಣ್ತಾ ಇದೆ. ಇದು ದಶಮಾನೋತ್ಸವ, ಇನ್ನೇನೋ ಮುಂದೆ ಬೆಳ್ಳಿ ಹಬ್ಬವನ್ನು ಆಚರಿಸುವಂತೆ ಆಗಲಿ, ಆ ಬಳಿಕ ಸುವರ್ಣ ಉತ್ಸವವನ್ನು ಆಚರಿಸುವಂತೆ ಆಗಲಿ ಎಂಬುದಾಗಿ ಹಾರೈಕೆಯೊಂದಿಗೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಮಿಸ್ಟರ್ ನವಾಜ್ ಕೋಡಿ, ದ ಡಿಗ್ನಟರಿ ಆಫ್ ದ ಮಿಡಲ್. ಥ್ಯಾಂಕ್ ಯು. ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ ಈ ತಂಡದಲ್ಲಿ ಮುಜಾಯಿನ್ ಪ್ಲಾನೆಟ್ಸ್ ಇದರ ಮಾಲಕರಾದ ಮುಜ್ಜಾ ಆಡ್ತಾ ಇದ್ದಾರೆ. ದೊಡ್ಡ ಆಸ್ತಿ ಸಂಸ್ಥೆಯ ಮಾಲಕರಾಗಿತ್ತುಕೊಂಡು ಕಬಡ್ಡಿಯನ್ನ ಪ್ರೀತಿಸುವಂತ ಮುಜ್ಜಾ. ಅಭಿಮಾನಿಗಳು ಅವರ ಆಟವನ್ನ ನೋಡಲು ಈ ತಡರಾತ್ರಿಯಲ್ಲಿ ಜೊತೆ ಸೇರಿಕೊಂಡು ಇದ್ದಾರೆ. ಮುಜ್ಜಾ ಇದ್ದಲ್ಲಿ ಮಾತ್ರ ನಾವು, ಇಲ್ಲದ್ರೆ ನೇರವಾಗಿ ಮನೆಗೆ ತೆರಳುವವರು. ಕ್ರಿಕೆಟ್ ಸ್ಪರ್ಧೆಯಲ್ಲಿ ಇಬ್ಬರಿಗೆ ಏರ್ಪೋರ್ಟ್ ಅನ್ನು ನಾವು ನೀಡಿದ್ದೀವಿ. ಕ್ರಿಕೆಟ್ ಅಲ್ಲಿ ಒಂದನ್ನು ಕೊಟ್ಟಿದ್ದೇವೆ, ಇನ್ನು ಕಬಡ್ಡಿಯಲ್ಲಿ ಏರ್ಪೋರ್ಟ್ ಅನ್ನು ನೀಡಲು ಬಾಕಿ ಇದೆ. ಈ ಏರ್ಪೋರ್ಟ್ ಅನ್ನು ನಮಗೆ ಉಚಿತವಾಗಿ ನೀಡಿದವರು ಎಲೆಕ್ಟ್ರೋ ಮೊಬೈಲ್ಸ್ ಇದರ ಮಾಲಕರಾಗಿರುವಂತಹ ಮುಸ್ತಫಾ ಅವರು ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದಾರೆ. ಇಂತಹ ಪ್ರೋತ್ಸಾಹವನ್ನು ಕೊಡುವಂತಹ ದೊಡ್ಡ ಮನಸ್ಸುಳ್ಳಂತಹ ಎಲೆಕ್ಟ್ರೋ ಮೊಬೈಲ್ಸ್ ಇದರ ಮಾಲಕರಾದಂತಹ ಮುಸ್ತಫಾ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದೀಗ ಪ್ರೀ ಕ್ವಾರ್ಟರ್ನ ಅಂತಿಮ ಪಂದ್ಯ ಆರಂಭಗೊಂಡಿದೆ. ಒಂದು ಕಡೆ ದುರ್ಗಾ ಪರಮೇಶ್ವರಿ ದೇವಿಪುರ, ಇನ್ನೊಂದು ಕಡೆ ಸ್ಟಾರ್ ಫ್ರೆಂಡ್ಸ್ ಮಂಜನಾಡಿ. ಮುಂದಿನ ಪಂದ್ಯ ಮೊದಲ ಕ್ವಾರ್ಟರ್ ಫೈನಲ್ ವಿದ್ಯಾಂಜನೇಯ ಉಳ್ಳಾಳ ವಿರುದ್ಧವಾಗಿ ರೆಹಮತ್ ನಗರ್. ಮತ್ತೆ ಕಲಂದರ್ ಅವರ ಆಟ ನೋಡುವ ಅವಕಾಶ. ಮುಂದಿನ ಪಂದ್ಯ ಫಯಾಜ್ ಇದ್ದಾರಲ್ಲ, ದೂರ ಬರ ಚೇಂಜ್ ಮಾಡಿ ಬರುವಾರ ಕಾಸು. ಗೌರವಾನ್ವಿತ ಮುಸ್ತಫಾ ಏರ್ಪೋರ್ಟ್ ಅನ್ನ ಉದಾರವಾಗಿ ನೀಡಿದಂತಹ ಮುಸ್ತಫಾ ಅವರು ವೇದಿಕೆಗೆ ಬಂದು ವೇದಿಕೆಯಲ್ಲಿ ಹಾಸನವನ್ನ ಸ್ವೀಕರಿಸುವಂತೆ മുസ്തഫ. മത്സരം ഈ രാത്രി അങ്ങ് ഒരുപാട് കഴിഞ്ഞിട്ടും ഉറക്കം വരുന്ന സാഹചര്യത്തിലും ഒരുപാട് പ്രേക്ഷകരുള്ള ഈ സ്ഥലമാണ് കിന്യ. ഇതിനിടയിൽ ഒരു പോയിന്റുമായി മടങ്ങുന്നു സ്റ്റാർ ഫ്രണ്ട്സ് മഞ്ചനാടിയുടെ അക്കൗണ്ടിലേക്ക്. തേർഡ് റൈറ്റ് ദേവിപുര മഞ്ചനാടിയും തമ്മിലുള്ള വാശിയേറിയ പോരാട്ടം. ഈ മത്സരത്തിൽ വിജയിക്കുന്ന ടീം തത്വമസി ബഗംബിലുമായിട്ട് ക്വാർട്ടർ ഫൈനലിൽ ഏറ്റുമുട്ടും. അങ്ങനെ മടങ്ങുമ്പോൾ ഒരു പോയിന്റ് നൽകുന്നു. ഒന്ന് ബഷീർ ഭായ് സമനില. ಸಮ ಈ ಪಂದ್ಯದ ಬಳಿಕ 7 ಸ್ಪರ್ಧೆಗಳು. 1:30 ಗಂಟೆಗೆ ಕ್ವಾರ್ಟರ್ ಆರಂಭಗೊಂಡ್ರೆ ಒಂದು 3 ಗಂಟೆ 4 ಗಂಟೆ 4 ಆಗತ್ತೆ ಪೂರ್ಣಗೊಳ್ಳುವಾಗ. സുബൈ ബാങ്കിന് മുമ്പായി പോവാം. ആ ക്വാർട്ടർ എത്തിയേ, ക്വാർട്ടർ ഫൈനൽ. ಹೊಸ ವರ್ಷ 2025. ನಿನ್ನೆ ಕಿನ್ನಿಗೋಳಿಯಲ್ಲಿ 65 ಕಿಲೋ ವಿಭಾಗದ ಕಬಡ್ಡಿಯನ್ನ ಐಕಳದಲ್ಲಿ ಹಮ್ಮಿಕೊಂಡು ಬೆಳಿಗ್ಗೆ 8:30 ಗಂಟೆಗೆ 30 ತಂಡಗಳ ಸ್ಪರ್ಧೆಯನ್ನು ಮುಕ್ತಾಯಗೊಳಿಸಿ ಅಲ್ಲಿ ಓರ್ವ ಆಟಗಾರ ವೈರಲ್ ಆಗಿದ್ದಾನೆ, ಸುಪ್ರೀತ್ ಸಪಾಲಿಗ. ಆ ತರದ ಯಾವುದಾದ್ರೂ ಹಾಡುಗಾರ ಇಲ್ಲಿದ್ದಾರ? ಫಯಾಜ ಪಾಡು.
First quarter final, Vidyanjanaya Ullala versus Rahmat Nagar. And the second quarter final playing between Azad Kinya A versus Devi Nagara, First Devi Nagara A. Second quarter final, First Devi Nagara A, Azad Kinya A. First quarter final, Rahmat Nagar versus Vidyanjanaya. Third quarter final will play. Winner of this match, third quarter final, SKC Kolya versus team Tatvamasi A. And the last quarter final, winner of this match will playing against Tatvamasi B. Devi Pura ಮತ್ತು ಮಂಜನಾಡಿ ನಡುವೆ ಕದನ. ಸೆಂಟರ್ ಲೈನ್ ಬಳಿಯಲ್ಲಿ ಡಿಫೆನ್ಸ್ ಆಗಿದೆ. 5-4 ದೇವಿ ಪುರ, 5-2 ಎಸ್ 5-2 ದೇವಿ ಪುರ. ಓಹ್ ಲವ್ಲಿ ರೈಟ್. ಯಾರದು ಬಟ್ರೆ ಏರೋ? ತತ್ವಮಸಿ ಬಗಂಬಿಲ ಬಿ ತಂಡದ ವಿರುದ್ಧವಾಗಿ ಆಯ್ಕೆ ಆಗುತ್ತಾ ಇದೆ. ವಿರುದ್ಧವಾಗಿ ಭಾಗವಹಿಸುವಂತ ಕ್ವಾರ್ಟರ್ ಫೈನಲಿಸ್ಟ್ ಯಾರು? ದೇವಿಪುರ ತಂಡ ಬಲಾಢ್ಯವಾಗ್ತಾ ಇದೆ. And now 3 points. Lovely right, Banjanadi. Aha, ಚೇತರಿಕೆಯ ರೈಟ್. ಮೇರ ನಮ್ಮ ಆನರ್ ಮುಜ್ಜಾ ಆರ ಆ ಕೆಂಪುದ ಇತ್ತ ಮೂಜಿ ಪಾಯಿಂಟ್ ಕನೇ ಇನಾರೆ ಆರಿಗೊಂದು ಮತ್ತು ಪ್ರಾಕ್ಟೀಸ್ ಮಾಡಲು ಪುರುಸತ್ತುಂಡ ಬಿಸ್ನೆಸ್ ಮ್ಯಾನ್ ಅದ್ದಾರೆ. ಸೊ ಇದೀಗ ಅತಿಥಿಗಳು ನಿರ್ಗಮಿಸ್ತಾ ಇರುವಂತಹ ಸಂದರ್ಭ. ನವಾಜ್ ಕೋಡಿ ನರಿಂಗಾನ ಮತ್ತು ಎಲ್ಲ ಅತಿಥಿಗಳಿಗೆ ಮತ್ತೊಮ್ಮೆ ಅಭಿವಂದನೆ. ಆಜಾದ್ ಸಂಸ್ಥೆಯ ದಶಮಾನೋತ್ಸವ ಸಮಿತಿಯ ವತಿಯಿಂದ ಕೃತಜ್ಞತೆಗಳೊಂದಿಗೆ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಪ್ರೆಸೆಂಟೇಷನ್ ಓವರ್ ಹಿಯರ್ ಸರ್. ಅಂಡ್ ನೌ ಫಸ್ಟ್ ಹಾಫ್ ಇಸ್ ಓವರ್ ಅಂಡ್ ದ ಪಾಯಿಂಟ್ ಟೇಬಲ್ ಈಸ್ 14-5. 14-5 ದುರ್ಗಾ ಪರಮೇಶ್ವರಿ ದೇವಿಪುರ. ರಹಮತ್ ನಗರ್ ಫ್ರೆಂಡ್ಸ್ ತಮಗಿದ ದ್ವಿತೀಯ ಕರೆ. ನಾವು ಅಗೈನ್ ಮುಜ್ಜಾ. ಕಳೆದ ದಾಳಿಯಲ್ಲಿ 3 ಅಂಕಗಳನ್ನ ಪಡೆದುಕೊಂಡಿರುವಂತಹ ಮುಜ್ಜಾ. ಈ ಬಾರಿ ಮುಜ್ಜಾ ಟ್ಯಾಕಲ್ ಆಗಿದ್ದಾರೆ. ಲವ್ಲಿ ಡಬಲ್ ಥೈ ಹೋಲ್ಡ್. ದ್ವಿತೀಯ ಅವಧಿಯಲ್ಲಿ ಸಂತುಲಿತ ಪ್ರದರ್ಶನ. ಮಂಜನಾಡಿ ಮರಳಬೇಕಿದೆ ಪಂದ್ಯಕ್ಕೆ. ಮಳೆಗಾಲ ದೂರ ಆದೊಡನೆ ಹೊಸ ಕಬಡ್ಡಿಯ ಋತು ಆರಂಭವಾದ ಬಳಿಕ ಉಳ್ಳಾಳ ವಲಯ ಅಥವಾ ಉಳ್ಳಾಳ ತಾಲೂಕು ಮಟ್ಟದ ಹೊಸ ವಿಧಾನವನ್ನ ಆರಂಭಿಸಿ ಇದೀಗ ಕೆಲವೊಂದು ಯಶಸ್ವಿ ಕಬಡ್ಡಿ ಪಂದ್ಯಾಟಗಳು ನಡೆಯುತ್ತಾ ಇದೆ. ಇವತ್ತು ಭಾನುವಾರ ದಿನ ಕೆಲವೊಂದು ತಂಡಗಳ ಗೈರು ಹಾಜರಿಗೆ ಕಾರಣ ಪ್ರಾಯಶಃ ಭಾನುವಾರ ಇಷ್ಟು ತಡವಾದ ಕಾರಣ ಆಗಿರಬಹುದೇ. ನಾಳೆ ವರ್ಕಿಂಗ್ ಸೆಷನ್ ಇದೆ. ಆದ್ದರಿಂದಲೂ ಕೂಡ ತಂಡಗಳು ಕೊನೆಯ ಗಳಿಗೆಯಲ್ಲಿ ಬರುವುದನ್ನು ಕೈಬಿಟ್ಟಿದ್ರು. ಸೊ ಏನೇ ಇರಲಿ, ಮುಂದಿನ ವರ್ಷಗಳಲ್ಲಿ ಇಂತಹ ಕಾರ್ಯಕ್ರಮ ಮಾಡುವಾಗ ಒಂದು ಕರೆಕ್ಟ್ ಆದಂತಹ ಸಮಯ ಪರಿಪಾಲನೆ ಮಾಡಿದರೆ ಖಂಡಿತವಾಗಿ ಉಳ್ಳಾಳ ತಾಲೂಕಲ್ಲಿ ಹೆಚ್ಚಿನ ತಂಡಗಳು ಬರುವ ಎಲ್ಲ ಸಾಧ್ಯತೆಗಳು ಇದ್ದೇ ಇದೆ.
One more tackle point for Devipura. Last 5 minutes, point set. 16-11, 7, 16-7, 7-14. 9 ಅಂಕಗಳು. ಇದೀಗ 17-7. ಮುಜ್ಜಾ ಅವರಲ್ಲಿ ತಾಕತ್ತಿದೆ, ಪವರ್ ಇದೆ. ಅದು ಬೇಕಾಗಿರೋದು. 8-17. ದೇವಿಪುರ ಸಂಸ್ಥೆಯನ್ನ ಕಬಡ್ಡಿ ತಂಡವನ್ನ ಬೆಳೆಸುವಲ್ಲಿ ರಾಜೇಶ್ ರವರ ಸೇವೆಯು ಬಹಳಷ್ಟು ಅನರ್ಹವಾಗಿರುವುದು. ಆಗಮಿಸಿದ್ದಾರೆ ರಾಜೇಶ್ SDP. ಅಂತಿಮ 4 ನಿಮಿಷಗಳು ಮಾತ್ರ ಬಾಕಿ ಇದೆ. ಮುಂದಿನ ಪಂದ್ಯಕ್ಕಾಗಿ ಹಿರಿಯರ ತಂಡ ರೆಹಮತ್ ನಗರ ಇದೀಗ ತಾನೇ ವಾಮಪನ್ನ ಆರಂಭಿಸಿದ್ದಾರೆ. ಪೂರ್ಣ ಫಿಟ್ ಆಗಿರುವಂತಹ ತಂಡ. 35ರ ಮೇಲ್ಪಟ್ಟ ವಿಭಾಗದ ಆಟಗಾರಿರುವಂತಹ ತಂಡ ರೆಹಮತ್ ನಗರ. 40ರ ಮೇಲೆ ದಾಳಿಯಲ್ಲಿ ಸುಮುಖ. ಮೊದಲ ಕ್ವಾರ್ಟರ್ಗಾಗಿ ಲಾಸ್ಟ್ 3 ಮಿನಿಟ್ಸ್, ಅಂತಿಮ 3 ನಿಮಿಷಗಳಲ್ಲಿ ಪಂದ್ಯ. ಟೈಮ್ ಔಟ್ ಮಂಜನಾಡಿ. ಕೈದೇ ಪ್ಲೇ ಮದ್ಮೇರೆ ನಮ್ಮಂಜಿ ತೂಲಿ ಓಲಿ ಅವತ್ತೆ ಆ ಕೈಯತ್ತ ಅವು ಮದ್ಮೇನ ಕೈಯತ್ತು. ಮದ್ಮೇನ ಕೈ ಅಂಡ ಬಂಗಾರ ಪುರ ಒಪ್ಪತೆ ಉಂಗಿಲ ಪುರ ಒಂಜಿ ಕ್ಯಾಮರಾಮ್ಯಾನ್ ಅವಳು ಫೋಕಸ್ ಮಲ್ಪ್ಲೆಗೆ. Last minute of the match. Last minute of the match, and Devipura, they are going to winning the match. Vidyanjaniya and the team. Vidyanjaniya ವಿರುದ್ಧವಾಗಿ ರೆಹಮತ್ ನಗರ ಬನ್ನಿ. ಇದೀಗ ಪಂದ್ಯ ಕೊನೆಯ ಗಳಿಗೆಯಲ್ಲಿ ಪಂದ್ಯ ಮುಕ್ತಾಯವಾಗಿದೆ. ಇನ್ನು 4 ಕ್ವಾರ್ಟರ್ ಮಾತ್ರ ಬಾಕಿ. 4 ಕ್ವಾರ್ಟರ್, 2 ಸೆಮಿ ಮತ್ತೊಂದು ಫೈನಲ್. 7 ಸ್ಪರ್ಧೆಗಳು. ಮೊದಲ ಕ್ವಾರ್ಟರ್ ಫೈನಲ್ಗಾಗಿ ಕ್ಲಬ್ ಸಮಯಕ್ಕೆ ತಂಡ ರೆಡಿ. ಎಸ್, ಯಾವುದೇ ಒಂದು ಸೆಕೆಂಡ್ಗಳು ಕೂಡ ವಿಳಂಬವಾಗಿಲ್ಲ. ಇದು ಪಂಕ್ಚುಯಾಲಿಟಿಯ ಮತ್ತೊಂದು ಹೆಸರು. ಪಂಕ್ಚುಯಾಲಿಟಿ ಮೀನ್ಸ್ ವಿದ್ಯಾಂಜನಯ. ವೆಲ್ಕಮ್. ನೌಫಲ್ ಅಲ್ಲಿ ಇದೀಗ ಜೂನಿಯರ್ ಅಜಿತ್ ನಾರಾಯಣ್, ನೌಫಲ್ ಕಿನ್ಯಾ. ಹಲೋ, ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಕೀನ ಗ್ರಾಮದ ಕುರಿಯ ಪರಿಸರದಲ್ಲಿ ನಡೆಯುವಂತಹ
ಹೊರಲು ಬೆಳಕಿನ ಮುಕ್ತ ಕಬಡ್ಡಿ ಪಂದ್ಯಾಕೂಟ ಈಗಾಗಲೇ ಮುಂದೆ ಸಾಗ್ತಾ ಇದೆ. ರಹಮತ್ ನಗರ ಫ್ರಾನ್ಸ್ ಇದೀಗ ಕ್ರೀಡಾಂಗಣವನ್ನು ಬಯಸ್ತಾ ಇದೆ. ಪ್ರೇಕ್ಷಕರು ಎಲ್ಲಿದ್ದೀರಾ? ಪ್ರೇಕ್ಷಕರೇ, ನಿಮ್ಮ ಚಪ್ಪಾಳೆ ನಮಗೆ ಅತ್ಯವಶ್ಯಕವಾಗಿದೆ. ಆಹಾ ಆಹಾ, അത് നൗഫ് ഹലോ അത് നൗഫലിന്റെ സാമ്പിൾ ആവാം, പിന്നെ വലുതുണ്ട്. ഹലോ ಎಸ್, ಮೊದಲ ಕ್ವಾರ್ಟರ್ ಫೈನಲ್ ಪ್ರಾರಂಭವಾಗುವ ಸಂದರ್ಭ. ಗೆದ್ದಲ್ಲಿ ಒಂದು ಬಹುಮಾನ ಖಾತರಿಪಡಿಸಿಕೊಳ್ಳುವಂತಹ ಕ್ವಾರ್ಟರ್ ಫೈನಲ್. ಆಮಂತ್ರಣ ಕೊಟ್ಟಿರತಕ್ಕಂಥ 22 ತಂಡಗಳಲ್ಲಿ ಕೆಲವೊಂದು ತಂಡಗಳ ಗೈರು ಹಾಜರಲ್ಲಿ ಭಾಗವಹಿಸಿದ ತಂಡಗಳ ಪೈಕಿ ಇನ್ನು ಉಳಿಕೆ ಆಗಿರುವಂತದ್ದು ಕೇವಲ 8 ತಂಡಗಳು ಮಾತ್ರ. ಆ 8 ತಂಡಗಳಲ್ಲಿ ಯಾವ ತಂಡ ಪ್ರಶಸ್ತಿಯೊಂದಿಗೆ ಮರಳಲಿದೆ? ಫ್ಲಿಪ್ಕಾರ್ಟ್ ಎಂಬ ಸಂಸ್ಥೆಯ ಮಾಲಕರಾಗಿರುವಂತಹ ನಿಯಾಜ್ ರವರು ಈ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ನಿಯಾಜ್ ಆವಳ ತರವಾಡ ನಿಯಾಜ್ ರವರು. ಇಸ್ಮಾಯಿಲ್ ದಾಳಿಯಲ್ಲಿ ಹಿರಿಯರ ಮತ್ತು ಕಿರಿಯರ ನಡುವೆ ಕದನ. ಆಹಾ, ಕಂಬಳದ ಕಮೆಂಟ್ರಿಯ ಆ ಒಂದು ಹುಮ್ಮನಸ್ಸಿಂದ ಕೆಲವರು ಇನ್ನೂ ಕೂಡ ಹೊರಬಿದ್ದಿಲ್ಲ. ಎಸ್, ഇസ്മായിൽ ദാളിയൽ ഈ മത്സരത്തിന്റെ ശേഷം രണ്ടാമത്തെ ക്വാർട്ടർ ഫൈനൽ മത്സരിക്കുന്ന ടീമുകളെ ക്ഷണിക്കുകയാണ്. 16ാമത്തെ മത്സരമായിരിക്കും. ആസാദ് കിന്യ എ, ಫ್ರೆಂಡ್ಸ್ ದೇವಿನಗರ ಎ. ಫ್ರೆಂಡ್ಸ್ ದೇವಿನಗರ ಮತ್ತು ಆಜಾದ್ ಪ್ರಥಮ ದ್ವಿತೀಯ ಕ್ವಾರ್ಟರ್ಗಾಗಿ ರೆಡಿಯಾಗಿರಿ. ಚವ್ವ ದಾಳಿಯಲ್ಲಿ ಫಯಾಜ್ ಬಾಯ ಕ್ಯಾಲೆಂಡರ್ ಆಹಾ, 100 ರೂಪಾಯಿ സിദ്ദിഖിന്റെ വക 100, ഫയാസിന്റെ വക 100, പിന്നെ അഷ്റഫ് KP 100, ഷൗക്കത്ത് 100, ഷബീർ കുള ഉണ്ടല്ലേ 500. തേർഡ് റൈറ്റ്. ആഹാ, ഖത്തർനാക്. ലവ്ലി ടാക്കൽ. അങ്ങനെ കലന്തർ ഒന്നുകൂടി കലന്തർ ശ്രവൺ ഇരയെ പിടിക്കുകയാണെങ്കിൽ 1000. ഡബിൾ 2 പോയിന്റ്സ്. ഷബീർ കൂടെ 1000 വാരിക്കോരി കൊടുക്കുന്ന ആളാന്നല്ലേ ഷബീർ? ഇഷ്ടം പോലെ ഉണ്ടല്ലേ. വീണ്ടും മത്സരം തുടരുകയാണ്. അടുത്ത മത്സരത്തിൽ ഏറ്റുമുട്ടേണ്ട ടീമുകളെ ക്ഷണിക്കുകയാണ്. ആസാദ് കിന്യ എ, ആതിഥേയർ ഫ്രണ്ട്സ് നേവി നഗര. ಮುನ್ನಡೆಯಲ್ಲಿ ಪ್ರಸ್ತುತ ವಿದ್ಯಾಂಜನೆಯ ವಿನೇತ್ ಫಾಲೋ
ಅದ್ಭುತವಾದಂತಹ ಫಾಲೋ ರೈಟ್ ಪ್ಯಾರಾಸ್ಯೂಟ್ ಮೂಲಕ ಅಂಕ ಸಂಪಾದನೆ. ವಿಧಿತ್ ಮತ್ತೆ ಇಸ್ಮಾಯಿಲ್ ಎಲ್ಲ ಕಾರ್ಯಕ್ರಮದ ಹಿಂದೆ ಓಡಿ 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 ಕಳೆದ 3-4 ದಿನಗಳಿಂದ ರಾತ್ರಿ ಹಗಲನ್ನದೆ ದುಡಿದಂತಹ ಅನೇಕ ಕಾರ್ಯಕರ್ತರಲ್ಲಿ ಒಂದು ಲೀಡರ್ಶಿಪ್ ಅನ್ನ ಕ್ವಾಲಿಟಿ ಇಲ್ಲಂತಹ ಇಸ್ಮಾಯಿಲ್ ರವರು ಆಟಗಾರನಾಗಿ ಕೂಡ ಮಿಂಚ್ತಾ ಇದ್ದಾರೆ. ನೋಡಿ ಪಾದಚಲನೆ ನೋಡಿ ಇಸ್ಮಾಯಿಲ್. ಈ ಪ್ರಾಯದಲ್ಲೂ ಕೂಡ ಬಾಡಿ ಎಷ್ಟು ಫ್ಲೆಕ್ಸಿಬಲ್ ನೋಡಿ. ಅಂತಿಮ ಕಲಂದರ್ಗೆ ಸಬ್ಸ್ಟಿಟ್ಯೂಷನ್. ಕಳೆದ ಪಂದ್ಯದಲ್ಲಿ ಪಂದ್ಯದ ಗತಿ ಬದಲಾಗಿಸಿದಂತಹ ಆ ಸಬ್ಸ್ಟಿಟ್ಯೂಟ್ ಆಟಗಾರ ರಿಯಾ. ಥರ್ಡ್ ರೈಟ್ ಆಹಾ, ಗಾಡ್ ಎ ಪಾಯಿಂಟ್. ಚವಾ ಅಗೈನ್. ಆಹಾ, 2+2 ಆಲ್ ಔಟ್ ಆಗಿದೆ ರೆಹಮತ್ ನಗರ. ಎಸ್, ಚಾನು ಮೊಂಟುಗೋಳಿ ತಂಡದ ಪರವಾಗಿ ಅನೇಕ ವರ್ಷಗಳ ಕಾಲ ಆಡಿದಂತಹ ಚಾನು ಮುಂದಿನ ಪಂದ್ಯಕ್ಕಾಗಿ ಸತತವಾದಂತಹ ಕರೆಗಳನ್ನು ನೀಡ್ತಾ ಇದ್ದೇವೆ. ಆಸಾದ್ ಕಿನ್ಯ ಎ ತಂಡ ರೆಡಿಯಾಗಿರಬೇಕು ಫ್ರೆಂಡ್ಸ್. ದೇವಿನಗರ ಎ ತಂಡದ ವಿರುದ್ಧವಾಗಿ 4 ಗಂಟೆಗೆ ಮೊದಲು ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತಹ ಪ್ರಯತ್ನ. ಎಸ್, official timeout. ಸ್ಪ್ರೇ ಬಣ. ಸಬ್ಸ್ಟಿಟ್ಯೂಷನ್ ಜಾಬಿರಾ ಮತ್ತರುವ ಮೊಂಟುಗೋಳಿಯ ಜಾಬೀರ್ ಒಳಭಾಗದಲ್ಲಿ. ಇಲ್ಲಿ ಕಲಂದರ್ ಅವರ ಅಮೋಘ ಕ್ಯಾಚ್ ಅನ್ನು ನಾವು ನೋಡಿದ್ದೇವೆ ಕ್ವಾರ್ಟರ್ ಫೈನಲ್ ಅಲ್ಲಿ. ಈಗ ತಾನೇ ಸಾವಿರಾರು ರೂಪಾಯಿಯನ್ನ ಜೇಬಿಗೆ ಹಾಕಿಕೊಂಡಿದ್ದಾರೆ. ಲವ್ಲಿ ಜಂಪ್. ಥರ್ಡ್ ರೈಟ್. ಖತ್ತರ್ ನಾಟಗಾರ ಖತ್ತರ್ ಮೂಲಕ 2. ವಾ, ತಾಲೀಮ್ ಖತ್ತರ್. ಮತ್ತೆ ಕಲಂದರ್ ಈ ಬಾರಿ ಲೆಫ್ಟ್ ಕಾರ್ನರ್ ಅಲ್ಲಿ, ರೈಟ್ ಅಲ್ಲಿ ಇಸ್ಮಾಯಿಲ್. ಸಿನಾನ್ 500 ರೂಪಾಯಿ ಕಲಂದರಿಗೆ ಮಾತ್ರ. ನೋಡಿ ಅವರ ಕ್ಯಾಚಿಂಗ್ ಶೈಲಿ ನೋಡಿ. ಒಂದು 90ರ ಕಾಲದಲ್ಲಿ ಮಂಡಿನ ಅಂಗಳದಲ್ಲಿ ಯಾವ ರೀತಿ ನಾವು 500 ಕಲಂದರ್. ಸಿರಾಜ್ ಜೆಕೆ ಮೂಲಕ 500. ಸೋಲ್ಪಾಡು ಗೆಲ್ಪಾಡು, ಕಲಂದರ್ಗೆ ಕಾಸೇ ಕಾಸು.
ಖತರ್ನಾಕ್. ಖಲಂದರ್ ಅವರು ಆಟಗಾರನ ನೋಡಿ ಪೊಸಿಷನ್ ಬದಲಿ ಮಾಡ್ತಾರೆ. ರೈಟ್ ಕಾರ್ನರ್ ಅಲ್ಲಿ ಪ್ರಸ್ತುತ ಇಸ್ಮಾಯಿಲ್ ದಾಳಿಯಲ್ಲಿ ಪಾಯಿಂಟ್ ಸರ್ ಬಶೀರ್ ಸರ್. 15-5 15-5 ಕೇವಲ 10 ಅಂಕಗಳ ಅಂತರ. 15-5. ಮತ್ತೆ 10 ಅಂಕಗಳ ಅಂತರ. ಮತ್ತೆ ರೈಟ್ ಕಾರ್ನರ್ಗೆ ಕಲಂದರ್, ಲೆಫ್ಟ್ಗೆ ರಾಜಿ ಕೆಪಿ ಅವರ ವತಿಯಿಂದ ಹಣದ ಸುರಿಮಳೆ. ಕಲಂದರಿಗೆ ಮಾತ್ರ. ಥರ್ಡ್ ರೈಟ್. ಮೊದಲ ಕ್ವಾರ್ಟರ್ ಫೈನಲ್ನ ಮಧ್ಯಂತರ ವಿರಾಮದ ವೇಳೆಯಲ್ಲಿ 16-5 16-5. ಕುಡಿಯುವ ನೀರಿನ ವ್ಯವಸ್ಥೆ ಅಂಕಣದ ಒಳಭಾಗದಲ್ಲಿ ಆಗಬೇಕಾಗಿದೆ. ಎಸ್, ಮುಂದಿನ ಪಂದ್ಯಕ್ಕಾಗಿ ಸೆಕೆಂಡ್ ಕಾಲ್. ಭಾಗವಹಿಸುವ ತಂಡಗಳು ಆಜಾದ್ ಕಿನ್ಯಾ ಮತ್ತು ಫ್ರೆಂಡ್ಸ್ ದೇವಿನಗರ ತಲಪಾಡಿ. ഈ മത്സരത്തിൽ ഇതാ 16 5 എന്ന ക്രമത്തിൽ വിദ്യാഞ്ജനയെ ലീഡ് ചെയ്യുകയാണ്. രണ്ടാം പകുതി ആരംഭിക്കുമ്പോൾ രണ്ടാം ക്ഷണമാണ് അടുത്ത മത്സരത്തിൽ ഏറ്റുമുട്ടേണ്ട ദേവിനഗര തലപ്പാടി, ഫ്രണ്ട്സ് ദേവിനഗര തലപ്പാടി ഒപ്പം ആസാദ് കിന്യ. ശ്രവൺ വീണ്ടും റൈഡിൽ. ആഹാ, നിയ മോണ്ടുകുളിക്ക് വേണ്ടി അജയനായി കളിച്ച നിയ. ಪಂದ್ಯದ ಕುತೂಹಲ ಘಟ್ಟ ಬರಬೇಕಾಗಿದೆ. ಇಸ್ಮಾಯಿಲ್ ರವರು ದಾಳಿಯಲ್ಲಿ ಅಂಕ ಸಂಪಾದನೆ ಮಾಡಬೇಕಾಗಿದೆ. ಸೂಪರ್ ಟೆಕಲ್ ಆನ್ ಆಗಿದೆ. ಸೂಪರ್ ಟೆಕಲ್ ಆನ್ ಆಗಿದೆ. ಆಹಾ,
ಮತ್ತೆ ಒಂದು ಅಂಕ. ಕಲಂದರ್ ರೈಡ್ ಮಲ್ಪನ ಇದ್ದಾರೆ ಒನ್ಲಿ ಕ್ಯಾಚರ್ ಅದೇ ಪಾರ್ಟ್ ಟೈಮ್ ಅದು ಯಾ ಪಣ್ಲರ. ಸೊ ಆಜಾದ್ ಕಿನ್ಯಾ ಪ್ರವೇಶ ದ್ವಾರವನ್ನು ಸೇರಿಕೊಳ್ಳಿ. ಫ್ರೆಂಡ್ಸ್ ದೇವಿನಗರ ಈ ತಂಡವು ಕೂಡ ಸೇರಿಕೊಳ್ಳುವಂತೆ. ಇದು ಮೊದಲ ಕ್ವಾರ್ಟರ್ ಫೈನಲ್ ಮುಕ್ತಾಯದ ಕಡೆ. ಪಂದ್ಯದ ನಿರ್ವಹಣೆಯನ್ನ ನಿನ್ನೆಯಿಂದ ನಿರಂತರವಾಗಿ ನೆರವೇರಿಸ್ತಾ ಇರುವಂತಹ ನಮ್ಮ ತೀರ್ಪುಗಾರರು ರತೀಶ್ ತೊಕ್ಕೋಟ್, ಅಶೋಕ್ ಕಂಚನ್, ಪುಂಡಲೀಕ ಕೋಟಾರಿ, ಸಂದೀಪ್ ರಾವ್, ಪ್ರಣೀಲ್ ಹೆಗಡೆ, ಭಾಸ್ಕರ್ ಥರ್ಡ್ ರೈಟ್. ಎಸ್ ಆಜಾದಿನ ದೊಡ್ಡ ಸೊತ್ತುಗಳು ನಮ್ಮ ರೆಹಮತ್ ನಗರ ತಂಡದಲ್ಲಿ 1999ರ ಕಾಲಘಟ್ಟದಲ್ಲಿ ಶಾಲಾ ರಾಜ್ಯ ಕಬಡ್ಡಿ ಸ್ಪರ್ಧೆಗಾಗಿ ಪ್ರತಿನಿಧೀಕರಿಸಿದಂತಹ ನಮ್ಮ ಹೆಮ್ಮೆಯ 3 ಮಂದಿ ಪ್ರಸ್ತುತ ಆಟಗಾರರಾಗಿ 99ರಲ್ಲಿ ಶಾಲಾ ಜೀವನ, ಇದೀಗ 2025 ಶಾಲಾ ಕಾಲಘಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿದಂತಹ ನಮ್ಮ ಶ್ರೇಷ್ಠ ತಾರೆಗಳು, ಅದು ಕಲಂದರ್ ಆಗಿರಲಿ, ಇಸ್ಮಾಯಿಲ್ ಆಗಿರಲಿ, ಫಾರೂಕ್ ಆಗಿರ್ಲಿ, ಇಲಿಯಾಸ್, ಮತ್ತೆ ಕತ್ತರಿಗೆ ಆವೇಶ, ಖತರ್ನಾಕ್. ಆ ಸಂದರ್ಭದಲ್ಲಿ ಜಕರಿಯಾ, ಮುತ್ತಲಿಬ್, ಬದ್ರು ಎಲ್ಲ ಕಬಡ್ಡಿ ಆಡ್ತಾ ಇದ್ರು. ಇವಾಗ ಕೆಲವರು ವಿದೇಶದಲ್ಲಿದ್ದಾರೆ. കലന്തർ മെല്ലെ പോയി എന്താന്ന് നോക്കി. ആ 1999 2000 കാലത്തല്ല നല്ല ആകർഷകമായ ചെറുപ്പക്കാരൻ കലന്തർ. ഇപ്പോഴും ചെറുപ്പക്കാരൻ തന്നെ. ಲಾಸ್ಟ್ 4 ಮಿನಿಟ್ಸ್, ಅಂತಿಮ 4 ನಿಮಿಷಗಳ ಆಟ ಮಾತ್ರ ಬಾಕಿ. ಈ ಪಂದ್ಯದ ಬಳಿಕ ಕೇವಲ ಕಲಂದರ್ ರೈಡ್ ಅಲ್ಲಿ 3 ಪಾಯಿಂಟ್ ಅಂದ್ರೆ 1000. ಸ್ಟೈಲ್ ನೋಡಿ, ಸ್ಟೈಲ್ ನೋಡಿ. ಆಹಾ, ಲಾಸ್ಟ್ 3 ಮಿನಿಟ್ಸ್. ಬಶೀರ್ ಸರ್ ಪಾಯಿಂಟ್ ಬನ್ಲೆ. 24-8. തീർച്ചയായിട്ടും കലന്തർ പോലുള്ള കളിക്കാർ മാറ്റിൽ എക്സ്പീരിയൻസ് കുറവാണ്. മണ്ണിലായില്ലെങ്കിലും ഒരു കൈ നോക്കായിരുന്നു.
Third right. Last 2 minutes. Third right. Third right. Third right. And the last call for Azad Kinya A and Friends Devi Nagara A. Last call. Friends Devi Nagara and Azad Kinya. ಪಾದ ಚಲನೆಯೊಂದಿಗೆ ನಮ್ಮ ಮೀಡಿಯಾ ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನ ಮಾಡ್ತಾ ಇದ್ದಾರೆ. ಆರಂಭದಿಂದ ನಿರಂತರವಾದಂತಹ ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್. ಬದ್ರುದ್ದೀನ್ ಸಿ ಅವರ ಬಗ್ಗೆ ನಿಮಗೆ ಪರಿಚಯ ಇದೆ. ಈ ದಿನ ಈ ಕಾಲಘಟ್ಟದ ಅಂತರ್ಜಾಲದಲ್ಲಿ ಅನೇಕ ಶಾರ್ಟ್ ಮೂವಿಗಳನ್ನ ಡೈರೆಕ್ಟ್ ಮಾಡಿದಂಥವರು ಬದ್ರುದ್ದೀನ್. ನಮ್ಮ ಕೀನ್ಯದಲ್ಲಿ ಕೀನ್ಯಡಿ ಇಜ್ಜಂದ್ರೆ ಏರ್ಲಿ ಇಜ್ಜರತ್ತೆ ಮಾತ ಫೀಲ್ಡ್ ದಕ್ಲ ಕೀರ್ನ ಇಡುದು ಮತ್ತೆ ಮಾತ ಫೀಲ್ಡ್ ದಕ್ ನೋಡಿ. ಪಂದ್ಯ ಮುಕ್ತಾಯ ಕೆಲವು ಕ್ಷಣಗಳು ಮಾತ್ರ ಬಾಕಿ. ಏಕಮುಖಿ ಪಂದ್ಯದ ಗೆಲುವಿನ ಇದೀಗ ದೊಡ್ಡ ವಿಸಿಲು ಬರುವ ಸಮಯ. ವಿದ್ಯಾಂಜನೇಯ ತಂಡ ಸೆಮಿಗೆ ತಲುಪುವ ಎಲ್ಲ ಲಕ್ಷಣಗಳಿವೆ. ಮೊದಲ ಸೆಮಿಫೈನಲಿಸ್ಟ್ ತಂಡವಾಗಿ ಸಿಂಗಲ್ ಪಾಯಿಂಟ್. ಇಲ್ಲಿಗೆ ಪಂದ್ಯ ಮುಕ್ತಾಯ. ಆಹಾ, ಕಲಂದರ್ ನೋಡಿ, 6 ಪ್ಯಾಕ್. Us into the right mood, it bonds us to other people, and it also creates shared experience. Yes, ಆಜಾದಿಯನ್ಸ್ ತಂಡ ಆಜಾದ್ ಕಿನ್ಯ ರೆಡಿ ಆಗಿದೆ. ವಿರುದ್ಧವಾಗಿ ಭಾಗವಹಿಸುವ ತಂಡವು ಕೂಡ ರೆಡಿ ಆಗಿದೆ. ವೇಗವಾಗಿ ನಾವು ಮುಂದುವರಿಸ್ತಾ ಇದ್ದಾವೆ. ಇದೀಗ ಮೊದಲ ತಂಡ ಆತಿಥೇಯ ತಂಡ ಬರ್ತಾ ಇದೆ. ಕತ್ತ ಸಮಯಕ್ಕೆ ಒಳಭಾಗದಲ್ಲಿ ಪ್ರವೇಶವನ್ನು ಮಾಡುವಂತಹ ತಂಡ ಆಜಾದ್ ಕಿನ್ಯ. ಎಸ್, ಈ ಕೂಟದಲ್ಲಿ ಬಲಾಢ್ಯ ತಂಡಗಳಲ್ಲಿ ಒಂದು ಬರುತ್ತಾ ಇದೆ. ನಮ್ಮ ಪರಿಸರದ ತಂಡ, ಅತ್ಯಂತ ಸನಿಹದ ತಂಡ. ಸ್ವಾಗತ ಫ್ರೆಂಡ್ಸ್ ದೇವಿ ನಗರ ಬೆಲಪಾಡಿ ಸೂರಜ್ ಬೆಳಗ. ಮುಂದಿನ ಪಂದ್ಯಕ್ಕಾಗಿ ಕರೆಯನ್ನು ನೀಡ್ತಾ ಇದ್ದಾವೆ. ದ್ವಿತೀಯ ಕ್ವಾರ್ಟರ್ ಆರಂಭದ ಈ ಸಂದರ್ಭದಲ್ಲಿ ಮುಂದೆ ತೃತೀಯ ಕ್ವಾರ್ಟರ್ ಅಲ್ಲಿ ಭಾಗವಹಿಸುವಂತಹ ತಂಡಗಳನ್ನು ಕರೀತಾ ಇದ್ದಾವೆ. SKC ಕೊಲ್ಲಿಯ ತತ್ವಮಸಿ ಬಗಂಬಿಲಾಗೆ ಫಸ್ಟ್ ಕಾಲ್ ಫಾರ್ ದ ನೆಕ್ಸ್ಟ್ ಕ್ವಾರ್ಟರ್ ಫೈನಲ್ ನಂಬರ್ 3 ಕೊಲ್ಲಿಯ ವರ್ಸಸ್ ಬಗಂಬಿಲಾ.
ಹಲ್ ಥ್ಯಾಂಕ್ ಯು ದಿವಾಕರ ಉಪ್ಪಲ. ಕೊಟ್ಟದ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯಾಟ ದೇವಿನಗರ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ದೇವಿನಗರ ಒಂದು ಕಡೆ ಆದರೆ ಆಜಾದ್ ಕಿನ್ಯ ಪಂದ್ಯಾಟ ಪ್ರಥಮ ದಾಳಿ ನಡೆಸುವ ತೀರ್ಪುಗಾರರ ಅಪೇಕ್ಷೆ. ಆಜಾದ್ ಪರವಾಗಿ ಪ್ರಥಮ ದಾಳಿ ದೇವಿನಗರ ಕಡೆಗೆ. ಸಿಂಗಲ್ ಪಾಯಿಂಟ್. ಕೊಟ್ಟದ ಎರಡನೇ ಕ್ವಾರ್ಟರ್ ಫೈನಲ್ ರೂಪದಲ್ಲಿ ದೇವಿನಗರ ವರ್ಸಸ್ ಆಜಾದ್ ಕಿನ್ಯ ತಂಡದ ನಡುವೆ ಈ ನಡುವೆ ಬಹಳಷ್ಟು ಉತ್ತಮ ರೀತಿಯ ಟೈ ಹಾಲ್ಟ್ ರೈಡರ್ ಔಟ್. ಈಚ್ ಫೈಟ್ ಎರಡು ಕಡೆಗೆ ಸಮಾನ ರೀತಿಯ ಅಂಕ. ಡಿಫೆನ್ಸ್ ಅಂತಿಮ ಗಳಿಗೆಯಲ್ಲಿ ವೈಫಲ್ಯತೆ. ಆಜಾದ್ ಕಿನ್ಯದ ದಾಳಿಗಾರ ಮತ್ತೊಮ್ಮೆ ಅಜರ್. ಅಜರ್ ಯಾನೆ ಅಜ್ಜು. ದೇವಿನಗರ ಕೂಟದ ಸೆಕೆಂಡ್ ಕ್ವಾರ್ಟರ್ ಫೈನಲ್ ಪಂದ್ಯಾಟ ರೂಪದಲ್ಲಿದೆ. ಆಜಾದ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜನೆ ಮಾಡಿದಂಥ ದಸಮಾನೋತ್ಸವದ ಪ್ರಯುಕ್ತವಾಗಿ ಪಂದ್ಯಕೂಟ ನಡೆಸಲಾಗಿದೆ. ಕೆಲವೊಂದು ಪಂದ್ಯಾಟದ ಅಂತರದಲ್ಲಿ ಕೂಟ ತೆರೆಬೀಳುವಂಥ ಸಂದರ್ಭ. ದೇವಿನಗರದ ದಾಳಿಗಾರ ನಡುವೆ ಸಿಂಗಲ್ ಪಾಯಿಂಟ್. ಸೆಕೆಂಡ್ ಮ್ಯಾನ್ ಆಜಾದ್ ಕಿನ್ಯ ಕಡೆಯ ದಾಳಿಗಾರ. ಎರಡು ಕಡೆಯಲ್ಲಿ ಕೂಡ ಬಲಿಷ್ಠ ಡಿಫೆನ್ಸ್ಗಳು ಅದೇ ರೀತಿ ದಾಳಿಗಾರರು ಕೊಡಿದಂಥ ಕೊಡುವಿಕೆಯಲ್ಲಿ ಕೂಟದ ಸೆಕೆಂಡ್ ಕ್ವಾರ್ಟರ್ ಫೈನಲ್ ರೂಪದಲ್ಲಿ ಪಂದ್ಯಾಟ ಇದೆ. ನಡುವೆ 5 ಜನ ಡಿಫೆನ್ಸ್ಗಳ ಮಧ್ಯೆ ಪ್ರಸ್ತುತ ತೀರ್ಪುಗಾರಿಕೆ ಭಾಗದಲ್ಲಿ ನನ್ನೆಲ್ಲ ಹಿರಿಯ ತೀರ್ಪುಗಾರಿಕೆ ಮಿತ್ರರು ಇವತ್ತಿನ ಪಂದ್ಯಕೂಟದಲ್ಲಿ ಕಾಣುವಂಥ ಸಂದರ್ಭ. ಬಹಳಷ್ಟು ಸಮಯದ ಬಳಿಕ ಥರ್ಡ್ ರೈಟ್ ಡೂ ಆರ್ ಡೈ ದಾಳಿ ಈ ನಡುವೆ ಬ್ಯೂಟಿಫುಲ್ ಥ್ರೋ ಆಜಾದ್ ಪರವಾಗಿ. ಸಿಂಗಲ್ ಪಾಯಿಂಟ್. ವಿದ್ಯಾಂಜನೆಯ ದೇವಿನಗರ ಪರವಾಗಿ ದಾಳಿ ಆರಂಭಗೊಂಡಿದೆ. ಕ್ರಮಾಂಕ 10. ಈ ನಡುವೆ ರೈಡರ್ ಇಸ್ ಔಟ್. ಹೊರದಬ್ಬಲಾಗಿದೆ. ಪಾಯಿಂಟ್ 4-2 ಇನ್ ಫೇವರ್ ಆಫ್ ಆಜಾದ್ ಕಿನ್ಯ. 2 ಅಂಕದ ಅಂತರ. ಈ ನಡುವೆ ಹಜರ್ ಮತ್ತೊಮ್ಮೆ 5 ಜನ ಡಿಫೆನ್ಸ್ಗಳ ನಡುವೆ ಬೋನಸ್ ಆಫ್. ನಡುವೆ ದೇವಿನಗರ ಕಡೆಯಿಂದ ದಾಳಿ. ಈ ನಡುವೆ ಅಂಕ ಗಳಿಸುವಂತ ಪ್ರಯತ್ನ ನಡೀತಾ ಇದೆ. ಅಂತಿಮ ಗಳಿಗೆಯಲ್ಲಿ ಟೈ ಹಾಲ್ಟ್ ರೈಡರ್ ಔಟ್. ಆಜಾದ್ ಕಿನ್ಯ ಪಾಯಿಂಟ್. ಫಸ್ಟ್ ಟೈಮ್ ಔಟ್. ದೇವಿನಗರ ಪ್ರಥಮ ವಿರಾಮದ ಕೋರಿಕೆ. 2ನೇ ಕ್ವಾರ್ಟರ್ ಫೈನಲ್ ಕೂಟದ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಕರೆ ಕೊಡಬೇಕಾಗಿದೆ. ಥರ್ಡ್ ಕ್ವಾರ್ಟರ್
ಮುಂದಿನ ಕ್ವಾರ್ಟರ್ ಫೈನಲ್ ಪಂದ್ಯ ಸಿದ್ಧತೆ ಮಾಡಿ SKC ಕೊಲ್ಯ ತತ್ವಮಸಿ ಬಗಂಬಿಲ ಎ. ಗೆಟ್ ರೆಡಿ ಟೀಮ್. ಫಸ್ಟ್ ಕಾಲ್ ತತ್ವಮಸಿ ಬಗಂಬಿಲ ಎ ವರ್ಸಸ್ SKC ಕೊಲ್ಯ. ಬೋತ್ ದ ಟೀಮ್ ರೆಡಿ. ಥರ್ಡ್ ಕ್ವಾರ್ಟರ್ ಫೈನಲ್ಗೆ ಪ್ರಥಮ ಕರೆ ಕೊಡ್ತಾ ಇದ್ದಾವೆ. ಇನ್ನೊಂದು ಕ್ರಮಾಂಕ 5. ಯಾವುದೇ ಅಂಕ ಗಳಿಸಿಲ್ಲ. ಥರ್ಡ್ ರೈಟ್ ಡೂ ಆರ್ ಡೈ ದಾಳಿ. ಆಹಾ, ಅತ್ಯಂತ ರೆಡ್ ಲೈನ್ ಸಮೀಪದಲ್ಲಿ ವಿಫಲತೆ ಟ್ಯಾಕಲ್. 2 ಪಾಯಿಂಟ್, 2 ಅಂಕ. ಅಂತಿಮ ಗಳಿಗೆಯಲ್ಲಿ ನೇರವಾಗಿ ಡಿಫೆನ್ಸ್ ವೈಫಲ್ಯತೆ ಮೂಲಕ 2 ಅಂಕ. ದೇವಿ ನಗರ ತಂಡದ ಕ್ರಮಾಂಕ 5 ಆಜಾದ್ ಕಿನ್ಯಾ. ಪ್ರಸ್ತುತ ಕಾಲಘಟ್ಟದಲ್ಲಿ ಕಬಡ್ಡಿಯ ಆರಾಧಕ ಆಸ್ವಾದಕ ಬಂಧುಗಳು ಕ್ರೀಡಾಂಗಣದ ಸುತ್ತಲೂ ತಮ್ಮ ಯಾವುದೇ ರೀತಿಯ ಪಂದ್ಯಾಟದ ಯಶಸ್ಸಿಗಾಗಿ ಸಹಕಾರವನ್ನು ಕೊಡುವಂಥದ್ದು. ಸೂಪರ್ ಟೇಕಲ್ ಇಸ್ ಆನ್. ಈ ನಡುವೆ ಅಲಿ ನಿಯಾಜ್. ಸೂಪರ್ ಟೇಕಲ್ ಇಸ್ ಆನ್. ಆಜಾದ್ ಕಿನ್ಯಾದ ದಾಳಿಗಾರ. 2 ಜನ ಡಿಫೆನ್ಸ್ಗಳ ಮಧ್ಯೆ ತತ್ವಮಸಿ ಬಗಂಬಿಲ ಎ SKC ಕೊಲ್ಯ. ಗೆಟ್ ರೆಡಿ ಬೋತ್ ದ ಟೀಮ್. ಥರ್ಡ್ ರೈಟ್ ಡೂ ಆರ್ ಮತ್ತೊಮ್ಮೆ ಮಾಡು ಇಲ್ಲವೇ ಮಡ್ಡಿ. ದೇವಿನಗರ ತಂಡದ ಪರವಾಗಿ ಆಹಾ, ಅಂತಿಮ ಗಳಿಗೆಯಲ್ಲಿ ತೀರ್ಪುಗಾರರ ತೀರ್ಮಾನ ಕಾಯ್ತಾ ಇದ್ದೇವೆ. ಸಿಂಗಲ್ ಪಾಯಿಂಟ್ ಅಂಡ್ ಕ್ರಾಸ್. ಎಸ್ಟ್ ಸಿಂಗಲ್ ಪಾಯಿಂಟ್. ವೆರಿ ಗುಡ್ ಡಿಸಿಷನ್. ಪ್ರಸ್ತುತ ಕಾಲಘಟ್ಟದ ಅತ್ಯಂತ ಯಶಸ್ವಿ ತೀರ್ಪುಗಾರಿಕೆ ಭಾಗ ಪಂದ್ಯಕೂಟದಲ್ಲಿದೆ. ಸೂಪರ್ ಟೇಕಲ್ ಮತ್ತೊಮ್ಮೆ ಆನ್. ಈ ನಡುವೆ ಚುರುಕಿನ ದಾಳಿ. 2 ಪಾಯಿಂಟ್. ಟೈಮ್ ಔಟ್ ಇನ್ ಫೇವರ್ ಆಫ್ ಆಟಗಾರ ಬದಲಿ ಆಟಗಾರ ನೇಮಕ. 7-3 ಇನ್ ಫೇವರ್ ಆಫ್ ಕಿನ್ಯಾ. ಆಜಾದ್ ಮುನ್ನಡೆಯಲ್ಲಿ 7-3. ಅಲ್ಪಾಂತರದ ಮುನ್ನಡೆ. ಸೆವೆನ್ 7-3 ಎಂಬ ಸ್ಥಿತಿಯಲ್ಲಿ. ಆಹಾ, ಅಂತಿಮ ದಾಳಿಗಾರ ನಡುವೆ ಈಶ್ವಾಯ್. ಟೋಟಲ್ 3 ಪಾಯಿಂಟ್ ವಾಲಂಟಿಯರ್ಸ್. ದಾಳಿ ಮತ್ತೊಮ್ಮೆ ಪ್ರಾರಂಭಗೊಂಡಿದೆ. ಆಜಾದ್ ಕಿನ್ಯಾ ಅಲ್ಪಾಂತರದ ಮುನ್ನಡೆ. ಕೂಟದ ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟದ ರೂಪದಲ್ಲಿ ಕಾಣುವಂಥ ಪಂದ್ಯಾಟ. ದೇವಿನಗರ ವರ್ಸಸ್ ಆಜಾದ್ ಕಿನ್ಯಾ. ಈ ಪರಿಸರದ ತಂಡ. (11-5) ಇನ್ ಫೇವರ್ ಆಫ್ ಆಜಾದ್. ಅಲ್ಪಾಂತರದ ಮುನ್ನಡೆಯಲ್ಲಿದೆ.
ಆಹಾ, ಬೋನಸ್ ಪಾಯಿಂಟ್ ಬೋನಸ್ ಅಂಕದಿಂದ ವಾಪಸ್ ಮರಳುವಂತ ಸಮಯ. ಮತ್ತೊಮ್ಮೆ ಆಜಾದ್ ಕಿನ್ಯದ ದಾಳಿಗಾರ ಮತ್ತೊಮ್ಮೆ. ಆಹಾ, ಸುಲಭ ರೀತಿಯಲ್ಲಿ ಡಿಫೆನ್ಸ್ ವೈಫಲ್ಯತೆ. ಸಿಂಗಲ್ ಪಾಯಿಂಟ್. ಎಸ್, ಫಸ್ಟ್ ಆಫ್ ಓವರ್, ಮಧ್ಯಂತರ ಅವಧಿ. 12-6 ಇನ್ ಫೇವರ್ ಆಫ್ ಆಜಾದ್ ಕಿನ್ಯಾ. 12-6 ಎಂಬ ಸ್ಥಿತಿಯಲ್ಲಿ ನೇರವಾಗಿ 6 ಅಂಕದ ಮುನ್ನಡೆಯನ್ನು ದಾಖಲಿಸಿಕೊಂಡಿದೆ ಮಧ್ಯಂತರ ಅವಧಿ ವೇಳೆಯಲ್ಲಿ ಆಜಾದ್ ಕಿನ್ಯಾ. ಎಸ್ಕೆಸಿ ಕೊಲ್ಯ ತತ್ವಮಸಿ ಬಗಂಬಿಲ ಎ. ನೆಕ್ಸ್ಟ್ ಮ್ಯಾಚ್ ಗೆಟ್ ರೆಡಿ. ದ್ವಿತೀಯ ಅವಧಿಯ ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿದೆ ದೇವಿನಗರ. ತಲಪಾಡಿ ದೇವಿಫ್ರಾ ಅಲ್ಪಾಂತರದ ಮುನ್ನಡೆಯಲ್ಲಿ ಆಜಾದ್ ಕಿನ್ಯಾ. ಆಹಾ, ಸಿಂಗಲ್ ಪಾಯಿಂಟ್. ಹೇಳಿ. 13-6 ಇನ್ ಫೇವರ್ ಆಫ್ ಆಜಾದ್. 13-6 13-6 ಇನ್ ಫೇವರ್ ಆಫ್ ಆಜಾದ್ ಕಿನ್ಯಾ. ಅಲ್ಪಾಂತರದ ಮುನ್ನಡೆಯಲ್ಲಿ ಕೆಲವೊಂದು ನಿಮಿಷಗಳ ಬಾಕಿ ಇದೆ. ಈ ನಡುವೆ ಅತ್ಯಂತ ಚುರುಕಿನ ದಾಳಿ. ತೀರ್ಪುಗಾರರಿದ್ದಾರೆ. ಟೂ ಪಾಯಿಂಟ್. ಎಸ್, 2 ಪಾಯಿಂಟ್. ಪಂದ್ಯಾಟ ಮತ್ತೊಮ್ಮೆ ಮುಂದುವರಿತಾ ಇದೆ. ಅಲ್ಪಾಂತರದ ಮುನ್ನಡೆಯಲ್ಲಿ ಆಜಾದ್ ಕಿನ್ಯಾ. ಕೆಲವೊಂದು ನಿಮಿಷಗಳ ಅಂತರದಲ್ಲಿ ಅತ್ಯಂತ ಕುತೂಹಲಭರಿತವಾದ ಸನ್ನಿವೇಶಗಳ ನಡುವೆ ಪಂದ್ಯಾಟ ನಡೀತಾ ಇದೆ. ಆಜಾದ್ ಕಿನ್ಯಾ ವರ್ಸಸ್ ದೇವಿನಗರ ಕೂಟದ ಸೆಕೆಂಡ್ ಕ್ವಾರ್ಟರ್ ಫೈನಲ್ ರೂಪದಲ್ಲಿ. ದೇವಿನಗರ ಚೇತರಿಕೆಗೊಳ್ಳುವಂತ ಈ ನಡುವೆ ಮಿಡ್ ಲೈನ್ ಸಮೀಪದಲ್ಲಿ ಟ್ಯಾಕಲ್ ಮಾಡಲಾಗಿದೆ. ಅತ್ಯಂತ ಯಶಸ್ವಿ ಡಿಫೆನ್ಸ್. ರೈಡರ್ ಇಸ್ ಔಟ್. ಮಿಡ್ ಲೈನ್ ಸಮೀಪದಲ್ಲಿ ಅಲ್ಪಾಂತರ ದೂರದಲ್ಲಿ ಟ್ಯಾಕಲ್ ಮಾಡಲಾಗ್ತಾ ಇದೆ. ಹಜರ್ ದೇವಿನಗರ ಕಡೆಯಲ್ಲಿ ಮತ್ತೊಮ್ಮೆ ಹಜರ್. ಆಜಾದ್ ಕಿನ್ಯಾ ತಂಡದ ಪರವಾಗಿ ಬಹಳಷ್ಟು ರೋಚಕತೆಯ ಸ್ಥಿತಿಯಲ್ಲಿರುವಂತಹ ಪಂದ್ಯಾಕೂಟ. ಟೈಮ್ ಔಟ್ ಇನ್ ಫೇವರ್ ಆಫ್ ಸೆಕೆಂಡ್ ಆಫ್ ಫಸ್ಟ್ ಟೈಮ್ ಔಟ್ ದೇವಿನಗರ. ಎಸ್, 14-8 ಇನ್ ಫೇವರ್ ಆಫ್ ಆಜಾದ್ ಕಿನ್ಯಾ. 14-8 ಅಲ್ಪಾಂತರದ ಮುನ್ನಡೆಯಲ್ಲಿ ಆಜಾದ್ ತಂಡ. ಕೆಲವೊಂದು ನಿಮಿಷಗಳು ಬಾಕಿ ಇದೆ, ಇನ್ನು ಕೂಡ ನಿರ್ಣಾಯಕ ನಿಮಿಷಗಳು ಬಾಕಿ ಇದೆ.
ಅದೇ ಶೈಲಿಯಲ್ಲಿ ಮತ್ತೊಮ್ಮೆ ಮಿಡ್ಲೈನ್ ಸಮೀಪದಲ್ಲಿ ಟೆಕ್ಕಲ್ ಬಂಧಿಸಲಾಗಿದೆ. ಈಸ್ ಫೈನ್, ಈಸ್ ಫೈನ್. ಥರ್ಡ್ ರೈಟ್, ಡೂ ಆರ್ ಡೈ. ಥರ್ಡ್ ರೈಟ್, ಥರ್ಡ್ ರೈಟ್, ಡೂ ಆರ್ ಡೈ ದಾಳಿದು. ಅಂಕ ಗಳಿಸಲೇಬೇಕಾದಂತ ಅನಿವಾರ್ಯತೆ. ಮಾಡು ಇಲ್ಲವೇ ಮಡಿ. ಡೂ ಆರ್ ಡೈ. ಮತ್ತೊಮ್ಮೆ ಆಜಾದ್ ಕಿನ್ಯಾದ ನೈಟ್ ನಡುವೆ ಮತ್ತೊಮ್ಮೆ ಪಂದ್ಯಾಟ ಮುಂದುವರಿತಾ ಇದೆ. ಅತ್ಯಂತ ಕುತೂಹಲಭರಿತವಾಗಿ ನಮ್ಮ ಇವತ್ತಿನ ಪಂದ್ಯ. ಮತ್ತೊಮ್ಮೆ ಟ್ಯಾಕಲ್. ರೈಡರ್ ಇಸ್ ಔಟ್. ಈ ನಡುವೆ ಮತ್ತೊಮ್ಮೆ ಅಂಕಿಅಂಶ ಪಟ್ಟಿಯನ್ನು ವೃದ್ಧಿಸ್ತಾ ಇದೆ. 79 ಇನ್ ಫೇವರ್ ಆಫ್ ಆಜಾದ್. 17-9 ಎಂಬ ಸ್ಥಿತಿ. ಲಾಸ್ಟ್ 5 minutes ಫಾರ್ ಫುಲ್ ಟೈಮ್. ಕೊನೆಯ 5 ನಿಮಿಷ ಬಾಕಿ ಇದೆ. 17-9, 17-9 ಇನ್ ಫೇವರ್ ಆಫ್ ಆಜಾದ್ ಕಿನ್ಯಾ. ಪಂದ್ಯಾಟ ಮತ್ತೊಮ್ಮೆ ಆರಂಭಗೊಂಡಿದೆ. ಅಲ್ಪಾಂತರದ ಮುನ್ನಡೆಯಲ್ಲಿ ಕೆಲವೊಂದು ನಿಮಿಷಗಳು, ನಿರ್ಣಾಯಕ ನಿಮಿಷಗಳು ಬಾಕಿ ಇದೆ. ದೇವಿ ನಗರ ಈ ನಡುವೆ ದಾಳಿಯನ್ನು ಆರಂಭಿಸಿಕೊಂಡಿದೆ. ಅಂಕ ಗಳಿಸುವಂತ ಪ್ರಯತ್ನ. ಈ ನಡುವೆ ರೈಡರ್ ಔಟ್, ಔಟ್ಸೈಡ್ ಕೋರ್ಟ್. ಎಸ್, ಸೂಪರ್ ಟ್ಯಾಕಲ್ ಇಸ್ ಆನ್. ಲಾಸ್ಟ್ 4 minutes ಫಾರ್ ಫುಲ್ ಟೈಮ್. ಕೊನೆಯ 4 ನಿಮಿಷಗಳು ಮಾತ್ರ. ನಿರ್ಣಾಯಕ 4 ನಿಮಿಷಗಳು ಕರೆಯಲಾಗಿದೆ. SKC ಕೊಲ್ಯ, ತತ್ವಮಸಿ ಗಂಬಿಲ ಎ, ಲಿಖಿತ್ ಗುಂಪಲ ರೆಡಿಯಾಗಿ ಮುಂದಿನ ಪಂದ್ಯಕೂಟಕ್ಕೆ ಅಂತಿಮ ಕರೆಯನ್ನು ರವಾನಿಸ್ತಾ ಇದ್ದಾವೆ. ಕೆಲವೊಂದು ನಿಮಿಷಗಳ ಅಂತರದಲ್ಲಿ ಅತ್ಯಂತ ಕುತೂಹಲಭರಿತವಾಗಿ ಪಂದ್ಯಾಟ ಸಾಗ್ತಾ ಇದೆ. ಅಲ್ಪಾಂತರದ ಮುನ್ನಡೆಯನ್ನು ಕಾಣ್ತಾ ಆಜಾದ್ ಕಿನ್ಯಾ. ದೇವಿನಗರ ಪರವಾಗಿ ಸುಲಭ ರೀತಿಯಲ್ಲಿ ಕಾರ್ನರ್ ಮ್ಯಾನ್ ಡಬಲ್ ಟೈ ಹೋಲ್ಡ್. ರೈಡರ್ ಔಟ್. ಥರ್ಡ್ ರೈಟ್, ಡೂ ಆರ್ ಡೈ. ಸೂಪರ್ ಟ್ಯಾಕಲ್ ಇಸ್ ಆನ್. ಲಾಸ್ಟ್ 3 minutes ಫಾರ್ ಫುಲ್ ಟೈಮ್. ಕೊನೆಯ 3 ನಿಮಿಷಗಳು ಮಾತ್ರ. 3 ನಿಮಿಷಗಳ ಅಂತರ ಬಾಕಿ ಇದೆ. ಅಲ್ಪಾಂತರದ ಮುನ್ನಡೆಯಲ್ಲಿ ಆಜಾದ್ ಕಿನ್ಯಾ. 19-9, 19-9 ಇನ್ ಫೇವರ್ ಆಫ್ ಆಜಾದ್. 19-9 ಸಿಂಗಲ್ ಪಾಯಿಂಟ್. 20-9. ಎಸ್, 20 ಆಜಾದ್, 9 ದೇವಿ ನಗರ.
ಆಹಾ ಆಹಾ ಈ ನಡುವೆ ಬಿಡಲಾಗ್ತಾ ಇದೆ. ಮಿಡ್ ಲೈನ್ ಸಮೀಪದಲ್ಲಿ ಅಲ್ಪಾಂತರದ ದೂರದಲ್ಲಿ ದಾಳಿಗಾರನ ಸೆರೆಯುವಂತ ಪ್ರಯತ್ನ. ರೈಡರ್ ಇಸ್ ಔಟ್. ಟೋಟಲ್ 3 ಪಾಯಿಂಟ್. ಬಹುಶಃ ಸಹೋದರತೆಗೆ ಹೆಸರಿಸುವಾದಂಥ ಒಂದು ಈ ಪರಿಸರ ಕಿನ್ಯ. ಬಹುಶಃ ಕ್ರೀಡಾ ಸ್ಪ್ರಿಟ್ ಬಹುಶಃ ಪಂದ್ಯಾಟದ ನಡುವೆ ಮಾತ್ರ ಒಂದು ಕುತೂಹಲಭರಿತವಾದ ಸನ್ನಿವೇಶಗಳು ನಮ್ಮ ನಡುವೆ ನಡೀತಾ ಇದೆ. ಲಾಸ್ಟ್ 2 ಮಿನಿಟ್ ಫಾರ್ ಫುಲ್ ಟೈಮ್. ಕೊನೆ 2 ನಿಮಿಷ. ಕೆಲವೊಂದು ನಿಮಿಷಗಳ ನಡುವೆ ಬಹುಶಃ ಬಹಳಷ್ಟು ಈಗಾಗಲೇ ಹೇಳಿದ್ದೇವೆ, ಈ ಊರಿಗೆ ಬಡ ಹೆಣ್ಮಕ್ಕಳ ಕಲ್ಯಾಣಕ್ಕೋಸ್ಕರ ಬಹುಶಃ ಬೇರೆ ಬೇರೆ ಧಾರ್ಮಿಕ ಇನ್ನಿತರದ ಕಾರ್ಯಕ್ರಮಗಳಿಗೆ ನಮ್ಮ ವಿಶೇಷವಾದ ಸಹಕಾರವನ್ನು ನೀಡುತ್ತಾ ಬಂದಿರುವ ಈ ಸಂಸ್ಥೆ 10 ವರ್ಷವನ್ನು ಅತ್ಯಂತ ಬಹುಶಃ ಪತ್ರಕರ್ತರಾದ ಉಲ್ಲಾಲ್ ನಮ್ಮ ಜೊತೆ ಸಾಜೀದ್ ಉಲ್ಲಾಲ್ ಇದ್ದೀರಿ. ಪ್ರತಿಯೊಂದು ಹಂತದಲ್ಲಿ ಕೂಡ ಬಹಳಷ್ಟು ಆಚಾರ ಪಾಯಿಂಟ್ 23-10 23-10ರಲ್ಲಿದೆ. 13 ಅಂಕದ ನೇರ ಮುನ್ನಡೆಯನ್ನ. ಲಾಸ್ಟ್ 1 ಮಿನಿಟ್ ಫಾರ್ ಫುಲ್ ಟೈಮ್. ಕೊನೆಯ 1 ನಿಮಿಷಗಳು ಮಾತ್ರ. ಪಂದ್ಯಾಟವನ್ನು ಹಿಡಿತದಲ್ಲಿ ಹಿಡಿಸ್ತಾ ಇದೆ ಆಜಾದ್ ಕಿನ್ಯಾ. 10ನೇ ವರ್ಷದಲ್ಲಿ ಕೂಡ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಕೆಲವೊಂದು ಪಂದ್ಯಾಟಗಳನ್ನು ನಡೆಸಿ ಮ್ಯಾಚ್ ಇಸ್ ಓವರ್. ಪಂದ್ಯಾಟ ಆಜಾದ್ ಕಿನ್ಯಾ ಆನ್ ದಿ ಮ್ಯಾಚ್. ಎಸ್ಕೆಸಿ ಕೊಲ್ಯ ಬನ್ನಿ ಎಸ್ಕೆಸಿ ಕೊಲ್ಯ ತತ್ವಮಸಿ ಕಂಬಿಲ ಎ ತಂಡಗಳ ನಡುವೆ 3rd ಕ್ವಾರ್ಟರ್ ಫೈನಲ್ಗೆ ಕರೆ ನೀಡ್ತಾ ಇದ್ದೇವೆ. ತಕ್ಷಣ ಬನ್ನಿ ಎಸ್ಕೆಸಿ ಕೊಲ್ಯ ತತ್ವಮಸಿ ಕಂಬಿಲ. ಎಸ್ಕೆಸಿ ಕೊಲ್ಯ ದತ್ತವಸ್ತಿ ಕಪಿಲ ಟೇಕ್. ತಕ್ಷಣ ಬನ್ನಿ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕೆ ನಾವು ಕರೆ ಕೊಡ್ತಾ ಇದ್ದೇವೆ. ಟೀಂಬಲೆ ತಂಡಗಳು ಬರ್ತಾ ಇದೆ. ಕೂಟದ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟದ ರೂಪದಲ್ಲಿ ಕಾಡುವಂತಹ ಪ್ರಥಮ ತಂಡ ದತ್ತವಸ್ತಿ ಕಂಬಿಲ ಒಳಾಂಗಣವನ್ನು ಸೇರಿಕೊಂಡಿದೆ. ಎಸ್ಕೆಸಿ ಕೊಲ್ಯ ತಕ್ಷಣ ಬನ್ನಿ. ಇದರೊಂದಿಗೆ ಉಪ್ಪಲ ಆಗಮಿಸಿದ್ದಾರೆ ಮತ್ತೊಮ್ಮೆ ದತ್ತವಸ್ತಿ ಕಂಬಿಲ ತಂಡ ಪಂದ್ಯ. ಎಸ್ಕೆಸಿ ಕೊಲ್ಯ ಕೂಟದ 3ನೇ ಕ್ವಾರ್ಟರ್ ಫೈನಲ್ ರೂಪದಲ್ಲಿ ನಡೆಯುವಂತಹ ಪಂದ್ಯಾಟ. ಎಸ್ಕೆಸಿ ಕೊಲ್ಯ ದತ್ತವಸ್ತಿ ಕಂಬಿಲ ಟೇಕ್. ತಕ್ಷಣ ಬನ್ನಿ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕೆ ನಾವು ಕರೆ ಕೊಡ್ತಾ ಇದ್ದೇವೆ. ಟೀಂಬಲೆ
ತಂಡಗಳು ಬರ್ತಾ ಇದೆ. ಕೂಟದ ಮೂರನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಕಾಣುವಂತಹ ಪ್ರಥಮ ತಂಡ ತತ್ವಮಸಿ ಬಗಂಬಿಲ ಒಳಾಂಗಣವನ್ನು ಸೇರಿಕೊಂಡಿದೆ. SKC ಕೊಲ್ಯ ತಕ್ಷಣ ಬನ್ನಿ, ಇದರೊಂದಿಗೆ ಉಪ್ಪಲ ಆಗಮಿಸಿದ್ದಾರೆ. ಮತ್ತೊಮ್ಮೆ ತತ್ವಮಸಿ ಬಗಂಬಿಲ ತಂಡ ಬಂದಿದೆ. SKC ಕೊಲ್ಯ ಕೂಟದ ಮೂರನೇ ಕ್ವಾರ್ಟರ್ ಫೈನಲ್ ರೂಪದಲ್ಲಿ ನಡೆಯುವಂತಹ ಪಂದ್ಯಾಟ. ಎರಡು ತಂಡಗಳು ಕೂಡ ತತ್ವಮಸಿ ಬಗಂಬಿಲಯೇ SKC ಕೊಲ್ಯ ತಂಡಗಳು ಒಳಾಂಗಣಕ್ಕೆ ಸೇರಿಕೊಂಡಿದೆ. ಕೂಟದ ಮೂರನೇ ಕ್ವಾರ್ಟರ್ ಫೈನಲ್ ರೂಪದಲ್ಲಿ ಕಾಣುವಂತ ಪಂದ್ಯಾಟ. ಲೈಟ್ ಪಾಡ್ಲೆ ಟೀಮ್ ಬತ್ತನತ್ತ ಟಾಸ್ ಇನ್ ಬೈ SKC ಚಾಯ್ಸ್ ಗೋಟೆಸ್. ಓಕೆ, ವಿದ್ಯಮಾನಗಳಲ್ಲಿ ಕೊಂಚ ಮಟ್ಟಿಗೆ ಬದಲಾವಣೆ ಮಾಡ್ತಾ ಇದ್ದೇವೆ. ತಾವು ಹೇಳಿದಾಗೆ ಸರಿಸುಮಾರು 4 ಗಂಟೆಗೆ ಪರಿಸರಕ್ಕೆ ತಲುಪಿ ಪಂದ್ಯಾಟವನ್ನು ಅತ್ಯಂತ ಯಶಸ್ವಿಯಾಗಿ ವೇಗವಾಗಿ ನಡೆಸುವಂಥ ಪ್ರಯತ್ನವನ್ನು ಕೈ ಹಾಕಿ ನಿರಂತರವಾಗಿ ಪಂದ್ಯಾಟ ಆರಂಭಗೊಂಡ ಮೊದಲೇ ನಡೆಸ್ತಾ ಬಂದಿದ್ದಾರೆ. ಮತ್ತೊಮ್ಮೆ ದಿವಾಕರ್ ಅವರಿಗೆ ಸ್ವಾಗತ. ಎಸ್, ಥ್ಯಾಂಕ್ ಯು ನಾಜರ್. SKC ಕೊಲ್ಯ ಬಗಂಬಿಲ ತತ್ವಮಸಿ ನಡುವೆ ನಡೆಯುವಂತಹ ತೃತೀಯ ಕ್ವಾರ್ಟರ್ ಫೈನಲ್ ಬಳಿಕ ಕ್ವಾರ್ಟರ್ ಫೈನಲ್ ವಿಭಾಗದ ಅಂತಿಮ ಪಂದ್ಯಕ್ಕಾಗಿ ಕರೆ. ತತ್ವಮಸಿ ಬಗಂಬಿಲ ಬಿ ವಿರುದ್ಧವಾಗಿ ದುರ್ಗಾ ಪರಮೇಶ್ವರಿ ದೇವಿಪುರ. ಈ ಎರಡು ತಂಡಗಳು ಸಿದ್ಧಗೊಳ್ಳುವಂತೆ ಮತ್ತೊಮ್ಮೆ ಸೂಚನೆ. ತತ್ವಮಸಿ ಬಗಂಬಿಲ, ದುರ್ಗಾ ಪರಮೇಶ್ವರಿ ದೇವಿಪುರ ಎರಡು ಪ್ರಮುಖ ತಂಡಗಳ ನಡುವೆ ಕೂಟದ ಅಂತಿಮ ಕ್ವಾರ್ಟರ್ ಹಣಾಹಣಿ. ಆಜಾದ್ ಕಿನ್ಯ ತಂಡ ಈಗ ತಾನೇ ಸೆಮಿಫೈನಲ್ಗೆ ತಲುಪಿದೆ. ಮೊದಲ ಸೆಮಿಫೈನಲ್ ಅಲ್ಲಿ ಭಾಗವಹಿಸುವಂತಹ ತಂಡಗಳ ಒಂದು ವಿದ್ಯಾಂಜನೆಯ ಉಳ್ಳಾಳವಾದ್ರೆ ಈಗ ನಡೆಯುವಂತಹ ಸ್ಪರ್ಧೆಯಲ್ಲಿ ವಿಜೇತ ತಂಡ ವಿದ್ಯಾಂಜನೆಯ ವಿರುದ್ಧವಾಗಿ ಸೆಮಿಫೈನಲ್ ಸೆಣಸಾಡಬೇಕಾಗಿದೆ. ಬಂಧುಗಳ, ಈ ಪಂದ್ಯಾವಳಿಯಲ್ಲಿ ಫೋರ್ಸಾ ಮೊಂಟೆಪದವು ಎಂಬ ತಂಡ ಭಾಗವಹಿಸಬೇಕಾಗಿತ್ತು. ಆದರೆ ಈ ಕಳೆದ ದಿನ ಇನ್ಸಾಫ್ ಎಂಬ ಆಟಗಾರ, ನಿಮ್ಗೆ ಗೊತ್ತಿದೆ, ಮೊಂಟೆಪದವಿನಲ್ಲಿ ಅನೇಕ ವರ್ಷಗಳ ಕಾಲ ಕಬಡ್ಡಿ ಆಡಿ ಕಬಡ್ಡಿಯನ್ನ ಪ್ರೀತಿಸಿದಂತಹ ಇನ್ಸಾಫ್ರಿಗೆ ಕಳೆದ ದಿನ ಅವರು ಸಂಚರಿಸುವ ವೇಳೆಯಲ್ಲಿ ಹಂದಿಯೊಂದು ಅಡ್ಡ ಬಂದು ಗಾಡಿ ಮಗುಚಿ ಗಾಯವಾದ್ದರಿಂದ ಇನ್ಸಾಫ್ ಆಡುವ ಸ್ಥಿತಿಯಲ್ಲಿಲ್ಲ. ಪರಿಣಾಮ ಫೋರ್ಸಾ ಮೊಂಟೆಪದವು ತಂಡ ಈ ಪಂದ್ಯಾವಳಿಯಲ್ಲಿ ಆಡುವ ಅವಕಾಶದಿಂದ ವಂಚಿತರಾಗಿದ್ರು. ಪರಿಣಾಮವಾಗಿ ಏನೇ ಇರಲಿ, ಮುಂದಿನ ದಿನಗಳಲ್ಲಿ ಮೋರ್ಸಾ ತಂಡ ಭಾಗವಹಿಸಬೇಕಿದ್ರೆ ಇನ್ಸಾಫ್ ಅವರ ಗಾಯ ಅತ್ಯಂತ ಶೀಘ್ರದಲ್ಲಿ ಗುಣಮುಖ ಆಗಲಿ ಎಂಬುದಾಗಿ ನಮ್ಮೆಲ್ಲರ ಹಾರೈಕೆ. ಸೊ ಫೋರ್ಸಾ ತಂಡ ಮತ್ತೆ ಕಬಡ್ಡಿಯ ಕಳಕ್ಕೆ ಮರಳುವಂತೆ ಆಗಲಿ. ನೌ ವಿ ಆರ್ ವಿಟ್ನೆಸಿಂಗ್ ಮ್ಯಾಚ್ ನಂಬರ್ 3 ಆಫ್ ಕ್ವಾರ್ಟರ್ ಫೈನಲ್, ಬಗಂಬಿಲ ವರ್ಸಸ್ ಕೊಲ್ಯ. ನಿರಂತರವಾಗಿ ಸ್ಪರ್ಧೆ ಆರಂಭವಾದ ಬಳಿಕ ವಿಶ್ರಾಂತಿ ಇಲ್ಲದ ಸಾಗುವಂತಹ ಕೆನ್ಯದ ಕಬಡ್ಡಿಯ ಅಂಕಣ. ಬಾಲಸ್ ಥರ್ಡ್ ರೈಟ್, ಡ್ಯೂ ಆರ್ ಡೈ ರೈಟ್, ತತ್ವಮಸಿ ಬಗಂಬಿಲ.
ಆಹಾ, ಪ್ರಜ್ವಲನ ದಾಳಿಯ ಮೇಲೆ ದಾಳಿ, ಬೋನಸ್ ಮೇಲೆ ರನ್ನಿಂಗ್ ಹ್ಯಾಂಡ್ ಟಚ್ ಪಾಯಿಂಟ್. ಕೊಲ್ಲಿಯ ತಂಡ ಪ್ರಬಲ ಸ್ಥಿತಿಗೆ ಬರ್ತಾ ಇದೆ ಆರಂಭದಲ್ಲಿಯೇ. ದುರ್ಗಾ ಪರಮೇಶ್ವರಿ ದೇವಿಪುರ ರೈಡಿಂಗ್ ಸಫಲತೆ, 2 ಅಂಕ ಸಂಪಾದನೆ. ಮೂರು ಅಂಕಗಳು ನೀಡಲಾಗಿದೆ. ಅದು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ನೋಡಿ. ಒಂದೇ ದಾಳಿಯಲ್ಲಿ 3 ಅಂಕ. ಕೆಲವೊಂದು ವರ್ಷಗಳಿಂದ ವಿದೇಶದಲ್ಲಿರುವಂತಹ ಜೂನಿಯರ್ ಕಬಡ್ಡಿ ತಾರೆ ತೊಕ್ಕೋಟ್ನ ಸಾಗರ್ ಅವರು ಕಬಡ್ಡಿಯ ವೀಕ್ಷಣೆಗಾಗಿ ಬಂದಿದ್ದಾರೆ. ಕೋಡೆನೆ ಬತ್ತಿನಾಗೆ ಸೀದಾ ಕಬಡ್ಡಿ ದಾಡೆ, ಬೊಲ್ಲೆ ಬೊಲ್ಲೆ ಅಂತಾನೂ ಬೊಲ್ಲೆನೆ, ಏಸಿಡು ಕುಳಿತು ಕೂಡ ಬೊಲ್ಲೆ ಆತೀರಿ ಸಾಗರ. ಮತ್ತೆ ಪ್ರಜ್ವಲ, ಬೋನಸ್ ಕಲ್ಪಿಸಿಕೊಡಲಾಗಿದೆ. ಇವತ್ತೇನೋ ಚಳಿ ಬಹಳಷ್ಟು ಕಡಿಮೆ ಇದೆ, ವಾತಾವರಣ ಚಳಿ ಕಡಿಮೆ ಇರುವುದರಿಂದ ಚಪ್ಪರದ ವ್ಯವಸ್ಥೆ ಖಂಡಿತವಾಗಿಯೂ ಇದೆ. ಕಳೆದ ವಾರಗಳಲ್ಲಿ ನಡೆದಂತಹ ಕಬಡ್ಡಿ ಮ್ಯಾಟ್ ಪೂರ ಒದ್ದೆಯಾಗಿ ಕಬಡ್ಡಿ ನಡೆಸುವುದು ಬಹಳಷ್ಟು ಕಷ್ಟಕರವಾಗಿರುವಂತಹ ವಾತಾವರಣವನ್ನು ಕೂಡ ಕಂಡಿದ್ದೇವೆ. ಮಳೆ ಇಲ್ಲದೆ ಈ ನಡುವೆ ಪ್ರಜ್ವಲ್ ಸತತವಾಗಿ ಅಂಕಗಳ ಮೇಲೆ ಅಂಕಗಳು ಪ್ರತಿ ದಾಳಿಯಲ್ಲೂ ಲಭ್ಯವಾಗುವಂತೆ SKC. ಎರಡು ದಿನಗಳ ಪರ್ಯಂತ ಪ್ರಕೃತಿ ಬೆಳಕಲ್ಲಿ ಕ್ರಿಕೆಟ್ ಸ್ಪರ್ಧೆಯನ್ನು ನಾವು ನಡೆಸಿದ್ವಿ, ಶುಕ್ರವಾರ ಮತ್ತು ಶನಿವಾರ. ಭಾನುವಾರ ಹೊನಲು ಬೆಳಕಿನಲ್ಲಿ ಕಬಡ್ಡಿಯನ್ನ ಮಾಡ್ತಾ ಇದ್ದಾವೆ. ಪಾದ ಚಾಲನೆ, ಫೆಬ್ರವರಿ ತಿಂಗಳ 1ನೇ ತಾರೀಕು ತೊಕ್ಕೋಟಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ವನಿತೆಯರ ಪುರುಷರ ಕಬಡ್ಡಿ ಆದ್ರೆ, ಕಾಸರಗೋಡಿನಲ್ಲಿ ಇತ್ತೀಚಿನ ಕಾಲಘಟ್ಟದಲ್ಲಿ ಜೂನಿಯರ್ KG ಕಬಡ್ಡಿ ಬಹಳಷ್ಟು ಕಡಿಮೆ. ಫೆಬ್ರವರಿ 1ನೇ ತಾರೀಕು ಮೈಸೂರು ಚಿಪ್ಪಾರಲ್ಲಿ ವಿಷ್ಣುಮೂರ್ತಿ ಸಂಸ್ಥೆಯ ನೇತೃತ್ವದಲ್ಲಿ 65 ಕಿಲೋ ವಿಭಾಗದ ಕಬಡ್ಡಿಯನ್ನು ಆಯೋಜನೆ ಮಾಡಿಕೊಂಡಿದೆ. ಸರ್ವರಿಗೆ ಚಿಪ್ಪಾರು ಪೈವಳಿಕೆಗೆ ಸ್ವಾಗತ. ಫೆಬ್ರವರಿ 1ನೇ ತಾರೀಕು 65 ಕಿಲೋ ವಿಭಾಗದ ಕಬಡ್ಡಿ. +3 bonus, 4 points. Two plus 2, 4 points, all out. Point table, Gatti sir. 14-5. 14-5. ಏರು ಬಿಡಿರಿ, ಎಂಚಿನಾಗೆ
മഞ്ഞ് വന്നിട്ടില്ല എന്ന് പറയുമ്പോൾ മഞ്ഞ് വന്ന ഞാൻ ഓർമ്മിച്ചതാ. ನೋಡಿ, ಇನ್ನು ಒಂದು ಕ್ವಾರ್ಟರ್ ಫೈನಲ್, 2 ಸೆಮಿಫೈನಲ್, 1 ಫೈನಲ್. ಕೇವಲ 4 ಪಂದ್ಯಗಳು ಮಾತ್ರ ಬಾಕಿ ಇದೆ. 2.5 ಗಂಟೆ ಆದಷ್ಟೇ. ನನ್ನ ಒಂದಾಗಿ ಕಾಲಿಗೂ ಆಯ್ಕೊಡ್ಲೆ ಕೊಡಂಜಿ ಅಡ್ಬೇಕಂಚಿ. ಫಸ್ಟ್ ಹಾಫ್ ಓವರ್, ಪಾಯಿಂಟ್ಸ್ 15-5. 15-5 ಮೊದಲ ಅವಧಿಯ ಮುನ್ನಡೆ SKC ಕೊಲ್ಯ. 15-5. Second call for the last quarter final. Tatvamasi Bagambira versus Durga Parameshwari Devipura. Second call. Excellent ride. Roshan in the air rider. Gagana. Yes. Gagan Pudar Dinda Yav. Kabaddi rice verakli. So point table, sir. 8-15. 16. 9-16. 9-16. Hello? Time out for Bagambila. Point table 9-15. 9-15. 16. 9-16. ತಡರಾತ್ರಿಯಲ್ಲೂ ಕೂಡ ವೀಕ್ಷಕರ ಸಂಖ್ಯೆಯೇ ಉತ್ತಮ ರೀತಿಯಲ್ಲಿ ಕಾಣುವಂತಹ ಆಜಾದ್ ಕಿನ್ಯಾ ಸಂಸ್ಥೆಯ ದಶಮಾನ ಉತ್ಸವದ ಕಬಡ್ಡಿ ಮುಂದಿನ ಪಂದ್ಯ ಅಂದ್ರೆ ಅದು ಬೆಂಕಿ. ತತ್ವಮಸಿ ಬಗಂಬೀಲ, ಲಿಖಿತ್ ಕುಂಪಲ, ನವಶ್ ಪೂಜಾರಿ, ಸರ್ಫರಾಜ್ ಮುನ್ನಾ ಮೊದಲಾದ ತಾರಾ ಬಲವುಳ್ಳಂತಹ ತತ್ವಮಸಿಯ ವಿರುದ್ಧವಾಗಿ ದುರ್ಗಾ ಪರಮೇಶ್ವರಿ ದೇವಿಪುರ. ಎರಡು ಶ್ರೇಷ್ಠ ತಂಡಗಳ ನಡುವೆ ಮುಂದಿನ ಪಂದ್ಯ ಅಮೋಘವಾಗುವ ಸಾಧ್ಯತೆಗಳಿವೆ. ಸೂಪರ್ ಟೇಕಲ್ ಆನ್. ಗಗನ ಮತ್ತೆ ದಾಳಿಯಲ್ಲಿ. ನಮ್ಮ ಲೆಕ್ಚರ್ ಬಾಯ್ ರಾಶಾಮ್
ಕೊನೆಯ ಕ್ವಾರ್ಟರ್ ಫೈನಲ್ ಮುಂದೆ ನಡೆಯಬೇಕಾಗಿದೆ. Yes, it is super tackle. Very good tackle. Super tackle point SKC Kolya. 18-9. Yes, points. 18-9. 18-9 ಮುನ್ನಡೆಯಲ್ಲಿ SKC ಕೊಲ್ಯ. We are the second half, ದ್ವಿತೀಯ ಅವಧಿಯಲ್ಲಿ ಇದ್ದಾವೆ. ಲೈನ್ ಅಂಪೈರ್ ಬಹಳಷ್ಟು ಜಾಗೃತೆಯಿಂದ 9-18 ಈ ನಡುವೆ ಗಗನ ಮತ್ತೆ ಸಫಲತೆ ದಾಳಿ. 10-18 ಅಂತಿಮ 4 ನಿಮಿಷಗಳು. ಥರ್ಡ್ ರೈಟ್ 4 ನಿಮಿಷಗಳಲ್ಲಿ ಥರ್ಡ್ ರೈಟ್. 10-18 ಡ್ಯೂ ಆರ್ ಡೈ ರೈಟ್. $11-18 super tackle again on Gagan 12. Time out for SKC. Last man. Badali Ata. 12-18. ಆರು ಅಂಕಗಳ ಮುನ್ನಡೆ SKC. ಇದೀಗ ಅಂತಿಮ ಆಟಗಾರ ಬದಲಿ ಪ್ರಯೋಗದೊಂದಿಗೆ ದಾಳಿ. SKC, your time out is over. 12-18 6 ಅಂಕಗಳ ಮುನ್ನಡೆಯಲ್ಲಿ SKC ಇಂದ ಅಂತಿಮ ಆಟಗಾರನ ದಾಳಿ. ಮುನ್ನಡೆ 19-12 and now 13-19. Last 3 minutes, 13-19. Again, last man. ಬೋನಸ್ +2. ಅಂತಿಮ ಘಟ್ಟದಲ್ಲಿ ಕಳ್ಳಕೊಂಡಂತಹ ನಿಯಂತ್ರಣ ಬಗಂಬಿಲ. 22-13. And now double ankle hold. 24-13. ಪಂದ್ಯ ಗತಿ ಬದಲಾವಣೆ ನೋಡಿ. ಆಲ್ ಔಟ್ ಇಂದ ಪಾನ್ ಆಗಿದೆ SKC. Substitution bati ಕೂಡಲೇ ತುಲೆ ಮ್ಯಾಚ್ ಕಂಡೀಷನ್ ತುಲೆ ವಾ. Yes, correct. Substitution. Last few minutes to go to full time. 24-13. Last 2 minutes. Prajwal. ಅಂತರ ಸ್ಪಷ್ಟವಾದ ಮೇಲುಗೈ. 25-13. ಬನ್ನಿ ತಂಡಗಳು ಬನ್ನಿ. ದುರ್ಗಾ ಪರಮೇಶ್ವರಿ ದೇವಿಪುರ ಪ್ರವೇಶ ದ್ವಾರವನ್ನು ಸೇರಿಕೊಳ್ಬೇಕು. ವಿರುದ್ಧವಾಗಿ ಭಾಗವಹಿಸುವಂತಹ ತತ್ವವಾಸಿ ಬಗಂಬಿಲ ಕೂಡ ಬರಬೇಕು.
26-13. ಪಂದ್ಯ ಸಂಪೂರ್ಣವಾಗಿ SKCಯ ಕಡೆ. ಈ ಬೃಹತ್ ಅಂತರವನ್ನ ಇನ್ನು ಕ್ರಮಿಸಬೇಕಿದ್ರೆ ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್ ಮತ್ತೆ 4 ಅಂಕಗಳ ಜೋಡಣೆ 30. ಲಾಸ್ಟ್ ಮಿನಿಟ್ ಇನ್ ಪ್ರೋಗ್ರೆಸ್ 30. ಕ್ಷಣಾರ್ಧದಲ್ಲಿಯೇ ಪಂದ್ಯ ಸಂಪೂರ್ಣವಾಗಿ SKC ಜಯದ ಹೊಸ್ತಿಲಿನಲ್ಲಿ. 3ನೇ ಕ್ವಾರ್ಟರ್ ಫೈನಲ್ ಇದೀಗ ದೊಡ್ಡ ವಿಸಿಲು ಬರುವ ಸಮಯ. ಬನ್ನಿ, ದುರ್ಗಾ ಪರಮೇಶ್ವರಿ ಬರುವಂತೆ, ಬಗಂಬಿಲ ಇನ್ನೊಂದು ತಂಡ ಬರುವಂತೆ. ಇಲ್ಲಿಗೆ ಒಂದು ರೈಡ್ ಕೂಡ ಬಾಕಿ ಇದೆ. ಔಪಚಾರಿಕತೆಯ ರೈಡ್ ಮಾತ್ರ ಅಂತ ಹೇಳಬಹುದು. ಸಬ್ಸ್ಟಿಟ್ಯೂಟ್ ಆಟಗಾರ ಪಂದ್ಯವನ್ನ ಸಂಪೂರ್ಣವಾಗಿ ತಮ್ಮ ತೆಕ್ಕೆಗೆ ವಾರಿಸಿದ್ದಾರೆ. ಡೇಗ್ 3ನೇ ಕ್ವಾರ್ಟರ್ ಖಾಲಿ. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that. Spitting slow, spitting fast. I could roast, I could gas. Think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains at last, and to believe in what you got, it was built to last, yeah. Now that I've been put through hell, I never got anyone's help. I had to do it all myself. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Gonna learn the consequence of being incompetent. Mental health is confidence, dreams and some honestness. I'm not here to save the day, that's for you to take away. I could play a million mind games, but instead I say something not illogical, something that is topical. Rub it on and watch it go, make yourself unstoppable. Dreams are irresponsible, but they're always possible. If you just believe, you could be so remarkable. Thoughts in my head, a collage and they spread. I'll be great one day, going off of my meds. No I'm not giving up, no I'm not giving in. I will make it to the top, taking off in the wind. I gotta make it, I'm saving every day to taste it. I'm patient, but my mind, it can hardly take it. I'm chasing a dream that I've had for several ages. A vacant, modern kingdom for the taking. Now that I've been put through hell, I never got anyone's help. I had to do it all myself. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up.
ಕ್ಯಾಪ್ಟನ್ ಬಗಂಬಿಲ ಪಾಳಯಕ್ಕೆ ನಾಣ್ಯ. ಆಯ್ಕೆ ಮೊದಲು ರೈಡ್ ಮಾಡುವ ಆಯ್ಕೆಯನ್ನು ಮಾಡಿಕೊಂಡಿದೆ ಬಗಂಬಿಲ. ಎರಡು ತಂಡಗಳಲ್ಲಿ ಶ್ರೇಷ್ಠ ಆಟಗಾರರ ದೊಡ್ಡ ಪಡೆ ಇದೆ. ಸುಮುಖ, ಸೋನು ಮೊದಲಾದ ತಾರಾ ಬಲವುಳ್ಳತ ರೈಡಿಂಗ್ ಪ್ಯಾನಲ್ ದುರ್ಗಾ ಪರಮೇಶ್ವರಿ ದೇವಿಪುರ. ಎದುರುವ ಭಾಗದಲ್ಲಿ ಸರ್ಫರಾಸ್ ಮುನ್ನ ವಿದೇಶ ಪ್ರಯಾಣದ ಬಳಿಕ ಮತ್ತೆ ಕಬಡ್ಡಿ ಅಂಕಣದಲ್ಲಿ. ನೌಶ್ ಪೂಜಾರಿ ರೈಡರ್, ಇನ್ನೂರು ರೈಡರ್ ಆಗಿ ಅಜಯ್ ಇದ್ದಾರೆ. ರೋಷನ್ ಕೂಡ ರೈಡ್ ಮಾಡಬಲ್ಲ. ನೌಶ್ ದಾಳಿಯೊಂದಿಗೆ ಕದನ ಪ್ರಾರಂಭ. ದುರ್ಗಾ ಪರಮೇಶ್ವರಿ ದೇವಿಪುರ ಎರಡು ಸಮಾನ ಶಕ್ತಿಯ ಆಟಗಾರರ ನಡುವೆ ಅದ್ಭುತವಾದಂತಹ ಸೆಣಸಾಟ ಕಾಣುವಂತಹ ಕಬಡ್ಡಿ. ಈ ಬಾರಿ ದಾಳಿ ಸೋಲು. ಗೆದ್ದ ತಂಡ ಸೆಮಿಫೈನಲ್ಗೆ ಪ್ರವೇಶವನ್ನು ಮಾಡಲಿದೆ. ಅಲ್ಲಿ ಸೆಮಿಫೈನಲ್ ಅಲ್ಲಿ ಇರುವಂತಹ ತಂಡ ಆಜಾದ್ ಕಿನ್ಯಾ. ಆಜಾದ್ ಕಿನ್ಯದ ವಿರುದ್ಧವಾಗಿ ಎದುರಾಳಿಯ ಆಯ್ಕೆ ನಡೀತಾ ಇದೆ. ಮೊದಲ ಸೆಮಿಫೈನಲ್ಗೆ ಮೊದಲ ಕರೆ SK ಸಿಕೊಲ್ಯ ಮತ್ತು ವಿದ್ಯಾಂಜನೇಯ ಉಳ್ಳಾಳ. ಫಸ್ಟ್ ಕಾಲ್ ಫಾರ್ ದ ಸೆಮಿಫೈನಲ್ ನಂಬರ್ 1. ವಿದ್ಯಾಂಜನೇಯ ಅಂಡ್ SKC. ಮುನ್ನ ನಮ್ಮ ಕರಾವಳಿಯಲ್ಲಿ ಮುನ್ನ, ಉತ್ತರ ಕನ್ನಡದಲ್ಲಿ ಮಂಗಳೂರು ಮೀನು. ಆರಂಭ, ಇದು ಆರಂಭದ ನಿಮಿಷ. ಮುನ್ನ ಬೇಟೆ ಆರಂಭಿಸಿದಾನೆ. ಇಲ್ಲಿ ಸುಮುಖ ಅದೇ ಶೈಲಿಯಲ್ಲಿ ವೇದಗದ ದಾಳಿಯನ್ನ ಮಾಡಬಲ್ಲ ಯುವ ಪ್ರತಿಭೆ ಸುಮುಖ. 2 points given. 2 points given. Excellent ride ಸುಮುಖ. ಮತ್ತೆ ನೌಶ್ ದಾಳಿಗೆ 2-1 ದೇವಿಪುರ ಮುನ್ನಡೆ. ಮತ್ತೆ ಸಮಬಲ. ಎರಡು ಸಮಬಲದಲ್ಲಿ ಬಂಧುಗಳ 3 ಗಂಟೆ ಸಮೀಪ. ದಾಳಿಯಲ್ಲಿ ಲಿಖಿತ್ ಕುಂಪಲ ಅನೇಕ ವರ್ಷಗಳ ಕಾಲ ನಿರಂತರವಾಗಿ ಕಬಡ್ಡಿಯಲ್ಲಿ ಸಕ್ರಿಯವಾಗಿರುವಂತಹ ಲಿಖಿತ್. ಇಂತಹ ಟ್ಯಾಕಲ್ಗಳು ಲಿಖಿತ್ ಮಾಡ್ತಾರೆ. ಇದೀಗ ಲಿಖಿತ್ ವಿರುದ್ಧವಾಗಿ ಅದೇ ಪ್ರಯೋಗ. 3-2 3-2. Devipura leading in 1 point. Sonu.
ವಿದ್ಯಾಂಜನೆಯ ಉಳ್ಳಾಳ ರೆಡಿಯಾಗಿರಿ. SKC ಕೊಲ್ಯದ ವಿರುದ್ಧವಾಗಿ ಸೆಮಿಫೈನಲ್ ಪ್ರಥಮ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾಗಿದೆ. ಥರ್ಡ್ ರೈಟ್ do or die right. Sumukha, who got 2 points in his first ride against Tattvamasi. ಮಧ್ಯಭಾಗದಲ್ಲಿ ನುಸುಳಿಯುವಂತಹ ಪ್ರಯತ್ನ ಸುಮುಖನ ಬಂಧನ. 3-3 ಸಮಬಲ. जी हां, पहली राइड पर 2 अंक जिनके नाम लिया है मुन्ना. काफी तेज. क्या लाजवाब राइड है. जिम्नास्टिक मुन्ना. 4-3 बगंबिला. सोनू ಈ ಒಂದು ಪಂದ್ಯ ಖಂಡಿತವಾಗಿಯೂ ಮಿಸ್ ಮಾಡಿದ್ರೆ ತಮಗೆ ತುಂಬಾ ಲಾಸ್. ಕಾರಣ ಇದು ಈ ಕೂಟದ ಅತ್ಯಂತ ಶ್ರೇಷ್ಠ ಹಣಾಹಣಿ ಆಗುವ ಎಲ್ಲ ಲಕ್ಷಣಗಳಿವೆ. ಬೋನಸ್ ಅಂಕ ಸಂಪಾದನೆಯೊಂದಿಗೆ 4ರ ಸಮಬಲ. ಮತ್ತೆ ಮುನ್ನ ಪ್ರತಿ ಅಂಕ ಪ್ರತಿ ದಾಳಿಯಲ್ಲಿ 4-4 ಜೊತೆಯಲ್ಲಿ ಪಯಣ. ಗಂಟೆಗೆ 140 ವೇಗ. ಅಬ್ಬಾ, 2 ವರ್ಷಗಳ ಕಾಲ ಸೌದಿ ಅರೇಬಿಯಾದಲ್ಲಿದ್ರು ಕೂಡ ದಿನನಿತ್ಯ ವಾರ್ಮ್ ಅಪ್ ಮಾಡ್ತಾ ಇದ್ರು. ಮುನ್ನ ಸೌರಭ್ ರೈಟ್ ಕವರ್ ಅಲ್ಲಿ. ಐದು 4ರಲ್ಲಿ ಬಗಂಬಿಲ. ಗಟ್ಟಿ ಸರ್. Empty right, time out for Devipura. ಎರಡು ಅಂಕಗಳ ಸಂಪಾದನೆ ದೇವಿಪುರ. ಪ್ರಯತ್ನವಾಗಿತ್ತು ಸೌರಭ್, ಸಹಕಾರ ಅಜಯ್ ಅವರು, ಆದರೆ ವಿಫಲತೆ. ರೈಡರ್ಸ್ ಎಸ್ಕೇಪ್ ಮೂಲಕ 2 ಅಂಕ. 6-5ರಲ್ಲಿ ದೇವಿಪುರ. 6-5ರಲ್ಲಿ ದೇವಿಪುರ. ನೌಶ್ ಏಕ ಅಂಕದ ಅಂತರದಲ್ಲಿ ಪಂದ್ಯ ಇದೆ. ಕುತೂಹಲ ಘಟ್ಟದಲ್ಲಿ ಪ್ರಥಮ ಅವಧಿ 10 ನಿಮಿಷಗಳ ಅವಧಿ ಇರುವಂತಹ ಕ್ವಾರ್ಟರ್ ಫೈನಲ್. ಈ ತಡರಾತ್ರಿಯಲ್ಲೂ ಬೆಳಗಿನ ಜಾವ 3 ಗಂಟೆ ಆದರೂ ಕೂಡ
ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ಕಬಡ್ಡಿ ಆಸ್ವಾದಕರು ಕರಾವಳಿಯಲ್ಲಿ. ಥರ್ಡ್ ರೈಡ್ 6-5 ದೇವಿಪುರ. ನೌಶ್ ಪೂಜಾರಿ ಇದೀಗ ಮಾಡೋ ಇಲ್ಲವೇ ಬಡಿದಾಡಿ. ಆರು ಜೊತೆಯಲ್ಲಿ ಸಿಂಗಲ್ ಪಾಯಿಂಟ್. ರಂಗ್ ಹೋಲ್ಡ್ಗಾಗಿ ಯತ್ನ. 7-6 ನಡೆ ದೇವಿಪುರ. ವೇಗಭರಿತ ದಾಳಿಗಳೊಂದಿಗೆ ಮನಸ್ಸೂರೆಗೊಳ್ಳುವ ಆಟಗಾರ. ಏನು ಎಸ್ಕೆ. ಮತ್ತೆ ಸಮಬಲ 7. ಜೊತೆಯಲ್ಲಿ ಇದು ಫೈನಲ್ಗೆ ಮೊದಲಾಗಿ ನಡೆಯುವಂತಹ ಫೈನಲ್. ಯಾವ ತಂಡ ಮುಂದಿನ ಹಂತಕ್ಕೆ ಎಂಬುದಾಗಿ ಬಹಳಷ್ಟು ಕಠಿಣ ಈ ಪಂದ್ಯದ ಫಲಿತಾಂಶ ಹೇಳುವುದು. Lovely judgment by the official. Excellent judgment. First half is over. ಕಡೆಯ ಕ್ವಾರ್ಟರ್ ಅರ್ಧ ಮುಗಿದಿದೆ. Point table 8-7 right. 8-7 in favor of Thomas. ಪೈಸಾ ವಸೂಲ್ ಪಂದ್ಯ. ನಿದ್ರೆ ಬಿಟ್ಟಕ್ಕೆ ಸಾರ್ಥಕ ಪಂದ್ಯ. ಇನ್ನು ಮುಂದಿನ ಪಂದ್ಯ ಮತ್ತೊಂದು ದೊಡ್ಡ 2 ತಂಡಗಳ ನಡುವೆ. ಎಸ್ಎಸ್ಸಿ ಕೊಲ್ಯ ಮತ್ತು ವಿದ್ಯಾಂಜನೇಯ. ಈ ಪಂದ್ಯದ ವೇಳೆಗಳ 3 ಸ್ಪರ್ಧೆಗಳು ಬಾಕಿ ಇವೆ. 3 ಗಂಟೆ ಕಳೆದಿದೆ. 4 ಗಂಟೆ ಮುಗಿಜಾವೆ. 4:30 ಗಂಟೆ ಇನ್ನು ಮೂರ ಪಟ್ಟದಾಗ 5 ಗಂಟೆ ಕೋರಿಕಿಲ್ಲ. ಪುನಃ ಕಾರ್ಯಕ್ರಮ ಮುಕ್ತಾಯ. ದ್ವಿತೀಯ ಪಂದ್ಯ ಆರಂಭ. ಏಕ ಅಂಕದ ಅಂತರದಲ್ಲಿ ಬಗಂಬಿಲ ಮುನ್ನಡೆಯಲ್ಲಿ ಸುಮುಖ ದಾಳಿ. 7-6. Remarkable match. Tremendous match. Terrific match. Tighty match. And then top class 2 match of the tournament. 7-6. Unpredictable. Empty right. 7-6. 7-8. Yes, 7-8. Only 1 point in favor of Bagambila. It is Munna. Edge. Yaba. Into ಸುಮುಖ ಮತ್ತು ದಾಳಿಯಲ್ಲಿ
8-8. Third right. 8 each, third right. Captain of Devipura. Do or die. Each point given. 9 each. ಒಂಬತ್ತರ ಸಮಬಲದಲ್ಲಿ ಬಂದಿರುವ ವೇಳೆಯಲ್ಲಿ ಮತ್ತೆ ಮುನ್ನ ದಾಳಿಯಲ್ಲಿ ಏನಾಗಬಹುದು? ಪಂದ್ಯ ಬಹಳಷ್ಟು ಅದ್ಭುತವಾಗಿ ಸಾಗ್ತಾ ಇದೆ. ಆರಂಭದಲ್ಲಿ ಕೆಲವೊಂದು ವಾಕೋರುಗಳು, ಕೆಲವೊಂದು ವಿಳಂಬಗಳು, ಆದರೆ ಈ ಪಂದ್ಯ ಎಲ್ಲಕ್ಕೂ ಕೂಡ ಬ್ಯಾಲೆನ್ಸ್ ಆಗಿ ನಿಂತಿದೆ. 9-9. So second call again for the next match. Vidyanjanaya and SKC Kolya for semi-final number 1. Nine each. Time out for Bagambira. 9 each. Do or die. 9-9. Now do or die. ಕಾರ್ನರ್ ಮತ್ತು ಸೆಕೆಂಡ್ ಮ್ಯಾನ್ ಜುಗಲ್ ಬಲ್ಲಿ 10ನೇ ಅಂಕ. ಸೆಕೆಂಡ್ ಬಾರಿ ಈ ತರದ ದಾಖಲಾಗಿದೆ ಮುನ್ನ. 10-9. ದೇವಿಪುರ. ಖಂಡಿತ ಯಾನ ಕಟ್ ಪನ್ಲೆಕನೆ ಆದ್ರೆ ದೂರಂತೂ ಮ್ಯಾಚ್ ತಗೊಂಡುಲೇರು. ಒಡೆದ ಸೋಲು ಬಂಡ ಗಾಡಿಗೆ ಪಂಚೆ ಆಗದ ಈತನೆಲ್ಲ ಪೆಟ್ಟಾರು ಗಾಡಿ ಕೊನಗ ಅಡ್ಡ ಬತ್ತೀನಿ ಪಂಜಿಗೆ ಲಾರಿ ನಾನಂಜಿ ಮೋಕೆ ಸುಮುಖ. ಗಟ್ಟಿ ಸರ್. 11 ಬರುವ. Again, now right rider. Now in a summit Farab UAE. Last 3 minutes, 12-10, right side.
ಪದ್ರಾಡ್ 12-10. ಕೆಲವೊಂದು ಅಟೆಂಪ್ಟ್ಗಳು ಬೋನಸ್ಗಾಗಿ ಆದರೆ ಸಫಲತೆಯನ್ನು ಕಾಣ್ತಾ ಇಲ್ಲ. ಪದ್ರಾಡ್ 10. ಈ ಪಂದ್ಯ ಕೊನೆಯ ಗಳಿಗೆ ಬರ್ತಾ ಇದೆ. ಆಂಜನೇಯ ತಂಡ ಪ್ರವೇಶ ದ್ವಾರವನ್ನು ಸೇರಿಕೊಳ್ಳುವಂತೆ SKC ಕುಲ್ಯ. Time out for Bagambila. ಶುಕ್ರವಾರ ಹಗಲು ಕ್ರಿಕೆಟ್, ಶನಿವಾರ ಕೂಡ ಕ್ರಿಕೆಟ್. ಥರ್ಡ್ ರೈಟ್. Third right. Yes, 12-10. You are right. Last 2 minutes. ಹದಿಮೂರನೇ ಅಂಕ. 13 point. Third right. Sonu. Super tackle on. 13-10. ಎಲ್ಲ ಲೆಕ್ಕಾಚಾರಗಳ ಆಟ. ಕ್ವಾರ್ಟರ್ ಫೈನಲ್ ಅಂತಿಮ ಭಾಗದಲ್ಲಿ ಮತ್ತೊಂದು ಅಂಕ. 14-10. ಟೈಮ್ ಔಟ್. 14-10. ಹದಿನಾಲ್ಕು 10 ಪಂದ್ಯ. ಸಮಯ ಇನ್ನೂ ಬಾಕಿ ಇದೆ. Lovely tackle point by Shah. 15-10. 18-10. Last minute. 18-10. 8 ಅಂಕಗಳಾಗಿವೆ ಅಂತರ. ಅಂತಿಮ ನಿಮಿಷದಲ್ಲಿ 8 ಅಂಕಗಳ ಅಂತರ ಕ್ರಮಿಸಬಹುದೇ? ಬನ್ನಿ ವಿದ್ಯಾಂಜಲಿ ಬನ್ನಿ. SKC ಬನ್ನಿ. ಲಾಸ್ಟ್ ಮಿನಿಟ್ ಇನ್ ಪ್ರೋಗ್ರೆಸ್. 11-18.
ಇಲ್ಲಿಗೆ ಈ ಪಂದ್ಯ ಮುಕ್ತಾಯವಾಗಿದೆ. ಗೆಲುವಿನೊಂದಿಗೆ ಸೆಮಿಫೈನಲ್ಗೆ ತಲುಪಿದಂತಹ ತಂಡವಾಗಿ ದುರ್ಗಾ ಪರಮೇಶ್ವರಿ ದೇವಿಪುರ. ವಿದ್ಯಾಸನಯ ಉಳ್ಳಾಳ ಎಸ್ಕೆಸಿ ಉಪಾಂತ್ಯ ಪಂದ್ಯಗಳು ಆರಂಭವಾಗುತ್ತಾ ಇದೆ. ಕ್ವಾರ್ಟರ್ ಫೈನಲ್ಗಳ ಪಂದ್ಯ ತರುವಾಯ ಇದೀಗ ಸೆಮಿಫೈನಲ್ ಸಮಯ. ಮೊದಲ ಸೆಮಿಫೈನಲ್ ಮೊದಲ ತಂಡ ನೇರವಾಗಿ ಅಂತಿಮ ಪ್ರವೇಶ. ಎಸ್ಕೆಸಿ ಬರುತ್ತೆ. ಎಸ್ಕೆಸಿ ಜೊತೆ ಇದ್ದಾರೆ. അതിനകത്ത് ಬೇಕು 5 ಗಂಟೆಗಿಲ್ಲ ಗೆದ್ದು ಒಂದು 4 ಗಂಟೆ ಜಂಪೋಟ್ ವಿದ್ಯಾಂಜನಯ್ಯ reporting to the middle for the semi-final number 1. ವಿದ್ಯಾಂಜನಯ್ಯ ಉಳ್ಳಾಳ. At the same time, Prajwal Aristide, yes, Kolya. ಮುಂದಿನ ಪಂದ್ಯ ಆಸಾದ್ ಕಿನ್ಯ ಮತ್ತು ದುರ್ಗಾ ಪರಮೇಶ್ವರಿ ದೇವಿಪುರ. ಮತ್ತೊಂದು ಬೃಹತ್ ಕದನ. ಕಿನ್ಯ ಆಸಾದ್ ವಿರುದ್ಧವಾಗಿ ದುರ್ಗಾ ಪರಮೇಶ್ವರಿ. ಸೆಮಿಫೈನಲ್ ಸಂಖ್ಯೆ 2. ಲೈನಪ್ ಇರ್ಷಾದ ಕಿನ್ಯದ ಬಾರಿ ಪೊರ್ಲದ ಜವನೆ ಇರ್ಷಾದ್. ಇನ್ಸ್ಟೆಡ್ ಬಾರಿ ಫಾಲೋವರ್ಸ್ ಉಂಡಿಗೆ 12 ಕೇನಾ ಕೊಡಂಜಿ ಜವನ ಸತತವಾಗಿ ಲೈನ್ ಅಂಪರ್ ಆಗಿ ಇಸ್ಮಾಯಿಲ್ ಅವರ ಸಹೋದರಿ ಭದ್ರ ಅಮ್ಮಿ 65 ಅವು ಕಬಡ್ಡಿ ಕುಟುಂಬ ನೆತ್ತರಡೆ ಕಬಡ್ಡಿ. ನಮ್ಮ ಈ ಪಂದ್ಯಾವಳಿಯ ಶ್ರೇಷ್ಠ ಕ್ರಿಕೆಟ್ ಪ್ರತಿಭೆ ಅಲ್ಲ, ಅತ್ಯಂತ ಬೆಲೆ ಬಾಳುವ ಆಟಗಾರ ಶ್ರವಣ. ಬೇಟೆ ಆರಂಭ ಶ್ರವಣನಿಂದ ಮೊದಲ ಅಂಕದೊಂದಿಗೆ ಖಾತೆ ಪ್ರಾರಂಭವಾಗಿದೆ. ಪ್ರಜ್ವಲ ಶ್ರವಣ 2 ಭಿನ್ನ ತಂಡಗಳ ಶ್ರೇಷ್ಠ ಆಟಗಾರರ ಕದನ. ಪ್ರಜ್ವಲ್ ಇದು ವಿದ್ಯುತ್ತಿನ ಕೈ ಚಳಕ. ವಿದ್ಯುತ್ ಅಂದ್ರೆ ಅದು 2 ಅಂಕಗಳು
ವಿದ್ಯಾಂಜನೆಯ ಖಾತೆ ಪ್ರಾರಂಭ. ಮತ್ತೆ ಶ್ರಾವಣ. ಕಳೆದ ವಾರ ಜಿಲ್ಲಾ ತಂಡಕ್ಕಾಗಿ ರಾಜ್ಯ ಸೀನಿಯರ್ ಕಬಡ್ಡಿ ಚಾಂಪಿಯನ್ಶಿಪ್ ಆಡಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರತಕ್ಕಂಥ ಜಿಲ್ಲೆಯ ಪ್ರತಿಭೆ ಶ್ರವಣಿ. ಇದೊಂದು ತರಾತುರಿಯ ಪ್ರಯತ್ನವಾಗಿತ್ತು. ಒಂದರ ವಿರುದ್ಧ ಎರಡಾಗಿದೆ. ಸತತವಾಗಿ ಸ್ಕೋರಿಂಗ್ ವಿಭಾಗದಲ್ಲಿ ನಮ್ಮ ಗಟ್ಟಿ. ನೋಡಿ, ಕಿನ್ಯದ ಮಣ್ಣು ಎಷ್ಟೊಂದು ಶ್ರೇಷ್ಠ ಮಣ್ಣು ಅಂತ ಹೇಳಿ ನಾವು ಉದಾಹರಣೆ ಸಮೇತ ಹೇಳ್ತಾ ಇದ್ದೇವೆ. ಒಂದು ನಗದು ಬಿಂದು ಸಿಕ್ಕಿರುತ್ತದೆ. ಆ ನಗದು ಪ್ರಸ್ತುತ ನಮ್ಮ ಅಧ್ಯಕ್ಷರ ಕೈಯಲ್ಲಿದೆ. ಎಷ್ಟು ನಗದು ಎಂಬುದಾಗಿ ಗುರುತನ್ನ ಹೇಳಿದಲ್ಲಿ ಆ ನಗದು ನಿಮಗೆ ನೀಡಲಿದ್ದಾರೆ. ಇದೀಗ 2-2 ಸಮಬಲದಲ್ಲಿ ಶ್ರುತಿಗೆ ഒരു പണത്തിന്റെ തുക കളഞ്ഞു കിട്ടിയ കാര്യം അറിയിക്കുക. 3-2 ക്ഷമയല്ലേ 3-2. ആ തുക നഷ്ടപ്പെട്ട ആൾ അതിന്റെ അടയാളം പറഞ്ഞാൽ തുക എത്രയാണെന്ന് പറഞ്ഞാൽ ഞങ്ങൾ നൽകും. ഇപ്പോൾ അധ്യക്ഷന്റെ സുരക്ഷിത കരങ്ങളിലാണ് പണം. 3-2 right no 4-2 വിദ്യാഞ്ജലി. ಪ್ರಜ್ವಲ ಇದು ಮೊದಲ ಸೆಮಿಫೈನಲ್. ಮುಂದಿನ ಫೈನಲ್, ಮುಂದಿನ ಸೆಮಿಫೈನಲ್ ದುರ್ಗಾ ಪರಮೇಶ್ವರಿ ದೇವಿಪುರ ಮತ್ತು ಆಜಾದ್ ಕಿಂಡಿಯಾ. ಏನು ಎಸ್ಕೇಪ್. ರಣಬೇಟೆಗೆ ಪ್ರಯತ್ನವನ್ನ ಮಾಡಿದ್ದಾರೆ. ಬೇಟೆಯಿಂದ ಎಸ್ಕೇಪ್ ಆದಂತಹ ರೈಡರ್ 6-2. ಶ್ರವಣ ವಿದ್ಯಾರ್ಥಿಯ ತಂಡದ ನಂಬರ್ 1 ರೈಡರ್ ಆಗಿ ಶ್ರವಣ. ಥರ್ಡ್ ರೈಡ್ 6-2 ಡೂ ಆರ್ ಡೈ ರೈಡ್ ಅಲ್ಲಿ. ಎರಡು ಅಂಕ ಸಂಪಾದನೆ 4-6 ಲೇಟ್ ಆದ ಕಾರಣ ರೈಡರ್ ಎಸ್ಕೇಪ್ ಆದ ವೇಳೆಯಲ್ಲಿ ಎಸ್ಕೇಸಿಗೆ ಒಟ್ಟು 4. ವಿದ್ಯಾಂಜಲಿ ದಾಳಿಯಲ್ಲಿ ಮತ್ತೆ ಇರಾ ಶ್ರವಣ 7-4. ಪ್ರಜ್ವಲ್ official time out. ಏಳು 4 Spray the spray. First aid.
7-4 ಮತ್ತೆ ವಿದ್ಯಾಂಶನಯದಿಂದ ದಾಳಿ. പുല്യക്കാണ്ട് മൂഞ്ചിഗಂಟೆ മൂച്ചരಗಂಟೆ ഇത്തപ്പോണ്ട ಬೆಚ್ಚ പോടി ഉണ്ടിಗೆ ಕ್ಯಾಂಟೀನ್ ಸೋಜಿಲ ಬಾರಿ ಬೆಚ್ಚ ಉಂಡಿಗೆ ಸೋಜಿ ಪೋಲೆ ಪೋಡಿಗೆ ಚಂದ ಪೋಡಿ ತಿನ್ನಲಿಗೆ ಮತ್ತೆ ದಾಡಿಯಲ್ಲಿ ಪ್ರಜ್ವಲ್ ನಿಧಾನಗತಿಯಲ್ಲಿ ಕಳೆದ ಸ್ಪರ್ಧೆಯ ಹಾಗೆ ಈ ಪಂದ್ಯವು ಕೂಡ ಅತ್ಯಂತ ಸನಿಹದಲ್ಲಿ ಸಾಗುತ್ತಾ ಇದೆ. ಅಂತರ ಬೃಹತ್ ಅಂಕ ಆಕಾರದಲ್ಲಿ 7-3 ಇಲ್ಲಿ ಪ್ರಜ್ವಲ ರಿಟರ್ನ್ ರಾನ್ ಟಚ್ ಮೂಲಕ 5-7. പ്രിയമുള്ളവരെ, അടുത്ത മത്സരമാണ് ഈ ടൂർണമെന്റിലെ മറ്റൊരു വൻ പോരാട്ടം. ആതിഥേയരായ ആസാദിനെതിരെ ദുർഗാ പരമേശ്വരി. ബോണസ് 8-5. ಇದೀಗ ಅಪರೂಪಕ್ಕೆ ಸೋನು ದಾಳಿಯಲ್ಲಿ ಯಾಸಿರ್ ಟಿಎಂ ಅವರ ಬಗ್ಗೆ ನಾವು ಉಲ್ಲೇಖ ಮಾಡ್ತಾ ಇದ್ವಿ. ಈ ಊರಿನ ಬಡವರ ಬಂಧು ಯಾಸಿರ್ ಟಿಎಂ. ಮೂಲತಃ ತಮಿಳುನಾಡು ರಾಜ್ಯದವರು ನಮ್ಮ ಊರಿಗೆ ಬಂದು ಕೀನ್ಯದವರಾಗಿ ಆಗಿದ್ದಾರೆ. ಪಾಯಿಂಟ್ 9-5. ಎಸ್ ತಮಾಷೆಗಲ್ಲ ಬಡವರ ಬಂಧು ಅಂದ್ರೆ ಆರೋಗ್ಯಕರವಾಗಿ ಬಹಳಷ್ಟು ತೊಂದರೆಗಳಲ್ಲಿರುವವರಿಗೆ ಉಚಿತ ಪ್ರಯಾಣ ಇದೆ. ಗರ್ಭಿಣಿ ಸ್ತ್ರೀಯರಿಗೆ ಉಚಿತ ಪ್ರಯಾಣ ಇದೆ. ಓರ್ವ ಮಾದರಿ ಸಾಮಾಜಿಕ ಸೇವಾ. Lovely right. Really appreciable performance. Very good support to the main rider Prajwal. And with the help of that point 6-9, getting 6-9. ಮತ್ತೆ ಶ್ರವಣ 6-9. 10-6. ಈ ಪಂದ್ಯದಲ್ಲಿ ಅತಿ ಹೆಚ್ಚು ರೈಡಿಂಗ್ ಪಾಯಿಂಟ್ ಗಳಿಸಿದಂತಹ ಆಟಗಾರನಾಗಿ ಶ್ರವಣ 10-6. അടുത്ത മത്സരം കഠിന കഠോരമാകും. ഈ ടൂർണമെന്റ് 10ാം വാർഷിക പരിപാടി നടക്കുമ്പോൾ സംഘാടക സമിതിക്ക് വേണ്ടി ആസാദ് കിന്നെ ഇറങ്ങുന്നു. അയൽ സ്ഥലമായ ദേവിപുരയിൽ നിന്ന് ദുർഗാ പരമേശ്വരി മത്സരിക്കും. പോയിന്റ് ടേബിൾ ഈസ് 10-6. 10-6 first time is over. ರಕ್ಷಿತ್ ಒಂಜಿ ನಿದ್ರೆ ಬಿಡೋದು 2 ವಿಸಿಲ್ ಪಾಡ್ ಜನ ಬರೋಣ ಜನ ಮಾಲಕಂತಾರ ನೋಡುದ ಒಂಚೂರು ಕೇಬಿ ದೂರದಿಲ್ಲ ವಿಸಿಲ್ ಹಾಫ್ ಟೈಮ್ 2 ವಿಸಿಲ್ 4 ವಿಸಿಲ್. ಓಕೆ ರೆಡಿ.
ವಿಸಲ್ ಮ್ಯಾನ್ ಅದು ಕೂಡ ಒಂದು ಕಬಡ್ಡಿ ಆಡುವವರಿಗೆ ಪೂರಕವಾದ ವಿಸಲ್ ಮ್ಯಾನ್ ರಕ್ಷಿತ್. ದ್ವಿತೀಯ ಅವಧಿ ಆರಂಭವಾಗಿದೆ. ಶ್ರವಣದ ದಾಳಿಯ ಮುಖೇನ जी हाँ 5 डिफेंडरों के बीच में श्रवण की राइट। देखिए आंखों में आंख डालने वाले, आंखों में हाथ डालने वाले, उंगली डालने वाले खिलाड़ी की जैसे श्रवण इरा लाइन पर ನೋಡಿ ಅಮ್ಮಿ ಬಹಳಷ್ಟು ಜಾಗೃತೆಯಲ್ಲಿ. ಮುಂದಿನ ಪಂದ್ಯಕ್ಕಾಗಿ ಮತ್ತೆ ಕರೆ. ನಾವು ಇವಾಗ ದ್ವಿತೀಯ ಅವಧಿ ಆರಂಭಗೊಂಡಿದೆ. ಆಜಾದ್ ಕಿನ್ನೆ ರೆಡಿಯಾಗಿರಿ. ವಿರುದ್ಧವಾಗಿ ಭಾಗವಹಿಸುವಂತಹ ತಂಡ ದೇವಿಪುರ ದುರ್ಗಾ ಪರಮೇಶ್ವರಿ. ಎಸ್, ಭಾರತದಲ್ಲಿ ಸಮಯ 3:30 ಗಂಟೆ, ದುಬೈ ಆದ್ರೆ 1:30 ಗಂಟೆ, ಅರ್ಥಾತ್ 2 ಗಂಟೆ ಆಗಿರಬೇಕು. ಆಗಿರುವಾಗ ನಮ್ಮ UAE ಕಾರ್ಯಕರ್ತರು ಅನೇಕ ಮಂದಿ ನೇರ ಪ್ರಸಾರದಲ್ಲಿ ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ನಮ್ಮ ಆಜಾದ್ ತಂಡದ ಆಟಗಾರರಾಗಿರುವಂತಹ ಆಶಿಕ್ ಆಗಿರ್ಲಿ, ನಿಜಾಮ್ ಆಗಿರ್ಲಿ, ಸಲ್ಮಾನ್ ಆಗಿರ್ಲಿ, ಮುವಾಜ್ ಆಗಿರ್ಲಿ, ಮುಸಾಂಬಿಲ್ ನೌಫಲ್, ಹಾರಿಸ್, ನಿಹಾಸ್ ಮೊದಲಾದ ಕಾರ್ಯಕರ್ತರೆಲ್ಲ UAEಯಲ್ಲಿ ಇದ್ದುಕೊಂಡು ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಅವರ ಬೆಂಬಲ, ಆರ್ಥಿಕವಾದಂತಹ ಬೆಂಬಲದಿಂದ ಈ ಕಾರ್ಯಕ್ರಮ ನಮಗೆ. ನಿಹಾಲ್ ಅವರು ಕೂಡ ಇದ್ದಾರೆ. ನವಾಜ್ ಮೊದಲ ಬಾರಿಗೆ ಶ್ರವಣನ ಬಂಧನ. ಇದು ಪಂದ್ಯಕ್ಕೆ ತಿರುವು ಆಗುವ ಸಾಧ್ಯತೆ ಇದೆ. ಸಾಗರ್ SKCಯ ಪ್ರಜ್ವಲನ ಬಿಟ್ಟರೆ ಸಾಗರ ಅಲ್ಲಿ ಬಂಧನ. ಅದೇ ನಾಣ್ಯದಲ್ಲಿ ತಿರುಗಿ ಇಲ್ಲಿ ಬಂಧನಗಳ ಆಟ. 11-8 12-7. Yes, 12-7. Padrade 8. ಒಂದು ಬಾರಿ ಟ್ಯಾಕಲ್ ಆಗಿದ್ರೆ ಮತ್ತೆ ಮತ್ತೆ ಅದೇ ಆವೇಶದಲ್ಲಿ ಶ್ರವಣ. 13-7. ಪ್ರಜ್ವಲ ಮತ್ತೆ ಅಂಕಗಳ ವಿದ್ಯಾಂಶನ ಮೆಲ್ಲ ಪಂದ್ಯದ ಹಿಡಿತ ಪ್ರಬಲಗೊಳಿಸ್ತಾ ಇದೆ. ರೈಡಿಂಗ್ ಮತ್ತು ನಾಲ್ಕು ಅಂಕ. 18-7 19-6 18-7. ಹದಿನೆಂಟು 7 ಕ್ಷಣಾರ್ಥದಲ್ಲಿ ದ್ವಿತೀಯ ಅವಧಿಯಲ್ಲಿ ಮುನ್ನಡೆ ವಿದ್ಯಾಂಜನೆಯ ಪ್ರಬಲ ಸ್ಥಿತಿಗೆ ಬರಿತಾ ಇದೆ. ಬೋನಸ್ 8-18 ಸೋನಿತ್.
ಪಂದ್ಯ ಹಿಡಿತ ಪ್ರಬಲಗೊಳಿಸಿದ ವಿದ್ಯಾಂಜನೇಯ ಅಂತಿಮ 5 ನಿಮಿಷಗಳಲ್ಲಿ ಮೊದಲ ಸೆಮಿಫೈನಲ್ ಮುಕ್ತಾಯವಾಗಲಿದೆ. ಆಜಾದ್ ಕಿನ್ಯಾ ಪ್ರವೇಶ ದ್ವಾರವನ್ನು ಸೇರಿಕೊಳ್ಳಿ. ಜೊತೆಯಲ್ಲಿ ದುರ್ಗಾ ಪರಮೇಶ್ವರಿ ದೇವರ. ಈ ನಡುವೆ ನಮ್ಮ ಸೋಫಾ ಫರ್ನಿಚರ್ ಇದರ ಮಾಲಕರಾಗಿರುವಂತಹ ಸವಾದ್ ಅವರು ಸ್ಪರ್ಧೆಯನ್ನು ನೋಡ್ತಾ ಇದ್ದಾರೆ. ದೂರದ ಉದ್ಯಾನ ನಗರಿ ಬೆಂಗಳೂರಲ್ಲಿ ನಮ್ಮ ನಿಯಾಸ್ ಅವಳ ಅವರು ಕೂಡ ಕಾರ್ಯಕ್ರಮದ ವೀಕ್ಷಣೆಯಲ್ಲಿ ಈ ಪುಲ್ಯ ಕಾಂಡಿಗಳ ಕಾರ್ಯಕ್ರಮ ಒಂದು ಲಪಲಪನ ನಮ್ಮ ಕ್ಲಬ್ ಉಪನಂಚಿನ ಪೇರ್ ಊರಲ್ಲರ ಆವಳ ವಿಚಾರ ಆವಳ ಬಕ್ಕ ಕುಡಂಚಿ ಧಾರವಾಡ ಅಂಬಾರ್ ಧಾರವಾಡ ಆಜಾದಲ್ಲಿ ಅಲ್ಲಿ ಹೆಚ್ಚು ಸಂಖ್ಯೆ ಉಳ್ಳ 2 ತರವಾಡುಗಳು. ಅಂತಿಮ 4 ನಿಮಿಷಗಳಲ್ಲಿ ಪಂದ್ಯ. ಸೋನಿ ದಾಳಿಯಲ್ಲಿ ವೀರಾಂಜನೇಯ ವಿದ್ಯಾಂಜನೇಯ ತಂಡ ಈ ಪಂದ್ಯದ ಸೋನಿ ಬೀಸಿದ ಬಲೆಯಲ್ಲಿ ಸಿಲುಕಿಕೊಂಡ ಸೋನಿ. ರಡ್ಲ ನಮಗ್ ಗೊತ್ತಾ ಪಾಯಿಂಟ್ ಟೇಬಲ್ ಪ್ಲೀಸ್. ಪಾಯಿಂಟ್ ಟೇಬಲ್ ಶರತ್ ಸರ್ ಪಾಯಿಂಟ್ ಸರ್. 22-9 ವಿದ್ಯಾಂಜನೇಯ ಗೆಲುವಿನ ಕಡೆ. ದಾಳಿಯಲ್ಲಿ ಸಾಗರ್ 11-22 ಇಮ್ಮಡಿಯ ಮುನ್ನಡೆಯಲ್ಲಿ ವಿದ್ಯಾಂಜನೇಯ. ಶ್ರವಣ ದಾಳಿ ಬಿಗುದಾಳಿ ಹುರಿದಾಳಿ ಸವಾಲಿಗೆ 3 ನಿಮಿಷಗಳ ಆಟ ಬಾಕಿ ಇದೆ. 3 ನಿಮಿಷಗಳ ಆಟದಲ್ಲಿ 22-11. ಬನ್ನಿ ತಂಡಗಳು ಬರಲಿ. ಆಜಾದ್ ಕಿನ್ಯಾ ಮತ್ತು ದುರ್ಗಾ ಪರಮೇಶ್ವರಿ ದೇವಿಪುರ. ಇವತ್ತು ಸೋಮವಾರ ಶಾಲಾ ಕಾಲೇಜುಗಳಿಗೆ ರಜೆ ಇಲ್ಲ. ಸಾಗರ ದಾಳಿಯಲ್ಲಿ ಬನ್ನಿ ತಂಡಗಳು ಬನ್ನಿ. ಏಕಾಂಗಿಕ ಸಾಗರ ಬಂಧನ 23-11 ಲಾಸ್ಟ್ ಮಿನಿಟ್ಸ್ 20-11. ಸಮಯ ಕಳೆದುಕೊಳ್ಳುವಂತಹ ಯೋಜನೆಯಲ್ಲಿ ಪಂದ್ಯ ಅಂತಿಮ ಭಾಗಕ್ಕೆ ಬರುವ ವೇಳೆಯಲ್ಲಿ ನಿರೀಕ್ಷೆಗಳು ಬೆಳಕದಷ್ಟು ಇದ್ದು, ಆದರೆ ಸಮಯ ಬಹಳಷ್ಟು ಕಡಿಮೆ ಇದೆ. ಅಂತಿಮ ನಿಮಿಷದಲ್ಲಿ ಪಂದ್ಯ. ಇಲ್ಲಿಗೆ ಸೆಮಿಫೈನಲ್ ನಂಬರ್ 1 ಮುಕ್ತಾಯಗೊಂಡಾಗ ಫೈನಲ್ ತಲುಪಿದ ಮೊದಲ ತಂಡವಾಗಿ ವೀರಾಂಜನೇಯ ಉಳ್ಳಾಳ.
ಸೆಮಿಫೈನಲ್ಸ್ಗೆ ಎರಡರಲ್ಲಿ ಭಾಗವಹಿಸುವಂತ ನಮ್ಮ ಆತಿಥೇಯ ತಂಡ ಇಸ್ಮಾಯಿಲ್ ರವರ ರೇಡಿಯಲ್ಲಿ ಬೆಳೆಯುವಂತಹ 26 ಗಂಟೆಗೆ ನೇರ ಅಂಕಣಕ್ಕೆ ಆಜಾದ್ ಸ್ಪೋರ್ಟ್ಸ್ ಕ್ಲಬ್ ಆರ್ಟ್ಸ್ ಕ್ಲಬ್ ಕಿನ್ಯಾ ಮಿಸ್ಟರ್ ಅಲಿ. ಪ್ರವೇಶವನ್ನು ಮಾಡಿದ್ದು ಮಿತ್ರವಾಗಿ ಭಾಗವಹಿಸುವಂತಹ ತಂಡ. ಒಂದು ಕಡೆ ಮಿಸ್ಟರ್ ಅಲಿ ಇದ್ರೆ ಇನ್ನೊಂದು ಕಡೆ ನೋಡಿ ಸೋನು ಇದ್ದಾರೆ, ಸುಮುಖ ಇದ್ದಾರೆ, ಇದ್ದಾರೆ, ಅದ್ಭುತ ಪ್ರದರ್ಶನವನ್ನು ಕಾಣುವ ಇನ್ನೊಂದು ಪಂದ್ಯ. ಸ್ವಾಗತ ದುರ್ಗಾಪೇಶ್ವರಿ ದೇವಿರಮರ. ಆಸಾದ್ ಸಂಸ್ಥೆ 10 ವರ್ಷಗಳನ್ನು ಪೂರ್ಣಗೊಳಿಸಿದೆ. ದುರ್ಗಾ ಪರಮೇಶ್ವರಿ ಸಂಸ್ಥೆ 76 ವರ್ಷಗಳನ್ನು ಪೂರ್ಣಗೊಳಿಸಿದೆ. ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಹಿರಿಯ ಸಂಸ್ಥೆ ಇದ್ರೆ ಅದು ನಮ್ಮೆಲ್ಲರ ಹೆಮ್ಮೆ. ದುರ್ಗಾ ಪರಮೇಶ್ವರಿ ದೇವಿಪುರ 76 ವರ್ಷಗಳು. ನಾಣ್ಯವನ್ನೆದುರಿದಂತಹ ದುರ್ಗಾ ಪರಮೇಶ್ವರಿ ತಮ್ಮ ಆಯ್ಕೆಯ ಅಂಕಗಳನ್ನು ಆಯ್ಕೆ ಮಾಡಿದ್ದಾರೆ. ಆಸಾದ್ ಸಂಸ್ಥೆಯಲ್ಲಿ 170 ಅಧಿಕ ಕಾರ್ಯಕರ್ತರಿದ್ದಾರೆ. ಸಕ್ರಿಯವಾಗಿ ಕಾರ್ಯಕರ್ತರು ಅನೇಕ ಮಂದಿ ಜೊತೆಯಲ್ಲಿ ಮಕ್ಕಳಿದ್ದಾರೆ, ಹಿರಿಯರಿದ್ದಾರೆ, 50 ವರ್ಷಕ್ಕಿಂತ ಮೇಲ್ಪಟ್ಟವರಿದ್ದಾರೆ. ಎಲ್ಲರೂ ಕೂಡ ನಮ್ಮ ಉತ್ಸವ ಬರುವಾಗ ಒಂದೇ ಸೂರಿನಡಿ ಕೆಲಸ ಮಾಡುವಂತಹ ದೊಡ್ಡ ಮನಸ್ಸುಳ್ಳಂತಹ ಎಲ್ಲ ಹಿರಿಯರಿಗೆ ಧನ್ಯವಾದಗಳು. 11ನೇ ವರ್ಷದಲ್ಲಿ ಯಾವ ಕಾರ್ಯಕ್ರಮ ಯೋಜನೆ ಮಾಡಬೇಕಾಗಿದೆ. 10 ವರ್ಷಗಳ ಹಿಂದೆ ಕಬಡ್ಡಿಯ ಕೇಳವೇ ಆಸಾದ್ ತಂಡ ನಮ್ಮ ಸಂಸ್ಥೆಯನ್ನು ಆರಂಭಿಸಿತ್ತು. ಮೊದಲ ದಾಳಿಯೊಂದಿಗೆ ಕದನ ಪ್ರಾರಂಭ. ವಿರುದ್ಧವಾಗಿ ಹೋರಾಡುವ ತಂಡದ ಆರಂಭಗೊಂಡಿದೆ. ಮೊದಲ ಅಂಕದೊಂದಿಗೆ ದಾಳಿ ಸೋನು ಮೂಲಕ
ಬಹಳಷ್ಟು ಕುತೂಹಲ. ದೇಶ ವಿದೇಶಗಳಲ್ಲಿ ಕಾರ್ಯಕರ್ತರು ಕಾದ ಪಂದ್ಯ. ಸೋದಾಳಿಯಲ್ಲಿ ಬೋನಸ್ ಲಭ್ಯತೆ. ಒಂದು ಸಮಬಲ. ಅಜರ್ ಆಜಾದ್ ನಜರ್ ಒಂದು ಸಮಬಲದಲ್ಲಿ ಪಂದ್ಯದ ಪ್ರಾರಂಭ. ಗೆಲ್ಲಲ್ಲಿ ವ್ಯಾತ್ಯಾಂಜನೇಯ ವಿರುದ್ಧ ಫೈನಲ್ 4 ಗಂಟೆ 45 ಅಜರ್ ಈ ಬಾರಿ ಸುಮುಖ ಬೆಳೆಯುವಂತಹ ಪ್ರತಿಭೆ. ಭಗವತಿ ಇಂಗ್ಲಿಷ್ ಮೀಡಿಯಂ ಶಾಲೆ ಸರಳಗಿರಿಯಲ್ಲಿ ಬೆಳೆದಂತಹ ಕಬಡ್ಡಿಯ ಯುವ ಆಟಗಾರ ಅವರು ಬೆಳೆಸಿದಂತಹ ಪ್ರತಿಭೆ ಸುಮುಖ. ಒಂದು ಸಮಬಲ. ಈ ಐಟಂ ಹೋರಾಟಗಳು ഇപ്പോൾ സറല്ല നൗഷീൻ നൗഷീൻ കബഡി കളിക്കുമ്പോൾ ഗോളും കളിക്കും. സ്വന്തം തകരകല്ലിൽ നൗഷീനെ പിടിക്കുകയാണ്. രണ്ടാമത്തെ പോയിന്റ് നേടുന്നു ദുർഗാ പരമേശ്വരി ദേവൻ. 2-1. ആസാദ് ദശമാനോത്സവ പരിപാടി. എല്ലാവർക്കും കൃത്യമായ സൗകര്യങ്ങൾ, കുടിക്കാൻ സർവ്വതരത്തിലുള്ള സൗകര്യങ്ങൾ, തിന്നാൻ ഓംലെറ്റ് അടക്കം പൊറോട്ട അടക്കം ബത്തടക്കം പൈനാപ്പിൾ അടക്കം കിണ്ണിക്ക് വന്നാൽ ഒന്നും കുറവില്ല. മിസ്റ്റർ അലി സോനു പവർമാൻ ದಾಳಿಯಲ್ಲಿ ಅಂಕ ಪಟ್ಟಿಯಲ್ಲಿ 3-1 ಸರ್ 4-1 4-1 ಶರವರವರು ಗಟ್ಟಿಯಾಗಿ ಹಾಸನವನ್ನ ಗಟ್ಟಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ಕಡೆಯಿಂದ ಭಾಗ ಅಂತೆ ಒಂದು ಸೂಪರ್ ಟಾಲ್ ಆನ್ 5-1 ಆರಂಭದ ಮುನ್ನಡೆಯಲ್ಲಿ ದೇವಿಪುರ ತಂಡ. ಇದಷ್ಟು ಸುಲಭವಾಗಿ ಸಿಲುಕುವಂತಹ ಮೀನಲ್ಲ. 6-1 lovely right. Marzuka Mashuk lovely single 1-2-6 super tackle again on to Mukaka. ಹೆಚ್ಚು ರೈಡಿಂಗ್ ಅನ್ನು ಮಾಡಬಲ್ಲ ಆಟಗಾರ ಸುಮುಖ. ಇಲ್ಲಿ ಸುರುವಾಗಿರಲಿ ವೈಶಾಖ್ ಮತ್ತೊಬ್ಬ ರೈಡರ್. ಪ್ರಸ್ತುತ 4 ಅಡೆಯನ್ನ ಪಡೆದುಕೊಂಡಿದ್ದ ದೇವಿಪುರ. चार-2 नहीं 6-2 4 अंकों की अंतर है. ಏನು ಹಿಡಿತ
ಖಂಡಿತವಾಗಿ ಸುಮುಖ ಕ್ಷಣಾರ್ಥದಲ್ಲಿಗೆ ಮೊಸಳೆಯನ್ನು ಮುಗಿಬಿದ್ದ ಹೆಬ್ಬಾವನ್ನು ಮುಗಿಬಿದ್ದ ಸುಮುಖ. ಎರಡು 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 ಲಾಸ್ಟ್ ಮ್ಯಾನ್ ಸಮಾಸ್ ಅಂತಿಮ ಆಟಗಾರ ಸಮಾಸ್. Baby. Now, Rider set. Third point. ಸುಮುಖ ಅದೇ ಶೈಲಿಯಲ್ಲಿ ಡಿಫೆನ್ಸ್ ಮಾಡುವ ಪ್ರಯತ್ನ ಮಾಡಿದ್ರು, ಆದರೆ ಈ ಬಾರಿ ಎಸ್ಕೇಪ್ ಆಗಿದ್ದಾರೆ. ಒಳಭಾಗದಲ್ಲಿ ಮಿಸ್ಟರ್ ಅಲಿ ಸಿಂಗಲ್ ಪಾಯಿಂಟ್. Again last man. Shamar. All out, 3 more points. Point table 3-12. Padbhadrad Mochi. Time out for Devipura. 12-3. ಈ ಸ್ಪರ್ಧೆಯ ಬಳಿಕ ಫೈನಲ್ಗೆ ಮೊದಲಾಗಿ ಒಂದು 5 ನಿಮಿಷದ ವಿಶ್ರಾಂತಿ ಇದೆ. ಆ ಟೈಮಲ್ಲಿ ಒಂದು ಹಾಡು ಯಾರು ಹಾಡ್ತಾರೆ? ನಿಯಾಜ അവസാനം കേവലം ഒരു എന്നൊരു ഡിഫൻസ് ഒറ്റയായിരുന്നു. ഒറ്റയായാലും കൈകൾ കൊണ്ട് ശക്തമായ പിടി കിട്ടാത്ത രീതിയിൽ പുരോഗമിക്കുമ്പോൾ ഒരു ടാക്കിൾ പോയിന്റായി മാറ്റപ്പെടുമ്പോൾ പരമേശ്വരി ദേവിപുര ശക്തമായ നിലയിലേക്ക് വരികയാണ്. സുമുഖ ഏത് സമയം ഏത് രീതിയിൽ കളിക്കണമെന്ന് കൃത്യമായ കണക്കൂട്ടലുള്ള പരമാനന്ദ കളിക്കാരൻ സുമുഖ. ഹുജുറയിൽ വ്യായാമം നടത്തുന്ന സുമുഖ. ആഹാ മിസ്റ്റർ അലി ಅಲ್ಲಿ ಖಂಡಿತವಾಗಿ ಅವರಲ್ಲಿ ಕ್ಷಮತೆ ಇದೆ. ಅಂಕಂತ ತರುವ ಎಲ್ಲ ಲಕ್ಷಣಗಳಿವೆ. ಆತ್ಮವಿಶ್ವಾಸ ಹೌಸಲ ಬುಲಂದ್ ರಖನಾ ಹೋಗಾ. Third right. Ishaq with the third right. ಎರಡು ತಂಡಗಳಿಗೆ ಒಂದೊಂದು ಅಂಕ ನೀಡಲಾಗಿದೆ. 14-4 14-4 ಪಂದ್ಯಾಕೂಟಕ್ಕೆ ಆರ್ಥಿಕವಾಗಿ ಸಹಕಾರವನ್ನು ಕೊಟ್ಟ ಇದು ನಾಯಕನ ಹಿಡಿತ. ದೇವಿಪುರ ಮೆಲ್ಲನೆ ಮೊದಲ ಅವಧಿಯಲ್ಲಿಯೇ ಗೆಲುವನ್ನು ನೀಡುವಂತಹ ಮೊದಲ ಅವಧಿಯ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಕೈಯಾಡಿಸ ಈ ಪಂದ್ಯ ತನ್ನ ರಸ ಸೆಳೆಯುತ್ತಾ
ಈಗ ಸುಮತ ದಾಳಿಯಲ್ಲಿ ಬಂಧುಗಳೇ ಪಂದ್ಯ ಇವತ್ತು ಪೂರ್ಣಗೊಂಡ್ರೆ ಈ ತಿಂಗಳಲ್ಲಿ ಇನ್ನೂ ಕೂಡ ಅನೇಕ ಸ್ಪರ್ಧೆಗಳಿವೆ. ಇದೇ 25ನೇ ತಾರೀಕು ಕಡಲ್ವಾರ್ ಮಂಜೇಶ್ವರಿಯಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಆಲ್ ಇಂಡಿಯಾ ಲೆವೆಲ್, 26ನೇ ತಾರೀಕಿನಂದು ನಮ್ಮ ಇರಾದಲ್ಲಿ ಆಲ್ ಇಂಡಿಯಾ ಲೆವೆಲ್, ಅದೇ ರೀತಿ ಫೆಬ್ರವರಿ 1ನೇ ತಾರೀಕು ಕೋಟ್ಕೋಟಲ್ಲಿ ಆಲ್ ಇಂಡಿಯಾ ಲೆವೆಲ್, ಫೆಬ್ರವರಿ 2ನೇ ತಾರೀಕು ಪುತ್ತೂರಲ್ಲಿ ಆಲ್ ಇಂಡಿಯಾ ಲೆವೆಲ್ ಪಂದ್ಯಗಳೆಲ್ಲ ಸಾಗುತ್ತಾ ಇದೆ. Point table for half time 15-4 15-4. ಏಪ್ರಿಲ್ ತಿಂಗಳ 11ನೇ ತಾರೀಕಿನಂದು ಕಾಸರಗೋಡು ಜಿಲ್ಲೆಯಲ್ಲಿ ನಮ್ಮ ಅಗಲಿದಂತಹ ಶ್ರೇಷ್ಠ ಕಬಡ್ಡಿ ಪಡಿತಾರೆ ಪ್ರೀತಮ್ ಶೆಟ್ಟಿ ಅವರ ಸವಿ ನೆನಪುಗಳೊಂದಿಗೆ ಪ್ರೀತಮ್ ಟ್ರಾಫಿ ಏಪ್ರಿಲ್ 11 ಕಾಸರಗೋಡು. ಎಸ್ ದಾಳಿ ಪ್ರಾರಂಭವಾಗಿದೆ. ಮಾರ್ಚ್ ತಿಂಗಳ 1ನೇ ತಾರೀಕು ಉಡುಪಿ ಜಿಲ್ಲೆಯಲ್ಲಿ ಕಾಸರಗೋಡು, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ 6 ತಂಡಗಳ ಆಯ್ಕೆಯ ಲೀಗ್ ನಾಕೌಟ್ ಸ್ಪರ್ಧೆ ಮಾರ್ಚ್ 1ಕ್ಕೆ. ಫೆಬ್ರವರಿ ತಿಂಗಳ 22ನೇ ತಾರೀಕು ಬದಿಯಡಿದ 3 ಗ್ರೌಂಡ್ನಲ್ಲಿ ಆಲ್ ಇಂಡಿಯಾ ಕಬಡ್ಡಿ. ಫೆಬ್ರವರಿ ತಿಂಗಳ 7ನೇ ತಾರೀಕು ಶುಕ್ರವಾರ ಬದಿಯಡಿದ ಪಿಲಾಂಕಟ್ಟೆಯಲ್ಲಿ ಆಲ್ ಇಂಡಿಯಾ ಕಬಡ್ಡಿ. ಲೆಫ್ಟ್ ಕಾರ್ನರ್ ಮತ್ತು ರೈಟ್ ಕಾರ್ನರ್ ಏನು ತರಬೇತಿ, ಏನು ಬೆಳವಣಿಗೆ, ಎಂತಹ ಪರಿಶೀಲನೆ. ಸರದ ಕ್ರಿಯಾಟ ಸಾತ್ವಿಕ್ ಹೆಚ್ಚಿನ ಪ್ರತಿಭೆಗಳಿಗೆ ಉಳಪಾಂದುಲಿ. ಶರಕರೆ ಎಂಚುಂಡು 14 third right Vaishak with the new right. ಮತ್ತೆ 2 ಅಂಕ. ಕ್ವಾರ್ಟರ್ ಫೈನಲ್ ಆಡಿದ ಆಸಾದೆ ಬೇರೆ, ಈಗ ಆಡಿರುವಂತಹ ಆಟಗಾರ ಬೇರೆ, ಶೈಲಿ ಬೇರೆ. ಎಸ್ ಮನಸ್ಸಿಗೆ ತಾಗಿದ್ದೇನೋ ಪಡಕೊಂಡಿದ್ದ ಅಂಕ. ಟ್ಯಾಕಲ್ ನಾಲ್ಕು ಕಳೆದಿದೆ. ನಾಲ್ಕು ಕಾಲಕ್ಕೆ ನಾವು ಫೈನಲ್ ಆರಂಭಿಸಬೇಕು. ದುರ್ಗಾ ಪರಮೇಶ್ವರ್ 18-5 18-5.
ಅಜರ್ ಕೊನೆಯ ಸಂದರ್ಭದಲ್ಲಿ ಬಹಳಷ್ಟು ಅಂಗಡಿಗಳಿರುವಂತಹ ಆಜಾದಿಗೆ ಆಸರೆಯಾಗಬಹುದೇ. ಡಿಫೆನ್ಸ್ ಬಹಳಷ್ಟು ಪ್ರಬಲವಾಗಿದೆ. ಬೋನಸ್ ನೀಡುವೆ. ಅಂತಿಮ 5 ನಿಮಿಷಗಳಲ್ಲಿ ಪಂದ್ಯವಾಗಲಿದೆ. ನಿನ್ನೆ ರಾತ್ರಿ ಸುಮಾರು 10 ಗಂಟೆಯಿಂದ ಪ್ರಾರಂಭಗೊಂಡಿರುವ ನಿರಂತರವಾಗಿ ಸಾಗಿದ ಉಳ್ಳಾಳ ತಾಲೂಕು ಮಟ್ಟದ ಕಬಡ್ಡಿಯ ಆಯೋಜನೆ ಶತಮಾನೋತ್ಸವದ ಪ್ರಯುಕ್ತ ಮಾಡಿಕೊಂಡಾಗ ಮತ್ತೆ ಅಂಗಡಿಗಳು ಡಿಫೆನ್ಸ್ ಅನ್ನು ಹೇಳಿದ ಎರಡು ಮಾತಿಲ್ಲ. ತಂಡಗಳ ಯಾವ ಕಾಂಬಿನೇಷನ್ ನೋಡಿ, ಅದು ತಂಡದ ಮಹಾಶಕ್ತಿ. ಮತ್ತೆ ಜಯದ ಕಡೆ ದುರ್ಗಾಮೇಶ್ವರಿ ಲಾಸ್ಟ್ ಮ್ಯಾನ್. ಅಂತಿಮ 4 ನಿಮಿಷಗಳು ಮಾತ್ರ ಬಾಕಿ ಇದೆ. ಸಂಪಾದನೆಯಾಗಿದೆ ಆಜಾದ್ ಖಾತೆಗೆ. ಪ್ರೇಕ್ಷಕರೆಲ್ಲ ಸೈಲೆಂಟ್ ಆಗಿದ್ದಾರೆ. ಕ್ವಾರ್ಟರ್ ಫೈನಲ್ ನಲ್ಲಿ ನೋಡಿದಂತಹ ಬೆಳ್ಳಿಗಳು ಚಪ್ಪಾಳೆ ಏನಿಲ್ಲ. ಮತ್ತೆ ಪಂದ್ಯ ಗೆಲುವಿನ ಔಪಚಾರಿಕತೆ ಎಂಬ ಸ್ಥಿತಿಗೆ ಬರ್ತಾ ಇದೆ. +2 3 points ಮರಳಬಹುದೇ. ಲಾಸ್ಟ್ 3 minutes 21-10 3 ನಿಮಿಷಗಳು ಇಲ್ಲ, 11 ರನ್ಗಳ ಅಂತರ ಇದೆ. ಈ ಗ್ರೌಂಡ್ ಚುಟುಕುಗಳಿಂದ ಬ್ಯಾನರ್ಗಳು ಈ ಮನಸ್ಸಿನ ಮೇಲೆ ಪ್ರೋತ್ಸಾಹಿಸಿದ ಸಾಮಾನ್ಯ ನಿರ್ಮಾಣ. ಇದು 21ನೇ back 2 points. भैया मशूक point table 21 1-2-2-1 last minutes last 2 minutes last 2 minutes. Time out 2-2-1-2 12 ಮದಾಡಿ ಬರಿಬರಿಯುತ್ತ ಕೆಡಿಡಿ ಮತ್ತೆ ಸುಖ ಸಹ ಆಟಗಾರ 12 2 ನಿಮಿಷಗಳ ತೆರೆಯನ್ನು ನೀಡಲಾಗಿದೆ. ಲೈನ್ ನೀಡಿದ್ರು ಕೂಡ ಈ ಪಂದ್ಯ ಬಹಳಷ್ಟು ಪರಿಸ್ಥಿತಿಯಾಗಿದೆ. ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್ ಸೆಮಿಫೈನಲ್ ಮುಕ್ತಾಯವಾಗಲು ಒಂದೇ ಒಂದು ನಿಮಿಷ. ಇಲ್ಲಿಗೆ ಮತ್ತೆ ಪಂದ್ಯದ ನಿರೀಕ್ಷೆಯೆಲ್ಲ ಕೈಲಿದ್ದಾಗ ಇದೀಗ ಬಂಧುಗಳ ಸೆಮಿಫೈನಲ್ ಪಂದ್ಯ ಮುಕ್ತಾಯವಾಗಿದೆ. ಆಜಾದು ಬಂದಂತಹ ಅತಿಥಿಗಳಿಗೆ ಕೊಡ್ತಿರತಕ್ಕಂಥ ಗೌರವಕ್ಕೆ ಈ ಬಾರಿ
ಎಸ್ ವಿದ್ಯಾರ್ಥಿಗಳ ಎರಡು ಶ್ರೇಷ್ಠ ನಡುವೆ ಆಡಲು ಇದೊಂದು ವೇಳೆಯಲ್ಲಿ ಸಮಯ ಬನ್ನಿ ಪರಮೇಶ್ವರಿ ತಲುಪುತ್ತೆ. ಈ ಕಾರ್ಯಕ್ರಮವನ್ನ ನಿರಂತರವಾಗಿ ಮಾಡಿದಂತಹ ಮೀಡಿಯಾ ಅದೇ ಪ್ರಕಾರ ಕಾರ್ಯಕ್ರಮಕ್ಕೆ ಸುಸೂತ್ರವಾದ ಬೆಳಕು ಮತ್ತು ಮಾಡಿಕೊಂಡಂತಹ ಸಂಸ್ಥೆ ಕಾರ್ಯಕ್ರಮದ ಯಶಸ್ಸಿಗಾಗಿ ಅತ್ಯಂತ ಶ್ರೇಷ್ಠ ದರ್ಜೆಯ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಶರತಿಯಾಗಿರಲಿ ಎಲ್ಲ ತೀರ್ಪುಗಾರರ ಬಣಕ್ಕೆ ನಾವು ಸಾಮೂಹಿಕ ಸೇವನಾಳ ഇതിഹാസമുള്ള അങ്ങനെ പഴയ ആളുകളും ഒരുപാട് വർഷങ്ങളോളം സാമൂഹികയോടുകൂടി എന്ന് പ്രാർത്ഥിച്ചുകൊണ്ട് ಕ್ರೀಡಾಂಗಣದ ಸುತ್ತಲೂ ಸ್ವಾಗತಿಸುತ್ತಾ ಬಂಧುಗಳ ಎರಡೂ ತಂಡಗಳಲ್ಲೂ ಅಗ್ರಪಂಕ್ತಿ ಆಟಗಾರರಿರುವಂತಹ ಅಂತಿಮ ಕದನಕ್ಕೆ ತಲುಪಿರುವಂತಹ ಎರಡು ಶ್ರೇಷ್ಠ ತಂಡಗಳ ನಡುವೆ ಕೀನ್ಯ ಕಂಡಂತಹ ತಾಲೂಕು ಮಟ್ಟದ ಕಬಡ್ಡಿಗೆ ಅಂತ್ಯ ಹಾಡಲು ಇನ್ನೊಂದು ಪಂದ್ಯಗಳು ಮಾತ್ರ ಬಾಕಿ ಇರುವಂತಹ ವೇಳೆಯಲ್ಲಿ ಪ್ರಥಮ ನಗದು ಶಾಶ್ವತ ಫಲಕ ಯಾರಿಗೆ ಎಂಬ ಪ್ರಶ್ನೆಗೆ ಉತ್ತರ ಮುಂದಿನ ಸಮಯ ಹೇಳುತ್ತೆ. ಬನ್ನಿ, ದೇವಿಪುರ ದುರ್ಗಾ ಪರಮೇಶ್ವರಿ ತಂಡ ಶೀಘ್ರದಲ್ಲೇ ತಲುಪುವಂತೆ. ಈ ಕಾರ್ಯಕ್ರಮವನ್ನ ನಿರಂತರವಾಗಿ ನಿದ್ರೆ ಬಿಟ್ಟು ನೇರ ಪ್ರಸಾರವನ್ನ ಮಾಡಿದಂತಹ ಮಂಜೇಶ್ವರ ನಮ್ಮ ಮೀಡಿಯಾ, ಅದೇ ಪ್ರಕಾರ ಈ ಕಾರ್ಯಕ್ರಮಕ್ಕೆ ಸುಸೂತ್ರವಾದಂತಹ ಬೆಳಕು ಮತ್ತು ಧ್ವನಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಸಂಸ್ಥೆ, ಕಾರ್ಯಕ್ರಮದ
ಯಶಸ್ವಿಗಾಗಿ ಅತ್ಯಂತ ಶ್ರೇಷ್ಠ ದರ್ಜೆಯ ನಿರ್ವಹಣೆಯೊಂದಿಗೆ ಕಾರ್ಯಕ್ರಮದ ಉಸ್ತುವಾರಿಕೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಂಡಂತಹ ನಮ್ಮ ಜಿಲ್ಲೆಯ ಹೆಸರಾಂತ ತೀರ್ಪುಗಾರರ ಬಣ ರತೀಶ್ ತೊಕ್ಕೋಟು ಆಗಿರಲಿ, ಅಶೋಕ್ ಕಂಚನ ಆಗಿರಲಿ, ಪುಂಡಲಿಕ ಕೋಟಾರ ಆಗಿರಲಿ, ಸಂದೀಪ್ ರಾವ್ ಆಗಿರಲಿ, ಶರತ್ ಗಟ್ಟಿ ಆಗಿರಲಿ, ಭಾಸ್ಕರ್ ಆಗಿರಲಿ ಮೊದಲಾದ ಎಲ್ಲ ತೀರ್ಪುಗಾರರ ಬಣಕ್ಕೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದೀಗ ಅಂತಿಮ ಕದನಕ್ಕೆ ದೇವಿಪುರ ತಂಡವನ್ನು ನಿರಂತರವಾಗಿ ಕರೀತಾ ಇದ್ದೇವೆ. പ്രിയമുള്ളവരെ, 10 വർഷങ്ങൾ ഒരുപാട് മികച്ച സാമൂഹിക പ്രതിബദ്ധതയുള്ള സേവനമാണ് മുഖമുദ്ര എന്ന് വിളിച്ചോതിക്കൊണ്ട് കീന്നയുടെ മണ്ണിൽ പിറന്ന 25-ൽ പരം വർഷങ്ങളുടെ ഇതിഹാസമുള്ള കൂട്ടായ്മയാണ്. പക്ഷേ രജിസ്ട്രേഷൻ ചെയ്തിട്ട് മാത്രം 10 വർഷമേ ആയിട്ടുള്ളൂ എന്നത് മാത്രം. അങ്ങനെ പഴയ ആളുകളും ഒത്തൊരുമയോടുകൂടി ആരംഭിച്ച ആസാദ് കിന്യ ഇനി ഒരുപാട് വർഷങ്ങളോളം സാമൂഹിക പ്രതിബദ്ധതയോടുകൂടി പ്രവർത്തിക്കുമാറാകട്ടെ എന്ന് പ്രാർത്ഥിച്ചുകൊണ്ട് ടീം എവിടെ രാജേഷിന്റെ ടീമിലെത്തുന്ന പോലെ വേലെ പോവച്ചാ ಎಸ್, ದೂರದಿಂದ ಓಡೋಡಿ ಬರ್ತಾ ಇದ್ದಾರೆ. ಈ ಕೂಟದಲ್ಲಿ ಫೈನಲ್ಗೆ ಪ್ರವೇಶವನ್ನ ಮಾಡಿದಂತಹ ತಂಡ. ತಾಲೂಕು ಮಟ್ಟದ ಪಂದ್ಯಗಳು ಆರಂಭಗೊಂಡು 3 ಫೈನಲ್ ಆಡಿದಂತಹ ತಂಡ ದೇವಿನಗರ, ಅದೇ ಪ್ರಕಾರ ವಿದ್ಯಾಂಜನೇಯ. ಆಗಮನವಾಗಿದೆ ದುರ್ಗಾ ಪರಮೇಶ್ವರಿ ದೇವಿಪುರ ತಲಪಾಡಿ. ಬಂಧುಗಳೇ, ಫ್ಯಾಬ್ ಎಂಬ ಆ ಒಕ್ಕೂಟವನ್ನ ಮತ್ತೆ ನಾವು ಉಲ್ಲೇಖಿಸ್ತಾ ಇದ್ದೇವೆ. ವಿದೇಶದಲ್ಲಿದ್ದುಕೊಂಡು ಊರಲ್ಲಿ ನಡೆಯುವಂತಹ ಎಲ್ಲಾ ಕಾರ್ಯಕ್ರಮಕ್ಕೂ ಕೂಡ ಆರ್ಥಿಕವಾಗಿ, ಮಾನಸಿಕವಾಗಿ, ಶಾರೀರಿಕವಾಗಿ ತಮ್ಮನ್ನ ಅರ್ಪಿಸಿಕೊಂಡಿರತಕ್ಕಂತಹ ನಮ್ಮ ಕಿನ್ಯದ ಆಜಾದಿನ ಕಾರ್ಯಕರ್ತರು ನಮ್ಮ ವಿದೇಶದಲ್ಲಿರುವಂತಹ ಫ್ಯಾಬ್ ಒಕ್ಕೂಟಕ್ಕೆ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಕೃತಜ್ಞತೆಗಳನ್ನ ಎಲ್ಲ ಕಾರ್ಯಕರ್ತರಿಗೆ ನಾವು ನೀಡ್ತಾ ಇದ್ದೇವೆ. ಫ್ಯಾಬ್ ಅಂದ್ರೆ ನಾವು ನಮ್ಮ ಶಕ್ತಿ. Now the captain for the tossing ceremony. ಟಾಸ್ ಹಾಕಲಾಗಿದೆ. ಲೈನ್ ಅಪ್ ಅನ್ನು ಮಾಡಿಸಿಕೊಳ್ಳುವಂತೆ ತಂಡಗಳಿಗೆ ಇನ್ನೇನು ಇಂಟ್ರೊಡಕ್ಷನ್ ಕಾರ್ಯಕ್ರಮ. ಫೈನಲ್ಗೆ ತಲುಪಿದಂತಹ ವಿದ್ಯಾಂಜನೇಯ ಮತ್ತು ದುರ್ಗಾ ಪರಮೇಶ್ವರಿ ದೇವಿಪುರ ತಂಡಗಳಿಗೆ ಶುಭ ಹಾರೈಕೆ ಹಸ್ತಲಾಘವವನ್ನು ನೆರವೇರಿಸಿಕೊಡುವಂತೆ ನಮ್ಮ ಆಯೋಜಕರಲ್ಲಿ ಮನವಿ. ಎಲ್ಲ ಹಿರಿಯ ಕಾರ್ಯಕರ್ತರು ಒಳಭಾಗಕ್ಕೆ ಬರಬೇಕು. ನಮ್ಮ ಆಜಾದಿನ ಕಾರ್ಯಕರ್ತರ ದೊಡ್ಡ ಸಾಲು ಒಳಭಾಗದಲ್ಲಿ ಕಾಣಬೇಕಾಗಿದೆ. ನಮ್ಮ ತೀರ್ಪುಗಾರರು ಕೂಡ ಇನ್ನೊಂದು ಸಾಲನ್ನ ಮಾಡಿಸಿಕೊಳ್ಳುವಂತೆ ಪ್ರಣಿಲ್ ಹೆಗಡೆ, ಭಾಸ್ಕರ್ ಸರ್, ರತೀಶ್ ತುಕ್ಕೂಟ್, ಪುಂಡಲಿಕ್ ಕೊಠಾರಿ, ಸಂದೀಪ್ ರಾವ್, ಶರತ್ ಗಟ್ಟೆ ಜೊತೆ ಯಶವಂತ್, ನಾಸಿರ್ ಅವರು ಕೂಡ ಸೇರಿಕೊಳ್ಳುವಂತೆ ನಮ್ಮ ಸಹ ಉದ್ಘೋಷಕರು ಕುಕ್ಕಾಚೆಯ ಧ್ವನಿ ನಾಸಿರ್ ಕಬ್ಬಿಣದ ಕಡಲೆ. ಬಂಧುಗಳೇ, ಆಜಾದ್ ಸಂಸ್ಥೆಯ ಅಧ್ಯಕ್ಷರ ನೇತೃತ್ವದಲ್ಲಿ ದಶಮಾನೋತ್ಸವದ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನೆರವೇರಿಸುವ ವೇಳೆಯಲ್ಲಿ ಕಳೆದ 3 ದಿನಗಳ ಪರ್ಯಂತ ಜರುಗಿದಂತಹ ಕ್ರೀಡೋತ್ಸವ, ಕ್ರಿಕೆಟ್ ಆಗಿರಲಿ, ಕಬಡ್ಡಿ ಆಗಿರಲಿ, ಊರಿಗೆ ಹೊಸ ಕ್ರಾಂತಿಯನ್ನ ತರುವಂತಹ ಪ್ರಯತ್ನ. ಉದ್ಘಾಟನಾ ಸಮಾರಂಭದಲ್ಲಿ ನಾವು ಹೇಳಿದ ಪ್ರಕಾರ ಆಜಾದ್ ಎಂಬ ಆ ಸಂಸ್ಥೆಯಲ್ಲಿ ಅನೇಕ ರಾಜಕೀಯ ಪಕ್ಷಗಳ ಕಾರ್ಯಕರ್ತರಿದ್ದಾರೆ. ಆದರೆ ನಮ್ಮ ಸಂಸ್ಥೆಯ ಒಳಗಾಗಿ ರಾಜಕೀಯ ರಹಿತವಾದಂತಹ ಒಂದು ಸಂಸ್ಥೆ, ಧರ್ಮ ರಹಿತವಾದಂತಹ ಒಂದು ಸಂಸ್ಥೆ,
ಅಪ್ಪಟ ಸಾಮಾಜಿಕ ಕಳಕಳಿ ಉಳ್ಳಂತಹ ಒಂದು ಸಂಸ್ಥೆ, ಅದು ನಮ್ಮ ತಲಪಾಡಿಯ ನಮ್ಮ ಕಿನ್ಯದ ಹೆಮ್ಮೆ, ಅದುವೇ ನಮ್ಮ ಆಜಾದ್ ಕಿನ್ಯ. ಈ ಸಂಸ್ಥೆ ಮತ್ತಷ್ಟು ವರ್ಷಗಳ ಕಾಲ, ಇನ್ನಷ್ಟು ವರ್ಷಗಳ ಕಾಲ ಬಹಳಷ್ಟು ಕನಸುಗಳೊಂದಿಗೆ ಉತ್ತಮ ಸೇವೆಯನ್ನು ಮಾಡುವ ಮೂಲಕ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆಯಾಗಲಿ ಎಂಬುದಾಗಿ ನಮ್ಮ ಅಪೇಕ್ಷೆಯ ತರುವಾಯ. All the very best for all the members of Azad Kenya. Now the introduction ceremony, leading in front the president of Azad Kenya. ನೂರ 70ಕ್ಕಿಂತಲೂ ಅಧಿಕ ಕಾರ್ಯಕರ್ತರಿರುವಂತಹ ಒಕ್ಕೂಟ. ಈ ಬೆಳಗಿನ ಜಾವ ಕೆಲವೊಂದು ಕಾರ್ಯಕರ್ತರು ಇದ್ದಾರೆ, ಕೆಲವೊಂದು ಕಾರ್ಯಕರ್ತರು ನಿರ್ಗಮಿಸಿದ್ದಾರೆ, ಕೆಲವೊಂದು ಕಾರ್ಯಕರ್ತರು ವಿದೇಶದಲ್ಲಿದ್ದಾರೆ. ಆಜಾದಿನ ಶಕ್ತಿ ಪ್ರದರ್ಶನವನ್ನ ನೋಡಿದಂತಹ ದಶಮಾನೋತ್ಸವದ ಅದ್ಭುತ ಕಬಡ್ಡಿಯ ಆಯೋಜನೆಯ ಪೂರ್ಣತೆ ಫೈನಲ್ ತರುವಾಯ. ಸೊ ಕಾರ್ಯಕರ್ತರೆಲ್ಲ ಇರಬೇಕು, ಅದೇ ಲೈನ್ ಮಾಡಿ, ಎರಡೆರಡು ಲೈನ್ ಮಾಡಿ. ಎಸ್, ನಮ್ಮ ಬೇಡಿಯ ಮಂಜೇಶ್ವರ ವಿಡಿಯೋಗ್ರಾಫರ್ ಈ ಆಕರ್ಷಕ ದೃಶ್ಯವನ್ನ ತಮ್ಮ ಕ್ಯಾಮರಾ ಕಣ್ಗಳ ಮೂಲಕ ಸೆರೆ ಹಿಡಿಯುತ್ತಾ ಇದ್ದಾರೆ. ಎಸ್, ಸುಂದರ ದೃಶ್ಯ. ಮಾನವ ನಡುವೆ ನಡೆಯುವಂತಹ ಸಾಹೋದರ್ಯ ತೋಳುವಂತಹ ಸುಂದರಗಳಿಗೆ ಊರಿನ ಸಮಸ್ತ ನಾಗರಿಕರಿಗೆ ಒಂದು ಹಬ್ಬವನ್ನು ಉಣಬಡಿಸುವಂತಹ ಕಬಡ್ಡಿ. ಸಮೀಪದ ಊರುಗಳಿಂದ ಬಂದು ತಾಲೂಕು ಮಟ್ಟದಲ್ಲಿ ಆಡಿದಂತಹ ಆಟಗಾರರಿಗೆ ಕಿನ್ಯದ ಮಣ್ಣಿನ ಆ ಸಂಸ್ಥೆ ಜನರು ಕೊಟ್ಟಂತಹ ಪ್ರೀತಿ ಇದೀಗ ಸುಂದರ ಆಕರ್ಷಕ ಒಂದು ಚಿತ್ರ ನಿಮ್ಮ ಮುಂದೆ. ಒಂದು ಮೊಬೈಲ್ ಕ್ಲಿಕ್ಕಿಸಿ. ಇಂತಹ ದೃಶ್ಯಗಳು ಬಹಳಷ್ಟು ವರ್ಷಗಳ ಕಾಲ ನಾವು ನೋಡುವಾಗ ಬಹಳಷ್ಟು ನೊಸ್ಟಾಲಜಿಯಾ ನೆನಪುಗಳನ್ನು ಉಂಟು ಮಾಡುವಂತಹ ದೃಶ್ಯಗಳಾಗಲಿದೆ. 1999ರಲ್ಲಿ ಶಾಲಾ ಮಟ್ಟದ ಕಬಡ್ಡಿಯಲ್ಲಿ ಭಾಗವಹಿಸಿದಂತಹ ಚಿತ್ರ ಈಗೂ ಕೂಡ ಇದೆ. ಅಂತಹ ಕಿನ್ಯದ ದಾಖಲೆ ಉಳ್ಳಂತಹ ನಮ್ಮ ಮಣ್ಣಲ್ಲಿ 2025ನೇ ವರ್ಷದಲ್ಲಿ ನಾವು ಹಮ್ಮಿಕೊಂಡಂತಹ ನಮ್ಮ ದಶಮಾನೋತ್ಸವ, ಇನ್ನೇನೋ ರಜತ ಮಹೋತ್ಸವ 15 ವರ್ಷಗಳ ಬಳಿಕ ನಡೆಯುವಾಗ ಇಂತಹ ಚಿತ್ರಗಳು ಬಹಳಷ್ಟು ಉತ್ತಮ ನೆನಪುಗಳು ನಮ್ಮ ಮನಸ್ಸಲ್ಲಿ ಕಲೆ ಹಾಕಲಿದೆ. So now the introduction ceremony is concluded. Now on the battlefield we are witnessing the last match of the competition. ಧನ್ಯವಾದಗಳು ಪ್ರತಿಯೊಬ್ಬರಿಗೆ. ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಆಕರ್ಷಕ ಬ್ಯಾನರ್ಗಳನ್ನ ಮಾಡುವಲ್ಲಿ ನಮ್ಮ ಹೆಮ್ಮೆಯ ಪೋಸ್ಟರ್ ಡಿಸೈನರ್ ಸಾಬೇತ್. ಧನ್ಯವಾದಗಳು ಸಾಬೇತ್ ಡಿಸೈನರ್. ಮತ್ತಷ್ಟು ತಮ್ಮ ಕರಗಳಿಂದ ಇನ್ನಷ್ಟು ಡಿಸೈನ್ಗಳು ಮೂಡಿ ಬರಲಿ. ಆಜಾದಿನ ಸಾಬೇತ್, ಆಜಾದಿನ ಹೆಮ್ಮೆ.
4 ಗಂಟೆ 40 ನಿಮಿಷ 5 ಗಂಟೆನ ಮ್ಯಾಚ್ ಮುಗಿಯುದು 5ನೇ ಕಾಲನ ಇನಾಮ ಕೊರಪುನ 5 ಗಂಟೆಗೆಲ್ಲ ಗೆತ್ತೋಲಿಯ ನಿದ್ರೆನೇ ಈಚಿ. Now the first ride. ಶ್ರವಣಗಿರ ಈ ಬಾರಿ ಕಾರ್ನರ್ ಇಂದ ಓಡೋಡಿ ಬಂದು ಕಳೆದ ವಾರ ಪುನದಲ್ಲಿ ನಡೆದಂತಹ ಇಂಟರ್ನ್ಯಾಷನಲ್ ಬಂಡ್ಸ್ ಕಬಡ್ಡಿಯಲ್ಲಿ 2 ಲಕ್ಷ ವಿಜೇತ ತಂಡದ ಓರ್ವ ಆಟಗಾರ ಕಾರ್ನರ್ ಸಾತ್ವಿಕ್. ಈ ಬಾರಿ ದಾಳಿಯಲ್ಲಿ ಸೋನು. ಈ ಕಬಡ್ಡಿ ಮುಗಿದರೆ ವೀಕ್ಷಕರ ನೇರವಾಗಿ ಇರಕ್ಕೆ ಬನ್ನಿ. ಇರಕ್ಕೆ ಮೊದಲು ಇರಕ್ಕೆ 25-26ರಲ್ಲಿ ಇರಾ ಗ್ರಾಮದಲ್ಲಿ ಕಬಡ್ಡಿ ಇದೆ. ಅದರ ಬಳಿಕ ತೊಕ್ಕೋಟಲ್ಲಿ 50,000ದ ಕಬಡ್ಡಿ ಇದೆ. ಮರುದಿವಸ 2ನೇ ತಾರೀಕು ಪುತ್ತೂರಲ್ಲಿದೆ. ಆರಂಭದ ಅಂಕ ವಿದ್ಯಾಂಜನೆಯ ಖಾತೆಗೆ ಶ್ರವಣ. 2 ತಂಡಗಳಲ್ಲೂ ಕೂಡ ಪ್ರತಿಭಾವಂತ ತಾರೆಗಳನ್ನು ಕಾಣಬಹುದು. ಈ ನಡುವೆ ಶ್ರವಣ್ 2 ಅಂಕಗಳು, 3 ಒಟ್ಟು ಅಂಕಗಳ ಸಂಪಾದನೆ. ಎಲ್ಲ ಅಂಕಗಳು ಶ್ರವಣ್ನ ಖಾತೆಯ ಮೂಲಕ ವರ್ಗಾವಣೆಗೊಂಡಿದೆ. ಇಲ್ಲಿ ವೈ ಶಾಕ್. ಜೆಸಿ ನಂಬರ್ 12 ವಿದ್ಯಾಂಜನೇಯ ತಂಡದ ಲೆಫ್ಟ್ ಕಾರ್ನರ್. ಯಾವಾಗಲೂ ಕನ್ಫ್ಯೂಷನ್, ನಿತಿನ ಯತಿನ? ಯತಿನ್ ದುಬೈಯಲ್ಲಿದ್ದಾರೆ. ರೈಟ್ ಕಾರ್ನರ್ ಅಲ್ಲಿ ವಿದಿತ್. ಮಾಡಿದ ದಾಳಿಗಳಲ್ಲಿ ಅಂಕಗಳ ಮೇಲೆ ಅಂಕಗಳನ್ನ ಗಳಿಸುವ ಮೂಲಕ ಈ ಕಾರ್ಯಕ್ರಮದಲ್ಲಿ ಸ್ಪರ್ಧೆಯಲ್ಲಿ ಹೆಚ್ಚಿನ ಅಂಕ ಸಂಪಾದನೆಗಳೊಂದಿಗೆ ಚವ್ಹಾಣ್. ಥರ್ಡ್ ರೈಟ್ ವೈಶಾಖ್ ವಿತ್ ಡೂ ಆರ್ ಡೈ ರೈಟ್. 4-0 ರೈಟ್, 4-0 ಡೂ ಆರ್ ಡೈ ರೈಟ್. Do or die right. One more tackle point. 5-0 ವಿದ್ಯಾಂಜನೇಯ. ಇದು ಆರಂಭದ ನಿಮಿಷಗಳು. ತಿರುಗೇಟನ್ನ ನೀಡಬಲ್ಲ ತಾರೆಗಳು ವಿದ್ಯಾಂಜನೇಯ ವಿರುದ್ಧವಾಗಿ ದುರ್ಗಾ ಪರಮೇಶ್ವರಲ್ಲಿ ಕಾಣಬಹುದು. ಸ್ಪ್ರೇ ಉಂಡೆ, ಸ್ಪ್ರೇ ಫಸ್ಟ್ ಏಡ್ ಸ್ಪ್ರೇ ಖಾಲಿ ಅಂಡ ಒಂಜೆತ್ತಾಲೆ. ಆಲ್ ಔಟ್ ಆಗಿದೆ, ಆಲ್ ಔಟ್. ಈ ಪಂದ್ಯದ ಪ್ರಸ್ತುತ ಸ್ಥಿತಿ 9-0. ಗಟ್ಟಿಯವರು ನಿರಂತರವಾಗಿ ಸ್ಕೋರಿಂಗ್ ಅಲ್ಲಿ ಗಟ್ಟಿಯಾಗಿ ಶರತ್ ಗಟ್ಟಿ. ನಾಟ್ ದುರ್ಗಾ ಪರಮೇಶ್ವರಿಯ ಖಾತೆ ಪ್ರಾರಂಭವಾಗಿಲ್ಲ. ಪಂದ್ಯ ಆರಂಭಗೊಂಡೊಂದೆರಡು ನಿಮಿಷಗಳಾಗಿವೆ. ಅಂಕಗಳೆಲ್ಲ ಇರಾ ಮೂಲಕ, ಶ್ರವಣ್ ಮೂಲಕ ವಿದ್ಯಾಂಜನೇಯ ಖಾತೆಗೆ. ಒಂದು ಡಿಫೆನ್ಸ್ ಅಂಕವನ್ನ ಬಿಟ್ಟರೆ ಉಳಿದೆಲ್ಲವೂ ಕೂಡ ಶ್ರವಣನ ಸಂಪಾದನೆ. ಸುಮುಖ, ಪರಸ್ಪರ ಪರಿಚಯವುಳ್ಳಂತ ಆಟಗಾರರು.
ಎಲ್ಲ ಆಟಗಾರ ಪಾಸಿಟಿವ್ ಮತ್ತು ನೆಗೆಟಿವ್ ಗೊತ್ತಿದೆ ಈ ನಡುವೆ. ಎತ್ತಿ ಹಾಕ್ಲಿಲ್ಲ, ಜಾಗ್ರತೆಯಿಂದ ಇಟ್ಟಿದ್ದಾರೆ. ಒಂದೇ ಕಡೆ ಲೇಖನಿ ವಾಲ್ತಾ ಇದೆ. ಶ್ರವಣನ ಬಂಧನ ಬಹಳಷ್ಟು ಕಷ್ಟವಾಗುತ್ತಾ ಇದೆ. ಅಪಾರ ಫಾರ್ಮ್ ಅಲ್ಲಿದ್ದಾರೆ ಶ್ರವಣ. 11 ನಾಟ್. ಸೋನು ಈ ಬಾರಿ ತಲಪಾಡಿಯ ಖಾತೆ ಆರಂಭವಾಗುವ ಲಕ್ಷಣಗಳಿವೆ. ಸೋನು ಯಸ್, ಬೋನಸ್ ಪ್ಲಸ್ ಸಿಂಗಲ್ ಸೋನು ಮೂಲಕ ಆರಂಭಗೊಂಡ ಅಂಕಪಟ್ಟಿ 2-11. ಎಸ್, ಸ್ಪ್ರೇನಾ ಹೂವ ಬಟ್ರಟ ಮಾತ್ರ ರೆಡಿ ಉಪ್ಪುನತೆ ನಿಜ ನಿಜ. ಅಂಡ್ ಅಸಾಧ್ಯ ಎಂಬ ಸ್ಥಿತಿಗೆ ತಲುಪ್ತಾ ಇದೆ ಶ್ರವಣ. ಬಾ 12-2. ವೈಶಾಖ್ ಬಂಧುಗಳ ಈ ಪಂದ್ಯವನ್ನ ಅತ್ಯಂತ ಸೂಕ್ಷ್ಮತೆಯಿಂದ ನೋಡಿ ವೀಕ್ಷಿಸಿ ಕ್ಲಪ್ತ ಸಮಯಕ್ಕೆ ಉತ್ತಮ ನಿರ್ಧಾರಗಳೊಂದಿಗೆ ತೀರ್ಮಾನಗಳೊಂದಿಗೆ ಯಶಸ್ವಿಗೊಳಿಸಿದಂತಹ ನಮ್ಮ ಹೆಮ್ಮೆಯ ತೀರ್ಪುಗಾರರು. ಕೆಲವೊಂದು ಸಂದರ್ಭಗಳಲ್ಲಿ ಗಲಾಟೆಗಳು, ನಿರ್ಣಯಕ್ಕೆ ವಿರುದ್ಧವಾದಂತಹ ಕೆಲವೊಂದು ಘಟನೆಗಳು, ಆದರೆ ಆಜಾದ್ ಮಣ್ಣಿನಲ್ಲಿ, ಕಿನ್ಯದ ಮಣ್ಣಿನಲ್ಲಿ ಅಂತಹ ಯಾವುದೇ ಘಟನೆಗಳಿಗೆ ಅವಕಾಶ ಕೊಡದೆ ದಕ್ಷ ತೀರ್ಪುಗಾರಿಕೆಯೊಂದಿಗೆ ಕಾರ್ಯಕ್ರಮ ಯಶಸ್ಸು ನಮ್ಮ ತೀರ್ಪುಗಾರರಿಗೆ ಮೆಚ್ಚಲೇಬೇಕು. ರತೀಶ್ ತೊಕ್ಕೋಳ್, ಶೋ ಕಂಚನ್, ಸಂದೀಪ್ ರಾವ್, ಪ್ರಣಿಲ್ ಹೆಗಡೆ, ಅದೇ ಪ್ರಕಾರ ನಮ್ಮ ಕೋಠಾರಿ ಸಾಬ್ ಆಗಿರಲಿ, ಜೊತೆಯಲ್ಲಿರುವಂತಹ ಭಾಸ್ಕರ್ ಅವರಾಗಿರಲಿ, ಶರತ್ ಗಟ್ಟಿ ಆಗಿರಲಿ, ಯಶವಂತ್ ಆಗಿರಲಿ, ತೀರ್ಪುಗಾರರ ಶ್ರೇಷ್ಠ ನಿರ್ಣಯ. ಪ್ರಥಮ ಅವಧಿ ಪಂದ್ಯ ಯಾರು ಗೆಲ್ಲಿ ಯಾರು ಸೋಲ್ಲಿ, ಆದರೆ ಹೋರಾಟ ಅಂತೂ ನಿಖರವಾಗಿರ್ಬೇಕು, ಹತ್ತಿರದ ಸೆಣಸಾಟ ಆಗಬೇಕು. ಪಂದ್ಯ ಅಂತಿಮವಾಗಿ ಆಹಾ ಸುಮುಖ. ಸಿಂಗಲ್ ಪಾಯಿಂಟ್ ಗಿವನ್. ಹನ್ನೆರಡು 3, 12-3 എന്ന ക്രമത്തിലാണ് മത്സരം. വിശ്രമമില്ലാത്ത ജോലിയിൽ നമ്മുടെ ക്യാമറാമാൻകൾ, ನಮ್ಮ മീഡിയ മഞ്ചേശ്വരം. പോയിന്റുകളൊക്കെ ഒരു ഭാഗത്തേക്ക് ചാഞ്ഞു മാഞ്ഞു വരികയാണ്. മത്സരത്തിന്റെ ആദ്യ പകുതി വിദ്യാഞ്ജനെ തൂക്കുന്ന ദൃശ്യം കാണും. ಪಂದ್ಯಗಳು 4 ಅಂಕಗಳು ಇದೀಗ ದೇವಿಪುರ ತಂಡ ಗಳಿಸಿಕೊಂಡಿದೆ. ಮಾಡಿದ ದಾಳಿಗಳಲ್ಲೆಲ್ಲ ಅಂಕ ಸಂಪಾದನೆ ಮಾಡಬಲ್ಲ ಇರಾ ಶವಾ. ಅಬ್ಬಾ, ಎಂತಹ ಪ್ರತಿಭಾನ್ವಿತ ಆಟಗಾರ ಶ್ರವಣ. ಬೆಳಗಿನ ಜಾವ ಎದ್ದು ನೇರ ಪ್ರಸಾರವನ್ನು ನೋಡುವಂತಹ ವೀಕ್ಷಕರ, ಇದು ಅಂತಿಮ ಕದನದಲ್ಲಿ ನಾವುಗಳಿದ್ದೇವೆ. ನೀ ನೋಡುವಂತಹ ಕಾರ್ಯಕ್ರಮ ಕಿನ್ಯದಲ್ಲಿ ಜರುಗುತ್ತಾ ಇರತಕ್ಕಂಥ ಆಜಾದ್ ಸಂಸ್ಥೆಯ ದಶಮಾನೋತ್ಸವದ ಉಳ್ಳಾಳ ತಾಲೂಕು ಮಟ್ಟದ ಕಬಡ್ಡಿಯ ಫೈನಲ್ ಸ್ಪರ್ಧೆ. ದಾಡಿಯಲ್ಲಿ ಮತ್ತೆ ಶ್ರವಣ.
ಪ್ರಸ್ತುತ ಪಂದ್ಯ ಏಕಮುಖಿಯಾಗಿದೆ. ಅಲಿಬಾಯ್ ಪೋಂದ ನಾಳೆ ಇನ್ನ ಹೋಟೆಲ್ನ ಮೊದಲಾಳಿಯ. And first half is over. 15-5 10 ಅಂಕಗಳಲ್ಲಿ ವಿದ್ಯಾಂಜನೇಯ, 15 ಅಂಕಗಳಲ್ಲಿ 13 ಅಂಕಗಳ ಕೊಡುಗೆ ಶ್ರವಣ. ಯಪ್ಪ, ಇಂತಹ ಸನ್ನಿವೇಶಗಳು ಬಹಳಷ್ಟು ವಿರಳ. 15ರಲ್ಲಿ 13 ಅಂಕಗಳು ಶ್ರವಣನ ಕೊಡುಗೆ. ಎಸ್ 15-5 ದ್ವಿತೀಯ ಅವಧಿಯಲ್ಲಿ ಚೇತರಿಕೆ ಕಾಣಬಹುದೇ ದುರ್ಗಾ ಪರಮೇಶ್ವರಿ. ಆಹಾ, 16ನೇ ಅಂಕ. ರೈಡರ್ಗಳನ್ನ ಡಿಫೆಂಡ್ ಮಾಡ್ತಾರೆ, ರೈಡಿಂಗ್ ಅಲ್ಲಿ ಶ್ರವಣ ಅಂಕ ತರ್ತಾರೆ. ಗಳಿಸಿದ 16 ಅಂಕಗಳಲ್ಲಿ 13 ಅಂಕಗಳು ನಮ್ಮ ಶ್ರವಣನ ಕೊಡುಗೆ. ಈ ಪಂದ್ಯದಲ್ಲಿ ಅತ್ಯಂತ ಆವೇಶಭರಿತವಂತ ಏಕಾಂಗಿ ಹೋರಾಟವನ್ನು ನೀಡ್ತಾ ಇದ್ದಾರೆ. ಎಲ್ಲ ದಾಳಿಗಳು ಶ್ರವಣನೇ ಮಾಡಿದ, ಶ್ರವಣ ಬಿಟ್ಟು ಬೇರೆ ದಾಳಿ ಇಲ್ಲ. ಇವತ್ತು ಶ್ರವಣನ ದಿನ. ಎಸ್ ರಕ್ಷಿತ್ ಇರದೆ ಒಂದು 10 ವರ್ಷ ತುಂಬ ರೆಡ್ ರೈಡರ್ ಆತ ರಕ್ಷಿತ್ ಇತ್ತ ವಿಸಿಲ್ ಮ್ಯಾನ್ ಆತ. ಓಕೆ, official time out. ಎಸ್ ಅಂಕಗಳು 1-6-6 16-6 ವೇದಿಕೆಯಲ್ಲಿ ಬಹುಮಾನ ವಿತರಣೆಗೋಸ್ಕರ ಸಿದ್ಧಗೊಳ್ಳುತ್ತಾ ಇದೆ. 17-6 ಅಫಿಷಿಯಲ್ ಟೈಮ್ ಔಟ್. ಎಸ್ ಪಂದ್ಯ ಮತ್ತೆ ಮುಂದುವರಿತಾ ಇದೆ. ಬದಲಿ ಆಟಗಾರನ ಪ್ರಯೋಗ ನಡೀತಾ ಇದೆ ವಿದ್ಯಾಂಜನೆಯಿಂದ. ಎರಡು ಅಂಕದ ಸಂಪಾದನೆ ಆಗಿದೆ ನೋಡಿ. ಶ್ರವಣ ಮತ್ತೆ ದಾಳಿಯಲ್ಲಿ ಈ ಒಂದು ಬದಲಾವಣೆ ಅದು ಎಷ್ಟರ ಮಟ್ಟಿಗೆ ಪ್ರತಿಕೂಲವಾಗಲಿದೆ ಅನುಕೂಲವಾಗಲಿದೆ ದೇವಿಪುರ ತಂಡಕ್ಕೆ? ಆಹಾ
ಬಂಧನ ಅಸಾಧ್ಯ ಎಂಬ ಸ್ಥಿತಿಗೆ ಬರ್ತಾ ಇದೆ ಇರಾ ಚವ ಚವ 18 19 8 98 ವೈಶಾಖ್ ದಾಳಿಯಲ್ಲಿ ಬೋನಸ್ 9 19 ಕಬಡ್ಡಿನ ಕೇರಿದ ಮುಟ್ಟ ತೂಪನಕ್ಲು ಊರ್ದಕ್ಲೇನು ದೂರ ಪೋಪನಕ್ಲು ಬಾರಿ ಕಡಿಮೆ ನಂದತೆ ನಮ್ಮ ಊರ್ದಕ್ಲೆ ಜಾಸ್ತಿ ಉಪ್ಪು ನಿನ್ನ ಈ ಪೊರ್ತುಡು ಕ್ಯಾಟೀನ್ ಪೋಲ ಖಾಲಿ ಅಂಡೆ ಖಾಲಿ ಆಯ್ಜಂಡ ಖಾಲಿ ಮಲ್ತವೆ ಪೋಲೆ ಕಾರ್ಯಕರ್ತರು ಪೂರ ಒರಿಪ ವಚ್ಚಿ ಅಂತಿಮ 5 ನಿಮಿಷಗಳಲ್ಲಿ ಪಂದ್ಯ. ಈ ಸ್ಪರ್ಧೆಯಲ್ಲಿ ಫೈನಲ್ ಯಾವ ರೀತಿಯಲ್ಲಿ ನಾವು ನಿರೀಕ್ಷೆಯನ್ನ ಇಟ್ಕೊಂಡಿದ್ದೀವಿ, ಆದರೆ ಇಷ್ಟರ ತನಕ ಅಂತಹ ಒಂದು ಹೋರಾಟ ಕಾಣಲೇ ಇಲ್ಲ. ಐದು ಗಂಟೆಯ ಸಮೀಪದಲ್ಲಿ ಈ ಪಂದ್ಯ ಮುಗಿದೊಡನೆ ಬಹುಮಾನಗಳನ್ನು ವಿತರಿಸುವಂತಹ ಚುಟುಕಿನ ಕಾರ್ಯಕ್ರಮ, ಸುದೀರ್ಘ ಕಾರ್ಯಕ್ರಮಗಳೇನಿಲ್ಲ. ಒಂದು 10 ನಿಮಿಷಗಳಲ್ಲಿ ಎಲ್ಲರನ್ನ ಇಲ್ಲಿಂದ ಬೀಳ್ಕೊಡ್ತೇವೆ. ಎಸ್ ಸೋನು ಅಂತಿಮ ಘಟ್ಟದಲ್ಲಿ ಆಲ್ ಥರ್ಡ್ ರೈಟ್, ಎಸ್ ಥರ್ಡ್ ರೈಟ್. ಅಶೋಕ್ ಅಂಚನ್ ರವರ ಲೆಕ್ಕಾಚಾರ. ಟಕ್ಕಲ್ ಅಸಾಧ್ಯ ಎಂಬ ಸ್ಥಿತಿಗೆ ತಲುಪ್ತಾ ಇದೆ. ಲಾಸ್ಟ್ 4 ಮಿನಿಟ್ಸ್. ಹತ್ತು 20 11 20. $11-20. ಇಪ್ಪತ್ತು 11ರಲ್ಲಿ ವಿದ್ಯಾಂಜನೇಯ. ವಿದ್ಯಾಂಜನೇಯ ತಂಡದಲ್ಲಿ ಆಕಾಶ್ ಶೆಟ್ಟಿ ಅವರ ರಹಿತವಾಗಿ ಭಾಗವಹಿಸ್ತಾ ಇದ್ದಾರೆ. ಅವರ ಸ್ಥಾನವನ್ನು ರಕ್ಷಿತ್ ರವರಿಗೆ ನೀಡಿತ್ತು, ಆದರೆ ಸೈಲೆಂಟ್ ಆಗಿ ಅವರು ಕೋಚಿಂಗ್ ಕೊಡ್ತಾ ಇದ್ದಾರೆ. 20-11. ಕೆಲವೇ ನಿಮಿಷಗಳು ಆಟ ಮಾತ್ರ ಬಾಕಿ. ಇದು ಜಂಪ್, ಮಚ್ ನೀಡೆಡ್ ಪಾಯಿಂಟ್. ಲಾಸ್ಟ್ 3 ಮಿನಿಟ್ಸ್. ಮೊದಲ ಅವಧಿಯಲ್ಲಿ ಇಂತಹ ಜಂಪುಗಳು ಬರ್ತಿದ್ರೆ 12-20. 8 ಅಂಕಗಳಂತರ 3 ನಿಮಿಷಗಳ ಕರೆ ಕೊಟ್ಟಾಗಿದೆ. ಅಂತಿಮವಾಗಿ ಶವ ಬಂಧನವಾಗಿದೆ. ಈ ಸಂದರ್ಭದಲ್ಲಿ ಅಫಿಷಿಯಲ್ ಟೈಮ್ ಔಟ್. 13-20. 7 ಅಂಕಗಳಂತರ. 7 ಅಂಕಗಳಂತರ.
13-20. ಲಾಸ್ಟ್ 2 minutes. 2 ನಿಮಿಷಗಳ ಆಟ ಬಾಕಿ ಇದೆ. ಮತ್ತೆ ಬಂಧನ 21. ಮತ್ತೆ 10 ಅಂಕಗಳ ಅಂತರವಾಗಿದೆ. 22-12. ಪಂದ್ಯವನ್ನ ಸರಿಸುಮಾರು ಕೈಬಿಟ್ಟ ಹಾಗೆ ದುರ್ಗಾ ಪರಮೇಶ್ವರಿ ದೇವಿಪುರ. ಇನ್ನು ಬಹುಮಾನ ವಿತರಣೆಗೆ ವೇದಿಕೆ ಸಜ್ಜುಗೊಳ್ಳುತ್ತಾ ಇದೆ. ಮ್ಯಾಚ್ ಈಸ್ ಓವರ್. ಇಲ್ಲಿಗೆ ಪಂದ್ಯ ಗೆದ್ದ ತಂಡ ವಿದ್ಯಾಂಜನೇಯ, ದ್ವಿತೀಯ ಸ್ಥಾನ ದುರ್ಗಾ ಪರಮೇಶ್ವರಿ ದೇವಿಪುರ. ಎಸ್, ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ನಾವು ನಡೆಸ್ತಾ ಇದ್ದೇವೆ. ಅಧ್ಯಕ್ಷರು ವೇದಿಕೆಯಲ್ಲಿದ್ದಾರೆ. ಅಧ್ಯಕ್ಷರು ವೇದಿಕೆಗೆ ಬರಬೇಕು. ಬೇರೆ ಯಾರು ಬಿಳಿಕೆ
ಫಾರೂಕ್ ಅರಿ ಫಾರೂಕ್ ಬೇರಿ ಶಬೀರ್ ಬೇರಿ ಬೇರಿ ಬೆಳಿಗ್ಗೆ ಬೇರಿ ಲೇಟ್ ಆಯ್ತು ಬೇರಿ ಅಶ್ರಫ್ ಮುಸ್ತಫಾ ಸೆಕ್ರೆಟರಿ ಬೇರಿ Let me send my soul for all of my dreams, and all of my songs are falling asleep. Baby, I'm starving up on my beats. Cash on my hands, I'm star on the streets. I'm pitching ഒരു സീറ്റ് കാലുണ്ട് വേരി ആര് വേരി ഒരു സീറ്റ് കാലുണ്ട് വേരി first. I'm stuck in this race for a couple of days. They keeping it straight. I'm planning my play. നമ്മുടെ വൈസ് പ്രസിഡന്റ് പോയാ അഷ്റഫ് ഭായി പോയാ Let me be God of my plans. I'm hoping this shit. അഷ്റഫ് ഉണ്ടോ അഷ്റഫ് ഇല്ല പോയി ഹലോ DJ മാസ്റ്റർ താങ്ക് ಯು ಓಕೆ ರೈಟ್ ಜಾಸ್ತಿ ಹೋಯ್ತೊಂದು ಕೊನೋ ಪುಜಿ ಆಯ್ನಾತ ಬೇಗ ನಂಗೆ ಇಲ್ಲಾಗೆ ತೊಡ್ದ ಪಂಡಿ ನೀ ರಜೆ ದಿನತ್ತು 5 ಗಂಟೆ ಅಂಡ್ ನಾನು 6 ಗಂಟೆಗೆ ಇಲ್ಲಾಗೆತ್ತು ಒಂಚೂರು ಜತ್ತದ ಒಂದು 1 ಗಂಟೆ 10 ಗಂಟೆ ಪಿದಾಡೋಡು ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ದ ಸಪೋರ್ಟರ್ಸ್ ಅವರ್ ವಿ ಆರ್ ಸೆಲೆಬ್ರೇಟ್ ಅವರ್ 10th anniversary with cricket and kabaddi and now the time to distribute the prizes for the first place to fourth placer in kabaddi championship. ಬಂಧುಗಳೇ, ಮುಕ್ತ ವಿಭಾಗದ ಕಬಡ್ಡಿ ಪಂದ್ಯಾಟ ನಮ್ಮ ಕರಾವಳಿಯಲ್ಲಿ ಸರಿಸುಮಾರು ನಿಂತು ಹೋದ ಹಾಗೆ ಆಗಿದೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಮುಕ್ತ ವಿಭಾಗದ ಕಬಡ್ಡಿಯ ಬದಲಾಗಿ ಕೆಜಿ ವಿಭಾಗದ ಕಬಡ್ಡಿ ಮತ್ತೆ ಆಟವನ್ನು ಆಯೋಜನೆ ಮಾಡಿಕೊಳ್ಳುವಂತಹ ಸನ್ನಿವೇಶ ಸ್ಥಿತಿಗೆ ಬಂದು ನಿಂತಿವೆ. ಇತ್ತೀಚಿನ ಕಾಲಘಟ್ಟದಲ್ಲಿ ಸ್ಥಿತಿ ಹೇಗೆ ಅಂತ ಕೇಳಿದ್ರೆ, ಕಬಡ್ಡಿ ಆಯೋಜಕರು ಬಹಳಷ್ಟಿದ್ದಾರೆ, ಕಬಡ್ಡಿಯನ್ನು ಆರ್ಗನೈಸ್ ಮಾಡುವವರಿದ್ದಾರೆ, ಆದರೆ ಆಡುವವರು ಇಲ್ಲ. ಪರಿಸ್ಥಿತಿ ಹೀಗೆ ಆಗಿದೆ. ಅದಕ್ಕೆ ಏನು ಕಾರಣ ಅಂತ ಹೇಳಿ ನಮ್ಗೆ ಕೂಡ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಅದಕ್ಕೆ ಸೂಕ್ತವಾದ ಒಂದು ಬದಲಾವಣೆ ತರುವಂಥ ಪ್ರಯತ್ನ. ಇಸ್ಮಾಯಿಲ್ ಭಾಯ್ ವೇದಿಕೆ ಬನ್ನಿ. ಸೊ ಬಂಧುಗಳೇ, ಆಜಾದ್ ಸಂಸ್ಥೆಯ ದಶಮಾನೋತ್ಸವದ ಪೂರ್ಣತೆ ಈ ಒಂದು ಕಾರ್ಯಕ್ರಮದ ನಿಮಿತ್ತ ಆಗಲಿದೆ. ಬರುವ ವರ್ಷ 11ನೇ ವರ್ಷ. ಅದು ಕಾರ್ಯಕ್ರಮ ಹೇಗೆ ಅಂತೇಳಿ ಆಮೇಲೆ ತಿಳಿಸ್ತೇವೆ. ಇದೀಗ 3 ದಿನಗಳ ಪರ್ಯಂತ ನಡೆದಂತಹ ಕ್ರಿಕೆಟ್ ಮತ್ತು ಕಬಡ್ಡಿಯ ಅಂತಿಮವಾಗಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನಾವುಗಳಿದ್ದೇವೆ. ಸೊ ಮೊದಲಿಗೆ ಈ ಪಂದ್ಯಾವಳಿಯ ವೈಯಕ್ತಿಕ ಬಹುಮಾನಗಳನ್ನು ಕೊಡುವಂಥದ್ದು. ಅದಕ್ಕೆ ಮೊದಲಾಗಿ ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯರಿಗೆ ಕಿರಿಯರಿಗೆ ಒಂದೇ ಮಾತಿನಲ್ಲಿ ಈ ಪ್ರಶಸ್ತಿ ಸಮಾರಂಭಕ್ಕೆ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. So thank you very much once again, and now the announce to the best rider of the tournament. ಈ ಪಂದ್ಯಾವಳಿಯ ಉತ್ತಮ ರೈಡರ್ ಪ್ರಶಸ್ತಿಯನ್ನ ವೇದಿಕೆಯಿಂದ ನೀಡುವರೆ. ಆ ಪ್ರಶಸ್ತಿಗೆ ಆಯ್ಕೆಗೊಂಡಿರತಕ್ಕಂಥ ಹೆಸರು ಒನ್ ಅಂಡ್ ಓನ್ಲಿ ಶ್ರಾವಣ್ ಚವ್ವಾ ಇರಾ, the best rider of ಕಿನ್ಯಾ ಕಬಡ್ಡಿ. ಶ್ರಾವಣ್, ನಮ್ಮ ಸಂಸ್ಥೆಯ ಅಧ್ಯಕ್ಷರು ಈ ಪ್ರಶಸ್ತಿಯನ್ನು ನೀಡುವಂತೆ ಕೋರಿಕೆ. ಬೆಸ್ಟ್ ರೈಡರ್ Malla Thati, but what a performer. Really, he is proud of our Ullala Taluk. And now, another individual prize. Nodiyalli earpod ide. Adu kuda Shravan avarige salata ide. Bele baಳುವಂತ earpod. So, 2 ಬಹುಮಾನಗಳು, ಅಭಿನಂದನೆಗಳು. ಮುಂದೆ ಈ ಪಂದ್ಯಾವಳಿಯ ಉತ್ತಮ ಡಿಫೆಂಡರ್ ಪ್ರಶಸ್ತಿ. ಈ ಪ್ರಶಸ್ತಿಯನ್ನ ವೇದಿಕೆಯಿಂದ ಮುಸ್ತಫಾ ಅವರು ನೀಡಬೇಕು. ಈ ಪಂದ್ಯಾವಳಿಯ ಉತ್ತಮ ಡಿಫೆಂಡರ್ ಯಾರು ಅಂತ ಕೇಳಿದ್ರೆ, ನಮ್ಮ ಆಯೋಜಕರು ಬಹಳಷ್ಟು ಹೆಸರುಗಳನ್ನ ಉಲ್ಲೇಖ ಮಾಡಿ ಅಂತಿಮವಾಗಿ ಒರುವನನ್ನ ಆಯ್ಕೆ ಮಾಡಿಕೊಂಡಿದೆ. ಸೊ ದ ಡಿಫೆಂಡರ್ ಅವಾರ್ಡ್ ಗೋಸ್ ಟು ಸಾತ್ವಿಕ್ ಆಫ್ ದೇವಿಪುರ. ಸಾತ್ವಿಕ್, ಲವ್ಲಿ ಯಂಗ್ ಪ್ಲೇಯರ್. ఇక్కడ పనులకనే ಕರಿವಾರ ಪೂನೆಗೆ పోదు 2 ಲಕ್ಷ ಇನಾಮುನು ಗೆಂದದು ಬೈದೇರು ಆರು ಒರಿಯತ್ತ ಟೀಮ್ ದ ಪರವಾದ. ಸೊ ಆ ಮಲ್ಲ ಸಾಧಕೆ ಅವು ಬಂಟ್ರ ಸಮಾಜದ ಕಾರ್ಯಕ್ರಮ ನಮ್ಮ ಮುಕ್ತ ವಿಭಾಗಡ್ಲ ಸಾತ್ವಿಕ್ ಮೇರೆಗ ದ ಬೆಸ್ಟ್ ಡಿಫೆಂಡರ್ ಅವಾರ್ಡ್ ತಿಕೊಂಡುಂಡು. ಕಂಗ್ರಾಚುಲೇಷನ್ಸ್ ಸಾತ್ವಿಕ್ ಆಫ್ ದೇವಿಪುರ ದುರ್ಗಾ ಪರಮೇಶ್ವರಿ.
Now the next and last individual prize in the competition, best all-rounder. ಈ ಪ್ರಶಸ್ತಿಯನ್ನು ವೇದಿಕೆಯಲ್ಲಿ ಫಾರೂಕ್ ರವರು ನೀಡಬೇಕು. ಬೆಸ್ಟ್ ಆಲ್ರೌಂಡರ್. ಅನೇಕ ಸರ್ವಾಂಗೀಣ ತಾರೆಗಳು ಕಂಡಂತಹ ಕಿನ್ಯದ ಈ ಕಬಡ್ಡಿಯಲ್ಲಿ ಅಂತಿಮವಾಗಿ ನಮ್ಮ ಆಯ್ಕಾ ಸಮಿತಿಗೆ ಅವರ ರಡಾರ್ ಅಲ್ಲಿ ಸಿಕ್ಕಿದಂತಹ ಆಟಗಾರ ಯಾರು ಅಂತ ಕೇಳಿದ್ರೆ, he can defend, he can ride. ಬೆಳೆಯುವಂತಹ ಪ್ರತಿಭಾನ್ವಿತ ಆಟಗಾರ. And the all-rounder award goes to Sumukha of Devipura. ಬರಬೇಕು ಸುಮುಖ್, ಪಡಕೊಳ್ಳಬೇಕು ಈ ಒಂದು ಪ್ರಶಸ್ತಿ. ಸರ್ವಾಂಗೀಣ ತಾರೆಯಾಗಿ ಸುಮುಖ್. ಅಭಿನಂದನೆ, ಅಭಿವಂದನೆ. ಬೆಸ್ಟ್ ಆಲ್ರೌಂಡರ್ ಇನ್ ಕಿನ್ಯಾ ತಾಲೂಕ್ ಲೆವೆಲ್ ಕಬಡ್ಡಿ. ದಟ್ ಅವಾರ್ಡ್ ಗೋಸ್ ಟು ಸುಮುಖ್ ಆಫ್ ದುರ್ಗಾ ಪರಮೇಶ್ವರಿ ದೇವಿಪುರ. ಇಲ್ಲಿಗೆ ವೈಯಕ್ತಿಕ ಬಹುಮಾನಗಳ ಪೂರ್ಣತೆ. ಮುಂದೆ ಚತುರ್ಥ ಸ್ಥಾನಕ್ಕಿರತಕ್ಕಂಥ ಆ ಬಹುಮಾನವನ್ನು ವೇದಿಕೆಯಲ್ಲಿ ನೀಡಬೇಕು. 4ನೇ ಸ್ಥಾನ ಎಲ್ಲರೂ ಕೂಡ ಸೇರಿ ಈ ವೇದಿಕೆಯಿಂದ ನೀಡುವಂತೆ ಈ ಕಾರ್ಯಕ್ರಮದ 4ನೇ ಸ್ಥಾನ ಆತಿಥೇಯ ತಂಡ ಆಜಾದ್ ಕಿನ್ಯಾ. ಭಾಗವಹಿಸಿದ ತಂಡಗಳ ಪೈಕಿ ಅಂತಿಮ 4ರಲ್ಲಿ ಸ್ಥಾನವನ್ನು ಪಡ್ಕೊಂಡು ಇದೀಗ ಚತುರ್ಥ ಸ್ಥಾನಕ್ಕೆ ಆಯ್ಕೆಗೊಂಡಿರತಕ್ಕಂಥ ತಂಡ ಆಜಾದ್ ಕಿನ್ಯಾ. ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳು ನಮ್ಮವರು ಸೇರಿಕೊಂಡು ಈ ಬಹುಮಾನವನ್ನು ಹಸ್ತಾಂತರಿಸ್ತಾ ಇದ್ದಾರೆ. ಅಭಿನಂದನೆಗಳು. ಇನ್ನು ತೃತೀಯ ಸ್ಥಾನ SKC ಕೊಲ್ಯ. ಮತ್ತೆ ವೇದಿಕೆಯಲ್ಲಿರುವ ಎಲ್ಲರೂ ಸೇರಿಕೊಂಡು ನೀಡಬೇಕು. SKC ಕೊಲ್ಯ ತಂಡಕ್ಕೆ ಕೂಟದ ತೃತೀಯ ಬಹುಮಾನ. First runner-up of Kinya Taluk level Kabaddi, SKC Kolya. Yes, thank you. And the next is the runner-up. ನಗದು ಜೊತೆ ಶಾಶ್ವತ ಫಲಕವನ್ನ ಪಡೆದುಕೊಂಡಿರತಕ್ಕಂಥ ಈ ಕೂಟದ ಭಾಗವಹಿಸಿದ ತಂಡಗಳ ಪೈಕಿ ಫೈನಲ್ ಆಡಿದಂತಹ ತಂಡ ರನ್ನರ್ ಪ್ರಶಸ್ತಿ ದುರ್ಗಾ ಪರಮೇಶ್ವರಿ ದೇವಿಪುರ. ದುರ್ಗಾ ಪರಮೇಶ್ವರಿ ದೇವಿಪುರ ತಂಡಕ್ಕೆ ಸಲ್ಲುತ್ತಾ ಇದೆ. ಕಂಗ್ರಾಚುಲೇಷನ್ಸ್, ಚಪ್ಪಾಳೆ ಇರಲಿ. ದುರ್ಗಾ ಪರಮೇಶ್ವರಿ ದೇವಿಪುರ ಕೂಟದ ದ್ವಿತೀಯ ಸ್ಥಾನಿ. ಮಾತೆಲ್ಲ ಬರ್ಪುಜರ ಜಾಗೆ ಜತೆ. And the next final big cash prize with trophy, and the biggest trophy that goes to the toppest competition in Ullal Taluku Kabaddi Championship, Vidyanjanaya Ullala. Vidyanjanaya bane. Vidyanjanaya ಪರವಾಗಿ ನಾಯಕ, ಜೊತೆಯಲ್ಲಿ ವಿಜೇತ್ ಮನಿಲ್ ಆಟಗಾರರ ವೇದಿಕೆಯಿಂದ ಬಹುಮಾನ ಪಡೆದುಕೊಳ್ಳುವಂತಹ ಉತ್ಸಾಹದಲ್ಲಿ ಗೆಲುವಿನ ರೂವಾರಿ ಚವ್ವಾ. So thank you and congratulations once again the champion of the champion in Ullal Taluk, Vidyanjanaya. They are securing a consecutive champion awards in this category. Once again, thanks to all the spectators, thanks to all the. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ತಮ್ಮ ಧ್ವನಿಯ ಮೂಲಕ ತಮ್ಮನ್ನೆಲ್ಲನ್ನು ಮನರಂಜಿಸಿದಂತಹ ಶ್ರೀಯುತ
ದಿವಾಕರ್ ಉಪ್ಪಲ ಇವರಿಗೆ ನಮ್ಮ ಕ್ಲಬ್ಬಿನ ಪರವಾಗಿ ಒಂದು ಕಿರುಕಾಣಿಕೆ ನೀಡಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೆ. ಈ ಕಿರುಕಾಣಿಕೆ ನೀಡಲು ಆಲಿಕುಂಜ ಇವರನ್ನು ಕೂಡ ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಎಸ್ ಬಂಧುಗಳೇ, ನಮ್ಮ ಜೊತೆ ಈ ಕಾರ್ಯಕ್ರಮದ ಉದ್ಘೋಷಣೆಯಲ್ಲಿ ಸಹಕಾರವನ್ನು ನೀಡಿದಂತಹ, ಯಾವಾಗಲೂ ಕೂಡ ನಮಗೆ ಕಷ್ಟದಲ್ಲಿ ನಮ್ಮ ಕೈ ಜೋಡಿಸುವಂತಹ ನಾಸಿರ್ ಕುಕ್ಕಾಜಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಐ ರಿಕ್ವೆಸ್ಟಿಂಗ್ ನಾಸಿರ್, ನೀವು ನನ್ನ ಕೈಯಿಂದ ಈ ಬಹುಮಾನವನ್ನು ಪಡ್ಕೊಳ್ಬೇಕು. ದಯವಿಟ್ಟು ನಾಸಿರ್ ಅವರಿಗೆ ಹಸ್ತಾಂತರವಾಗ್ತಾ ಇದೆ. ನಿಮ್ಮ ಮನೆಯಲ್ಲಿ ಇದು ಶೋಭೆ ತರಲಿ ಎಂಬುದಾಗಿ ನಮ್ಮ ಹಾರೈಕೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ವಂಡರ್ಫುಲ್ ಸಪೋರ್ಟ್. ನೋಡಿ, ಯಾಕೆ ಅಂತ ಹೇಳಿದ್ರೆ, ನಿನ್ನೆ ನಿದ್ರೆ ಇಲ್ಲ, ಇವತ್ತು ಕೂಡ ನಿದ್ರೆ ಇಲ್ಲ. 24-48 ಗಂಟೆಗಳ ಕಾಲ ನಿದ್ರೆ ಇಲ್ಲದ ಒಂದು ಕಾರ್ಯಕ್ರಮ ಮಾಡುವಾಗ ಅವರಿಗೆ ಗೊತ್ತಿದೆ ಅದರ ಕಷ್ಟ ಏನು ಅಂತ ಹೇಳಿ, ಅದಕ್ಕೆ ಪೂರಕವಾಗಿ ಸಹಕಾರನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಸೊ ಅದೇ ಪ್ರಕಾರ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸಿದಂಥ ಎಲ್ಲರಿಗೂ, ವಿದೇಶದಲ್ಲಿರುವಂತಹ ನಮ್ಮ ಕಾರ್ಯಕರ್ತರಿಗೆ, ತೀರ್ಪುಗಾರರಿಗೆ, ಲೈಟಿಂಗ್ ಸೌಂಡ್ಸ್, ಲೈವ್ ಕವರೇಜ್, ಮತ್ತೆ ರೆಫ್ರಿ ಬೋರ್ಡ್ನ ಅಧ್ಯಕ್ಷರಾಗಿರುವಂತಹ ರತೀಶ್ ತೊಕ್ಕೋಡ್ ಆಗಿರಲಿ, ಪ್ರಮುಖರು ಅಶೋಕ್ ಕಂಚನ್ ಆಗಿರಲಿ, ಮಂಗಳೂರಿನ ಪ್ರಮುಖರಾಗಿರುವಂತಹ ಸಂದೀಪ್ ರಾವ್ ಆಗಿರಲಿ, ಪುಂಡಲಿಕ ಕೂಟರ್ ಆಗಿರಲಿ, ಎಲ್ಲ ಹಿರಿಯ ತೀರ್ಪುಗಾರರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ, ಸೊ ಮುಂದಿನ ವರ್ಷ 11ನೇ ವಾರ್ಷಿಕೋತ್ಸವದ ಈ ನಡುವೆ ರೆಫ್ರಿ ಬೋರ್ಡ್ ಮಿಸ್ಟರ್ ರತೀಶ್ ತೊಕ್ಕೋಡ್ ಅವರು ವೇದಿಕೆಗೆ ಬರಬೇಕು, ನಮ್ಮ ಗೌರವದ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಇಸ್ಮೈಲ್ ರವರು ನೀಡ್ತಾ ಇದ್ದಾರೆ ಸ್ಮರಣಿಕೆಯನ್ನ. ಅದೇ ಪ್ರಕಾರ ನಮ್ಮ ಮೇಡಿಯ ಮಂಜೇಶ್ವರ ಅದರ ಪರವಾಗಿ ಇವರು ಬಂದು ನಮ್ಮ ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕು. ನಮ್ಮ ಮೇಡಿಯ ಮಂಜೇಶ್ವರ, ಧನ್ಯವಾದಗಳು. ಆಡ ಎಸ್, ಧ್ವನಿ ಬೆಳಕಿನ ವಿಭಾಗ ಒಬ್ಬರು ಬನ್ನಿ. ಡಿಜೆ ಲೈಟ್ಸ್, ಡಿಜೆ ಸೌಂಡ್ಸ್, ಎಸ್, ಸೂರ್ಯನ ಕಿರಣಗಳು ಬರಲು ಇನ್ನು ಕೆಲವೇ ನಿಮಿಷಗಳು ಮಾತ್ರ ದೂರ. ಸೊ ಥ್ಯಾಂಕ್ ಯು ವೆರಿ ಮಚ್. ನೆನಪಿನ ಕಾಣಿಕೆಯೊಂದಿಗೆ ಲೈಟ್ ಅಂಡ್ ಸೌಂಡ್ಸ್ಗೆ ಧನ್ಯವಾದಗಳು. ಮುಂದಿನ ವರ್ಷ ಮತ್ತೊಮ್ಮೆ ಭೇಟಿಯಾಗೋಣ ಎಂಬ ಶುಭ ವಿಶ್ವಾಸದೊಂದಿಗೆ ಮತ್ತೊಮ್ಮೆ ಎಲ್ರಿಗೂ ಶುಭ ಮುಂಜಾನೆ. ಗುಡ್ ಮಾರ್ನಿಂಗ್.